ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂತುದಿಸಿಗೆ ಅಂಬುನಿಧಿಯಾತ್ಮಜಗ ಕೈ ಮುಗಿದಂಬುದಾಸನ ವಾಣಿಯರ ಪಾರ ಮುದಗೆ ಬೊಡಮಡುತ್ತ ಬನ್ನಿ ಬೆನಿ ಕಥಾಮೃತವ
ಪರಮಾತ್ಮನ. ಋಷಿಮುನಿಗಳು ಒಂದು ಕಾಲದಲ್ಲಿ ನನ್ನ ಅವತರಣಕ್ಕೆ ಸಂಬಂಧಿಸಿಕೊಟ್ಟಂತಹ ವ್ಯಾಖ್ಯೆ ಇದು. ದೇವಕಿ ಎಂಬ ಪೂರ್ವ ಸಂಧಿಯಲ್ಲಿ ಮಹಾತ್ಮ್ಯವಾದಂತಹ ಭಾನುವೊಂದು ಉದಯವಾಯಿತು. ಅವರೆಲ್ಲ ಇಂತಹ ಹೊಣೆಗಾರಿಕೆಯನ್ನು ನನ್ನ ಮೇಲೆ ಒಪ್ಪಿಸಿದ್ರು, ನನ್ನ ತಲೆಗೆ ಕಟ್ಟಿದ್ರು ಅಂತಾದ್ರೆ ಲೋಕೋದ್ಧರ್ಮದ ಪುಣ್ಯಮೂರ್ತಿಯಾಗಿ ನಾನು ಅದನ್ನು ವ್ಯವಹರಿಸಲೇಬೇಕಲ್ಲ, ಕಾರ್ಯಗತಗೊಳಿಸಲೇಬೇಕಲ್ಲ. ಆ ಕಾರಣಕ್ಕಾಗಿ ದೌಷ್ಟ್ಯ ದಮನ, ಶಿಷ್ಟ ಪರಿಪಾಲನ, ಇದು ನನ್ನ ಆರಂಭದ ಉದ್ದೇಶವಾದದ್ದು. ಈಗ ಅದಕ್ಕೆ ಸ್ವಲ್ಪ ವ್ಯತ್ಯಾಸವನ್ನು ಮಾಡಬೇಕಾದ ಪ್ರಮೇಯ ಬಂದಿದೆ. ಪಾಂಡವರ ಜೀವನ ರಂಗದಲ್ಲಿ ನನ್ನ ಪ್ರವೇಶ ಆದ ಮೇಲಿನಿಂದಾದಂತಹ ವ್ಯತ್ಯಾಸ ಅದು. ಪಾಂಡವಾನಾಂ ಹಿತಾರ್ಥಂಚ ಭೂಭಾರ ಹರಣಾಯ ಚ. ಪಾಂಡವರ ಹಿತವೂ ಭೂಭಾರ ಹರಣವು ಒಂದಕ್ಕೊಂದು ಸಮನ್ವಯ ಸ್ಥಿತಿಯಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಎಲ್ಲಿ ಪಾಂಡವರ ಹಿತ ಸಾಧಿಸಲ್ಪಡುತ್ತದೆಯೋ ಅಲ್ಲಿ ಭೂಭಾರ ಹರಣವಾಗುತ್ತದೆ. ಭೂಭಾರ ಹರಣ ಹೇಗಾಗಬೇಕೋ ಅದಕ್ಕೆ ಪಾಂಡವರ ಹಿತ ಸಾಧಿಸಲ್ಪಡಬೇಕು. ಇದೆರಡನ್ನು ಸಮನ್ವಯವಾದಂತಹ ಸ್ಥಿತಿಯಲ್ಲಿ ನಾನು ಸ್ವೀಕರಿಸುವುದಕ್ಕೆ ಕಾರಣನಾದದ್ದು ನಮ್ಮ ಅತ್ತೆಯಾದಂತಹ ಕುಂತಿದೇವಿ ನನ್ನಲ್ಲಿ ಬೇಡಿಕೊಂಡ ಕಾಲದಲ್ಲಿ ನನ್ನ 5 ಮಂದಿ ಮಕ್ಕಳನ್ನು ನನ್ನ ಪಾದದ ಮೇಲೆ ಕೆಡವಿ ನನ್ನ ಮಕ್ಕಳನ್ನು ರಕ್ಷಿಸಬೇಕು ಅಂತ ಹೇಳಿದ್ರೆ, ಮಮ ಪ್ರಾಣಾಹಿ ಪಾಂಡವಾಹ, 5 ಮಂದಿ ಪಾಂಡವರನ್ನು ನನ್ನ ಪಂಚ ಪ್ರಾಣಗಳ ಹಾಗೆ ನಾನು ರಕ್ಷಿಸ್ತೇನೆ ಅಂತ ಅತ್ತೆಗೆ ಮಾತು ಕೊಟ್ಟೆ. ಎಲ್ಲಿಯ ಅತ್ತೆ? ಯಾವ ಅತ್ತೆ? ಸತ್ಯಕ್ಕಾದ್ರೆ ಅತ್ತೆ ಅಳಿಯ ಎಂಬ ಸಂಬಂಧವೇ ಅಲ್ಲಿ ಉಳಿದಿರುವುದಿಲ್ಲ. ಶಾಸನಾತ್ಮಕವಾಗಿ ನನಗವಳು ಅತ್ತೆಯೇ ಅಲ್ಲ. ಯಾಕಂದ್ರೆ ಈಗಾಗಲೇ ಆವಾಗಲೇ ಕುಂತಿ ಭೋಜನೆಗೆ ದತ್ತುಪುತ್ರಿಯಾಗಿ ಕೊಡಲ್ಪಟ್ಟವಳು ಕುಂತಿ ದೇವಿ. ಆದರೆ ನಾನು ಅವಳನ್ನು ಅತ್ತೆ ಅಂತ ಸ್ವೀಕರಿಸುವುದು ಅತ್ತೆಗಾಗಿ ಅಲ್ಲ, ಅತ್ತೆಯ ಮಕ್ಕಳನ್ನು ಕೈಯಾಯುಧಗಳನ್ನಾಗಿ ಮಾಡಿಕೊಂಡು ಧರ್ಮೋದ್ಧರಣದ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗುತ್ತದೆ ಎಂಬ ಕಾರಣಕ್ಕಾಗಿ. ಎಲ್ಲಿ ಪ್ರಯೋಜನ ಲಭ್ಯವಾಗುತ್ತದೆಯೋ ಅಂತಲ್ಲೆಲ್ಲ ಸಂಬಂಧ ತನ್ನಿಂದ ತಾನೇ ಹುಟ್ಟಿಕೊಳ್ಳುತ್ತದೆ, ಊರ್ಜಿತವಾಗುತ್ತದೆ. ಎಲ್ಲಿ ಏನೂ ಪ್ರಯೋಜನ ಇಲ್ಲವೋ ಅಂತಲ್ಲಿ ಅವನ ನೇರ ಸಂಬಂಧದವಾದರೆ ನನಗೂ ಅವನಿಗೂ ಸಂಬಂಧವೇ ಇಲ್ಲ ಅಂತ ಹೇಳುವುದೇ ಲೋಕದ ರೂಢಿಯಾಗಿರ್ತದೆ. ನಾನು ಈ ಸಂಬಂಧವನ್ನು ಈ ಕಾರಣಕ್ಕಾಗಿ ಬಳಸಿಕೊಂಡದ್ದು. ಈಗ ನೋಡಿದ್ರೆ ಒಂದೊಂದೇ ಹೆಜ್ಜೆಗಳು ಮುಂದೆ ಮುಂದೆ ನನ್ನ ಸಂಯೋಜನೆಯಲ್ಲಿ ಮುಂದೆ ಬರುತ್ತಿದ್ದಂತೆ ಅನುಕೂಲ್ಯವನ್ನೇ ಒದಗಿಸ್ತಾ ಇದ್ದಾವೆ. ಮಳೆಗಾಲ ಆರಂಭ ಆಗಿದೆ. ಈ ಮಳೆಗಾಲದ ಹೊತ್ತಿನಲ್ಲಿ ನಮ್ಮ ಪುರದ ಹೊರಬಾಹೆಯಲ್ಲಿ ಅರ್ಜುನ ಸನ್ಯಾಸಿ ವೇಷದಿಂದ ಕೂತಿದ್ದಾನೆ. ಮಳೆಗೆ ಮೈಯನ್ನು ಒಡ್ಡಿ ಕೂತಿದ್ದಾನೆ. ಇದನ್ನು ನೋಡಿ ಯೋಚಿಸ್ತಾ ನಗುತ್ತಾ ಇದ್ರೆ ನನ್ನ ರಸಿ ಸತ್ಯಭಾಮೆ ಬಂದು ಕೇಳ್ತಾಳೆ, ಯಾವ ನಾರಿಯ ಮೇಲೆ ಮನವಾಯಿತು ನಿನಗೆ? ಈ ಹೆಂಗಸರಿಗೆಲ್ಲ ಕಾಣುವುದೇ ಹಾಗೆ, ನನ್ನ ಹೆಂಡತಿಯರ ವಿಷಯಗಳು ನಾನು ಅವರಿಗೆಲ್ಲ ಕಾಣುವುದೇ ಹಾಗೆ. ನಾನು ನಕ್ಕೆನಾದರೆ ಬಹುಶಃ ಯಾವಳೋ ಒಬ್ಬಳು ಹೊಸಬಳ ವಿಚಾರದಲ್ಲಿ ಇವ ನಗುತ್ತಾ ಇದ್ದಾನೆ ಅಂತ ಈಚಿದ್ದವರೆಲ್ಲ ಆಲೋಚನೆ ಮಾಡುವುದು. ನಾರಿಯರ ದಿಸೆಗಾಗಿ ನಕ್ಕುದಲ್ಲ, ವಿಷಯ ಬೇರೆ ಇದೆ. ಬೇರೆ ಆದ್ರೆ ಅಂತದ್ದು ಹೇಳಿ, ಅಲ್ಲಿ ಹಠವೇ. ಹೆಂಡತಿಯ ಹಠಕ್ಕೆ ಮಣಿಯಲು ಬೇಕಾಗುತ್ತದೆ ಗಂಡನಾದವ. ಯಾಕಂದ್ರೆ ನಾನು ಇಷ್ಟೂ ಮಂದಿಗಳನ್ನು ಕಟ್ಟಿಕೊಂಡ ಮೇಲೆ ಯಾರ್ಯಾರ ಹಠಕ್ಕೆ ಯಾವಾಗ ಮಣಿಬೇಕು ಅನ್ನುವುದು ನನಗಲ್ಲದೆ ಇನ್ನೊಬ್ಬನಿಗೆ ಸಾಧ್ಯವೂ ಇಲ್ಲ. ಹಾಗಾಗಿ ಅವಳ ಹಠಕ್ಕೆ ಮಣಿದು ಕಾರಣವನ್ನು ನಾನು ಹೇಳಿದೆ. ಅರ್ಜುನ ಬಂದಿದ್ದಾನೆ. ಬಲನಿತ್ತ ಅನುಜಯಾದಂತಹ ಸುಭದ್ರೆಯನ್ನು ಕೌರವನಿಗೆ ಕೊಡುವುದು ನಿಶ್ಚಯ ಮಾಡಿದ್ರು ಸಹ ಅದು ಹಾಗಾಗುವುದಿಲ್ಲ. ನಮ್ಮ ಉದ್ದೇಶ ಏನುಂಟು ಅದರಂತೆ ಆಗುತ್ತದೆ ಅಂತ ಹೇಳಿದಾಗ ಸತ್ಯಭಾಮೆಯ ಮನಸ್ಸು ತಣಿಯಲ್ಪಟ್ಟಿತು, ಸಂತೋಷಗೊಂಡಿದ್ದಾಳೆ. ಅವಳ ಮನಸ್ಸನ್ನು ಸಂತೈಸಿದ್ದೇನೆ. ಮಾತ್ರವಲ್ಲ, ನಾದಿನಿಯ ವಿವಾಹಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ನೀವೆಲ್ಲವರೂ ಸೇರಿ ಬಾಕಿದ್ದವರಿಗೆ ತಿಳಿಯದೇ ಇದ್ದ ಹಾಗೆ ಮಾಡುತ್ತಲೇ ಇರಬೇಕಾಗಿದೆ. ಸಂದರ್ಭ ಬಂದಾಗ ನಿಮಗೆ ಸೂಚನೆ ಕೊಡ್ತೇನೆ ಅಂತ ನಾ ಹೇಳಿದ್ದೇನೆ. ಹಾಗಾಗಿ ಸುಭದ್ರೆಯನ್ನು ಅರ್ಜುನನಿಗೆ ಕೊಡುವುದು ಅನ್ನುವುದು ಇವತ್ತಿನ ವಿಚಾರ ಅಲ್ಲ. ಅದು ಗಜನೋಹಿ ವೃತ್ತದ ಕಾಲದಲ್ಲಿ ನಮ್ಮ ತಂಗಿ ಸುಭದ್ರೆ ಸಣ್ಣ ಹುಡುಗಿ ಆವಾಗ ಸಭೆಯಲ್ಲಿ ಆಚೆ ಈಚೆ ಓಡಾಡ್ತಾ ಇರುವಾಗ ಅರ್ಜುನ ಮೆಲ್ಲನೆ ನನ್ನ ಪಕ್ಕೆಯನ್ನು ತಿವಿದು ಕೇಳಿದ್ದ, ಅದೊಂದು ಹುಡುಗಿಯಾರು ಅಂತ. ಅವಾಗ ನಾನು ಹೇಳಿದೆ, ಅದು ನನ್ನ ತಂಗಿ ಇತ್ತ. ಅಲ್ಲಿಗೆ ಬಾಯಿಗೆ ಕೈ ಇಟ್ಟವ. ಆವಾಗಲೇ ಲೆಕ್ಕ ಹಾಕಿದ್ದೇನೆ, ಇದು ಇವನಿಗೆ ಸಲ್ಲಬೇಕಾದುದು. ಯಾಕಂದ್ರೆ ಅದೆರಡರ ಸಮನ್ವಯದಿಂದ ಸಾಂಗತ್ಯದಿಂದ ಒಂದು ಭಾರತ ರತ್ನ ಜನಿಸಲೇಬೇಕಾಗಿದೆ. ಈ ಉದ್ದೇಶವನ್ನು ಇರಿಸಿಕೊಂಡೇ ಈ ತೆರನಾದಂತಹ ದಾರಿಯಲ್ಲಿ ಮುಂದುವರಿಯುವುದಕ್ಕೆ ಹೊರಟವನು ನಾನು. ತೀರ್ಥಯಾತ್ರೆಯ ನೆಪದಿಂದ ಬಂದಂತಹ ಅರ್ಜುನ ಮಳೆ ಚಳಿಗೆ ಮೈಯೊಡ್ಡಿ ನಮ್ಮ ಉಪವನದಲ್ಲಿ ಕುಳಿತಿದ್ದಾನೆ ಅಂತಾದ್ರೆ ಅವನನ್ನು ಕಂಡು ಮಾತನಾಡಿಸುವುದರ ಜೊತೆಗೆ ಇದಕ್ಕೊಂದು ವ್ಯವಸ್ಥೆ ನೇರವಾಗಿ ಮಾಡಬೇಕಾಗಿದೆ. ಹಾಗಾಗಿ ನೇರವಾಗಿ ಉಪವನದ ಕಡೆಗೆ ಹೋಗೋಣ.
ಆಯುಸ್ಸು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದ್ದೀರೇನೋ ಅಂತ ನನಗೆ ಅನುಮಾನ ಕಾಣಿಸುತ್ತೆ. ಯಾಕದು? ಸನ್ಯಾಸಿಗಳಾದಂತಹ ನೀವು ನನಗೆ ನಮಸ್ಕಾರ ಮಾಡುವ, ನಾನು ನಿಮ್ಮನ್ನು ನಮಸ್ಕರಿಸಬೇಕಾದವ. ಇನ್ನೂ ನಾಟಕದ ಒಳಗೆ ಇದ್ದೀಯ ದೇವರೇ ನೀನು. ಒಪ್ಪಿಕೊಂಡು ನೀನು ವಿಶ್ವನಾಥ ಅಂತ ನನಗೊತ್ತಿಲ್ವ ಅಲ್ವಾ? ಓ ದೇವನೇ ಅಂತ ಹೇಳಿದ್ರೆ ಸಾಲದು, ದೇವರ ದೇವ ಅಂತ ಕೊಂಡಾಡಬೇಕು. ಓ ಅಲ್ಲಿ ಕುಳಿತಿದ್ದೆ ನಾನು, ನಿನ್ನ ಬರವನ್ನು ಕಂಡು ಹೇಳುತ್ತೇನೆ ಅಂತ ಯೋಚನೆ ಮಾಡಿ ಎದ್ದದ್ದಲ್ಲ, ಎದ್ದು ಹೋಯಿತು. ನಾನು ಯೋಚನೆ ಮಾಡುವ ಮುನ್ನ ಎದ್ದಾಯಿತು. ಹೌದು, ಕೆಲವು ಬಾರಿ ಹಾಗಾಗುತ್ತದೆ. ಬಹಳಷ್ಟು ವರ್ಚಸ್ವಿಗಳು ಮಹಾತ್ಮರು ನಮ್ಮೆದುರಿಗೆ ಬಂದ ಕಾಲಕ್ಕೆ ಅಂತಹ ಅನುಭವ ಆಗುತ್ತದೆ ಎನ್ನುವುದನ್ನು ಈ ಮೊದಲು ನಾವು ಅನುಭವಿಸಿದವರೇ ಹೌದು. ಕಾರ್ಕೋಟಕ ದಂಶನದಿಂದ ವಿಕಾರ ರೂಪವನ್ನು ಹೊಂದಿದ್ದ ನಳ ಬಂದಾಗ ಋತುಪರ್ಣ ದಿಗ್ಗನೆ ಎದ್ದನ ಹಾಗೂ ಕೇಳಿದ್ದೇವೆ. ಅಷ್ಟೇ ಅಲ್ಲ, ವಾಮನ ಮೂರ್ತಿ ಬಲಿಯ ಯಜ್ಞಶಾಲೆಯನ್ನು ಪ್ರವೇಶ ಮಾಡಿದ ಕಾಲಕ್ಕೆ ಅಲ್ಲಿದ್ದ ಎಲ್ಲರೂ ತಟಕ್ಕನೆ ಎದ್ದು ನಿಂತರಂತೆ. ಮತ್ತೆ ಶುಕ್ರಾಚಾರ್ಯರು ನೀನೇ ಎದ್ದದ್ದು ಯಾಕೆ ಅಂತ ಕೇಳಿದ್ರಂತೆ ಈಚೆಯ ಬಲಿಯಲ್ಲಿ, ಅಲ್ವೇ? ಹೇಳಲಿಕ್ಕೆ ಅವರು ಎದ್ದು ಹೋದದ್ದು. ಹಾಗಾಗಿ ಹೋಯಿತು ದೇವರೇ, ನಿನ್ನ ದರ್ಶನ ಅಂತ ಹೇಳಿದ್ರೆ ನನ್ನ ಪಾಲಿನ ಮಹಾಭಾಗ್ಯ ಅಂತ ಹೇಳ್ತೇನೆ. ಅಷ್ಟೇ ಅಲ್ಲ, ಇದು ತಾವು ಈ ನಂದನದ ಕಡೆಗೆ ಬಂದುವುದು ಆಶ್ಚರ್ಯವಾಯಿತು. ಮಾತ್ರ ಅಲ್ಲ, ದೀರ್ಘ ದಂಡ ಪ್ರಣಾಮವನ್ನು ಮಾಡಿದ್ದೇನೆ. ನಿನ್ನನ್ನು ಯಾವ ರೀತಿಯಲ್ಲಿ ಸ್ತುತಿಗೈಯುವುದು ನನಗೆ ತಿಳಿಯುವುದಿಲ್ಲ. ಅಧಿಕ ಭಕ್ತಿಯಲ್ಲಿ ಸ್ತುತಿಗೈದಿರ ಸರ್. ಹಾಗೆ ಅಂತ ಭಕ್ತಿಯೇ ಅಧಿಕ ಅದಾಗಬಾರ್ದಲ್ಲ. ವೇದದ ಅರಿಕೆಗೆ ನಿಲುಕದ ಉಪನಿಷದಾದಿ ದಿವ್ಯ ಸ್ತುತಿಯ ಗಡಣೆಗೆ ಹೋದ ಹೊಲ ಬಳವಡದ ಮುನಿಗಳ ಮಖಕ್ಕೆ ಮನಗೊಡದ ತಾರ್ಕಿಕರು ಕ್ರಾಂತದರ್ಶಿಗಳು ನಿನ್ನ ನೆಲೆಯನ್ನರಿಯದಂತಹ ಅನಾದಿ ಸಿದ್ಧನು ನೀನು ಕೃಷ್ಣ. ಆದ್ದರಿಂದ ನಿನ್ನನ್ನು ಭಕ್ತಿಯ ಭಾವದಿಂದ ನಾನು ನಮಿಸಿದ್ದೇನೆ, ಪ್ರಣಾಮಗೈದಿದ್ದೇನೆ. ಇನ್ನು ಮುಂದೆ ಪಾರ್ಥ, ಇಂಥದ್ದು ಅವಸ್ಥೆ ಅಂತದ್ದು. ಹೀಗೆ ಕಾಣುತ್ತೇನೆ ಅಂತ ನನಗೆ ಕಲ್ಪನೆಯೇ ಇರಲಿಲ್ಲ. ನಿನಗೆ ಕಾಣುತ್ತೇನೆ ಹೀಗೆ ಅಂತ ಕಲ್ಪನೆ ಇರಲಿಲ್ಲ, ನನಗೆ ಹೀಗೆ ಆಗುತ್ತೇನೆ ಅನ್ನೋ ಕಲ್ಪನೆ ಇರಲಿಲ್ಲ. ಇಂದ್ರಪ್ರಸ್ಥದಲ್ಲಿ ನಾನು ನಿನ್ನನ್ನು ಕಂಡಾಗ ನೀನು ಹೀಗಿದ್ದವನಲ್ಲವೇ ಅಲ್ಲ. ಈಗ ನೋಡಿದ್ರೆ ಅತಿ ವೇಷ. ಹೌದು, ವೇಷ ಮಾಡಬೇಕಾದ ಅಗತ್ಯ ನಿನಗೆ ಏನು ಬಂತು ನನಗಂತೂ ಅರ್ಥ ಆಗುವುದಿಲ್ಲ. ವೇಷ ಮಾಡಬೇಕಾದ್ರೆ ಕೆಲವು ಕಾರಣಗಳಿರ್ತವೆ. ಹೌದೌದು, ಅಂತಹ ಕಾರಣ ಇದ್ದಾಗ ಈ ಮೊದಲು ವೇಷ ಮಾಡಿದ್ದೇನೆ. ಅದು ಹೊಟ್ಟೆಪಾಡಿಗೆ ಮಾಡಿದ್ದು ಉಂಟು. ಹೌದು, ವೇಷ ಮಾಡುವುದರಲ್ಲಿ ಹೊಟ್ಟೆಪಾಡಿಗೆ ವೇಷ ಮಾಡುವುದೇ ಹೆಚ್ಚು.
ನಿನ್ನ ಅನುಭವಕ್ಕೆ ಶರಣು. ವೇಷ ಅಲ್ಲ, ಅದು ವೇಷಧಾರಿಗೆ ಹೇಳುವುದೇ ಹಾಗೆ. ಹಾ. ನಮಗೆಲ್ಲ ವೇಷ ಮಾಡಿ ಎಂತದ್ದು ಆಗ್ಲಿಕ್ಕಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳೊಂದು ಉಪವಾಸ ಬೀಳ್ತಾರೆ ಅನ್ನೋದು ಎಂಬ ಬಿಟ್ಟರೆ ಕಾರಣಕ್ಕೆ ನನಗೇನು ವೇಷ ತೊಂದರೆ ಇಲ್ಲ ಅಂತ ಹೇಳುವುದು. ಇನ್ನೊಂದು, ಹಾ. ಬಾಕಿದ್ದವರನ್ನು ಮೋಸಪಡಿಸಲಿಕ್ಕೆ ವೇಷ ಮಾಡುವುದು ಅಂತಲೂ ಒಂದು ಉಂಟು. ವಂಚನೆ, ಸೋಗು. ಹೌದು. ನಿನಗದು ಎರಡೂ ಅಲ್ಲ. ಹಾ. ಹೊಟ್ಟೆಪಾಡು ಅಲ್ಲ, ಇನ್ನೊಬ್ಬರನ್ನು ಮೋಸಪಡಿಸಬೇಕಾದ ಸ್ಥಿತಿಯೂ ನಿನಗಿಲ್ಲ. ಮತ್ತು ಒಂದುಂಟು, ಕಲೆಯ ಉದ್ಧಾರಕ್ಕೆ ವೇಷ ಮಾಡೋದು. ಹೌದೌದು. ಇವ ಕಲೆ ಉಳಿಸ್ಲಿಕ್ಕೆ ಹೊರಡುವುದು. ಕಲೆ ಅದು ಅದರಷ್ಟಕ್ಕೆ ಉಳಿತಾ ಬೆಳೆಯುತ್ತಾ ಹೋಗ್ತದೆ. ಹಾ. ಅಂತೂ ಹೀಗೆಲ್ಲ ಕಾರಣಗಳಿರ್ತಾವೆ. ಹಾ. ಎಲೆ ಪಾರ್ಥ, ಯತಿವೇಷವನ್ನು ನೀನು ಈಗ ತಳೆದಿರುವ ಕಾರಣ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಹಾ. ಈ ವೇಷವನ್ನು ನೀನಾಗಿ ಬಯಸಿ ಮಾಡಿದೆಯೋ, ಹಾ. ಅಥವಾ ಯಾರಾದರೂ ನಿನಗೆ ವೇಷ ಕಟ್ಟಿಬಿಟ್ರೋ? ಹಾ. ಕಟ್ಟಿಬಿಡ್ಬೇಕಾದ್ರೆ ಒಂದು ಉದ್ದೇಶ ಬೇಡವೆ? ಬೇಕು ಬೇಕು. ಯಾಕಂದ್ರೆ ಪ್ರಪಂಚ ಅಲ್ಲ, ಅಲ್ಲಿ ಇಬ್ಬರಿಗೂ ಉದ್ದೇಶ ಬೇಕು. ಕಟ್ಟಿಸಿಕೊಳ್ಳುವವನಿಗೂ ಬೇಕು, ಕಟ್ಟುವವನಿಗೂ ಬೇಕು. ಕಟ್ಟಿದವನಿಗೂ ಒಂದು ಸಮಾಧಾನ ಬೇಕು. ನಾನು ಕಟ್ಟಿದ ವೇಷ ಹೇಗುಂಟು ಅಂತ ಎದುರು ಬಂದು ನೋಡ್ಬೇಕು ಅವನಿಗೆ. ಮಾತ್ರ ಅಲ್ಲ, ಕಟ್ಟಿದವನಿಗೆ ಸಿಗುವ ವೇತನ ಸಿಗುತ್ತದಲ್ಲ, ಅವನಿಗೊಂದು ಅರ್ಥ ಇದೆ ಅಂತ. ಹೌದೌದು. ನಿನಗೆ ಅರ್ಥ ಏನು ಇರುವುದಕ್ಕೆ ಸಾಧ್ಯತೆ ಇಲ್ಲವಾದ್ರಿಂದ ಹಾ. ಒಂದಿಷ್ಟೂ ಉಳಿಸದೆ ಹಾ. ತಿಳುಹು ಸಕಲವನ್ನು. ದೇವರೇ, ಲಾಲಿಸಬೇಕು. ಅರ್ಜುನ, ನೀನು ಪಾಲಿಸುವವನು ಹೌದು, ಲಾಲಿಸುವವನು ಹೌದು. ಹೌದು, ಪಾಲನಾ ಸಾಮರ್ಥ್ಯ ಇಲ್ಲದೆ ಇದ್ದವನು ಲಾಲಿಸಲು ಕೇಳಿ ಅನ್ನಷ್ಟು. ಹೌದು, ಕೇಳಿಯ. ಲಾಲಿಸಿ ಪಾಲಿಸುವವನು ಹೌದು, ಪಾಲಿಸಿ ಮತ್ತೆ ಲಾಲಿಸುವವನು ಹೌದು. ಆದ್ರಿಂದ ನಮ್ಮ ಮನದ ಇಂಗಿತ ಏನುಂಟು ಅದನ್ನು ನಿನ್ನ ಎದುರಿನಲ್ಲಿ ನಾವು ಹೇಳಿಕೊಳ್ಳಲೇಬೇಕಾಗುತ್ತದೆ. ಮತ್ತೆ ದೇವರ ದೇವನಾದಂತಹ ನಿನಗೆ ಲೋಕದ ಎಲ್ಲವೂ ತಿಳಿಯುತ್ತದೆ ಎನ್ನುವುದನ್ನು ನಂಬಿಕೊಂಡಾಗ ನಿನಗೆ ನಾವು ಹೇಳಲಿಕ್ಕೆ ಏನುಂಟು ಅಲ್ವೇ? ಹೌದು. ಈಗ ನಾನು ವೇಷ ಮಾಡಿದುದನ್ನು ಕಂಡು ಯತಿವರರಿಗೆ ನಮಸ್ಕಾರ ಅಂತ ನೀನು ಹೇಳ್ತಿ. ಭಾವ ಎನ್ನುವ ಭಾವದಿಂದ ನೀನು ನನಗೂ ನಾನು ನಿನಗೂ ನಮಸ್ಕರಿಸಿದ್ದುಂಟು. ಆದ್ರೆ ಯತಿವರ ಅಂತ ಹೇಳುವಲ್ಲಿ ನರನಾಟಕದಲ್ಲಿರುವಂತಹ ನಿನಗದು ಉಚಿತವಾದ ವಾಕ್ಯವೇ ಹೌದು. ದೇವರ ದೇವನಾದಂತಹ ನಿನಗೆ ನಾನು ಬಂದ ಈ ಕಾರಣವನ್ನು ವಿವರಿಸಬೇಕು ಅಂತ ನೀನೇ ಹೇಳ್ತಿ ಅಂತ ಆದ್ರೆ ನೀನು ಲಾಲಿಸುವುದಕ್ಕೂ ಇದ್ದವ ಹೌದು, ಪಾಲಿಸುವುದಕ್ಕೂ ಇದ್ದವ ಹೌದು. ಆ ಕಾರಣದಿಂದಲೇ ಹೀಗೆ ಕೇಳ್ತಿದ್ದಿ ಅಂತ ತಿಳ್ಕೊಂಡು ನಾನು ಹೇಳ್ತೇನೆ. ಸರಿ. ಇಲ್ಲದೆ ಇದ್ರೆ ನಿನ್ನಲ್ಲಿ ಅಡಗಿಸಿಡುವಂತಹ ಪ್ರಶ್ನೆ ಅಂತ ಏನುಂಟು? ದೇವರೇ, ಇಂದ್ರಪ್ರಸ್ಥದಲ್ಲಿ ನಾವು ಪ್ರವೇಶವಾಗುವ ಕಾಲಕ್ಕೆ ತಮ್ಮ ಆಗಮನವಾಗಿತ್ತು. ಹೌದು. ನಮ್ಮನ್ನು ಆಶೀರ್ವದಿಸಿದವ. ನಮ್ಮದ್ದಾದ ಉದ್ಧಾರಕ್ಕೆ ನಿನ್ನ ಅನುಗ್ರಹ ಯಾವತ್ತೂ ಉಂಟು. ಆ ನಿನ್ನ ಕರುಣೆಯ ಕಟಾಕ್ಷ ಯಾವತ್ತೂ ನಮ್ಮ ಮೇಲೆ ಬೀರುತ್ತಲೇ ಇರುತ್ತದೆ. ಆ ವಿಶ್ವಾಸದಿಂದಲೇ ಇದ್ದವರು ನಾವು. ದೇವರೇ, ಮೊನ್ನೆ ಒಂದು ಘಟನೆ ನಡೆದು ಹೋಯಿತು. ಮಧ್ಯರಾತ್ರಿಯ ಸಮಯದಲ್ಲಿ ನಮ್ಮ ಇಂದ್ರಪ್ರಸ್ಥದ ಅರಮನೆಯ ಮುಂಭಾಗದಲ್ಲಿ ರಾಜವೀಥಿಯಲ್ಲಿ ಬ್ರಾಹ್ಮಣರು ಬಂದು ಗೋಗರೆದರು.
ಕಳ್ಳರ ಭೀತಿ, ಕಳ್ಳರ ಭೀತಿ. ಹಾ. ಧರ್ಮರಾಜ ನಿನ್ನಂಥವನಿದ್ದು ನಮಗ ಹೀಗಾಯಿತಲ್ಲ. ಅವರು ಹೇಳಿದ್ದು ಬ್ರಾಹ್ಮಣರ ಮನೆಗೆ ಕಳ್ಳರು ಬಂದರು. ಬ್ರಾಹ್ಮಣರ ಅಗ್ರಹಾರಕ್ಕೆ ಹೊಕ್ಕರು ಕಳ್ಳರು ಅಂತ. ಓಹೋ, ಹೌದು. ಆಶ್ಚರ್ಯವೇ. ಬ್ರಾಹ್ಮಣರ ಮನೆಗೆ ಕಳ್ಳರು ಯಾಕೋ? ಯಾಕಂದ್ರೆ ಬ್ರಾಹ್ಮಣರ ಮನೆಯಲ್ಲಿ ಏನೂ ಇರುವುದಿಲ್ಲ. ಹೌದು, ಏನೂ ಇರುವುದಿಲ್ಲ ಎನ್ನುವುದು ಬ್ರಾಹ್ಮಣ್ಯದ ಒಂದು ಸಂಕೇತ ಅಷ್ಟೇ. ಹೌದೌದು. ಹಾಗಂತ ಇದ್ದವರನ್ನು ಬ್ರಾಹ್ಮಣರಲ್ಲ ಅಂತ ಹೇಳುವ ಹುಂಬ ಧೈರ್ಯವನ್ನು ನಾನು ಅಲ್ಲ, ಮಾಡಬಾರ್ದು. ನೀನು ಮಾಡಬಾರ್ದು, ನಾನು ಮಾಡುವುದಿಲ್ಲ, ಅದೆಲ್ಲ ವಿಷಯ ಅಂತ ಇರಬಾರದು. ಆದ್ರೆ ಅಲ್ಲಿ ಆದದ್ದೇನು, ಅವರಲ್ಲಿದ್ದಂತಹ ಗೋಧನವನ್ನು ಅಪಹರಿಸುವುದಕ್ಕೆ ಕಳ್ಳರು ಪ್ರವೇಶ ಮಾಡಿದ್ರು. ಗೋವುಗಳನ್ನು ಕದಿಯುವುದು. ರಾತ್ರಿ ಹೊತ್ತಿನಲ್ಲಿ ಹಟ್ಟಿಗೆ ನುಗ್ಗಿ ಗೋವುಗಳನ್ನು ಕದಿಯುವಲ್ಲಿವರೆಗೆ ಬಂತ. ಈಗ ಅದರಲ್ಲೂ ಧರ್ಮರಾಜನ ಆಳ್ವಿಕೆಯಲ್ಲಿ ಬಂತಲ್ಲ. ಅಲ್ಲಿ ಬಂದ ಬ್ರಾಹ್ಮಣರು ಹೇಳಿದ್ದು ಅದನ್ನೇ. ನಿನ್ನಂತಹ ಧರ್ಮರಾಜನೇ ರಾಜನಾಗಿರುತ್ತಾ ಹೀಗಾಯಿತಲ್ಲ. ಹೌದು. ಈಗ ಒತ್ತಿ ಒತ್ತಿ ಹೇಳಿದ್ರು ಕೃಷ್ಣ. ಕೌರವನ ಆಡಳಿತದಲ್ಲಿ ಆದ್ರೆ ಬೇಕಾದ್ರೆ ಹಟ್ಟಿಗೆ ನುಗ್ಗಿ ದನಗಳನ್ನು ಹಿಡ್ಕೊಂಡು ಹೋಗಿ ಕಡಿದು ತಿನ್ಲಿ. ಧರ್ಮ ಪ್ರಜ್ಞೆ ಇಲ್ಲದ ಅರಸನ ಆಳ್ವಿಕೆಯ ಕ್ಷೇತ್ರದಲ್ಲಿ ಧರ್ಮ ಎಲ್ಲಿದೆ ಅಂತ ಹೇಳಿ ಉಳಿದವರು ಅರಸಬೇಕಾಗುತ್ತದೆ. ಆದ್ರಿಂದ ಧರ್ಮಿಷ್ಠನಾದಂತಹ ಒಬ್ಬ ಅರಸ ಬೇಕಾಗುತ್ತದೆ ಎಂದು ನಿರ್ಧರಿಸಿ ಅಲ್ಲಿ ಅರಸನನ್ನಾಗಿ ನಿಯೋಜಿಸಿದ್ದು. ಮಾತ್ರ ಅಲ್ಲ, ಹಕ್ಕಿನಿಂದಲೂ ಹೌದದು ಅಲ್ವಾ? ಅಂತಹ ಧರ್ಮರಾಜನ ಆಳ್ವಿಕೆಯಲ್ಲಿ ಹೀಗೆ ಮಾಡಿದ್ರಲ್ಲ ಅಂತ ಹೇಳುವಾಗ ಕೇಳಿಸಿಕೊಂಡಂತಹ ನನಗೇನಾಗಬೇಕು ಅಲ್ವಾ? ನೀವೆಲ್ಲ ನನ್ನನ್ನು ಅಂತವ ಇಂಥವ ಅಂತೆಲ್ಲ ಹೊಗಳಿ ಬಹಳ ಎತ್ತರಕ್ಕೆ ಏರಿಸಿದ್ದೀರಿ ಅಲ್ಲ. ಅಷ್ಟು ಎತ್ತರದಲ್ಲಿ ನೀನು ಇದ್ದದ್ದು ಹೌದು ಅಂತ ನಂಬಿದ ಮೇಲೆ. ಮಾತ್ರ ಅಲ್ಲ, ನೀವೆಲ್ಲ ಹಾಗೆ ಹಾಡಿ ಹೊಗಳಿದ ಮೇಲೆ ಅದನ್ನು ಉಳಿಸಿಕೊಳ್ಳುವ ಹೊಣೆ ನನಗುಂಟೋ ಇಲ್ಲ. ಅದಕ್ಕಾಗಿ ನೀವು ಹೆದರಬೇಡಿ, ಭಯಪಡಬೇಡಿ ಅಂತ ಅವರಿಗೆ ಅಭಯವಿತ್ತು. ಅವರಿಗೆ ಒದಗಿದಂತಹ ಕಳ್ಳರ ಹಾವಳಿಯನ್ನು ನಿವಾರಿಸುವುದಕ್ಕಾಗಿ ಆಯುಧಾಗಾರವನ್ನು ಪ್ರವೇಶ ಮಾಡಿದೆ. ನಮ್ಮ ಇಂದ್ರಪ್ರಸ್ಥದಲ್ಲಿ ಅಂತಹ ಒಂದು ವ್ಯವಸ್ಥೆ ಉಂಟು. ಅಣ್ಣನ ಸಜ್ಜವನೆಯನ್ನು ದಾಟಿಯೇ ಆಚೆಗಿರುವಂತಹ ಆ ಆಯುಧಾಗಾರವನ್ನು ಹೋಗಬೇಕಾಗಿತ್ತು. ಅದು ಅಲ್ಲಿಯ ವಾಸ್ತು ನಿಯಮದಂತೆ ಹಾಗೆ ಮಾಡಿದ್ದಂತೆ. ಮತ್ತೊಂದು ಮಾತು ಹೇಳ್ತಿದ್ದ ಅಣ್ಣ, ನಮ್ಮ ಸಣ್ಣ ಅಣ್ಣನಿಗೆ ಭೀಮಸೇನನಿಗೆ ಪಕ್ಕನೆ ಸಿಟ್ಟು ಬರುವುದು. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ನೆನಪಿರುವುದಿಲ್ಲ. ಆ ಸಿಟ್ಟು ಬಂದ ಹೊತ್ತಿನಲ್ಲಿ ಏನಾದ್ರೂ ಮಾಡಿ ಬಿಡ್ತಾನೆ. ಆ ಹೊತ್ತಿಗೆ ಅವನ ಕೈಗೆ ಆಯುಧ ಸಿಕ್ಕಿತ. ಹೌದು, ಏನಾದ್ರೂ ಒಂದು ಅನಾಹುತ ಆಯ್ತು. ಒಟ್ಟಿನಲ್ಲಿ ಧರ್ಮದ ರಕ್ಷಣೆಯಲ್ಲಿ ಆಯುಧ ಇರಬೇಕು, ಧರ್ಮದ ರಕ್ಷಣೆಗಾಗಿ ಆಯುಧ ಇರಬೇಕು ಎನ್ನುವ ನೆಲೆಯಿಂದ ಹಾಗೊಂದು ವ್ಯವಸ್ಥೆಯನ್ನು ನಮ್ಮಲ್ಲಿ ಮಾಡಿದ್ದ. ಆಯುಧಾಗಾರವನ್ನು ಪ್ರವೇಶ ಮಾಡಬೇಕು ಅಂತಾದ್ರೆ ಸಜ್ಜವನೆಯನ್ನು ದಾಟಿ ಆಚೆಗೆ ಹೋಗ್ಬೇಕು. ಅವಸರವಸರವಾಗಿಯೇ ನಾನು ಪ್ರವೇಶ ಮಾಡಿದ್ದು ಹೌದು. ಧನುಷ್ಪಾಣಿಯಾಗಿ ಹೋಗಿ ಆ ಕಳ್ಳರು ಯಾರಿದ್ದಾರೋ ಅವರನ್ನು ಹೊಡೆದಟ್ಟಿದೆ. ಯಮನ ಮಗನ ಈ ಊರಿನಲ್ಲಿ ನಿಮ್ಮದ್ದಾದ ಕಾರ್ಬಾರ್ ತೋರಿಸುವುದು ಬೇಡ. ಇದೊಂದು ಶಬ್ದವನ್ನು ಉದ್ದೇಶಪಟ್ಟು ಹೇಳುವುದು. ಯಾಕಂದ್ರೆ ಅವರಲ್ಲಿ ಹೇಳಿದ ಶಬ್ದ ಅದೇ. ಯಾಕಂದ್ರೆ ಅವರು ಅಂತವರೇ ದಸ್ಯುಗಳು. ಅಂತವರಿಗೆ ಮುಟ್ಟಬೇಕು ಅಂತಾದ್ರೆ ಅದೇ ಶಬ್ದ ಆಗಬೇಕು ಅಂತ ಹೇಳಿದ್ದ. ತೋರಿಸುವುದು ಬೇಡ, ನೀವು ಯಮನ ಮನೆಗೆ ಹೋಗಿ ಅಂತ ಕಳುಹಿಸಿಕೊಟ್ಟೆ. ಯಮನೂರಿಗೆ ಕಳುಹಿಸಿದೆ. ಆದ್ರೆ ಮತ್ತೊಂದು ಸಂದಿಗ್ಧ ಬಂತು ಕೃಷ್ಣ. ಆಗ ನಾನು ಯಾವ ಸಜ್ಜವನೆಯನ್ನು ದಾಟಿ ಹೋಗಿದ್ದೇನೋ ಅದೇ ಸಜ್ಜವನೆಯಲ್ಲಿ ದ್ರೌಪದಿ ಸಹಿತನಾದಂತಹ ಧರ್ಮರಾಜನಿದ್ದ. ನಾರದರೊಂದು ನಿಯಮವನ್ನು ನಮಗೆ ಹೇಳಿದ್ರು. 1 ವರ್ಷ ಒಬ್ಬ ದ್ರೌಪದಿಯೊಂದಿಗಿರಬೇಕು, ಮುಂದಿನ ವರ್ಷ ಮತ್ತೊಬ್ಬನಿರಬೇಕು. ಹೀಗೆ ಅನುಕ್ರಮಣದಲ್ಲಿ 5 ದ್ರೌಪದಿಯನ್ನು ಅನುಭವಿಸಬೇಕು. ಅದು ಯಾಕೆ ಅಂತ ಕೇಳುವಾಗ ಸುಂದೋಪ ಸುಂದರ ಕಥೆಯನ್ನೆಲ್ಲ ಹೇಳಿದ್ರು ಅವರು. ಈಗ ಸುಂದೋಪ ಸುಂದರ ಹಾಗೆ ನಾವಾಗುತ್ತೇವೆ ಅಂತ ಹೇಳುವಂತಹ ಅನುಮಾನ ನಮಗೂ ಇರಲಿಲ್ಲ. ಆದರೂ ಹಾಗಾಗಬಾರದಲ್ಲ ಎಂಬ ಮುಂಜಾಗ್ರತೆ. ಮಾತ್ರ ಅಲ್ಲ, ನಾರದರು ಹೇಳುವಲ್ಲಿ ಏನೋ ಒಂದು ಉದ್ದೇಶ ಇರಬೇಕು ಎಂಬಷ್ಟು ನನಗೆ ತಿಳಿದಿತ್ತು, ನಮಗೂ ತಿಳಿದಿತ್ತು. ಮತ್ತೆ ಅಂತಹ ಅಭಿಪ್ರಾಯ ಭೇದ ನಮ್ಮಲ್ಲಿ ಬಂದೀತು ಎನ್ನುವಂತಹ ಕಲ್ಪನೆ ಕೂಡ ಇರಲಿಲ್ಲ. ಹಾಗೆ ನಾರದರು ಹೇಳಿದ ನಿಯಮದಂತೆ ದ್ರೌಪದಿಯ ಸಜ್ಜವನೆಯಲ್ಲಿದ್ದಂತಹ ನಮ್ಮಣ್ಣ ಅದನ್ನು ದಾಟಿಯೇ ನಾನು ಆಚೆಗೆ ಹೋದೆನಾದ ಕಾರಣದಿಂದ ಒಂದು ವೇಳೆ ಒಬ್ಬ ದ್ರೌಪದಿಯೊಂದಿಗೆ ಪರ್ಯಾಯ ಕ್ರಮದಲ್ಲಿ ಸಜ್ಜವನೆಯಲ್ಲಿರುವಾಗ ಇನ್ನೊಬ್ಬ ಅಲ್ಲಿಗೆ ಪ್ರವೇಶ ಮಾಡಿದ್ರೆ 1 ವರ್ಷದವರೆಗೆ ತೀರ್ಥಾಟನೆ ಮಾಡಬೇಕು ಎನ್ನುವಂತಹ ಒಂದು ನಿಬಂಧನೆಯನ್ನು ಹೇಳಿದ್ರು ಅವರು. ಆದ್ರಿಂದ ಅಣ್ಣ ಮತ್ತು ದ್ರೌಪದಿ ಇದ್ದಂತಹ ಸಜ್ಜವನೆಯನ್ನು ಪ್ರವೇಶ ಮಾಡಿದಂತಹ ತಪ್ಪಿಗಾಗಿ, ಪ್ರಾಯಶ್ಚಿತ್ತಕ್ಕಾಗಿ ನಾನು ತೀರ್ಥಾಟನೆ ಮಾಡಬೇಕು ಅಂತ ಮತ್ತೆ ಬಂದು ಆ ಕಳ್ಳರನ್ನು ಓಡಿಸಿ ಬ್ರಾಹ್ಮಣರಿಗೆ ಅಭಯವಿತ್ತು. ಅವರ ಗೋಧನವನ್ನು ಬಿಡಿಸಿಕೊಟ್ಟು ಬಂದ ಮೇಲೆ ಅಣ್ಣನಲ್ಲಿ ಕೇಳಿಕೊಂಡೆ, ತೀರ್ಥಾಟನೆಗೆ ಹೋಗ್ತೇನೆ, ಅಪ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ನಮ್ಮ ಅಣ್ಣ ಒಪ್ಪಲಿಲ್ಲ. ಮೊದಲಿಗೆ
ಬೇಡಪ್ಪ, ನೀನು ಉದ್ದೇಶಪಟ್ಟು ನಮ್ಮ ಏಕಾಂತಕ್ಕೆ ಭಂಗ ತರಬೇಕು ಅಂತ ಬಂದದ್ದಲ್ಲ, ಆದ್ರಿಂದ ತೀರ್ಥಾಟನೆ ಮಾಡಬೇಕಾಗಿಲ್ಲ ಅಂತ ಹೇಳಿದ. ಆದ್ರೂ ನಾರದರು ಹೇಳಿದಂತಹ ಮಾತು ಈ ಋಷಿಕಲ್ಪ ಅಂತ ಹೇಳುವುದಂತೆ, ಅದನ್ನು ನಮ್ಮ ಅಣ್ಣನ ಭಾಷೆ ಅದು, ಋಷಿಕಲ್ಪ ಅಂತ ಹೇಳುವುದಂತೆ. ಋಷಿಗಳು, ಮಹಾತ್ಮರು, ಕ್ರಾಂತದರ್ಶಿಗಳು ಒಂದು ವಾಕ್ಯವನ್ನು ಆಡ್ತಾರೆ ಅಂತ ಆದ್ರೆ ಆಡುವ ಕಾಲದಲ್ಲಿ ಅದೇನು ಅಂತ ನಮ್ಮಂಥವರಿಗೆ ಗೊತ್ತಾಗುವುದಿಲ್ಲ, ಪರಿಣಾಮದಲ್ಲಿ ಗೊತ್ತಾಗುವುದು ಅದು ಇಂಥದ್ದಕ್ಕೆ ಅವತ್ತು ಅವರ ವ್ಯವಸ್ಥೆ ಮಾಡಿದ್ದು ಅಂತ ಹೇಳಿ ಅಲ್ವೇ. ಹಾಗೆಯೇ ನಾರದರ ಮಾತನ್ನು ಅತಿಕ್ರಮಿಸುವುದಕ್ಕೆ ನಾವು ಸಮರ್ಥರಲ್ಲ, ಅತಿಕ್ರಮಿಸಕೂಡದು. ಆದ್ರಿಂದ ನಾನು ತೀರ್ಥಾಟನೆ ಮಾಡ್ತೇನೆ ಅಣ್ಣ ಅಂತ ಹೇಳಿದಾಗ ಅಣ್ಣ ಒಪ್ಪಿಗೆ ಕೊಟ್ಟು ಕಳುಹಿ ಕೊಟ್ಟ. ಸರಿ. ಅನೇಕ ಮಂದಿ ಬ್ರಾಹ್ಮಣರೊಂದಿಗೆ, ಶ್ರೋತ್ರಿಯರಾದಂತಹ ಬ್ರಾಹ್ಮಣರೊಂದಿಗೆ ಗಂಗಾಮೂಲವನ್ನು ಸೇರಿದವ ನಾನು. ಸೇರಿದ್ದಷ್ಟೇ ಅಲ್ಲ, ಅಲ್ಲಿ ಕೆಲ ದಿನ ಉಳಿದಿದ್ದೆ. ಅದೊಂದು ದಿನ ಗಂಗೆಯಲ್ಲಿ ಸ್ನಾನ ಮಾಡುವ ಹೊತ್ತಿಗೆ ಒಂದು ವಿಚಿತ್ರವೇ ನಡೆದು ಹೋಯಿತು ಕೃಷ್ಣ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಯಾವುದೋ ಒಂದು ಲೋಕಕ್ಕೆ ಹೋಗಿದ್ದೇನೆ ನಾನು. ಯಾಕೆ ಇಲ್ಲಿಗೆ ಬಂದೆ, ಯಾವ ಲೋಕ ಇದು ಅಂತ ಹೇಳಿ ಯೋಚಿಸುತ್ತಾ ನಿಂತ್ರೆ ನಾಚಿ ನೀರಾಗಿ ನಿಂತಹ ಒಬ್ಬಾಕೆ ನಾಗಕನ್ಯೆ ಇದ್ದಳು. ಅವಳಲ್ಲೇ ಕೇಳಿದೆ, ಯಾಕೆ ನನ್ನನ್ನು ಇಲ್ಲಿಗೆ ಸೆಳೆದು ತಂದದ್ದು ಅಂತ. ತಾನೇ ಅಂತ ಒಪ್ಪಿಕೊಂಡದ್ದು ಮಾತ್ರ ಅಲ್ಲ, ಅವಳು ನಿನ್ನನ್ನು ಮೆಚ್ಚಿಕೊಂಡಿದ್ದೇನೆ ನಾನು, ನಿನ್ನಲ್ಲಿ ನಾನು ಅನುರಕ್ತೆ ಎನ್ನುವಂತಹ ತನ್ನ ಬಯಕೆಯನ್ನು ಮುಂದಿಟ್ಟಳು. ಸರಿ. ಹಾಗೆಯೇ ಆಕೆಯಲ್ಲಿಯೇ ಉಳಿದು ಕೆಲವು ಸಮಯ, ಒಂದು 4 ತಿಂಗಳು ಕಳೆದಿದೆ. ಸದ್ಯೋಜಾತವಾದಂತಹ ಒಂದು ಗಂಡು ಮಗು ಹುಟ್ಟಿತು. ಅವರ ನಿಯಮ ಅಂತೆ ಅದು, ಪುತ್ರ ಪೌತ್ರಿಕಾ ಧರ್ಮ ಅಂತಲೇ ಏನೋ ಒಂದು ಹೆಸರುಂಟಂತೆ. ಅದಕ್ಕಾಗಿ ಆಕೆಯನ್ನು, ಆ ಮಗುವನ್ನು ಅಲ್ಲಿ ಬಿಟ್ಟು ಮತ್ತೆ ಪುನಃ ಇಲ್ಲಿಗೆ ಬಂದೆ. ಕಂಗಾಲಾಗಿದ್ದಂತಹ ಬ್ರಾಹ್ಮಣರಿಗೆ ನಾನು ಎಲ್ಲಿಗೆ ಹೋಗಿದ್ದೇನೆ ಎನ್ನುವ ಕಥೆಯನ್ನೆಲ್ಲ ಹೇಳಿದ ಮೇಲೆ ಅವರನ್ನೆಲ್ಲ ಬೀಳ್ಕೊಟ್ಟು ಗಂಗಾಮೂಲದಿಂದ ಹರಿದ್ವಾರದಿಂದ ಹೊರಟು ಮುಂದೆ ಮುಂದೆ ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ ಮಣಿಪುರಕ್ಕೆ ಬಂದೆ. ಅಲ್ಲಿಯೂ ಒಂದು ವಿಶೇಷವೇ, ಅಲ್ಲಿದ್ದಂತಹ ಅರಸನ ಮಗಳು, ಅವಳು ಕೂಡ ನನ್ನನ್ನು ಮೆಚ್ಚಿಕೊಂಡಿದ್ದಳು. ಮಾತ್ರವಲ್ಲ, ಅವಳ ಬಳಿಯಲ್ಲಿ ಒಂದು ರೀತಿಯ ಸಂಸಾರ ನಮ್ಮದು. 4 ತಿಂಗಳು ಅಲ್ಲಿ ಉಳಿದಿದ್ದೆ. 8 ತಿಂಗಳಾಯ್ತು. ಒಂದು ವರ್ಷದಲ್ಲಿ 4 2 ಅವಧಿ ಹೋಯಿತು. ಅಂದ್ರೆ 8 ತಿಂಗಳು ಕಳೆದು ಹೋಯಿತು. ಮುಂದೆ ಬರುತ್ತಾ ಇದ್ದ ಹಾಗೆ ನಾರೀ ತೀರ್ಥದಲ್ಲಿ ನಾನು ಇಳಿದ ಹೊತ್ತಿಗೆ ನನ್ನ ಕಾಲನ್ನೊಂದು ಮೊಸಳೆ ಹಿಡ್ಕೊಂಡಿತ್ತು. ಅದನ್ನು ಎಳೆದ ಮೇಲೆ ಹಾಕಿದ್ರೆ ಮರುಕ್ಷಣದಲ್ಲಿ ಒಬ್ಬಳು ಹೆಣ್ಣು. ಈ ಹೋದಲ್ಲೆಲ್ಲ ಎಂಥದ್ದು ಅಂತ ಗೊತ್ತಾಗುವುದಿಲ್ಲ ನನಗೆ, ಅದೇ ಕಾಣುತ್ತಾ ಬಂದದ್ದು ನನಗೆ. ಅಲ್ಲ, ಅದು ನನ್ನ ಜೀವನದ ಅನುಭವ ಹಾಗೆ. ಹೌದೇ, ನಾನು ತೀರ್ಥಯಾತ್ರೆ ಅಲ್ಲ. ನೀನಾದರೂ ದಕ್ಕಿಸಿಕೊಳ್ಳುತ್ತಿ, ನಾವೆಲ್ಲ ಹಾಗಲ್ಲವಲ್ಲ ಕೃಷ್ಣ. ಆದ್ರೂ ಈಗ 2 ದಕ್ಕಿಸಿಕೊಂಡಾಯ್ತಾ? ಅದೌದು, ಉಪಾಯ ಇಲ್ಲ. ಅದಾಗಿ ಗಂಟು ಬಿದ್ದಾಯ್ತು ಸತ್ಯ ಹೇಳುವುದಿದ್ರೆ. ಹಾಗೆ ಅವಳು ಎದ್ದು ನಿಂತ ಹೊತ್ತಿಗೆ ಯಾರು ನೀನು ಅಂತ ಕೇಳಿದ್ರೆ ಅವಳೇ ಹೇಳ್ತಾಳೆ, ಋಷಿಯಿಂದ ಶಪ್ತರಾದಂತಹ 5 ಮಂದಿ ಅಪ್ಸರೆಯರು ನಾವು. ಇಲ್ಲಿ 5 ತೀರ್ಥಗಳಿವೆ. ಅದಕ್ಕೆ ಸೌಭದ್ರ ಹಾಗೆ ಕಾರಂದಮಾದಿ ಹೆಸರುಗಳುಂಟು. ಮಾತ್ರ ಅಲ್ಲ, ವೃಂದ, ಸೌರಭೇಯಿ ಅಂತ ಇವರಿಗೂ 5 ಹೆಸರುಂಟು ಎನ್ನುವುದನ್ನು ಹೇಳಿ ಶಬ್ದರಾಗಿ ಹೀಗೆ ಬಿದ್ದಿದ್ದೇವೆ ಅಂತ ಹೇಳಿದ್ಲು. ಹಾಗಿದ್ರೆ ಇನ್ನೇನು ಮಾಡಬೇಕು, ಉಳಿದವರನ್ನು ನೀನು ಉದ್ಧರಿಸಬೇಕು. ಹಾಗೆಯೇ ಪ್ರಯತ್ನ ಪಟ್ಟು ಆ 5 ಮಂದಿಯ ಉದ್ಧಾರವೂ ಆಯಿತು. ಪಂಚತೀರ್ಥಗಳಲ್ಲಿ ಮಿಂದ ಕಾಲಕ್ಕೆ ಪಂಚಾಪ್ಸರಸಿಯರ ಉದ್ಧಾರವನ್ನು ಮಾಡಿದ ಮೇಲೆ ಅವರೇ ವಿವರಣೆಯನ್ನು ಕೊಟ್ಟರು. ಋಷಿಗಳಿಂದ ಶಬ್ದರಾದಂತಹ ಅವರು ಕ್ಷಮಾಯಾಚನೆ ಮಾಡಿದ ಕಾಲಕ್ಕೆ ಆ ಮಹರ್ಷಿಗಳೇ ಒಂದು ಸೂಚನೆಯನ್ನು ಕೊಟ್ಟಿದ್ದರಂತೆ. ಮುಂದೆ ಚಂದ್ರವಂಶದಲ್ಲಿ ಹುಟ್ಟಿದ ಅರ್ಜುನ ನಾಮಕನಾದಂತಹ ಒಬ್ಬ ವ್ಯಕ್ತಿ ಬಂದು ನಿಮ್ಮನ್ನು ಈ ಮೊಸಳೆಯ ರೂಪದಿಂದ ಉದ್ಧರಿಸ್ತಾನೆ. ಅಲ್ಲಿ ಬಿದ್ದಿದ್ದದ್ದು ಮೊಸಳೆಯ ರೂಪದಲ್ಲಿ, ಆದ್ರಿಂದ ಅಲ್ಲಿಗೆ ಯಾರು ಹೋಗ್ಲಿಕ್ಕೆ ಹೆದರುತ್ತಾ ಇದ್ರು. ನಾನಂತೂ ಗೊತ್ತಿಲ್ಲದೆ ಇಳಿದದ್ದು ಮೊದಲಿಗೆ. ಮತ್ತೆ ನೋಡಿದ್ರೆ ಮೊಸಳೆಯ ರೂಪವೇ ಶ್ರೀರೂಪವ ಅಂತ ಬರುವಾಗ ಎಲ್ಲ ಸತ್ಯ ತಿಳಿಯಿತು. ಆಗ ನಾರದರು ಹೇಳಿದ ಮಾತಿನ ಉತ್ತರ ಸಿಕ್ಕಿತು ನಮಗೆ. ಒಬ್ಬೊಬ್ಬರು 1 ವರ್ಷ ಅನುಭವಿಸಬೇಕು ದ್ರೌಪದಿಯನ್ನು, ಉಳಿದವ ಕಾಲಕ್ಕೆ ಸಜ್ಜೆ ಮನೆಯನ್ನು ಪ್ರವೇಶ ಮಾಡಿದ್ರೆ ತೀರ್ಥಾಟನೆ ಮಾಡಬೇಕು. ಈ ನಿಯಮವನ್ನು ನಾರದರು ಮಾಡದೇ ಇರುತ್ತಿದ್ರೆ ನಾನು ತೀರ್ಥಾಟನೆಗೆ ಹೊರಟು ಬರ್ತಿರ್ಲಿಲ್ಲ. ನಾನು ಬಾರದೇ ಇರುತ್ತಿದ್ರೆ ಈ ಅಪ್ಸರೆಯರ ಶಾಪ ವಿಮೋಚನೆ ಆಗುತ್ತಿರ್ಲಿಲ್ಲ. ಅವರ ಶಾಪ ವಿಮೋಚನೆ ಆಗದೇ ಇದ್ರೆ ಅವರ ಶಾಪ ಸುಳ್ಳು ಅಂತ, ವಿಶಾಪದ ಹಾದಿ ಸುಳ್ಳು ಅಂತ ಆಗ್ತದೆ ಅಲ್ವೇ. ಹಾಗೆ ವಿಶಾಪದ ಮಾತು ಏನುಂಟು ಅದು ಸತ್ಯವಾಯಿತು. ಇವರು ನಿಜ ರೂಪವನ್ನು ತಳೆದು ತಮ್ಮ ಧಾಮಕ್ಕೆ ತೆರಳಿ ಹೋದ್ರು. ಇಲ್ಲಿಗೆ 8 ತಿಂಗಳು ಕಳೆದು ಹೋಯಿತು ಅಂತ ಹೇಳಿದನಲ್ಲ. ಇನ್ನೊಂದು 4 ತಿಂಗಳು ಉಳಿದಿದೆ ಬಾವ. ಹಾಗೆ ಆ 4 ಅದು ಕೂಡ ಬರುತ್ತಿರುವುದು ಮಳೆಗಾಲ. ಆ 4 ತಿಂಗಳನ್ನು ಇಲ್ಲಿಯೇ ಕಳೆಯುವ ಅಂತ ಹೇಳಿ ಮೊದಲ 4 ತಿಂಗಳಲ್ಲಿ ಒಬ್ಬಳನ್ನು ಮದುವೆ ಆದೆ ನಾನು.
ಮತ್ತಿನ 4 ತಿಂಗಳಲ್ಲಿ ಮತ್ತೊಬ್ಬಳನ್ನು ಮದುವೆ ಆದೆ. ಹಾ. ಇನ್ನು ಉಳಿದ 4 ತಿಂಗಳು ಉಂಟಲ್ಲ, ಈ 4 ತಿಂಗಳನ್ನು ಕಳೆಯುವುದಕ್ಕೆ ಒಂದು ಭದ್ರವಾದ ವ್ಯವಸ್ಥಿತವಾದಂತಹ ಒಂದು ಸ್ಥಾನ ಬೇಕಲ್ಲ. ಅದಕ್ಕಾಗಿ ಹಾ. ದ್ವಾರವತಿಯು ಒಂದು ಪುಣ್ಯಕ್ಷೇತ್ರ, ದ್ವೀಪವಾದರೂ ಪುಣ್ಯಕ್ಷೇತ್ರ. ಎಂತ ನೃಗ ಮಹಾರಾಜನು ಅಂಥವರದ್ದೆಲ್ಲ ಶಾಪ ವಿಮೋಚನೆ ಆಗಿದೆ ಅಂತ ನಾನು ಕೇಳಿಬಲ್ಲೆ. ಆದ್ರಿಂದ ಇಲ್ಲಿಗೆ ಬಂದದ್ದು ಕೃಷ್ಣ. ಇಲ್ಲಿ ಒಂದು 4 ತಿಂಗಳ ಒಂದು ಪರ್ಯಾಯ ಕಳೆದು ಹೋಗೋಣ ಅಂತ ಹೇಳಿ. ನೀನ್ ಚಾತುರ್ಮಾಸಗಳಿಲಿಕ್ಕೆ ಇಲ್ಲಿ ಬಂದ. ಹೌದು, ನನಗೆ ಗೊತ್ತಾಗ್ತದೆ. ಓ ಗೊತ್ತಾಗ್ತದೆ, ವಿಷಯ ಗೊತ್ತಾಗ್ತದೆ. ಹೌದೇ? ಆದ್ರೆ ಹಾ. ಅದಷ್ಟು ಆಗ್ಬೇಕು ಅಂತಾದ್ರೆ ನೀನ್ ಏನ್ ಮಾಡ್ಬೇಕು ಗೊತ್ತುಂಟ? ಏನ್ ಮಾಡ್ಬೇಕು? ಇರು. ಸುಭದ್ರವಾಗಿಸಬೇಕೆಂಬುದೇ ನನ್ನ ಉದ್ದೇಶ. ನನಗೂ ಅದೇ ಲಕ್ಷ್ಯ. ಅಲ್ಲದೇ ಇದ್ರೆ ನಿಮ್ಮ ಬದುಕಿನ ರಂಗವನ್ನು ನಾನು ಪ್ರವೇಶ ಮಾಡಬೇಕಾದ ಅವಶ್ಯಕತೆಯೂ ನನಗಿರುತ್ತಾ ಇರಲಿಲ್ಲ. ಅದಕ್ಕೀಗ ಅನುಕೂಲವಾದಂತಹ ಸಮಯವೂ ಒದಗಿ ಬಂದಿದೆ ಅಂತ ನಾನು ತಿಳಿಯುತ್ತೇನೆ. ಮಳೆಗಾಲ, ಮಳೆ ಸುರಿತಾ ಇದೆ, ಚಳಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆದ್ರೂ ಸನ್ಯಾಸವನ್ನು ನೀನು ಈಗ ತಾತ್ಕಾಲಿಕವಾಗಿ ಆದರೂ ಒಪ್ಪಿಕೊಂಡದ್ದರಿಂದ ಅದರಂತೆ ನಡೆಯಲೇಬೇಕಾಗುತ್ತದೆ. ಮತ್ತೆ ಇದು ವೇಷ ಮಾಡಿದ್ದು ಅಂತ ಹೇಳಿದೆಯಲ್ಲ, ಇಲ್ಲ ಪೂರ್ತಿ ಮಾಡಿದ್ದಲ್ಲ, ಕೆಲವು ಗಡ್ಡೆ ಎಲ್ಲ ಕಟ್ಟಿಕೊಂಡದ್ದಲ್ಲ, ಬಂದದ್ದು. ಹೌದೌದು, ಗೊತ್ತಾಗ್ತದೆ. ಹಾಗಾಗಿ ಅಷ್ಟು ಸಹಜವಾಗಿ ಉಂಟಲ್ಲವೇ? ಇರು ನೀನು ಯತಿ ವೇಷದಿ. ನೀನು ಆದಷ್ಟು ಈಗಲೇ ಬೇಗ ವೇಷ ತೆಗಿಬಾರ್ದು. ಪ್ರಸಂಗ ಮುಗಿಯುವಲ್ಲಿಯವರೆಗೆ ನಿನ್ನ ವೇಷ ಬೇಕು. ಅಲ್ಲ, ನೀನ್ ಹೇಳಿದ್ರೆ ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಇನ್ನು ಮುಂದೆ ಈ ಪ್ರಸಂಗಕ್ಕೆ ನಿರ್ದೇಶಕನೇ. ಯಾಕಂದ್ರೆ ಅಲ್ಲ, ಸೂತ್ರಧಾರಿಯೇ ನೀನು. ಯಾಕೆ ಹೇಳಿದೆ ಗೊತ್ತಿಲ್ಲ. ನಿನ್ನೆಡೆಗೆ ಬರುವನ ಬಲನು ಮುದದಿ. ನಮ್ಮಣ್ಣ ಬಲರಾಮದೇವರು ಬರ್ತಾರೆ. ಅವರಲ್ಲೂ ಹೀಗೆ ವಿಷಯವನ್ನು ಹೇಳಬೇಕೆ? ಅವರಲ್ಲಿ ಹಾಗೆ ಹೇಳಲಿಕ್ಕೆ ಹೋದ್ರೆ ಎಲ್ಲ ಕೆಟ್ಟು ಹೋಗ್ತದೆ. ನಮ್ಮ ಅಣ್ಣ ಅಂತ ಹೇಳಿದ್ರೆ ಏನು ಏನು ಧಾರ್ಮಿಕತೆಯೇ ಮೈವೆತ್ತು ಬಂದಂಥವ್ರು. ಹೌದಪ್ಪ. ಕಂಬಕ್ಕೆ ಕಾವಿ ಸುತ್ತಿದ್ರೆ ಸಾಕು, ಅಡ್ಡ ಬೀಳ್ತಾರೆ. ಕಾವಿ ಉಟ್ಟ ಸನ್ಯಾಸಿಗಳ ಬಗ್ಗೆ, ದೇವರ ಬಗ್ಗೆ ಅವರಿಗೆ ಅಮಿತವಾದ ಶ್ರದ್ಧೆ. ಕೆಲವೊಮ್ಮೆ ಅಣ್ಣ ಸ್ವಲ್ಪ ಹೆಚ್ಚಾಗ್ತದೆ, ಮೂಢನಂಬಿಕೆ ಇದ್ದಾಗ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳುವುದಿಲ್ಲ. ನಿನಗೆ ಗೊತ್ತಿಲ್ಲ. ಅದು ವಿನೋದಕ್ಕೆ ನಮ್ಮಲ್ಲಿ ಯಾರೋ ಹೇಳ್ತಾ ಇದ್ರು, ಅಣ್ಣನಿಗೆ ಕಂಬಕ್ಕೆ ಕಾವಿ ಸುತ್ತಿದ್ರೆ ಸಾಕು, ಅವ ಅಡ್ಡ ಬೀಳ್ತಾನೆ. ಹೌದು. ತಮ್ಮನಿಗೆ ಸೀರೆ ಸುತ್ತಿದ್ರೆ ಸಾಕು. ಹೌದು. ಅವ ನನ್ನನ್ನು ಆ ವಿಷಯದಲ್ಲಿ ಆಕ್ಷೇಪಿಸುವುದು. ಹೌದು. ನೋಡು ಕೃಷ್ಣ, ನಿನಗೆ ನಾನು ಕೆಲವು ಸಲ ಹೇಳಿದ್ದೇನೆ, ನೀನು ಇಂಥದ್ದೆಲ್ಲ ಮಾಡ್ತಿದ್ದ, ಅವ ನನಗೆ ಜೋರು ಮಾಡ. ಹೌದು. ನಾನು ಅಣ್ಣನ ಹತ್ರ ಹೇಳುದು, ಬೇಡ ಅಣ್ಣ, ಸುಮ್ಮನೆ ಇದ್ದ ಸನ್ಯಾಸಿಗಳಿಗೆಲ್ಲ ಕೈ ಮುಗಿದ, ಸನ್ಯಾಸಿಗಳೆಲ್ಲ ಎಂತವರು ಅಂತ ಗೊತ್ತಿಲ್ಲ, ಒಟ್ಟು ಯಾರ್ಯಾರನ್ನು ಮಂಗ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ನನಗೆ ಜೋರು ಕೊಡುದು. ಅಂದ್ರೆ ಅಷ್ಟು ಶ್ರದ್ಧಾವಾದಿ ಎಂಬುದಲ್ಲಿ ಪ್ರಧಾನವಾದದ್ದು. ಹೌದು. ನಿನ್ನೆಡೆ ಈಗ ಹಾಗೆ ಜೋರು ಮಾಡಿದ ನಿನ್ನ ಮಾತು ಅವರಲ್ಲಿ ಪರಿಣಮಿಸಿ ಏನಾದ್ರೂ ಬದಲಾಗಿದ್ದಾರೋ ಅಲ್ಲ ಮೊದಲಿನ ಹಾಗೆ ಇದ್ದಾರೋ? ಮೊದಲಿಗಿಂತ ಹೆಚ್ಚಾಗಿದೆ ಈಗ. ಯಾವುದು? ಭಕ್ತಿ. ಕಾವಿ ಹುಟ್ಟವರ ಮೇಲೆ ಭಕ್ತಿ ಮೊದಲಿಗಿಂತ ಹೆಚ್ಚಾದ. ಈ ಭಕ್ತಿಯು ಒಂದು ಹುಚ್ಚಲ್ಲುವ ಕೃಷ್ಣ, ಒಂದು ರೀತಿಯ ಆವೇಶವೇ ಅದು, ಭಾವಾವೇಶವೇ ಅದು. ಹೌದು. ಆ ಹುಚ್ಚಿಗೆ ಒಳಪಟ್ಟವನಿಗೆ ನಿನಗೆ ತಲೆ ಸರಿ ಇಲ್ಲ, ನಿನಗೆ ಹುಚ್ಚು ಹೇಳಿದ್ರೆ ಅವ ಹೇಳುವ ನಿನಗೆ ಸರಿ ಇಲ್ಲ ಅಂತ ಹೇಳ್ತಾನೆ. ಹೌದೌದು. ಪ್ರಪಂಚ ನ್ಯಾಯ ಹಾಗೆ. ಹುಚ್ಚನಿಗೆ ತಾನು ಹುಚ್ಚನೆಂಬುದು ಗೊತ್ತಾದಲ್ಲಿಗೆ ಹುಚ್ಚು ಬಿಟ್ಟಿತ್ತು ಅಂತ ಅರ್ಥ. ಅದು ಮನೋಶಾಸ್ತ್ರಜ್ಞರ ಅಭಿಮತವೂ ಹಾಗೆ. ನಮ್ಮ ಗರ್ಗಾಚಾರ್ಯರು ಅದನ್ನೆಲ್ಲ ಹೇಳ್ತಾರೆ ಅಂತ. ನಾನು ಕೆಲವು ಸಲ ನನಗೆ ಸಮಯ ಸಿಕ್ಕುವುದಿಲ್ಲ. ಹೌದೌದು. ಒಂದು ವೇಳೆ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡುದು ಅಲ್ಲ, ಮಾತಾಡಿದ್ರೆ ಅವರಲ್ಲೇ ಆಡಬೇಕು. ಹಾಗಾಗಿ ನಿನ್ನೆಡೆಗೆ ಬರುವನ ಬಲನು ಮುದದಿ. ಬಂದಾಗ ಅವನಿಗೆ ಒಂದಿನಿತು ನಿನ್ನ ವಿಷಯದಲ್ಲಿ ಅನುಮಾನ ಬಾರದೇ ಇದ್ದ ಹಾಗೆ ನೀನು ವ್ಯವಹರಿಸಬೇಕು. ಆಶೀರ್ವಾದವೇ ಮಾಡಬೇಕು, ಕಾಲಿಗೆ ಅಡ್ಡ ಬಿದ್ದ ಮೇಲೆ. ಮತ್ತೆ ಮಾತನಾಡುವಾಗ ದೊಡ್ಡ ದೊಡ್ಡ ಶಬ್ದ ಉರುಳಿಸಿ ಹಾಕಬೇಕು. ಹೌದಾ? ಅಂದ್ರೆ ಅವನಿಗೆ ಅರ್ಥ ಆಗದೇ ಇದ್ದದ್ದು.
ಅವ ಅಲ್ಲ, ದೊಡ್ಡ ದೊಡ್ಡ ಶಬ್ದ ಅಂತ ಆದ್ರೆ ಅವರಿಗೆ ಅಂತ ಹೇಳಿ ಏನು, ನನಗೂ ಕೆಲವು ದೊಡ್ಡ ಶಬ್ದಗಳೆಲ್ಲ ಅರ್ಥ ಆಗೋದಿಲ್ಲ. ಅಲ್ಲ, ಅರ್ಥ ಆಗದೆ ಇದ್ರು ಉರುಳಿಸಿ ಆತ. ಯಾಕೆಂತ ಹೇಳಿದ್ರೆ ನಮ್ಮ ಅಣ್ಣ ಒಂದು ತಿಳ್ಕೊಂಡಿದ್ದಾನೆ, ಏನು? ಯಾವುದು ತನಗೆ ಅರ್ಥ ಆಗುವುದಿಲ್ಲವೋ ಅದು ವೇದಾಂತ ಅಂತ. ಅಂದ್ರೆ ತನಗೆ ಅರ್ಥ ಆಗುವುದಿಲ್ಲ ಎಂಬುದರಲ್ಲಿ ಅವರು ಹೇಳಿದ್ರಲ್ಲಿ ಅರ್ಥ ಇಲ್ಲ ಅಂತಲ್ಲ, ಅದು ನನಗೆ ಗೊತ್ತಿಲ್ಲ, ಅದು ದೊಡ್ಡ ವಿಷಯ ಅಂತ ಹೇಳುದವ. ಒಳ್ಳೆಯದು, ಅಂತವರೇ ಸಿಗಬೇಕು ನಮ್ಗೆ. ಹಾಗಾಗಿ ಅಂಥವರನ್ನು ಬಳಸಿಕೊಳ್ಬೇಕು. ಅವನಿಗೆ ಏನೂ ಅನುಮಾನ ಬಾರದೆ ಇದ್ದ ಹಾಗೆ ನೀನು ವ್ಯವಹರಿಸಿದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ? ಅರಮನೆಗೆ. ನನ್ನನ್ನು ಅರಮನೆಗೆ ಬರುವುದಿಲ್ಲ ಅಂತ ಹೇಳಿ, ಬರುವುದಿಲ್ಲ ಅಂತ ಹೇಳಿ, ಬರುವುದಿಲ್ಲ ಅಂತ ಯಾಕೆ? ನಾನು ನೀನು ಹೇಳಿದ ಹಾಗೆ ಮಾಡು, ಮರ್ಯಾದೆ ಸೂತ್ರಧಾರಿ ನೀನು ಹೇಳಿದ ಹಾಗೆ. ಅರಮನೆಗೆ ಬರುವುದಿಲ್ಲ ಅಂತ ಕುಳಿಗೆ ಬಂದು ಮುಡಿಸಿದರಲ್ಲಿರುವವ ಇದ್ದೀರಲ್ಲ, ಉದ್ಯೋಗ ಮಾಡೋದಕ್ಕೆ ಬರ್ತಿಗೋ ಅಲ್ಲವೋ ಕೆಲಸ ಮಾಡ್ತೀರೋ? ಕೆಲಸ ಮಾಡ್ತೀವಿ. ಉಣ್ಣುದು ತಿನ್ನುವುದು ಮಾತ್ರವೋ? ಇಲ್ಲಪ್ಪ. ಅಲ್ಲಿ ಹೂವಿನ ಗಿಡಕ್ಕೆ ನೀರು ಹಾಕಿದ್ರ? ಮತ್ತೆ ಅಲ್ಲಿ ಹೂವಿನ ಗೆಲ್ಲೆಲ್ಲ ತೆಗಿಲಿಕ್ಕೆ ಅದನ್ನ ತೆಗಿದ್ರಾ? ಮತ್ತೆ ತೆಗೆದಾಗಿದಲ್ಲ, ಎಲ್ಲ ಇನ್ನು ಕೆಲಸ ಉಂಟು. ಮುಂದೆ ಬನ್ನಿ. ಇದೆ ಅಂತ ಭದ್ರಕಾಳಿ ಎಲ್ಲಿ ಸ್ವರ? ಅದು ಇತ್ತ ಕಡೆ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಎಲ್ಲ ಎಲ್ಲ ಇಷ್ಟೆಲ್ಲ ಮಂದಿ ನಾವಿದ್ದೇವೆ. ಹೌದು. ಇಲ್ಲಿ ಎಲ್ಲ ನಾವೆಲ್ಲ ಗೋವಿಂದ ಗೋವಿಂದ ಹೇಳುವುದು ಬಿಟ್ಟರೆ ಬೇರೆ ಏನು ಹೇಳುವವರಿಲ್ಲ. ಇಲ್ಲಿ ಭದ್ರಕಾಳಿ ಅಂತ ಹೇಳುವುದು ಎಲ್ಲಿಂದ? ನಾವೆಲ್ಲ ಇಷ್ಟು ಸುಭದ್ರದಲ್ಲಿ ಕಾವಲು ಕಾಯ್ತಾವಿದ್ದೇವೆ ಈ ಹೂತೋಟವನ್ನು. ಯಾರು ಬರುವ ಹಾಗಿಲ್ಲ, ಹೊಲಕ್ಕೆ ಹೋಗುವವರಿಲ್ಲ. ಕೇಳುವುದಿದ್ರೆ ನಮ್ಮಲ್ಲಿ ಕೇಳಿ ಒಳಗೆ ಒಳಗೆ ಬರಬೇಕು. ಹಾಗಿದ್ರೆ ಈ ಜನ ಇಲ್ಲಿ ಕೂತದ್ದು ಮಾತಾಡಿಸುವ, ನಾವೇನು ತಲೆ ಹಾಕೊಂಡು ಮಾಡ್ಕೊಳ್ಬೇಕು? ಬಂದದ್ದು ಇಷ್ಟು ಮಂದಿ, ಇನ್ನಷ್ಟು ಮಂದಿ ಅಲ್ಲಿದ್ದಾರೆ, ಅವರವರ ಕೆಲಸದಲ್ಲಿದ್ದಾರೆ. ಆದ್ರೆ ಈಗ ಒಬ್ಬ ಮನುಷ್ಯ ಇಲ್ಲಿಗೆ ಬಂದಿದ್ದಾನೆ, ಇಲ್ಲಿ ಕೂತಿದ್ದಾನೆ, ಅದು ಮರದ ಬುಡದಲ್ಲಿ. ನೋಡಿದ್ರಾ? ನೋಡುವಾಗ ಹೇಗೆ ಕಾಣ್ತಾ ಇದ್ದಾನೆ? ಗೊತ್ತಾಯ್ತು. ಯಾರು ಗೊತ್ತಾಯ್ತಾ? ನೋಡಿ ಹೆಗಲ್ ನೋಡು, ಹೆಗಲಲ್ಲಿ ಏನುಂಟು? ಜಾನುವಾರು. ಯಾವುದು? ಜಾನುವಾರು ಉಂಟು. ಜಾನುವಾರು ಅಲ್ವಾ ಅದು? ಮತ್ತೇನು? ಅದೇ ಅದೇ ಅದನ್ನೇ ಹೇಳಿದ್ದು. ಹಾಗಿದ್ರೆ ಬಹುಶಃ ಈ ಜನ ಹಾರುವ ಹಾರುವ ಅಂದ್ರೆ ಈಗ ಮರಕ್ಕೆ ಹಾರುವಣ? ಹಾರುವ ಮರದಿಂದ ಮರಕ್ಕೆ ಹಾರುವ ಅಲ್ಲ. ಹಾರುವ ಅಂದ್ರೆ ಭಟ್ರು ಅಂತ. ಬ್ರಾಹ್ಮಣ? ಹೌದು. ಭಟ್ರು ಬಂದ್ರು, ಇಲ್ಲಿ ಯಾಕೆ ಕೂತು ಬಿಟ್ರು? ಹೌದು. ಹಾಗಿದ್ರೆ ಮಾತಾ ಕಾಳಿ. ಮಾತಾ ಕಾಳಿ ಮಾಡಿ ಬಂದದ್ದು ಹಾಗಿದ್ರೂ ಇರ್ಬಹುದು. ಏನಪ್ಪ ಎಲ್ಲ ಎಲ್ಲ ಬ್ರಾಹ್ಮಣನೇ? ಯಾರು ನೀನು? ಮನಸ್ಸಿನಲ್ಲಿ ಬಹುಶಃ ನನಗೆ ಬೈಯುವುದು. ನೀನಾದ್ರೂ ಒಳ್ಳೇದಾಗ್ತಿದ್ದೆ, ಒಳ್ಳೇದಾಗುವ ಲಕ್ಷಣ ಇಲ್ಲ, ಹಾಳಾಗಿ ಮಣ್ಣು ತಿಂದು ಹೋಗ್ತೀಯ ಅಂತ ಬೈಯುವುದ? ಹೇಳು. ಇದ್ದೀರಲ್ಲ. ಹೌದು.
ಓ, ಬರುವುದು ಒಂದು ಓಂ ಓಂ, ಎಡೆಯಲ್ಲಿ ಬೈಯುವುದು, ಮೇಲೆ ಕೇಳುವಾಗ ಓಂ ಓಂ ಅಂತ ಹೇಳುವುದು, ಏನು ಬಾಯಲ್ಲಿ ಏನೋ ಗುಳುಗುಡ್ತಾ ಇದೆಯಾ? ಭದ್ರಕಾಳಿ ಖಾಲಿಯಾದದ್ದೇ ಗೊತ್ತಲ್ಲದೆ ಬೇರೇನು ಗೊತ್ತಿಲ್ಲಲ್ಲ. ಚಳಿ ಮಳೆ ಬರುತ್ತಾ ಉಂಟು, ಇನ್ನೊಂದು ಎಡೆ ಎಡೆಯಲ್ಲಿ ಬಿಸಿಲು ಕಾಣಿಸ್ತಾ ಉಂಟು. ಲೋಕ ಮಾತಾ ಕಾಳಿ ಲೋಕಮಾತಕ ಇದನ್ನೆಲ್ಲ ಸಹಿಸಿಕೊಳ್ಳುತ್ತಾ ಒಬ್ಬನೇ ಕೂತಿದ್ಯಾ? ಯಾರು ನೀನು? ಯಾಕೆ ಬಂದಿದ್ದಿ? ಎಲ್ಲಿಂದ ಬಂದಿದ್ದಿ? ಏನು ಉದ್ದೇಶ ಹೇಳಬಹುದೇ? ನಾವು ಇಷ್ಟು ಮಾತಾಡಿದ್ರು ಓಂ ಅಂದ್ರೆ ಬಿಟ್ರೆ ಬೇರೆ ಏನಿಲ್ಲ. ಓಹ್, ಬಹುಶಃ ಹೀಗಿರ್ಬೇಕು, ಮೂಗ ಇರ್ಬೇಕು. ಮೂಗಿನ ಮೇಲೆ ಮೂಮೆರಳಿ, ಮೂಗಿನ ಮೇಲೆ ಮೂಮೆರಳಿ, ಮೂಗಿನ ಮೇಲೆ ಮೂಮೆರಳಿ, ಮೂಗಾಂಗದೊಳಿ ಹುಟ್ಟಿಗೆ, ಮೂಗಾಂಗದೊಳಿ ಹುಟ್ಟಿಗೆ, ಹೀಗೆ ತೆಗೆದ ಬಿಟ್ಟರೆ ವಾಗ ಮೂಗೆಯ ತೆರದಲ್ಲಿ ಬ್ರಾಹ್ಮಣ ವೇಷದಲ್ಲಿ ಇದೆಯಾ? ಕಾಳಿ ಮಹಾಕಾಳಿ ಭೈರವಿ ಇಷ್ಟನ್ನೇ ಹೇಳುತ್ತಾ ಇದೆಯಾ? ಸಾಲದ್ದಕ್ಕೆ ಕೈಯ 3 ಬೆರಳನ್ನು ಮೂಗಿನ ಮೇಲೆ ಇಟ್ಟು ಕಣ್ಣ ದೃಷ್ಟಿಯನ್ನು ಮೇಲೆ ಮಾಡಿಕೊಂಡು ಏನನ್ನು ಯಾರನ್ನು ಬರೆಯುವುದೋ ಅಥವಾ ಇನ್ನೇನು ಮಾಡುವುದು ಅದು ತಿಳಿಯದು. ಏನು ಮಾಡ್ತಾ ಇದ್ದಿ? ಏನು ಉದ್ದೇಶ ನಮ್ಮಲ್ಲಿ ಹೇಳಬಹುದೇ? ಓಂ 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 ಮಾತಾಡಲಿಕ್ಕೆ ಬರ್ತದ ಇಲ್ವೇ? ಓಂ ಓಂ ಮಾತ್ರ ಕೇಳುದು. ಮೂಗ ಇದ್ರೆ ನಾವು ಏನ್ ಮಾಡುದು? ಏನು? ಮೂಗಾದ್ರೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಪರೀಕ್ಷೆಗೆ ಮಾಡುದಪ್ಪ, ಹೇಗೆ ಮಾಡುದು? ಒಂದು ಕೆಲಸ ಉಂಟು, ಏನದು? ಮೂಗನ್ನು ಅವನ ಎದುರು ನಿಂತಲ್ಲಿ ತುರಿಸಿದ್ರೆ ಆಯ್ತು. ಬಾ ಬಾ, ಎದುರು ನಿಲ್ಲು, ಅಲ್ಲಿ ಅಲ್ಲಿ ನಿಲ್ಲು, ಎಲ್ಲಿ ಮೂಗು ಮೂಗು ತುರಿಸು, ಇನ್ನು ತುರಿಸು, ತುರಿಸು. ನಿಮ್ಮ ಮಾತು ಕೇಳಿ ತುರಿಸಿ ತುರಿಸಿ ನನ್ನ ಮುಗಿಗೆ ಹೋಯ್ತು. ಏನಾಯ್ತು? ರಕ್ತ ಬರ್ತಾ ಉಂಟು ಎಲ್ಲಿ? ಮೂಗಲ್ಲಿ. ಬರ್ಲೇ ಇಲ್ಲ. ಮತ್ತೆ ಯಾಕೆ ಗೊತ್ತಾ? ನಿನಗೆ ಮೂಗೇ ಇಲ್ಲ, ಹಾಗಾಗಿ ಇದ್ರೆ ತಾನೆ ರಕ್ತ ಬರೋದು. ಹಾಗಿದ್ರೆ ಅದು ಮಾತು ಬರನಿಗೆ ಮಾತ್ರ, ಮೂಗನಿಗೆ ಆದ್ರೆ ಮಾತ್ರ ಸಿಟ್ಟು ಬರೋದು. ಹಾಗಿದ್ರೆ ಮಾತು ಬರ್ತದಂತ ಆಯ್ತಲ್ಲ. ಯಾರೇನು ಕೇಳಿದ್ರೆ ಓ ಹೀಗಿರಲೂಬಹುದು. ಹೇಗೆ? ಮತ್ತೆ ಯಾವುದು ಯಾವ ರೀತಿ ಎಲ್ಲ ಆಗಲ್ಲ. ಈ ಊರಿನವರತ್ತಲ್ಲ ಅಲ್ಲ, ಈ ಊರಿನವರದ್ದು ನಮಗೆ ಪರಿಚಯ ಇಲ್ವಾ? ಗುರುತು ಸಿಗುದಿಲ್ವಾ? ಅಪರಿಚಿತರು ಯಾರಿರ್ಬೋದು? ಬೇರೆ ಭಾಷೆಯಲ್ಲಿ ಕೇಳಿದ್ರೆ ಆಯ್ತು. ಕೇಳು ಕೇಳು, ಯಾವ ಭಾಷೆಯಲ್ಲಿ ಕೇಳ್ತಿ? ಯಾವ ಭಾಷೆಯಲ್ಲಿ ಗೆಲ್ಬೇಕು? ಯಾವುದು ಆದಿತ್ತು ಕೇಳು. ನಾ ಮಾತಾಡುವಂತ ಹೌದೌದು, ಯಾವ್ದು ಆದಿತ್ತು? ಇದು ನಾನೊಂದು ಭಾಷೆಯಲ್ಲಿ ಮಾತಾಡ್ತೇನೆ. ಮಾತಾಡು ಮಾತಾಡು. ಓ ಸ್ವಾಮಿಗಳೇ, ಹಾ ಬ್ರಾಹ್ಮಣರಲ್ವಾ? ಹೌದೌದು. ಬೇರೆ ದೇಶದ್ದು. ಆಯ್ತಾಯ್ತು. ಸ್ವಾಮಿಗಳೇ, ದಾಯಂಚ ಕುಲದಾರು ಪಾತಿರ್ಲಿ ದಾದ ಸಂಗತಿ ಪಾಲನೆ ಇಲ್ಲ. ನೀನು ಸ್ವಾಮಿಗಳ ಹತ್ರ ಹೋಗಿ ದಾದಾ ಸಂಗತಿ ಕೇಳಿದ್ರೆ ಅದು ಹೇಳಿಯಾರ? ಇಲ್ಲಿ ಕೂತದ್ದು ಸಂಗತಿ ಅಂತ ನಮಗೆ ಗೊತ್ತಾಗ. ನೀವೊಮ್ಮೆ ಸುಮ್ಮನೆ ಗೊತ್ತು. ದಾದಾ ಸಂಗತಿ ಅಂತ ಕೇಳಿದ್ರೆ ಅವರು ಹೇಳಿಯಾರ? ಮತ್ತೆ ಎಂತ? ಅದೇ ಆಗ್ಲಿಕ್ಕಿಲ್ಲ, ಆ ಭಾಷೆ ಆಗುದಿಲ್ಲ, ನಿನ್ನ ತುಳು ನಡೆಯುವುದಿಲ್ಲ. ಹಾಗಿದ್ರೆ ಇನ್ನು ಯಾವುದು? ನೀವೊಂದು ಮಾತಾಡಿ. ಯಾವುದು ಯಾವುದು ಮಾತಾಡುದು? स्वामी जी नमस्ते जी। नमस्ते जी, आप कौन है? हम लोगों को मालूम हो गया आप लोग स्वामी जी है। आपका शुभ नाम दे क्या है?
शादी हो गए ना क्या? बाल बच्चे है ना? औरत किधर है? घर में है ना? और किधर है? इधर क्यों आया? क्यों काम है? बोलो ना, बोलो। उधर भी भद्रा काली हो गया, हम लोग क्या करें? ಮಳೆ ಬರ್ತದ? ಇಲ್ಲ ಇಲ್ವಾ? ನಿನ್ನೆ ಬರ್ತದ? ಇಲ್ಲ ಇಲ್ವಾ? ನೀವೇ ಮಾತಾಡಿ ಒಂದೆರಡು ಭಾಷೆ ಅಯ್ಯೋ ದೇವರೇ, ನಮಗೆ ಬರುವಂತದ್ದು. അലൈക്കും സലാം ഉണ്ട്. ആരി നിന്റെ പേരെന്താ? പിന്നെ ഇവിടേക്ക് എന്താ നിന്റെ ಕೆಲಸണ്ട? എന്നെ പിന്നെ ಅದು ಇಲ್ಲ ಇದು ಇಲ್ಲ ಇಲ್ಲ ಯಾವ ಭಾಷೆಯೂ ಬರುದಿಲ್ಲ, ನಮ್ಮ ಭಾಷೆ ನಡೆಯುವುದಿಲ್ಲ. ಹೌದಲ್ಲ? ಈಗ ಒಟ್ಟು ಸೋತು ಹೋಯ್ತು. ಸೋತು ಹೋಗೋದಿದ್ರೆ ಇವರನ್ನು ಓಡಿಸಲಿಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ತಪಸ್ಸನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಓಡಿಸಬಹುದು, ಎದ್ದು ಬಿಸಾಡ್ಲಬಹುದು ಈ ಕಡೆಯಿಂದ ಆ ಕಡೆಗೆ. ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಮತ್ತೆ ಇವ್ರಿಗೆ ಬಲರಾಮ ದೇವರಿಗೆ ಒಂದಕ್ಕೆ ಆದಿತ್ತು. ನಮ್ಮ ಕೆಲಸ ಏನಾದಿತ್ತು? ನಾವು ಊರಲ್ಲೇ ಇರ್ಲಿಕ್ಕಿಲ್ಲ, ಕೆಲಸ ಒಂದೇ. ಅವರ ಬಳಿಗೆ ಹೋಗಿ ಅವರಲ್ಲೇ ಹೇಳುವುದು. ಇರುವಂತಹ ಸ್ಥಳ ಬಲರಾಮ ದೇವರು ಅಂತ ಕೇಳಿ ಬಂದಂತಹ ವಿಸರ್ಜಿಸಿದ ಆಮೇಲೆ ಬರುವ. ಹೌದೌದು, ಇವತ್ತು ಬೇಗ ಬಾರದೆ ಉಪಾಯ ಇಲ್ಲ. ಹೊಲದಲ್ಲೇ ಇದ್ದೆವು, ಒಬ್ಬರೆಲ್ಲ ಇಬ್ಬರಲ್ಲಿ ಇವರೆಲ್ಲ ಸೇರ್ಕೊಂಡಿದ್ರು. ನೀವೆಲ್ಲರೂ ತೋಟ ಕಾಯುವುದಕ್ಕಾಗಿ ಇರುವುದು. ಹೌದೌದು. ಮತ್ತೆ ತೋಟ ಬಿಟ್ಟು ಬಂದದ್ದು ಯಾಕೆ? ತೋಟ ಬಿಟ್ಟು ಬರುವುದಕ್ಕೆ ಕಾರಣ ಬೇರೆ ತೋಟ ಪ್ರಯೋಜನ ಇಲ್ವ ಈ ಸಲ? ಇಲ್ಲ, ತೋಟಗಾರಿಕೆ ಒಳ್ಳೇದುಂಟು. ಮತ್ತೆ ನಾವು ನೋಡುವುದರಲ್ಲಿ ಅದೇ ಇರುವುದಲ್ವೇ, ತನ್ನಿಂತಾನೆ ಆಗ್ಬೇಕಂದ್ರೆ ಆಗ್ತದ. ನೀವು ಅಪ್ಪಣೆ ಕೊಟ್ಟಿದ್ದೀರಿ, ಚೆನ್ನಾಗಿ ನೋಡಿಕೊಳ್ಳಿ ಅಂತ ನೋಡಿಕೊಳ್ತಾ ಇದ್ದೇವೆ. ಅಲ್ಲಿ ಮುಂದಕ್ಕೆ ಹೋಗುವಾಗ ನಮ್ಮಲ್ಲೂ ಕೇಳಲಿಲ್ಲ, ಯಾರಲ್ಲೂ ಹೇಳಲಿಲ್ಲ, ಒಳಗೆ ಪ್ರವೇಶ ಇರಲಿಲ್ಲ. ಎಂತದ್ದು ಮಾತಾಡುದು ಅಂತ ಅರ್ಥ ಆಗುದಿಲ್ಲ. ನೀವು ನಿಮ್ಮಷ್ಟಕ್ಕೆ ತೋಟದಲ್ಲಿ ಹೋಗ್ಲಿಕ್ಕೆ ಕೇಳುದಂತದ್ದಕ್ಕ ಅಲ್ಲ, ಒಳಗೆ ಬರ್ಬೇಕಿದ್ರೆ ಯಾರಾದ್ರೂ ಹೊರಗಿನವರು ಬೇರೆಯವರು ಕೇಳ್ಬೇಕಾ ಬೇಡವಾ? ಬೇರೆಯವರು ನಿಮಗೆ ಗೊತ್ತಿಲ್ಲದೆ ಒಳಗೆ ಬರುವ ಹಾಗಿಲ್ಲ. ಯಾವುದು ಏನೂ ಇಲ್ಲ, ನಿಮ್ಮ ಮುನ್ಸೂಚನೆಯೂ ಇಲ್ಲ. ನಾವು ಒಳಗೆ ಹೋಗಿದ್ದ ಸಂದರ್ಭದಲ್ಲಿ ಕಟ್ಟಿಯ ಮೇಲೆ ಮರದ ಬುಡದಲ್ಲಿ ಓರ್ವ ಸನ್ಯಾಸಿ
ಬ್ರಾಹ್ಮಣನೇ ಸಂಶಯ ಇಲ್ಲ, ಹಗಲ ಮೇಲೆ ಉಂಟು. ಯಾರೋ ಲೋಕಾಂತರ ಸಂಚಾರವನ್ನು ಮಾಡುವವರು ಬಂದಿರಬೇಕು, ಇರ್ಬೋದು. ಸ್ವಲ್ಪ ಹೊತ್ತು ವಿಶ್ರಾಂತಿಗೆ ಅಂತ ಕೂತಿರ್ಬೇಕು, ಇರಲೂಬಹುದು. ಆಮೇಲೆ ಎದ್ದು ಹೋಗಿರ್ಬೇಕು. ಇಲ್ಲ, ಸುಮಾರು ಹೊತ್ತಾದ್ರೂ ಹೋಗುದಿಲ್ಲ, ಅಲ್ಲೇ ಕೂತಿದ್ದಾರ. ಹೋಗುವ ಅಂದಾಜು ಇಲ್ಲ. ಯಾರು ಏನು ಅಂತ ಮಾತಾಡಿಸಬೇಡ. ಮನದೊಳಗೆ ಗುಣಗುಡು ಏನೋ ಮಾಡ್ತಾ ಇದ್ದಾರೆ, ಕೈಯಲ್ಲಿ ಜಪಸಾರ ತಿರುಗಿಸ್ತಾ ಇದ್ದಾರೆ. ಯಾರು ಏನು ಎಂಬುದಲ್ಲಿ ಯಾವ ಭಾಷೆಯಲ್ಲಿ ಕೇಳಿದ್ರು ಹೇಳುದಿಲ್ಲ. ಮಾತೇ ಯಾವ ಭಾಷೆಯಲ್ಲಿ ಅಂದ್ರೆ ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಕೇಳಬೇಡುವ ನೀವು. ನಮ್ಮ ಕನ್ನಡ ಬರದ ಭಾಷೆ ಯಾವುದು? ನಿನ್ನ ಭಾಷೆ ಈ ಲೋಕದಲ್ಲಿ ನನಗೊಬ್ಬನಿಗೆ ಬಿಟ್ಟರೆ ಬೇರೆ ಯಾರಿಗೆ ಅರ್ಥ ಆಗುದಿಲ್ಲ, ಅದಕ್ಕೆ ಮಾಡುದು ಆಗಲ್ಲ. ಆ ಭಾಷೆ ಈ ಭಾಷೆ ಈ ಭಾಷೆ ಆ ಭಾಷೆ ಎಲ್ಲ ಭಾಷೆಯಲ್ಲಿ ಮಾತಾಡಿಸಿ ಆಯ್ತು. ನಾನಾ ಬಗೆಯಿಂದ ನುಡಿಸಿದರು ಇಲ್ಲ, ಸೊಲ್ಲಿಲ್ಲ. ಸನ್ಯಾಸಿ ಇದ್ದ ಹೇಗೆ ಗುರುತಿಸಿದೆ ನೀನು? ಅದು ಕಾಪಿ ವಸ್ತ್ರ, ಕಾಪಿ ವಸ್ತ್ರ, ಕಾವಿ ವಸ್ತ್ರ. ಹೌದು. ಕೈಯಲ್ಲಿ ಜಪಸಾರ, ಕೈಯಲ್ಲೆಲ್ಲ ಭಸ್ಮಧಾರಣ. ಹೌದು. ದಂಡ ದಂಡ. ನೀನು ಇಷ್ಟರವರೆಗೆ ನಿನ್ನನ್ನು ಸಾಕಿದ್ದು ದಂಡ ನಾವು ಅಲ್ಲ, ಕೈಯಲ್ಲಿ. ಓ, ಕೈಯಲ್ಲಿ ದಂಡ. ಬರೇ ದಂಡ ಅಲ್ಲ, ಮತ್ತೆ ದಂಡಕ ಮಂಡಲ, ದಂಡಕ ಮಂಡ, ದಂಡಕ ಮಂಡಲ, ದಂಡ ಕಮಂಡಲ. ಅದೇ ಎರಡು ಇತ್ತು ಅವರಲ್ಲಿ. ಹೌದು. ಯಾವ ರೀತಿಯಲ್ಲಿ ಮಾತಾಡಿದ್ರು ಇಲ್ವೇ ಇಲ್ಲ ಉತ್ತರ. ಅದಕ್ಕಾಗಿ ಓಡಿಸೋಣ ಅಂತ ಹೇಳಿದ್ರೆ ಸ್ವಾಮೀಜಿ ಅವರು ಇರ್ಬೋದು, ಯಾವ ಮಠ ಅಂತ ಗೊತ್ತಿಲ್ಲ. ನಮ್ಮಂತವ್ರು ಮಾತಾಡಿದ್ರೆ ಸಾಕಾಗುದಿಲ್ವೋ ಅಂತ ಗ್ರಹಿಸಿದೆ. ನಿಮ್ಮಲ್ಲೇ ಹೇಳುವುದಕ್ಕೆ ಬಂದಿದ್ದೇನೆ ಸ್ವಾಮಿ, ಏನು ಮಾಡಿ. ಪರಮ ಸಂತೋಷವಾಗಿದೆ ನಿನ್ನ ವಚನಗಳನ್ನು ಆಲಿಸಿ. ನಮ್ಮ ಉದ್ಯಾನದಲ್ಲಿ ಆಗಮಿಸಿದಂತಹ ಯತಿವರೇಣ್ಯರನ್ನೊಬ್ಬರನ್ನು ಕಂಡು ಆದಷ್ಟು ಶೀಘ್ರವಾಗಿ ಬಂದು ನನ್ನಲ್ಲಿ ವಿಷಯವನ್ನು ಅರುಹಿದ್ದೀಯಲ್ಲ. ಅಬ್ಬಾ, ಜನ್ಮ ಸಫಲವಾಗುವಂತಹ ಕ್ಷಣ ಒದಗಿತು ಅಂತ ಅನ್ನಿಸ್ತದೆ. ಏನು ಸನ್ಯಾಸಿಗಳು ಅಂತ ಕೇವಲ ಅವರ ಜೀವನೋದ್ಧಾರಕ್ಕಾಗಿ ಶ್ರಮಿಸುವವರಲ್ಲ, ಲೋಕೋದ್ಧಾರಕ್ಕಾಗಿ ತಮ್ಮನ್ನು ತಾನು ತೊಡಗಿಸಿಕೊಂಡ ನಿಸ್ವಾರ್ಥಿಗಳು ಅವರು. ಅಂತವರನ್ನು ಕಂಡು ಎರಗಿ ಆಶೀರ್ವಾದವನ್ನು ಕೈಗೊಳ್ಳದೇ ಇದ್ದಂತಹ ಮಾನವನ ಜನ್ಮ ನರಕ ಭಾಜನ. ನಮ್ಮ ಭಾಜನ ದೊಡ್ಡದು. ನೀನು ಪಾಕಶಾಲೆ ಅಂತ ಹೇಳೋದು ಅಲ್ಲ, ನಾವು ಹೋಗಿ ಕೈ ಮುಗಿದ್ರೆ ನಮ್ಮ ಭಾಜನ, ನಾವು ನರಕ ಪಾತ್ರರಾಗುತ್ತೇವೆ ಅಂತ ಅರ್ಥ. ಆದ್ದರಿಂದ ಅವರನ್ನು ಕಂಡು ಅವರ ಅಡಿಗಳಿಗೆ ಎರಗಿ ಅವರ ಆಶೀರ್ವಾದವನ್ನು ಕೈಗೊಂಡು ಸಾಧ್ಯ ಆದರೆ ಅವರನ್ನು ನಮ್ಮ ಊರೊಳಗೆ ಕರ್ಕೊಂಡು ಬರಬೇಕು ಅಂತ ನನ್ನ ಉದ್ದೇಶ. ಕಂಡು ಮುನಿಗಳನ್ನು ವಂದಿಸಿ ಕರಕೊಂಡು ಬರಬೇಕು. ಕಂಡು ಮುನಿಗಳಲ್ಲೂ ನಾವೆಲ್ಲ ಮುನಿಗಳನ್ನು ಕಂಡು ನಾವೆಲ್ಲ ವಂದಿಸಿ ಅವರ ಒಪ್ಪಿಗೆಯನ್ನು ಪಡೆದು ಅವರನ್ನು ವೈಭವದಿಂದ ನಮ್ಮ ಊರಿನೊಳಗೆ ಕರೆತಂದು ಅವರನ್ನು ಉಪಚರಿಸಬೇಕು ಅನ್ನುವಂತಹ ಉದ್ದೇಶವನ್ನು ನಾನು ಹೊಂದಿದ್ದೇನೆ. ಆದ್ದರಿಂದ ಬೇಕಾದ ವ್ಯವಸ್ಥೆಯಲ್ಲೇ ಹೋಗಬೇಕು. ಮತ್ತೆ ಸಮಯಕ್ಕಾಗುವಾಗ ಅಲ್ಲಿ ಹುಡುಕುವುದಲ್ಲ, ಏನೆಲ್ಲ ಬೇಕು ವ್ಯವಸ್ಥೆ. ಹಣ್ಣೆ ಹಪ್ಪಲು ಬೇಕು, ಹಣ್ಣೆ ಹಪ್ಪಲು ಬೇಕು. ಎಂತದ್ದು? ಹಣ್ಣೆ ಹಪ್ಪಲು. ಹೌದ್ರಾ? ಹಣ್ಣು ಹಂಪಲು. ಅವರು ಊಟ ಮಾಡದಿದ್ರೆ ಅದನ್ನಾದ್ರೂ ತಿನ್ಬಹುದಲ್ಲ. ಹೌದೌದು. ಒಂದು ವೇಳೆ ಇವತ್ತು ತಿನ್ಲಿಕ್ಕೆ ಆದ್ರೆ ಆಗದಿದ್ರೆ ಚೀಲದಲ್ಲಿ ಹಾಕೊಂಡು ಹೋಗಿ ನಾಳೆ ಆದ್ರೂ ತಿನ್ಬಹುದಲ್ಲ. ಮುಸುಕಾಕಿಕೊಂಡು ಮಲಗಿಯಾದ್ರೂ ತಿನ್ಬಹುದಲ್ಲ. ಯಾರಿಗೆ ಗೊತ್ತಾಗಲ್ಲ. ಎಲ್ಲ ನಿನ್ನ ಬುದ್ಧಿಯೇ ತೋರಿಸುವುದಲ್ಲದೆ ವಿನಃ ಹಣ್ಣು ಹಂಪಲು ಬೇಕು, ಅದು ಬೇಕು. ಕಲಶ ಕನ್ನಡಿ ಬೇಕು, ಬೇಕು. ಮಂಗಳಾಂಗಿಯರು ಬೇಕು. ಮಂಗಳಾಂಗಿಯರು ನಿನ್ನ ಮನೆಯವರನ್ನೆಲ್ಲ ನಾನು ಹೇಳಿದ್ದು, ನಿನ್ನ ಮನೆಯವರನ್ನಲ್ಲ. ನೀನ್ ಹೇಳಿದ್ದು ನಿನ್ನ ಮನೆಯವರನ್ನಲ್ಲ, ಮಂಗನಾಂಗಿಯರು ಅಂತ ಅಲ್ಲ. ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು. ಹೌದು, ಮಂಗಳಾಂಗಿಯರು, ಮುತ್ತೈದೆಯರು ಕಲಶ ಕನ್ನಡಿಯನ್ನು ಹಿಡಿದು ಎರಡೂ ಕಡೆಗಳಲ್ಲಿ ಅವರನ್ನು ಪೂರ್ಣ ಕುಂಭದಿಂದ ಸ್ವಾಗತಿಸುವುದಕ್ಕೆ. ಅದು ಹೆಣ್ಣು ಮಕ್ಕಳಿದ್ರೆ ಸಾಕು, ಬೇರೆ ಯಾರು ಬೇಕು ಅಂತಿಲ್ಲ. ಹೆಣ್ಣು ಮಕ್ಕಳಿದ್ರೆ ಸಾಕು ಅಂದ್ರೆ ಪೂರ್ಣ ಕುಂಭ ಸ್ವಾಗತ ಸ್ವಾಮೀಜಿಗಳಿಗೆ ಭಾರಿ ಖುಷಿ ಆಗ್ತದೆ. ಹೌದು, ಹೆಣ್ಣು ಮಕ್ಕಳು ಮಾತ್ರ ಸಾಕಾಗುದಿಲ್ಲ, ಕೈಯಲ್ಲಿ ಕಲಶ ಕೊಡಬೇಡವೇನೋ? ಕಲಶ ಕೊಡಬೇಕು, ಪೂರ್ಣ ಕುಂಭ, ತುಂಬಿದ ಕುಂಭ ಕೊಡಬೇಕು. ಭವ್ಯವಾದಂತಹ ಕಲಶ ಕನ್ನಡಿಯ ಮೆರವಣಿಗೆ ಆಗಬೇಕು, ಅಡ್ಡ ಪಲ್ಲಕ್ಕಿ ಉತ್ಸವ ಆಗಬೇಕು.
ಅಡ್ಡಬಲ್ಲಕ್ಕೆ ಅವರ ಊರಲ್ಲಿ ಎಲ್ಲಿಯಾದ್ರೂ ತಡೆಯಾಗಿ ಇಲ್ಲಿ ಬಂದದಿದ್ರೆ ಹಾಗಲ್ವಾ? ವಾ. ಅಡ್ಡಬಲ್ಲಕ್ಕಿಂದ್ರೆ ಏನು? ವಾ. ಅಂತಹ ಗುರುವರೇಣ್ಯರ ದೃಷ್ಟಿಪಥಕ್ಕೆ ನಾವು ನಿಲುಕக்கூಡದು. ಅದಕ್ಕೆ ಯಾರು ಅಡ್ಡಾಗ್ಲಿಕ್ಕಿಲ್ಲ. ಆದ್ದರಿಂದ ನಾನು ಗ್ರಹಿಸಿದ ಅಡ್ಡಬಲ್ಲಕ್ಕೆ ಅಂತ ಪಲ್ಲಕ್ಕಿಯ ಮೇಲೆ ಸ್ವಾಮೀಜಿಯವರು ಅಡ್ಡ ಮಲ್ಕೊಳ್ಳೋದು ಅಂತ. ಅದು ಎಲ್ಲರಿಗೂ ಉಂಟು ಆ ಪಲ್ಲಕ್ಕಿ ಉತ್ಸವ. ಅದು ಪ್ರಾಣ ಹೋದ ಮೇಲೆ. ಕೊನೆಗೆ ಹೌದು, ಅದಲ್ಲ ಇದು. ವಾ. ಅಡ್ಡ ಪಲ್ಲಕ್ಕಿ ಉತ್ಸವ ಆಗಬೇಕು. ಬೇಕಾದ ವ್ಯವಸ್ಥೆ, ಅಲ್ಲಿ. ಮಂಗಳವಾದ್ಯ, ಇದೆ. ಬೇರೆ ಕಹಳೆ ಕೊಂಬು ನಿನಾದ. ವಾ. ನೋಡಿ 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 ಈ ಕಡೆ ಬನ್ನಿ. ಅವರನ್ನು ಸನ್ಯಾಸಿಗಳು ಹೇಳಿದ್ರು ನೀವು. ಅವರು ಸಂಸಾರಿಕರಲ್ವೇ? ಹೌದು, ನೋಡುವ ಗೊತ್ತಾಗ್ತದೆ. ನಮ್ಮ ಅವರಲ್ಲ ಅವರಲ್ಲ ನೋಡಿ ಈ ಕಡೆ. ಅವರ ಅದನ್ನು ಕಾವಿ ಬಸ ಮಾಡಿದ್ರು ನೀವು. ಅಲ್ಲ ನನ್ನ ಕಣ್ಣು ಸರಿ ಇಲ್ವಾ? ಯಾಕೆ ಗೊತ್ತಾ? ಅದು ಕಪ್ಪು ಬಟ್ಟೆ ಅಲ್ವಾ? ಅಲ್ಲಿ ಅಲ್ಲ ರೇ, ಆ ಕಡೆ ಅಲ್ಲ, ಇನ್ನು ಈ ಕಡೆ ಬರಿ. ನೋಡಿ 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 ಬಗೆಯಾಗಿ ಹೋಯಿತು. ನಾನು ಆವಾಗಲೇ ಇಸ್ಮಾಲಿ ಆಗಿ ಆಗದೆ ರಾಯರೇ. ವಿಸ್ಮಯಕ್ಕೊಳಗಾಗಿ ಆಗಿ. ಹೌದು ರಾಯರೇ. ನಾಡು ಮೈಯ ರೋಮ ರಾಜಿಗಳೆಲ್ಲ ನೆಟ್ಟಗೆ ನಿಮಿರಿ ನಿಂತಿದೆ. ಹೌದಲ್ಲ? ಯಾಕೆ ಯಾಕೆ ರಾಯರೇ? ಸಖೇದ ಆಶ್ಚರ್ಯವನ್ನು ನಾನು ಹೊಂದಿದ್ದೆ. ಅಯ್ಯ, ನಿನ್ನ ಮಾತಿನಿಂದ ಒಂದು ಕಲ್ಪನೆಗೆ ಬಂದಿದ್ದೆ ನಾನು. ನಾನು ಕಲ್ಪನೆಗೆ ಬಿದ್ದದ್ದು, ನೀವು ಬಂದದ್ದು. ನೀನು ನಡ್ಕೊಂಡು ಬರುವಾಗ ಕಾಲು ಜಾರಿ ಬಿದ್ದದ್ದಿರ್ಬೇಕಿಲ್ಲಿ. ಒಂದು ಯೋಚನೆಯನ್ನು ನಾನು ಆ ಕಾಲದಲ್ಲೇ ಕೈಗೊಂಡಿದ್ದೆ. ಲೋಕಹಿತವನ್ನು ಬಯಸಿದಂತಹ ಯಾವನೋ ಒಬ್ಬ ಸನ್ಯಾಸಿ ನಮ್ಮ ಉಪವನವನ್ನು ಪ್ರವೇಶಿಸಿರಬೇಕು ಅನ್ನುವಂತಹ ತರ್ಕದಿಂದ ನಾನಿಲ್ಲಿಗೆ ಬಂದ್ರೆ ಏನೋ ಇದು. ಹೌದು, ಇವರು ಸನ್ಯಾಸಿಗಳ ಅಲ್ವೇ ಅಲ್ಲ. ಅಲ್ಲ ಮತ್ತೆ ಸಂಸಾರಿಗಳ ಅಲ್ವೇ ಅಲ್ಲ. ಎರಡು ಅಲ್ಲ ಅಂತ ಹೇಳ್ತೀಯಲ್ಲ ನೀನು. ನನ್ನ ಲೆಕ್ಕ ಇವರು ಮನುಷ್ಯರೇ ಅಲ್ಲ. ಮನುಷ್ಯರಲ್ಲ ಅಲ್ಲ. ಮತ್ತೊಂದು ತಲೆಯ ಮೇಲೆ ಕೊಂಬು ಉಂಟು ಅವರಿಗೆ. ದೇವರು ಅಲ್ಲ. ಮತ್ತೆ ದೇವರಿಗಿಂತ ಸ್ವಲ್ಪ ಕೆಳಗೆ, ಮನುಷ್ಯರಿಗಿಂತ ಸ್ವಲ್ಪ ಮೇಲೆ. ಅದೆಂತದ್ದು? ಇವರು ಆ ಭೂಮಿಯಿಂದ ಮೇಲಕ್ಕೆ. ಹೌದು. ಅಲ್ಲಿಂದ ಕೆಳಕ್ಕೆ ಸ್ವಲ್ಪ. ಅಂದ್ರೆ ಮಧ್ಯದಲ್ಲಿ ಜೋತಾಡ್ತಾ ಇರುವವರು ಅಂತ. ಇರಬಹುದು. ಹಾಗಲ್ಲ, ಇರುವುದು ಸಂಚರಿಸುವುದು ಭೂಲೋಕದಲ್ಲಿ. ಆದರೂ ದೇವಲೋಕವನ್ನಾದರೂ ತಮ್ಮ ಪ್ರಭಾವದಿಂದ ಕೈವಶ ಮಾಡಿಕೊಳ್ಳಬಹುದಾದಷ್ಟು ವರ್ಚಸ್ಸನ್ನು ಹೊಂದಿದವರು ಇವರು. ದೇವತಾ ಮನುಷ್ಯರು ಅಂತ ಹಾಗೆ ಹೇಳಿದ್ ನಾನು ಅಲ್ವಾ? ಹೌದೌದು. ಅಂದ್ರೆ ದೇಹದಲ್ಲಿ ದೇಹಭಾವ ಉಂಟು, ಭೂಮಿಯ ಸಂಬಂಧ ಉಂಟು. ಆದ್ರೆ ಯೋಗ್ಯತೆಯಿಂದ ದೇವತೆಗಳಂತಹ ಸಾಮರ್ಥ್ಯವನ್ನು ಮೀರಿದವರು ದೇವತಾ ಮನುಷ್ಯರಾಗಿ ಕಾಣಿಸಿಕೊಂಡು. ಏನು ಇದು? ಇಷ್ಟೊಂದು ಬೇರಿ ಕಹಳೆ ವಾದ್ಯ ನಿನಾದದಿಂದ ನಾವಿಲ್ಲಿಗೆ ಆಗಮಿಸಿದ್ರು ಮುಚ್ಚಿದ ಕಣ್ಣನ್ನು ತೆರೆಯುವುದಕ್ಕೆ ಅವರು ಮುಂದಾಗಲಿಲ್ಲ. ಇಲ್ಲ, ಇಷ್ಟೆಲ್ಲ ಖರ್ಚು ಮಾಡಿದ್ದು ಸುಮ್ಮನೆ. ಕುಳಿತ ಭಂಗಿ ಬಿಡ್ಲಿಲ್ಲ. ಅದೊಂದು ಬಿಡ್ಲೇ ಇಲ್ಲ, ಭಂಗಿ ಬಿಡ್ಲಿಲ್ಲ ಇವರು. ಭಂಗಿ ಬಿಡ್ಲಿಲ್ಲ, ಕುಳಿತ ಭಂಗಿಯಿಂದ ಭಿನ್ನವಾಗಲಿಲ್ಲ ಅಂತ. ನಾನು ಕುಳಿತಾ ಇದ್ದ ಆವಾಗ ಒಂದೇ ಸಮನೆ ಆಕಾಶದಿಂದ ಮಳೆ ಸುರಿಯುತ್ತಾ ಉಂಟು. ಶೀತವಾದಂತಹ ಗಾಳಿ ಬೀಸುತ್ತಾ ಒಂದು ಕ್ಷಣ ನಿಲ್ಲುವುದಕ್ಕೆ ನಮಗೆ ಆಗುದಿಲ್ಲ. ಆದ್ರೆ ಇವರನ್ನು ನೋಡು, ಆಗಿನಿಂದಲೂ ಏಕ ಸ್ಥಿತಿಯಲ್ಲಿ ಆಗುದಿಲ್ಲ, ಏನಿಲ್ಲ, ಒಂದು ಸ್ಪರ್ಶ ಜ್ಞಾನವೇ ಇಲ್ಲದವರ. ಹೆದರಿಕೆ ಇಲ್ಲ ಬಹುಶಃ. ಎಂತದ್ದು? ಯಾವುದ್ರ? ಹಾಗಲ್ವೋ, ಅವರಿಗೆ ಅದೆಲ್ಲ ಗೊತ್ತೇ ಆಗುವುದಿಲ್ಲ. ಯೋಗ ನಿಷ್ಠೆಯಲ್ಲಿ ಮೈಮರೆತು ಧ್ಯಾನಸ್ಥರಾಗಿ ಕುಳಿತಂತಹ ಇವರನ್ನು ನೋಡಿದರೆ ಅಯ್ಯ, ನಮ್ಮ ಜನ್ಮ ಸಫಲವಾಗುವುದಕ್ಕೆ ಇವರ ಮುಂಭಾಗದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ವಿರಚಿಸಿ ಸ್ವಾಮಿ
ಸ್ವಾಮಿ ನೀನು ನಿನಗೆ ಭಕ್ತಿ ಉಂಟು ಅಂತ ಬೀಳುವುದು, ನೀನು ಭಕ್ತಿ ಇದ್ದವ ಅಂತ ಊರಿನವರಿಗೆ ಗೊತ್ತಾಗ್ಲಿ ಅಂತ ಬೀಳುವುದು. ಅಲ್ಲ, ನಾನು ಅವರಿಗೆ ಕೈ ಮುಗಿತೇನೆ ಅಂತ ಬಾಕಿಯವರಿಗೂ ಗೊತ್ತಾಗಲಿ ಅಂತ. ಇಲ್ಲದಿದ್ರೆ ನೀನು ಕೈ ಮುಗಿಗೆ ಅಷ್ಟು ದೊಡ್ಡ ಬೊಬ್ಬೆ ಅಂತದಕ್ಕೆ ಸ್ವಾಮಿ ಇಲ್ಲಿ ಬಾಕಿಯವರಿಗೆ ಗೊತ್ತಾಗುದಿಲ್ಲಲ್ಲ ಗಾಯರೆ. ಹಾಗಿದ್ರೆ ಊರಿನವರಿಗೆ ತೋರಿಸಲಿಕ್ಕೆ ನಿನ್ನ ಭಕ್ತಿಯ? ನಮ್ಮ ಭಕ್ತಿಯೇ ಹಾಗೆ, ಪ್ರಚಾರಕ್ಕೆ ಅಲ್ಲದೆ ನಮಗೆ ಆಚರಣೆಗೆ ಇಲ್ಲ. ಅಲ್ಲ, ಮಾನಸಿಕವಾದ ನಿರ್ಧಾರ ಬೇಕು, ಏನ್ರಿ? ವಾಚಿಕವಾಗಿಯೂ ಬೇಕು. ತ್ರಿಕರಣ ಶುದ್ಧಿಯಿಂದಲೇ ನಮಸ್ಕಾರವನ್ನು ಮಾಡಬೇಕು. ಆದ್ರೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗುವಷ್ಟು ದೊಡ್ಡ ಬೊಬ್ಬೆ ಹೊಡಿಬೇಕು ಅಂತ ಅದರ ಅರ್ಥ ಅಲ್ಲ. ಇನ್ನು ಒಬ್ಬ ಬಿಡುವುದಿಲ್ಲ. ಇಂತಹ ಒಂದು ಯತಿವರೇಣ್ಯರನ್ನು ನಮ್ಮ ಜನ್ಮದಲ್ಲಿ ನಾವು ಈ ತನಕ ಕಂಡದ್ದೇ ಇಲ್ಲ ಇಲ್ಲ ಇಲ್ಲ. ಏನು ಯೋಗ, ಹೌದಪ್ಪ, ಏನು ನಿಷ್ಠೆ, ಏನು ಧ್ಯಾನ ಸ್ಥಿತಿ. ಆದ್ರೆ ಒಂದು ಬಂದಿದ್ದೇವೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದೇವೆ, ಪ್ರದಕ್ಷಿಣೆ ಬಂದಿದ್ದೇವೆ, ನಮ್ಮ ಪ್ರಾರ್ಥನೆಯನ್ನು ಮುಂದಿಟ್ಟಿದ್ದೇವೆ, ಒಂದಕ್ಕಾದ್ರೂ ಉತ್ತರ ಉಂಟಾ? ಇಲ್ಲ. ಬಹುಶಃ ದಕ್ಷಿಣ ಕೊಡ್ಲಿಲ್ಲ ನೋಡಿ, ಅದಕ್ಕೆ ಒಂದು ಬಂದು ನಾಲ್ಕು ಮಾತಾಡಿದ್ದಕ್ಕೆ ಇಂತಿಷ್ಟು ಅಂತ ತೆಕ್ಕೊಂಡು ಹೋಗುವವರು ಅವರು. ಹೇಗೆ ಹೇಳುದ್ರ ಮಾತನ್ನು ಮಾರಾಟ ಮಾಡುವ ಜಾತಿ ಅಂತ ನಿನ್ನ ಲೆಕ್ಕ. ಯಾರಿಗೆ ಗೊತ್ತು? ಹಾಗಲ್ಲೋ, ನಾವು ದಕ್ಷಿಣೆ ಕೊಡದೇ ಇದ್ದದ್ದರಿಂದ ಅವರು ಉತ್ತರ ಕೊಡದೇ ಇದ್ದದ್ದಲ್ಲ. ಮತ್ತೆ ನಾವು ಬಂದಿದ್ದೇವೆ, ನುಡಿಸಿದ್ದೇವೆ ಅನ್ನುವುದೇ ಅವರ ಗಮನಕ್ಕೆ ಬರಲಿಲ್ಲ. ಈ ಲೋಕದಲ್ಲಿ ಇಲ್ಲ ಅವರು. ಹೌದು, ಅವರಿಗೆ ಬಹುಶಃ ಮೇಲು ಲೋಕದಲ್ಲಿ ಲೋಕವೇ ಇಲ್ಲ. ಲೋಕವೇ ಇಲ್ಲ. ಲೋಕವೇ ಇಲ್ಲದಿದ್ದದ್ದು ನಿನಗೆ. ಅವರು ಈ ಲೋಕಕ್ಕೆ ಮಾತ್ರ ಸಂಬಂಧಿಸಿದವರಲ್ಲ, ಎಲ್ಲೋ ಮೇಲು ಲೋಕದಲ್ಲಿ ಅವರ ಮನಸ್ಸು ಸಂಚರಿಸುತ್ತಾ ಇರಬೇಕು. ಹಾಗೆಂದು ನಾವಿಲ್ಲಿಗೆ ಬಂದಿದ್ದೇವೆ, ಮಾತಾಡಿಸೋಣವೋ. ಎಲ್ಲಿಯಾದ್ರೂ ಕೋಪ ಬಂದ್ರೆ ಚಾಪೆ ಕೊಟ್ರೆ ಶಾಪ ಕೊಡುವುದು ಬೇಡ. ನನ್ನ ಧ್ಯಾನಕ್ಕೆ ಇವರಿಂದ ಭಂಗವಾಯ್ತಲ್ಲ ಅಂತ ಅವರ ಮನಸ್ಸಿನಲ್ಲಿ ಒಂದು ಕ್ಷಣ ಬೇಸರವನ್ನು ಹೊಂದಿದ್ರು ಸಾಕು, ನಮಗದು ಶಾಪವಾಗಿ ನಮ್ಮ ಸಂತಾನಕ್ಕೆ ತಾಕುತ್ತದೆ. ಹೌದಲ್ಲ, ಅದು ಬೇಡ. ಹಾಗೆಂದು ಮಾತಾಡಿಸದೆ ಹೋಗೋಣವೋ. ಈಗ ಅವರು ನುಡಿಸದೆ ಹೋದ್ರು ನಾವು ಬಂದದ್ದು ಮತ್ತೊಂದೆಲ್ಲ ಅವರಿಗೆ ಮನಸ್ಸಿನ ಒಳಗೆ ಗೊತ್ತಾದ್ರೆ ಬಂದವನು ಮಾತಾಡಿಸದೆ ಹೋದ ಬಲಭದ್ರ. ಈಗ ಯೋಚನೆ ಮಾಡಿದ್ರೆ ನಮಗದು ಶಾಪವಾಗಿ ಪರಿಣಮಿಸಿ ಮಾತಾಡಿಸದೇ ಇರಲು ಸಮಸ್ಯೆ ಆಯ್ತಲ್ಲ. ಈಗ ದೊಡ್ಡ ಸಮಸ್ಯೆ. ಒಂದು ಕೆಲಸ ಮಾಡುವ, ಏನ್ ಮಾಡಿದ್ರೆ ಮಾತಾಡಿಸ. ನಾನು ಮಾತಾಡುವಾಗ ಮಾತಾಡ್ಲಿಲ್ಲ, ಹಾಗಾಗಿ ನೀನು ಮಾತಾಡುವಾಗ ನಾನೊಬ್ಬ ಮಾತಾಡ್ತೇನೆ ಬಿಟ್ರೆ ಬೇರೆ ಯಾರಾದ್ರೂ ಮಾತಾಡ್ತಾರೆ? ಅದಿಲ್ಲ. ನನಗೆ ಉಪಾಯ ಇಲ್ಲ, ನಿನ್ನನ್ನು ಇಟ್ಟುಕೊಂಡವನ ಅಲ್ಲ, ಮಾತಾಡದೆ ಉಪಾಯ ಇಲ್ಲ, ಅದಕ್ಕೆ ಮಾತಾಡೋದು. ಹಾಗೆಂದು ಮಾತಾಡಿಸುವ ಬಗೆಯಿಂದ ನುಡಿಸಿದ್ರೆ ಮಾತಾಡಿಸ್ತಾರೆ, ಆದ್ದರಿಂದ ನುಡಿಸೋಣ. ಓ ಕರುಣಾನಿಧಿ, ಹೆಸರು ಕೇಳಿದ್ದೆ ಇವರು ಅಂತ. ಹೆಸರಲ್ಲೂ ಅದು ಗುಣ. ಮತ್ತೆ ಹೆಸರಿಗೆ ಕೆಲವರು ಹೆಸರು ಇಟ್ಟುಕೊಳ್ಬಹುದು, ಕರುಣಾನಿಧಿ ಅಂತ. ಕರುಣೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದವರಿಗೂ ಹೆಸರು ಇರ್ತದೆ. ಕರುಣೆ ಇಲ್ಲದವನೇ ಕರುಣಾನಿಧಿ. ಹೇಳಲಿಕ್ಕೆ ಕುಡಿದವರಿಗೆ ಮಹಾಬಲ ಅಂತ ಹೆಸರು ಇಡುವುದು. ಹೆಸರಿಗೂ ವ್ಯಕ್ತಿಗೂ ಸಂಬಂಧ ಇರಬೇಕೆಂದೇನೂ ಇಲ್ಲ. ಇದು ಹಾಗಲ್ಲ. ಗುಣವಾಚಕವಾಗಿ ನಾನು ಆಡಿ ಕರುಣೆಯೇ ಕಡಲಿನೋಪಾದಿಯಲ್ಲಿ ಇರುವವರು ಅಂತ ಇರ್ಬೋದು. ಕರುಣಾವಾರಿಧಿ ಅನುಗ್ರಹವಾಗಬೇಕು.
ಎಷ್ಟೆಂದ್ರೂ ನಿಮ್ಮ ಹಾಗಲ್ಲ. ವಿವೇಕ ವೈರಾಗ್ಯ ಅನ್ನುವುದು ಕೇವಲ ಉಪದೇಶಕ್ಕಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಾದ್ರೆ ಸದ್ವಿವೇಕ ಜಾಗೃತವಾಗಬೇಕು. ಪ್ರಪಂಚದ ವ್ಯಾಮೋಹದ ಕುರಿತಾದಂತಹ ಜುಗುಪ್ಸೆ ಮೂಡಬೇಕು. ಜುಗುಪ್ಸೆ ಮೂಡಬೇಕಾದ್ರೆ ಅಲ್ಲದೆ ಇದ್ದವನಿಗೆ ವೈರಾಗ್ಯವನ್ನು ಹೊಂದುವುದಕ್ಕಾಗೋದಿಲ್ಲ. ಏನು ಸನ್ಯಾಸ ಅಂದ್ರೆ ಗೊತ್ತಿಲ್ಲ. ಪ್ರಾಪಂಚಿಕವಾದಂತಹ ಸಕಲ ಬಯಕೆಗಳನ್ನು ಒಂದೆಡೆಯಲ್ಲಿ ಕಟ್ಟಿಡುವುದು ಅಂತ ಅರ್ಥ. ಇನ್ನೊಂದರ್ಥದಿಂದ ಸನ್ಯಾಸ ಅಂದ್ರೆ ಯಾವುದು ನಮ್ಮ ಇಂದ್ರಿಯಗಳ ಗಮ್ಯವಾಗಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಆ ಕೇಂದ್ರದಲ್ಲಿಯೇ ತನ್ನೆಲ್ಲ ಬಯಕೆಗಳನ್ನು ಹೊಂದಿಸಿಕೊಳ್ಳುವುದಕ್ಕೆ ಸನ್ಯಾಸ ಅಂತ. ನಮ್ಮ ಜನ್ಮಾಂತರದ ಸುಕೃತ ವಿಶೇಷದ ಮೂಲಕವಾಗಿ ಕೇಂದ್ರದಲ್ಲೇ ಗಮನ ಹರಿಸಿದವನನ್ನು ಸನ್ಯಾಸಿ. ಬರೇ ಕೇಂದ್ರದಲ್ಲಿ ಅಲ್ಲೋ, ಈ ಲೋಕದ ರಕ್ಷಣಾ ಕೇಂದ್ರ ಯಾವುದುಂಟು ಅದರ ಕುರಿತು, ಆ ಚೇತನ ಸ್ವರೂಪದ ಕುರಿತಾಗಿ ಸಕಲ ವ್ಯಾಪಾರಗಳನ್ನು ಯಾವನು ಕೇಂದ್ರೀಕರಿಸ್ತಾನೆ ಅವನು ಸನ್ಯಾಸಿ ಅನ್ನಿಸಿಕೊಳ್ತಾನೆ. ಪೂರ್ವ ಸುಕೃತ ವಿಶೇಷದಿಂದ ಸಿದ್ಧವಾಗುವಂತಹದ್ದು ಇಂದಿನ ದಿನ ಇವರಿಗೆ ಒದಗಿ ಬಂದಿದೆ ಅಂತಾದ್ರೆ ಕೇವಲ ಅವರಿಗೆಲ್ಲ ಭಾಗ್ಯೋದಯ, ನಮ್ಮಂತಹ ಸಂಸಾರಿಗರಿಗದು ಭಾಗ್ಯೋದಯ ಅಂತ. ಸಂಸಾರಿಗರು ನಾವು ತಾಪತ್ರಯದಲ್ಲಿ ಸಿಕ್ಕಿ ತೊಡಲಾಡುತ್ತಿರುವ, ಹೊರಡುವಾಗಲೂ ತಾಪತ್ರೆ, ಬರುವಾಗಲೂ ತಾಪತ್ರೆ, ಬರುವಾಗೆಲ್ಲ ತಾಪತ್ರಯ. ಹಾಗೆ ತಾಪತ್ರಯ ಎಷ್ಟು ಅದು ಗೊತ್ತಿಲ್ಲ. ಹೋಗುವಾಗ ಯಾವ ತಾಪತ್ರೆ ಮುಗಿಯಲಿಲ್ಲ ಅಲ್ಲ, ಸರಿಯೇ. 3 ಬಗೆಯಿಂದ ವ್ಯಕ್ತಿಯಾದವನಿಗೆ ತಾಪ ಆವರಿಸಿಕೊಳ್ಳುತ್ತದೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ಅನ್ನುವ ಹಾಗೆ ಮಾನಸಿಕವಾದ ತಾಪ ಇರಬಹುದು, ಅಥವಾ ಪ್ರಾಕೃತಿಕವಾದಂತಹ ವಿಕೋಪದ ಮೂಲಕವಾಗಿ ಒದಗಬಹುದಾದಂತಹ ತಾಪವಿರಬಹುದು, ದೈಹಿಕವಾದಂತಹ ರೋಗಾದಿಗಳ ಮೂಲಕವಾಗಿ ಒದಗುವ ತಾಪ ಇರಬಹುದು. ಅದೆಲ್ಲವೂ ಪರಿಹಾರವಾಗಬೇಕು ಅಂತಾದ್ರೆ ಇಂಥವರ ಕೃಪಾವರ್ಷವಾಗಬೇಕು. ತಾಪತ್ರಯದಲ್ಲಿ ಸಿಕ್ಕಿ ನೆರೆ ಬಳಲುತ್ತಿರುವ ನಮ್ಮಂತವರಿಗೆ ತಮ್ಮ ವಚನ ರಸಾಮೃತ ಸೇಚನದ ಮೂಲಕವಾಗಿ, ಯಾವ ಸೇಚನ? ವಚನ ರಸಾಮೃತ ಸೇಚನ ಅದಂದ್ರೆ ಏನ್ರೆ ಮಾತು ಎಂತದ್ದು ಗೊತ್ತಿಲ್ಲ. ಮಾತಾಡುವಾಗ ಜೊಲ್ಲು ಸೇಚನೆ ಮಾಡುವುದಲ್ಲ, ವಚನ ರಸ ಅನ್ನುವಂತಹ ಅಮೃತವನ್ನೇ ಸೇಚನ ಮಾಡಿ ಸಂಸಾರದಲ್ಲಿ ಸಿಕ್ಕಿ ತಾಪತ್ರಯದಲ್ಲಿ ಸಿಕ್ಕಿ ತೊಳಲಾಡುತ್ತಿರುವಂತಹ ನಮ್ಮನ್ನು ಉದ್ಧರಿಸುವ ಕೃಪೆ ಮಾಡಬೇಕು. ನಮೋ ನಮಃ. ನಮೋ ಬಾಯಿ ಬಿಟ್ರು ಪ್ರಣವವನ್ನೇ ಉಚ್ಚರಿಸುವುದಕ್ಕೆ ತೊಡಗಿ ಸ್ವಾಮಿ 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 ನಮೋ 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 ನಮಃ. ಯಾರಯ್ಯ ನಾನು ಯೋಗಾರೂಢನಾಗಿಗೆ, ಯಾರಯ್ಯ ನಾನು ಯೋಗಾರೂಢನಾಗಿಗೆ, ಈ ರೀತಿ ಪ್ರಾರ್ಥನೆ ಕೈವಾರ, ಈ ರೀತಿ ಪ್ರಾರ್ಥನೆ ಕೈವಾರ, ಕಾರಣವೇನು ನಮ್ಮಿಂದ ಬೇಳೆಗೆ, ಕಾರಣವೇನು ನಮ್ಮಿಂದ ಬೇಳೆ, ನಿನ್ನ ಯಾರು ಭಕ್ತಿಗೆ ನಾಮೆಚ್ಚಿದೆನು, ಯಾರಯ್ಯ ನಾನು ಯೋಗಾರೂಢನಾಗಿಗೆ, ಯಾರಯ್ಯ ಎಂತದವರು ಹೇಳಿದ್ರು ಗೊತ್ತಾಯ್ತು ನಿನಗೆ? ಅದು ನೀನು ಉಂಡದ್ದು ಹೆಚ್ಚಾದ್ರೆ ತೇಗುವುದು ಹೋಮ್, ಇವರು ಮತ್ತೆ ಅದಲ್ಲ ಪ್ರಣವೋಚ್ಚಾರ ಅದು. ಓ ಈ ಪ್ರಪಂಚದ ಸಕಲ ಸೃಷ್ಟಿಯ ಮೂಲ ಸ್ವರೂಪವನ್ನು ಪ್ರಣವವೆಂದು ಗುರುತಿಸಿದ ನೋಡಿ. ಅವರ ದೃಷ್ಟಿ ಅಲ್ಲಿ ಉಂಟು, ಅಲ್ಲಿ ಉಂಟು, ಇಲ್ಲಿ ಇಲ್ಲ ಅವರು. ಯಾರಯ್ಯ ನೀನು, ಯಾರಯ್ಯ ನಾನು, ಎಂತದೆ ನಾನೆನ್ನುವ ನಾನು ನಾನಲ್ಲ, ನೀನೆನ್ನುವ ನೀನು ನೀನಲ್ಲ. ನಿನಗೆ ಎಂತದ ಅರ್ಥ ಆಯ್ತಾ? ಇಲ್ಲ, ನಾವು ಹೋಗ್ಲಿಲ್ಲ. ಹೋಗುವ ಅವರಿಗೆ ಗೊತ್ತಿಲ್ಲ. ಅವ್ರು ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಮತ್ತೆ ನೀವು ಯಾರು ನೀವು ಅಂತ ಕೇಳ್ತಾ ಇದ್ದೀರಿ ಸುಮ್ಮನೆ ಅರ್ಥರಾಯರೇ. ಈಗ ಅವರ ಹಿನ್ನೆಲೆಯನ್ನು ನಮ್ಮ ಹತ್ರ ತಿಳಿಯುವುದು. ಹೌದು, ಹಾಗಲ್ವೋ ಅದು ವೇದಾಂತವಾದಂತಹ ಬಗೆಯಿಂದ ತರ್ಕಿಸಿ ಅವರಾಡಿದ್ರು. ಅಂದ್ರೆ ಯಾರು ನೀನು ಕೇಳಿದ್ರು ನನ್ನ. ಹೌದು, ನಾನು ಉತ್ತರ ಕೊಟ್ಟನ? ಇಲ್ಲ, ಉತ್ತರ ಕೊಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ನಾನು ಯಾರು? ನಮ್ಗೆ ಗೊತ್ತುಂಟು. ಯಾರು? ಬಲರಾಮ ದೇವರು. ನಿಮ್ಗೆ ಗೊತ್ತಾಗದೆ ನನ್ನಲ್ಲಿ ಕೇಳ್ಬೋದಿತ್ತಲ್ಲ ಅವಾಗ್ಲೇ. ಅದು ಈ ದೇಹಕ್ಕಿರುವಂತಹ ಹೆಸರು. ಈ ದೇಹವೆಂದ್ರೆ ನಾನು ಅಲ್ವಾ?
ನಿನ್ನೊಳಗೊಬ್ಬ ಇದ್ದಾನೆ, ಅದು ಗೊತ್ತುಂಟ ನಿನಗೆ? ಇಲ್ಲ, ಗೊತ್ತಾಗಲಿಲ್ಲ. ಗೊತ್ತಿಲ್ಲ? ನಿನ್ನೊಳಗೊಬ್ಬ ಸದಾ ಇರ್ತಾನೆ, ಗೊತ್ತಾ ಇಲ್ವಾ? ಇಲ್ಲ ಇಲ್ಲ, ನಾನೊಬ್ಬನೇ ಇರುದು. ಮನೆಗೆ ಹೋದ್ರೆ ಮಾತ್ರ ಹೆಂಡತಿ ಮಕ್ಕಳು. ಅದು ನಿನ್ನ ಈ ದೇಹದೊಡನಾದಂತಹ ಸಂಬಂಧವೇ ಹೊರತು ದೇಹದೊಳಗಿರುವಂತಹ ಜೀವದೊಡನೆ ಸಂಬಂಧ ಅಲ್ಲ. ವಾ. ಯಾಕಂದ್ರೆ ಹಾ. ದೇಹದಿಂದ ಜೀವ ಹೊರಟು ಹೋಗುವ ಕಾಲಕ್ಕೆ ನಿನ್ನ ಹೆಂಡತಿ ಮಕ್ಕಳು ಬರ್ತಾರ? ಇಲ್ಲ, ಬರುವುದಿಲ್ಲಲ್ಲ. ಇಲ್ಲ. ದೇಹಕ್ಕೆ ಮಾತ್ರ ಸಂಬಂಧ ಇರುವುದು. ಹಾ. ಅವರು ವೇದಾಂತ ಪರವಾಗಿ ಪ್ರಶ್ನಿಸಿ, ಹಾಗೆ ನಾನು ಅಂದ್ರೆ ನಾನು ಅನ್ನುವ ನಾನಲ್ಲ, ನಾನಲ್ಲ. ನಾನು ಅನ್ನುವುದರೊಳಗೊಂದು ಬೇರೆಯೇ ಇದೆ. ಹಾ. ನೀನು ಅನ್ನುವ ನೀನಲ್ಲ, ಹಾ. ನಿನ್ನೊಳಗೊಂದು ಬೇರೆಯೇ ಇದೆ. ಬೇರೆ ಉಂಟು. ಈ ಬಗೆಯಿಂದ ಆಡಿದ್ರೆ ಅದೊಂದು ಅವರಿಗೆ ಗೊತ್ತಾಗಿದೆ. ಅಪ್ಪಣೆಯಾಗಬೇಕು. ಅಯ್ಯ ಮಾನವನೇ, ನನ್ನನ್ನು ಪೂರ್ಣ ನೀನು ತಿಳಿದಿಲ್ಲ. ನಿನ್ನನ್ನು ನಾನು ಪೂರ್ಣ ತಿಳಿದಿಲ್ಲ. ಅಯ್ಯೋ, ನಿಮಗೆ ತಿಳಿಯದೇ ಇದ್ದದ್ದು ಅಂತ ಉಂಟೆ? ನೀವು ನನ್ನ ಯೋಚನೆಯೇ ಬೇರೆ ಕಡೆಯಲ್ಲಿ ಉಂಟು. ಬೇರೆ 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 ಏನಪ್ಪ? ಆ ಶಕ್ತಿ, ಆದಿಪರ ಶಕ್ತಿ, ಸುಭದ್ರ ಕಲ್ಯಾಣ ರಕ್ಷಿಸಿಕೊಂಡಿದ್ದೇನೆ. ಸುಭದ್ರ ಕಲ್ಯಾಣ, ಸುಭದ್ರ. ಸುಭದ್ರ ಲೋಕ ಕಲ್ಯಾಣವಾಗಬೇಕು, ಅದು ಎಂತದ್ದು ಗೊತ್ತಾಗಲಿಲ್ಲ. ಬದುಕು ಸುಭದ್ರವಾಗಬೇಕು. ಇದು ಅದನ್ನು ಕಾಯುತ್ತಾ ಉಂಟು, ಅದು ಇದನ್ನು ಕಾಯುತ್ತಾ ಉಂಟು. ಯಾವುದನ್ನು ಕಾಯುತ್ತಾ ಉಂಟು? ಅದು ಇದು ಒಂದಾದರೆ ಮತ್ತೊಂದು ಹುಟ್ಟಿಕೊಳ್ಳುತ್ತದೆ. ಇಂಥದ್ದು ಇಲ್ಲ ರೇ, ನಿನ್ನ ಸಂಸಾರದ ವಿಷಯ ಮಾತಾಡಿದಂತ ಯೋಚನೆ ಮಾಡಿದ್ಯಾ? ಎಲ್ಲೂ ಒಂದನ್ನು ಕೂಡಿದರೆ ಮತ್ತೊಂದು ಹುಟ್ಟುತ್ತದೆ ಎಂದು. ಹೌದು. ಹಾಗಲ್ಲೂ ವಾ. ಈ ಲೋಕದ ಸೃಷ್ಟಿಯ ಹಿನ್ನೆಲೆಯನ್ನು, ಸೃಷ್ಟಿಯ ಗೌಪ್ಯವನ್ನು ಅವರು ತಿಳಿಯುವುದಕ್ಕೆ ಪ್ರಯತ್ನಿಸುತ್ತಾ ಇರುವುದು. ಹಾ, ಹಾ. ಹೇಗಾಗುತ್ತದೆ ಈ ಪ್ರಪಂಚದ ಸೃಷ್ಟಿ ಕೇಳಿದ್ರೆ, ಹಾ. ಪ್ರಕೃತಿ ಪುರುಷ ಹಾ. ಪರಸ್ಪರ ಸಮ್ಮಿಲನವಾಗುವುದರ ಮೂಲಕವಾಗಿ ಒಂದಾಗುತ್ತದೆ. ಹಾ. ಆದ್ದರಿಂದಲೇ ಯಾವುದರೊಂದಿಗೆ ಯಾವುದು ಸೇರಬೇಕೋ ಹಾ. ಅದು ಸೇರಿದರೆ ಹಾ. ಜಗತ್ತಿಗೆ ಬೇಕಾದ ಮತ್ತೊಂದು ಹುಟ್ಟುತ್ತದೆ. ಮಿಲನ 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 ಅಂದ್ರೆ ನಿನ್ನ ಮನೆಯ ನಾಲ್ಕು ಗೋಡೆಯ ಒಳಗಿನದ್ದನ್ನೆಲ್ಲ ಅವರು ಹೇಳಿದ್ರು. ಅಲ್ಲ. ಪ್ರಾಪಂಚಿಕವಾದದ್ದನ್ನು ಆಡಿದ್ದು, ಹಾ. ಲೋಕೋತ್ತರವಾದದ್ದನ್ನು ಆಡಿದ್ದು. ಅವ್ವ. ಹೇಳಿದ್ರಲ್ಲ, ಹಾ. ಸುಭದ್ರ. ಸುಭದ್ರ. ಅಲ್ಲ, ಕಲ್ಯಾಣ ಉಂಟಂತೆ. ಹೌದು, ಕಲ್ಯಾಣ ಅಂದ್ರೆ ಎಂತದ್ದು? ಮದುವೆ ಅಂತಲ್ಲ. ಹೌದು, ಊಟ ಉಂಟು. ಅಲ್ವಾ? ಊಟ ಉಂಟು. ಆಹಾ, ಲೋಕಕ್ಕೆ ಒಳಿತಾಗಲಿ ಅನ್ನುವ ಹಾರೈಕೆ ಉಂಟು. ಆ ಕಲ್ಯಾಣ. ಹೌದೌದೌದು. ಹಾ. ನಾನು ನೀನಾದರೆ, ನೀನು ನಾನಾದರೆ, ನನ್ನೊಳಗಿನ ನೀನು ನಿನ್ನೊಳಗಿನ ನಾನು, ನಾನು ನಾನೇ ಆಗಿ ನೀನು ನೀನೇ ಆದರೆ ನಮ್ಮೊಳಗೆ ಏನು? ಓಂ ಭದ್ರಕಾಳಿ. ರಾಯರೇ, ಎಂತವ್ರು ಗೊತ್ತಾಯ್ತು? ನಾನಾದ್ರೆ ನೀನಾದ್ರೆ ನಾವೇ ಅಷ್ಟೇ. ಇದು ನಿನಗಲ್ಲ, ನನಗೂ ಗೊತ್ತಾಗ್ಲಿಲ್ಲ, ಮತ್ತೆ ನಿನಗೆಲ್ಲಿಗೆ ಗೊತ್ತಾಗುದು? ಹಾ? ಇಲ್ಲ, ನಾವೇ ಎಂತೆ ಹಾಗಲ್ಲ. ಈ ಪ್ರಪಂಚದಲ್ಲಿ ನಾನು ನೀನು, ಆಳು ಅರಸ, ಬಡವ, ಬಲ್ಲಿದ, ಶ್ರೀಮಂತ, ಬಡತನ ಉಳ್ಳವ ಅನ್ನುವಂತಹ ವ್ಯತ್ಯಾಸಗಳೆಲ್ಲ ಕರಗಿ ಹೋಗಿ ಎಲ್ಲೆಡೆಯಲ್ಲಿಯೂ ಸಮತಾವಾದವೇ ಹುಟ್ಟಿತು ಅಂತಾದ್ರೆ ಈ ಪ್ರಪಂಚದಲ್ಲಿ ಮತ್ತಿನ್ನೇನಿದೆ? ಎಲ್ಲವೂ ಸುಖಾಂತವಾಗುತ್ತದೆ ಅನ್ನುವ ನಿರೀಕ್ಷೆಯಿಂದ, ಪ್ರತೀಕ್ಷೆಯಿಂದ ತಪಸ್ಸಿಗೆ ತೊಡಗಿಸಿಕೊಂಡವರು. ಸಮತಾವಾದಿಯಲ್ಲೇ ಒಳಗಿರುವ ಶಕ್ತಿಯೇ ಬೇರೆ, ಹೊರಗೆ ಕಾಣುವ ಶಕ್ತಿಯೇ ಬೇರೆ. ಒಳಗೆ ಬೇರೆ ಹೊರಗೆ ಬೇರೆ ಅಂತ ಹೇಳು. ಬೇರೆ ಬೇರೆಯ ಒಳಗೊಂದು ಹೊರಗೊಂದು ಅಂತ ಅರ್ಥ ಅಲ್ಲ. ಇವನ ಒಳಗಿರುವ ಶಕ್ತಿಯಿಂದಲೇ ಇವನಿಷ್ಟು ಮಾತಾಡ್ತಾನೆ. ಅದು ಗೊತ್ತಾಗಿದೆ ಅವರಿಗೆ. ಅದು ಗೊತ್ತಾಗಿದ. ನಾನು ಯಮ. ಅವ್ರು ಯಮ ಅಂತ. ಯಮ ಅಂದ್ರೆ ನೀನಷ್ಟು ಹೆದರುದು ಯಾಕೆ? ಇಲ್ಲ, ಮನೆಗೆ ಬರ್ತೇನೆ ಅಂತ ಹೇಳಿದ್ದೇನೆ. ನೀನು ಹೆದರಬೇಡ, ನಿನ್ನನ್ನು ನೋಡಿದರೆ ಯಮನು ಕೆಲವು ದಿವಸ ಹೆದರಿಯ ಹಿಂದೆ ಹೋದ. ನಿಯಮ. ನಿಯಮ 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 ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ, ನಿಷ್ಠ, ವರಿಷ್ಠ, ಗರಿಷ್ಠ. ನನಗೆ ಹೊಟ್ಟೆನೂ ಹೋಗ್ತದೆ ಅಂತದ್ದು. ಒಂದು ಅಕ್ಷರವೂ ನನಗೆ ಜೀರ್ಣ ಆಗಲಿಲ್ಲ. ನಿನಗೆ ಬಿಡು, ನನಗೆ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಗಲಿಲ್ಲ ಇದೆಲ್ಲ. ಹೇಳುವುದು ಕೇಳಿದ್ದೇನೆ ನಾನು. ಯೋಗ ಮಾರ್ಗಾವಲಂಬಿಗಳಾಗಿ ಜ್ಞಾನಾಸಕ್ತರಾಗುವಂತಹ ಋಷಿ ಮುನಿಗಳ
ಮಹರ್ಷಿಗಳೆಲ್ಲ ಅಷ್ಟಾಂಗ ಯೋಗ ನಿರತರಾಗಿರ್ತಾರೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಈ ಅಷ್ಟಾಂಗ ಯೋಗ ವರಿಷ್ಠರಾಗಿ ಅದರಲ್ಲಿ ಗರಿಷ್ಠರಾಗಿ ಅಂದ್ರೆ ಬಹಳ ಮೇಲ್ಮೆಯವರಾಗಿ ಅದರಲ್ಲಿ ನಿಷ್ಠರಾಗಿ ತಮ್ಮನ್ನು ತಾನು ತೊಡಗಿಸಿಕೊಂಡಂತಹ ಶ್ರೇಷ್ಠರಿವರು ಇವರು ಮಹರ್ಷಿಗಳಾಗಿದ್ದಾರೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಮಹರ್ಷಿಗಳಾಗಿದ್ದಾರೆ, ಮಹರ್ಷಿಗಳಾಗಿದ್ದಾರೆ, ಸಂಶಯ ಇಲ್ಲ. ಅವರು ಸಮಾಧಿ ಸ್ಥಿತಿಯಲ್ಲಿದ್ರು. ಸಮಾಧಿಯಲ್ಲಿದ್ದಾರೆ, ಸಮಾಧಿಯಲ್ಲಿದ್ದಾರೆ. ಸಮಾಧಿ ಅಂದ್ರೆ ಗುರುತ ಉಂಟು ನಿನಗೆ? ಹೇಳಿ. ಏನು ಸಮಾಧಿ ಅಂದ್ರೆ? ಅದೇ 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 ಛೆ, ವಾ. ನಿನ್ನ ಪೂರ್ವಿಕರಿಗೆ ನಿನ್ನ ಮನೆ ಅಂಗಳದಲ್ಲಿ ನೀನು ಮಾಡಿದ ವೃಂದಾವನಕ್ಕೆಲ್ಲ ಅವರು ಹೇಳಿದ್ದು ಸಮಾಧಿ ಅಂತ. ಮತ್ತೆ ಯಾವುದು? ಅದು ಅಷ್ಟಾಂಗ ಯೋಗದಲ್ಲಿ ಕೊನೆಯದ್ದಾದ ತುರೀಯ ಅವಸ್ಥೆ. ಏನಪ್ಪ, ಎಷ್ಟು ತೋರಿಸ್ತದ ಅವರಿಗೆ ಗೊತ್ತು, ನನಗೆ ಕೊನೆಯ ಪಡೆಯಾಗುತ್ತೆ. ಮೂಲಾಧಾರದಿಂದ ಕುಂಡಲಿನಿಯನ್ನು ಉತ್ಥಾಪಿಸಿ ಸಹಸ್ರಾರದ ಕಡೆಗೆ ಹೋಗಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಆನಂದಾಂಬುದಿ ನಿಮಗ್ನನಾಗಿ ಆತ್ಮಾರಾಮನಾಗಿ ವಿಹರಿಸುತ್ತಾ ಇದ್ದೆ ನಾನು. ಸ್ವಾಮಿ, ತಮ್ಮ ಧ್ಯಾನಕ್ಕೆ ಭಂಗ ಆಯಿತೋ ಏನು? ಆ ಕಾಲಕ್ಕೆ ನನ್ನ ಕಾಲ್ಬುಡಕ್ಕೆ ಬಂದಂತಹ ನೀವೆಲ್ಲರೂ ಬಂದು ಪ್ರಾರ್ಥಿಸಿದ ಕಾರಣದಿಂದ ಸಮಾಧಿಯಿಂದ ಎದ್ದಿದ್ದೇನೆ. ಈಗ ಎದ್ದದಷ್ಟೇ. ಸಮಾಧಿ ಸ್ಥಿತಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ. ಜಾಗೃತನಾಗಿದ್ದೇನೆ. ನೀನು ಯಾರು? ಅಷ್ಟೇ ಅಲ್ಲ, ನಿನ್ನ ತಲೆಯಲ್ಲಿ ಒಂದು ಮಣ್ಣಿನ ಹೆಂಟೆಯನ್ನು ಹೊಂದಿರುವೆ ಅಲ್ಲವೇ? ಕಿರೀಟದ ಗುರುತ ಸಿಗುದಿಲ್ಲ ಅವರಿಗೆ. ಒಳ್ಳೆ ಕಥೆ ಆಯ್ತಲ್ಲ. ಬಂಗಾರದಿಂದ ಸಿದ್ಧವಾದದ್ದು, ಹೌದು, ನವರತ್ನಗಳಿಂದ ಅಲಂಕರಿಸಲ್ಪಟ್ಟದ್ದು, ಮುತ್ತಿನ ಜಾಲರಿಯುಳ್ಳದ್ದು. ಎಷ್ಟು ಬೆಲೆ ಅಂತ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇದೆಲ್ಲ ಲೆಕ್ಕ ಹಾಕುವುದು ನಿನ್ನ ಆಗಿದ್ದ ಸಾಮಾನ್ಯ ಸಂಸಾರಿಯಾದ ಮನುಷ್ಯ. ಅವರು ಸನ್ಯಾಸಿಗಳು. ಅವರಿಗೆ ಬಂಗಾರದ ಗಟ್ಟಿಯೂ ಮಣ್ಣಿನ ಹೆಂಟೆಯೂ ಒಂದೇ ಒಂದೇ ಹಾಗೆ. ಎಚ್ಚೆತ್ತ ನಾನು ನಿನಗೆ ಉದ್ಧಾರವಾಗುವಂತ ಆಶೀರ್ವದಿಸ. ಅನುಗ್ರಹೀತನಾದೆ. ನಿನ್ನ ಕಣ್ಣ ಮುಂದೆ ಕಲ್ಯಾಣವಾಗಲಿ. ಏನು ಮನಸ್ಸು, ಏನು ಮನಸ್ಸು! ನಿಜವಾಗಿ ಇವನು ಇನ್ನಾದರೂ ಒಳ್ಳೆಯದಾಗಲಿ. ಒಳ್ಳೆ ನಿಮ್ಮ ದಯ ಬೇಕು ಸ್ವಾಮಿ. ಅಯ್ಯ, ಹೀಗೆ ಬಂದು ಪ್ರಾರ್ಥನೆಗೈಯುತ್ತಾ ಇದ್ದಿ. ನೀನ್ಯಾರು? ಹೀಗೆ ಬರುವರೆ ಕಾರಣವೇನು? ಅದಕ್ಕಿರುವ ಉದ್ದೇಶ ಏನು? ಹಿನ್ನೆಲೆ ಏನು? ಮುನ್ನೆಲೆ ಏನು? ಈ ನೆಲೆಯಲ್ಲಿ ಏನು? ಹೇಳು. ಗುರುವರ್ಯ, ಗುರುವರಿಯ ಭಿನ್ನದ ಸಂಸಾರಿಗಳು ನಾವು. ಗುರುವರಿಯ ಭಿನ್ನದ ಸಂಸಾರಿಗಳು ನಾವು. ನೆರೆ ಗತಿಗೆ ಮಗೆ ನೀವೈಸೇ, ನೆರೆ ಗತಿಗೆ ಮಗೆ ನೀವೈಸೇ. ಪರದಾದು ಮಾಸವನೆಸಗಲು ಎಮ್ಮಯ ಪುರಕ್ಕೆ ಬಂದರೆ ಧನ್ಯವನೆಂದು. ಪರದಾದು ಮಾಸವನೆಸಗಲು ಎಮ್ಮಯ ಪುರಕ್ಕೆ ಬಂದರೆ ಧನ್ಯನಾಗೆನು. ಗುರುವರ್ಯ ಬಿನ್ನಗ ಸಂಸಾರಿಗಳು ನಾವು. ನೆರೆಗತಿಯ ಮಗೆ ಗುರುವರ್ಯ ಭಿನ್ನಹವನ್ನು ಧರಿಸಬೇಕು. ಏನಯ್ಯ? ಬಲರಾಮ ನಾಮಕನು ನಾನು. ಓ, ಪ್ರಸಕ್ತ ನಿನಗೂ ಒಂದು ನಾಮವಿದೆ ಅಂತ ಗೊತ್ತಾಯಿತು. ನಾಮ ನನಗೂ ಉಂಟು. ಇರಲಿ, ನಿನ್ನದ್ದು ನಿನ್ನಲ್ಲೇ ಇರಲಿ, ಇನ್ನೊಬ್ಬನಿಗೆ ಹಾಕಬೇಕು. ಖಂಡಿತ ಇಲ್ಲ. ಪ್ರಸಕ್ತ ನೀವು ಸನ್ನಿಹಿತರಾಗಿರುವ ಈ ಉದ್ಯಾನ ನಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ. ಇಲ್ಲಿಗೆ ದ್ವಾರಕಾ ಅಂತ ಹೆಸರು. ಹಾ, ಬಲರಾಮ ನಾಮಕನಾದಂತಹ ನಾನು ಯದು ಪರಿವಾರಕ್ಕೆಲ್ಲ ಅರಸನಾಗಿ ಮುನ್ನಡೆಸುತ್ತಾ ಇರುವ ಸ್ವಾಮಿನಿ. ಹಾ,
ತಮ್ಮನ್ನು ನೋಡಿ ಧನ್ಯತಾ ಭಾವ ಬಂತು. ಜೀವನ ಸಾರ್ಥಕ್ಯವನ್ನು ಕಂಡುಕೊಂಡೆ. ಸಂಸಾರವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಸಂಸಾರ ಪಾಶದಲ್ಲಿ ಬಿಗುವಡೆಯಲ್ಪಟ್ಟು ಭವಿಗಳಾಗಿ ಬಳಲುತ್ತಿರುವವರು ನಾವುಗಳೆಲ್ಲ. ನಮಗೆಲ್ಲ ಉದ್ಧಾರಕರಾಗಿ ಇಂದಿನ ದಿನ ತಾವು ದಯಮಾಡಿಸಿದ್ದೀರಿ ಅನ್ನುವುದರಿಂದ ಮನಸ್ಸಿಗೆ ತುಷ್ಟಿ ಒದಗಿದೆ. ನೆರೆಗತಿ ಯಮಗೆ ನೀವೈಸೆ. ಸಂಸಾರ ಜೀವನವನ್ನು ಸಾಗಿಸುತ್ತಿರುವಂತಹ ಭವಿಗಳನ್ನು ಉದ್ಧರಿಸುವಲ್ಲಿ ನಿಮ್ಮ ಹಾಗೆ ಲೋಕಾನುಗ್ರಹ ಸಾಮರ್ಥ್ಯವನ್ನು ಹೊಂದಿದವರು ಸದಾಕಾಲ ಕೃಪಾವರ್ಷವನ್ನು ಹರಿಯಗೊಡುವವರು ಅನ್ನುವುದನ್ನು ಕೇಳಿ ಬನ್ನಿ. ನಮ್ಮ ಪೂರ್ವ ಸುಕೃತ ವಿಶೇಷದಿಂದಲೇ ನೀವು ಚಿತ್ತೈಸಿರಬೇಕು. ಹಾಗೆಂದು ಇಲ್ಲಿಯೇ ಉಳಿಯುವುದಲ್ಲ, ಹಾಗೊಂದು ಅಪೇಕ್ಷೆ ಇದೆ. ಸದಾ ಪರಿವ್ರಾಜಕರಾಗಿ ಪ್ರಪಂಚ ಪರ್ಯಟನೆಯನ್ನು ಕೈಗೊಳ್ಳುವವರಾದರೂ ಈ ಮಳೆಗಾಲದ 4 ತಿಂಗಳುಗಳಲ್ಲಿ ತಾವು ಪದಾಘಾತದಿಂದ ಭೂಮಿಗೆ ನಷ್ಟವಾಗಕೂಡದನ್ನು ಎಣಿಕೆಯಿಂದ ಒಂದೆಡೆಯಲ್ಲೇ ಸ್ಥಿತರಾಗುವುದು ಅಂತ ಕೇಳಿದ್ದೇನೆ. ಚಾತುರ್ಮಾಸ್ಯ ವ್ರತವನ್ನು ಕಳೆಯುವುದಕ್ಕೆ ನಮ್ಮಲ್ಲಿಗೆ ಬಂದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೆ ಇನ್ನೊಂದಿಲ್ಲ. ನಮಗೆ ದೊಡ್ಡ ಅನುಗ್ರಹ ಮಾಡಿದ ಹಾಗಾಗ್ತದೆ. ಬರ್ಬೇಕು ಸಕಲ ಬದುರ ಬಿಟ್ಟು ಬಪ್ಪರ ಗಿರಿಬನ ನಿಕರದೋಳಿ ಕಾಯದಿ ಗಳಿಗೆ ಸುಖದ ಪಟ್ಟಣ ರಾಮ ಗೃಹವಾಸವೆ ಮಗೆ ಮಾಧವ ವೈಸೆ ತಪವನ ಆಧರಿಸೆ ಉಂಡರು ಉಪವಾಸಿಗಳು, ಭೋಗಿಸಿದರು ಯೋಗಿಗಳು. ನಾಗರಿಕರ ಮಧ್ಯದಲ್ಲಿ ಬದುಕುವುದರಿಂದ ನಮ್ಮ ಏಕಾಗ್ರತೆಗೆ ಬಹುರೀತಿಯ ಭಂಗವಾದೀತು ಅಂತ ಹೇಳಿಯೇ ಈ ಕಾಂತಾರವನ್ನು ಪ್ರವೇಶ ಮಾಡಿದವರು. ಆಗಾಗ ಅಲ್ಲಿಂದ ಇಲ್ಲಿಂದ ಬಂದವರು ಆಡುವ ಮಾತಿನಿಂದ ಮಾಡುವ ಚೇಷ್ಟೆಯಿಂದ ನಮ್ಮ ಏಕಾಗ್ರತೆಗೆ ಭಂಗ ಬರಬಾರದು ಎನ್ನುವುದಕ್ಕಾಗಿಯೇ ಕಾಂತಾರಮಿತ ವ್ಯವಹಾರಿಗಳಾಗಿರುವವರು ನಾವು. ಯಾವಾಗಲೂ ಕಾಂತಾವರದಲ್ಲೇ ಇರುವುದು. ಅವ್ರು ಹೇಳಿದ ಅರ್ಥ ಆಯ್ತೇನೋ. ಕಾಂತಾರಮಿತವಾಸಿಗಳು, ಕಾಂತಾರಮಿತವಾಸಿಗಳು ಅಂದ್ರೆ ನಾವೆಲ್ಲ ಸಂಸಾರಿಗಳು. ಹೌದು. ಕಾಂತಾರಮಿತವಾಸಿಗಳು ಅಂದ್ರೆ ಸಂಸಾರ ಕಟ್ಟಿಕೊಂಡು ಈ ಸಂಸಾರದ ಮಧ್ಯದಲ್ಲೇ ಆನಂದವನ್ನು ಕಾಣುವಂತಹ ಸಂಸಾರಿಗರು ನಾವು. ಅವರು ಹಾಗಲ್ಲ, ಕಾಂತಾರಮಿತ ವಾಸಿಗಳು. ಕಾಡನ್ನೇ ಹಿತ ಅಂತ ತಿಳ್ಕೊಂಡು ಅಲ್ಲಿಯೇ ರಮಿಸುತ್ತಾ ಜೀವನವನ್ನು ನಡೆಸುವವರು. ನಮ್ಮ ಬದುಕು ಕಾಂತಾರ ಮಿತವಾಗಿರಬೇಕು. ನಮ್ಮದೆಲ್ಲ ಕಾಂತಾರಮಿತವಾಗಿದೆ. ಇಲ್ಲಿಯೇ ಇದ್ದರೆ ನಮಗೆ ಕ್ಷೇಮ, ನಮ್ಮ ಏಕಾಗ್ರತೆಗೆ ಭಂಗ ಬರುವುದಿಲ್ಲ. ನಿನ್ನ ಪಟ್ಟಣ, ಅಲ್ಲಿರುವ ನಾಗರಿಕರು, ಅಲ್ಲಿರುವಂತಹ ನಿಮ್ಮ ವ್ಯವಸ್ಥೆಗೆ ಒಳಗಾಗುವವರಲ್ಲ ನಾವು. ಅಲ್ಲಿಗೆ ಬಂದರೆ ನಮ್ಮ ಏಕಾಗ್ರತೆಗೆ ಭಂಗವಾಗುತ್ತದೆ, ತಪಸ್ಸಿಗೂ ಭಂಗವಾಗುತ್ತದೆ. ಆದದ್ದರಿಂದ ಈ ನಿನ್ನ ಬಯಕೆ ಸಾಧುವಲ್ಲ. ಅವರು ಹೇಳಿದ್ದು ಕೇಳುತ್ತೇನು? ನಾವೆಲ್ಲ ಬಿಟ್ಟವರು. ಹೌದು. ಎಂತದ್ದು ಹೌದು? ಎಲ್ಲ ಬಿಟ್ಟವರು. ಎಲ್ಲ ಬಿಟ್ಟವರು. ನಿಮ್ಮದು ಎಲ್ಲ ಯಾವುದು ಆಗುದಿಲ್ಲ. ಹಾಗೆ ಉಣ್ಣುವುದು ತಿನ್ನುವುದೆಲ್ಲ ನಿಮ್ದೆಲ್ಲ ಆಗುದಿಲ್ಲ. ಪಟ್ಟಣದ ವಾಸವೋ ಪಟ್ಟಣದ ಭೋಗವೋ ಬೇಡ ಅನ್ನುವಂತಹ ನಿರ್ಣಯದಿಂದ ಎಲ್ಲವನ್ನೂ ತ್ಯಾಗ ಮಾಡಿ ಕಾಂತಾರವೇ ಹಿತವೆಂದು ಭಾವಿಸಿ ಅಲ್ಲಿಯೇ ಕಾಲವನ್ನು ಕಳೆಯುತ್ತಾ ಇರುವವರು. ನಾವು ಬಿಡುವ ಪ್ರಶ್ನೆಯೇ ಇಲ್ಲ, ಹಿಡ್ಕೊಂಡದ್ದೇ ಇಲ್ಲ. ಇವ ಇನ್ನೂ ಬಿಡಲಿಲ್ಲವೇ? ಅವ ಬಿಡ್ತಿದ್ದನೇ, ಏನು ಮಾಡುದು? ಅವನನ್ನು ಬಿಡುವುದಿಲ್ಲ, ಅವರು ಬಿಡುವುದಿಲ್ಲ. ಸಮಸ್ಯೆ ಆದದ್ದಷ್ಟೇ. ಗುರುವರ್ಯ, ತಮ್ಮನ್ನು ಮಾತಿನಲ್ಲಿ ಕೆಣಕುವುದಕ್ಕಿದ್ದಮಲ್ಲ ನಾನು. ಆದರೂ ತಮ್ಮ ಮಾತಿನಿಂದಲೇ ಹುಟ್ಟಿದಂತಹ ಒಂದು ಅನುಮಾನವನ್ನು ನಿಮ್ಮ ಮುಂದೆ ವಿಶದೀಕರಿಸಿಕೊಡಬಹುದು. ಏನದು? ಎಲ್ಲವನ್ನೂ ಬಿಟ್ಟವರು ಅಂತ ತಾವು ಆಡ್ತೀರಲ್ಲ, ಅದೇ ನಿಜವಾದರೆ ಸ್ವಾಮಿ ನಿಮಗೆ ಕೊರತಾಗಲಿಕ್ಕೇನು ಉಂಟು? ಯಾಕಂದ್ರೆ ಅಭಾವ ವೈರಾಗ್ಯ ಅನ್ನುವುದು ಪರಿಪಕ್ವತೆಯಿಂದ ಸಿದ್ಧವಾಗುವುದೇನು ಅಲ್ಲವಲ್ಲ. ಅನುಭವಿಸುವುದಕ್ಕೆ ಅವಕಾಶವೇ ಇಲ್ಲದಿದ್ದ ಕಾಲಕ್ಕೆ ಪ್ರತಿಯೊಬ್ಬನೂ ಸನ್ಯಾಸಿಯಾಗುತ್ತಾನೆ.
ಭೋಗ ಜೀವನದ ಮಧ್ಯದಲ್ಲಿದ್ದಾಗಲೂ ಯಾವನಿಗದು ಬೇಡ ಅಂತ ಕಾಣುತ್ತದೆ, ಅದರಲ್ಲೂ ನಿಜವಾದ ವೈರಾಗ್ಯ. ನಾವೀಗ ಪಟ್ಟಣ ಸಿಗದೇ ಇದ್ದದ್ದರಿಂದ ಕಾಡು ಅಂತ ತಿಳ್ಕೊಳ್ಳುವವರಲ್ಲವಲ್ಲ, ಪಟ್ಟಣವನ್ನಾದರೂ ಕಾಡಾಗಿ ಕಾಣಬಲ್ಲಂತಹ ಪರಿಪಕ್ವತೆಯನ್ನು ತಾವು ಹೊಂದಿದವರು ಅಂತಾದ್ರೆ ಯಾಕೆ ಊರಿಗೆ ಬರಬಾರದು ಅಂತ ಕೇಳುದು ನಾನು. ಮೆಚ್ಚಿದೆ. ಭಕ್ತಿಗೆ ಅದರೊಂದಿಗಿರುವಂತಹ ನಿನ್ನ ಭಾವಕ್ಕೂ ಮೆಚ್ಚಿದ್ದೇನೆ. ಭಾವ ಹೌದು, ಭಾವ ಹೌದು. ಗೊತ್ತಾಯ್ತಾ? ಹೌದು. ಎಂತ ಭಾವ ಗೊತ್ತಿಲ್ಲ. ನನ್ನ ಮನದ ಭಾವ ನಿಜವಾದದ್ದು ಅಂತ ಒಪ್ಪಿಕೊಂಡ್ರು ಅಂತ. ಸರಿಯಾಗಿ ನಿಮ್ಮ ಭಾವ ಹೌದು, ಅವರಿಗೆ ಗೊತ್ತಾಯ್ತು. ನಿನ್ನ ಭಕ್ತಿಯ ಭಾವಕ್ಕೆ ನಾನು ಮೆಚ್ಚಿದ್ದೇನೆ. ಓ ಧನ್ಯನಾದೆ. ನನ್ನನ್ನು ನೀನು ಅರ್ಥ ಮಾಡಿಕೊಂಡಿ ಅಂತಾದರೆ ಸರಿ. ನಿನ್ನ ಭಕ್ತಿಯ ಭಾವಕ್ಕೆ ಮೆಚ್ಚಿದ ನಾನು ನಿನ್ನ ಬಯಕೆಯಂತೆ ನಾನಲ್ಲಿಗೆ ಬರುತ್ತೇನೆ. ನನ್ನ ದೇಹದ ಬೇಕು ಬೇಡಗಳ ಹೊಣೆಯನ್ನು ನೀನು ತಿಳಿದು ವ್ಯವಹರಿಸ. ಅಯ್ಯೋ ಅಯ್ಯೋ ಅಯ್ಯೋ, ಈ ದೇಹ ಏನನ್ನು ಕೇಳುತ್ತದೋ ಅದನ್ನು ಆಯಾಯ ಕಾಲಕ್ಕೆ ನೀನಾಗಿ ಕೊಡಬೇಕು. ಅದನ್ನು ಕೊಡುವುದರ ಮೂಲಕವಾಗಿಯೇ ನಮ್ಮ ಜೀವನ ಕೃತಾರ್ಥತೆಯನ್ನು ಹೊಂದಬೇಕು ಅಂತ ನಾವು ಹೊರಟವು. ಆವಾಗಲೇ ನಿನ್ನ ಭಾವ ಸಾರ್ಥಕ. ಸರಿ ಸರಿ ಸರಿ. ನಿನ್ನ ಕೇಳಿಕೆಯಂತೆ ಬೇಡಿಕೆಯಂತೆ ಬರುವುದಕ್ಕೆ ಸಿದ್ಧನಿದ್ದೇನೆ. ಸರಿ, ಒಳ್ಳೆಯದು. ಬೇಕಾದ ವ್ಯವಸ್ಥೆ ಮಾಡು. ಹೌದೌದು. ಆ ಪಲ್ಲಕ್ಕಿಯವರನ್ನು ಮುಂದೆ ಬರ್ಲಿಕ್ಕೆ ಹೇಳು. ಮಂಗಲಾಂಗಿರು ಸಿದ್ಧರಾಗಲಿ, ವಾದ್ಯ ಮೊಳಗಲಿ. ವೈಭವದಿಂದ ದಂಡಿಗೆ ನೆರೆಸಿ ನಡೆಸೋಣ. ವೈಭವದಿಂದಲೇ ಕರೆತರಬೇಕು ಅನ್ನುವಂತಹ ನಮ್ಮ ಅಪೇಕ್ಷೆಗೆ ಅನುಗುಣವಾಗಿ ಮಂಗಲವಾದ್ಯ ರವದಿಂದ ದಂಡಿಗೆಯನ್ನೇರಿಸಿ ಪರಮ ವೈಭವದಿಂದ ಪುರವಲಯದ ಹೊರವಲಯದಲ್ಲೇ ತಮ್ಮ ಮೆರವಣಿಗೆಯನ್ನು ಸಾಗಿಸುತ್ತಾ ಈ ಉದ್ಯಾನವನ್ನು ನಾವು ಸೇರಿದವರಿದ್ದೇವೆ. ಪ್ರಮದಾವನ. ಇದು ಪ್ರಮೋದವನ. ಪ್ರಮೋದಲ್ಲೋ, ಪ್ರಮದಾವನ. ಏನು ಹಾಗಂದರೆ, ಅಯ್ಯೋ, ಅರಮನೆಯ ಹೆಂಗಳೆಯರು ಮಾತ್ರ ಸಂಚರಿಸುವ ವನ ಅನ್ನುವುದರಿಂದ ಇದನ್ನು ಪ್ರಮದಾವನ ಅನ್ನುವುದು. ಇನ್ನೊಂದು ಅರ್ಥದಿಂದ ಪ್ರಮದಾವನ ಅಂತ ಗುರುತಿಸುವಲ್ಲಿ ಪ್ರಬಲ ಕಾರಣವಾದದ್ದು ಓ ಅಲ್ಲಿರುವ ಗುಡಿ. ಓ ಅಲ್ಲೊಬ್ಬಳು ಪ್ರಮದೆ ಇದ್ದಾಳೆ, ಮೆರವ ಕಾಳಿ. ನನ್ನ ಲಕ್ಷ್ಯವು ಅಲ್ಲಿಗೆ ಇರುವುದು. ಆ ಪ್ರಮದೆ ಹೌದು, ಲೋಕ ಪ್ರಮದೆ. ಈ ಪ್ರಪಂಚದ ಆದಿ ಪ್ರಮದೆಯೇ ಅವಳಲ್ವ. ಆದ್ದರಿಂದಲೇ ಮಹಾಕಾಳಿಯ ಸಾನ್ನಿಧ್ಯ ಇರುವಂತಹ ವನ ಅನ್ನುವ ಕಾರಣಕ್ಕೆ ಇದನ್ನು ಪ್ರಮದಾವನ ಅಂತ ನಾವೆಲ್ಲ ಗುರುತಿಸುವವರು. ಇದು ವಟವೃಕ್ಷ ಮೂಲದಲ್ಲಿ ವಟವೃಕ್ಷ ಮೂಲದಲ್ಲಿ ಮಣಿಖಚಿತವಾದಂತಹ ವೇದಿಕೆಯನ್ನು ಸಿದ್ಧಪಡಿಸಿ ಅದರಲ್ಲಿ ತಮ್ಮನ್ನು ಏರಿಸಿ ಆಗಿದೆ. ಮಾತ್ರ ಅಲ್ಲ, ಚರಣ ಪೂಜೆಯ ಅದು ಮಣ್ಣೆ ಚರಣ ಪೂಜೆಯ ಕೈದು ಮಂಗಳಾರತಿಯೆತ್ತಿ ಗುರುಬೈಗ ಭಕ್ತಿಯಲ್ಲಿ ಎರಗಿ ಸಂದದಲ್ಲಿ ಉಗಮ ಕುಳಿತು
ಅರ್ಪಿಸಿ ಗುರುಭ್ಯೋ ಸಾಷ್ಟಾಂಗ ಪ್ರಣಾಮವನ್ನು ಕಲ್ಯಾಣವಾಗಲಿ ಅನುಗ್ರಹಿಸಬೇಕು ಕಣ್ಣೆದಿರಿನಲ್ಲಿ ಕಲ್ಯಾಣವಾಗಲಿ. ಸ್ವಾಮಿ, ಚಾತುರ್ಮಾಸ್ಯ ವ್ರತ ಪೂರ್ತಿಗಾಗಿ ತಾವು ಇಲ್ಲಿಗೆ ದಯಮಾಡಿಸಿದವರು. 4 ತಿಂಗಳ ಕಾಲ ನೀವಿಲ್ಲಿ ನಿರ್ಭಿಡೆಯಿಂದ ತಮ್ಮ ವ್ರತೋಪಾಸನೆಯಲ್ಲಿ ತೊಡಗಿಸಿಕೊಳ್ಬೇಕನ್ನುವುದೇ ನನಗಿರುವ ಉದ್ದೇಶ. ಅದಕ್ಕಾಗಿ ನಿಮಗೆ ಏನೇನು ಬೇಕು, ಸೇವೆಗೆ ಎಷ್ಟೆಷ್ಟು ಜನ ಬೇಕು ಅನ್ನುವುದನ್ನೆಲ್ಲ ತಾವು ಸೂಚಿಸಿದರೆ ಎಲ್ಲ ಪಾದ ಮೂಲಕ ಒದಗಿಸಿಕೊಡ್ತೇನೆ. ಅದರಂತೆ ನಡೆಯುತ್ತೀಯೇ? ಹೌದಾದರೆ ನಿನಗೆ ನಿನಗೆ ಪ್ರಿಯರಾಗಿ ಮನದೀಶೆಯೋ ವೃತ್ತಿಯನು ಬಯಸುವರ ಕಂಡು ನಿನಗೆ ಪ್ರಿಯರಾಗಿ ಮನದೀಶೆಯೋ ವೃತ್ತಿಯನು ಬಯಸುವರ ಕಂಡು ವಿನಯದೊಳೆಂಬ ಸೇವೆಗೆ ನೀಡಲ ಪರಿಗೆ ವಿನಯದೊಳೆಂಬ ಸೇವೆಗೆ ನೀಡಲ ಪರಿಗೆ ಮನದಿಟ್ಟಬಹುದೆಂದನು ಅಯ್ಯ ಮಹಾರಾಜನೇ, ಗುರುವರನೇ, ನೀನೇ ಸೇವೆಗೆ ನಿಲ್ಲುವಂತಿಲ್ಲವಲ್ಲ. ನಾನೇ ನಿಲ್ಲಬೇಕು ಅಂತ ಮನಸ್ಸುಂಟು, ಆದ್ರೆ ಅಲ್ಲಿಗೆ ಜನ ಇಲ್ಲ ಅಂತ ಆಗ್ತದೆ. ನಮಗೊಂದೆಲ್ಲ ಹೊಣೆ ಇರುವ ಕಾರಣ ಆಚೀಚೆಲ್ಲ ನೋಡಿಕೊಡ್ಬೇಕಲ್ಲ ಗುರು. ಕಷ್ಟ ಆಗ್ತದೆ. ನನಗೆ ಬೇಕಾದ ಸೇವೆಗೆ ಇವನಂತೂ ಆಗಲಿಕ್ಕಿಲ್ಲ. ಅವನನ್ನು ಸೇವೆಗೆ ಅಂತ ನಿಲ್ಲಿಸಿ ನಾನೇ ಸೋತಿದ್ದೇನೆ. ನನಗೆ ಹೊತ್ತಿಗೆ ಸಿಕ್ಕುವುದಿಲ್ಲ. 10 ಸಲ ಕೇಳಬೇಕಾಗ್ತದೆ, ಎಲ್ಲಿಗೆ ಮುಟ್ಟಿದೆಯೋ, ಎಲ್ಲಿಗೆ ತಲುಪಿದೆಯೋ. ಮತ್ತೆ ನಿಮ್ಮನ್ನು ಸೇವೆಗೆ ಇರಿಸಿದ್ರೆ ಅಂತೇಳಿ ಕೈಗೊಡುದಿಲ್ಲ. ನೀನು ಕೈ ಕೊಡ್ತೀಯೋ ಕಾಲ್ ಕೊಡ್ತೀಯೋ ಯಾರಿಗೊತ್ತು, ಅದು ವಿಷಯ ಅಲ್ಲ. ಹೋಗ್ಲಿ. ನನ್ನ ಸೇವೆಗೆ ನೀನು ನಿಯೋಜಿಸುವ ವ್ಯಕ್ತಿ ಎಷ್ಟು ಜನ ಬೇಕೋ ಹೇಳಿ. ಬೇಡ, ಒಂದು 100 ಕೊಡ್ಲ? ಏನು 100 ಬೇಡ, ಬೇಡವಾ? ನಿನಗೆ ಅತಿ ಪ್ರಿಯರಾದ, ನನಗತಿ ಪ್ರಿಯರಾದ ಆ ಪ್ರಿಯರಾದವರಾಗಿರ್ಬೇಕು. ಅದು ಒಬ್ಬನೋ ಒಬ್ಬಳು ನಿರ್ಧಾರ ನಿನಗೆ ಬಿಟ್ಟದ್ದು. ನಿಮಗೆ ಗಂಡು ಹೆಣ್ಣು ಅನ್ನುವ ವ್ಯತ್ಯಾಸ ಇಲ್ಲ. ಅತಿ ಪ್ರಿಯರಾಗಿರ್ಬೇಕು ಮಾತ್ರ ಅಲ್ಲ, ಮನಸ್ಸಿನ ಒಳಗೆ ಶ್ರೇಯೋಭಿವೃದ್ಧಿಯನ್ನು ಬಯಸುವವರಾಗಬೇಕು, ಅಭಿವೃದ್ಧಿಯನ್ನು ಬಯಸುವವರಾಗಬೇಕು. ಮೇಲೆ ಬರಬೇಕೆನ್ನುವ ಆಸೆ ಇದ್ದವರಾಗಬೇಕು. ನಾನು ಅವರ ಅಭಿವೃದ್ಧಿಯನ್ನು ಬಯಸುವ ಅರ್ಹತೆ ಅವರಲ್ಲಿರಬೇಕು. ಅವರೂ ನನ್ನ ಅಭಿವೃದ್ಧಿಯನ್ನೇ ಹಾರೈಸುವ ಗುಣವುಳ್ಳವರಾಗಿರು. ನಮ್ಮಲ್ಲಿ ಮೇಲೆ ಬರಬೇಕು ಎಂಬುದಾಗಿ ಹಾರೈಸುವವರು ಯಾರಿದ್ದಾರಪ್ಪ? ಯಾರಿರ್ಬಹುದಪ್ಪ? ಮೊನ್ನೆ ನೀನೇ ಹೇಳ್ತಿದ್ದಿ, ಮದುವೆಯಾಗಿ ತುಂಬಾ ವರ್ಷ ಆಯ್ತು ರಾಯರೇ, ಇನ್ನೂ ನನ್ನ ಹೆಂಡತಿ ಗರ್ಭವತಿ ಆಗಲಿಲ್ಲ ಅಂತ. ಅಲ್ಲ, ನಾನು ಬೇಡ ಅಂತ ಅವರು ಹೇಳಿದ್ರಲ್ಲ, ಹಾಗಾಗಿ ಯಾರಿರ್ಬಹುದು ಅಂತ. ಇದಲ್ವೋ ಜೀವನದಲ್ಲಿ ಮೇಲೆ ಬರಬೇಕು, ಉದ್ಧಾರವಾಗಬೇಕು ಎನ್ನುವ ಬಯಕೆ ಇದ್ದವರು, ನಿನ್ನ ಪ್ರೀತಿ ಪಾತ್ರರಲ್ಲಿ ಅತ್ಯಂತ ಹತ್ತಿರದವರು, ನಿನ್ನೊತ್ತಿನವರು ಆಗಬೇಕು. ಅಂಥವರನ್ನೇ ನನ್ನ ಸೇವೆಗೆ ನಿಯೋಜಿಸು. ಆಗ ಹೇಳಿದ ಮಾತನ್ನೇ ಮತ್ತೊಮ್ಮೆ ನೆನಪಿಸ್ತಿದ್ದೇನೆ. ಏನು? ಹೇಗೆ? ನನ್ನ ದೇಹದ ಬೇಕು ಬೇಡಗಳನ್ನು ತಿಳಿದು ವ್ಯವಹರಿಸುವವರಾಗಬೇಕು. ನನ್ನ ಬಯಕೆಗೆ ಅನುಕೂಲರಾದರೆ ಅವರ ಬಯಕೆ ಈಡೇರ್ತದೆ. ಸರಿ ಸರಿ ಸರಿ, ಸ್ವಲ್ಪ ಯೋಚಿಸುವ ವಿಷಯ ಉಂಟು, ಇದರಲ್ಲಿ ಯೋಚನೆ ಮಾಡಿ ಕಳುಹಿಸಿ. ನಾನಾದ್ರೆ ಜೀವವನ್ನು ಬಿಡಬೇಕು. ಅವರು ಒಗಟಾಗಿಯೇ ಮಾತಾಡಿದರಲ್ಲ. ಇವರು ಒಗಟನ್ನು ಬಿಡಿಸುವವರು ಯಾರು? ನನಗತಿ ಪ್ರಿಯರಾಗಿ ಸಕಲ ಶ್ರೇಯೋಭಿವೃದ್ಧಿಯನ್ನು ಬಯಸುವಂತಹ ವ್ಯಕ್ತಿಗಳಾಗಬೇಕು, ನಿಕಟವರ್ತಿಗಳಾಗಬೇಕು. ನನಗೊತ್ತಿನ ಈಗ ಕೃಷ್ಣನನ್ನು ಹೇಳಿದ್ದವರು. ದೇವರನ್ನು ಹೇಳಿದ? ಕೃಷ್ಣ ದೇವರನ್ನು? ನನ್ನ ಒತ್ತಿನ ಮಾವನೇ ಅಲ್ವಾ? ಒತ್ತಿನವರು ಹೌದು, ಆದ್ರೆ ನಿಮ್ಮ ಒತ್ತಲ್ಲಿ ಯಾವತ್ತೂ ಇರುವುದಿಲ್ಲಲ್ಲ.
ಅಲ್ಲ, ಅವನನ್ನು ನಿಯಮಿಸಿದ್ರು ತೊಂದರೆ ಆದೀತು. ಅವರು ಎಲ್ಲಿಂತ ಇರುದು? 2 ದಿವಸ ಸರಿ ಮಾಡಿ ಹೌದಾ? 3 ದಿವಸ ಅವನಿಗೆ ಅವನ ಸಂಸಾರ ಸರಿದೂಗಿಸುವುದೇ ಕಷ್ಟ ಆಗುತ್ತೆ. ಕಷ್ಟ ಆಗ್ತದೆ. ಮತ್ತೆ ಸನ್ಯಾಸಿಗಳ ಸೇವೆ ಮಾಡ್ಲಿಕ್ಕೆ ಉಂಟು. ಅದಾಗ್ಲಿಕ್ಕಿಲ್ಲ, ಅವ್ರಾಗ್ಲಿಕ್ಕಿಲ್ಲ. ನಮ್ಮ ಅಪ್ಪ ಅಮ್ಮ ವಸುದೇವ ದೇವಕಿಯರ ಅವ್ರು ಆದಿತ್ತು. ಆದರೆ ಅವರು ಮುದುಕರು ಅಂತ ಹೇಳಿ ಇವರು ಬೇಡ ಅಂತ ಹೇಳಿದ್ರೆ ಅವರ ಸೇವೆಗೆ 2 ಜನ ಬೇಕಾಗ್ತದೆ. ಅವರು ಮತ್ತೆಂತದ್ದು ಸೇವೆ ಊರೇ ಎದ್ದು ಕೂತ್ಕೊಳ್ಳೋದು ಕಷ್ಟ ನನಗೆ. ರೇವತಿಯನ್ನು ಕೆಲಸಿದ್ರೆ ಅದಾದಿತ್ತು. ಅಲ್ಲ, ರೇವತಿಯ ಕಡೆ ನನಗೆ ಮತ್ತೆ ಯಾರು ಸೇವೆ ಮಾಡೋದು? ನಾನಿದ್ದೇನೆ. ನಿನ್ನ ಸೇವೆ ಸಂಜೆವರೆಗೆ ಮಾತ್ರ, ಅದಕ್ಕಿಂತ ಮುಂದೆಗೆ ಆಗುದಿಲ್ಲ. ಅದು ಹೌದು, ಮನೆಗೆ ಹೋಗ್ಬೇಕಲ್ಲ, ಅದು ಕಷ್ಟ. ಮತ್ತೆ ಯಾರು ಯಾರಿದ್ದಾರೆ? ಯಾರು ದೇವ್ರೆ? ಯಾರು ದೇವ್ರೆ? ನನ್ನ ತಲೆ ಎಲ್ಲಿ ಹೋಗಿದೆ ಅಂತ ಯೋಚನೆ ಮಾಡುದು ನಾನು. ಯಾಕೆ? ಇದು ಮೊದಲೊಬ್ಬ ಹೆಗಲಲ್ಲೇ ಕೊಡಲಿ ಇಟ್ಕೊಂಡು ಊರೆಲ್ಲ ಸುತ್ತಿದನಂತೆ. ಕೊಡಲಿ ಎಲ್ಲಿ ಉಂಟು? ಕೈಯಲ್ಲೇ ಬೆಣ್ಣೆ ಮುದ್ರೆ ಹೇಳಿದ್ದೇನು ಗೊತ್ತಾಯ್ತು? ನಾವು ಯಾರ ಕಲ್ಯಾಣವನ್ನು ನಿರೀಕ್ಷೆ ಮಾಡುದು? ನಾವು ಯಾರ ಮೇಲೆ ಬರಬೇಕು ಅಂತ ಯೋಚನೆ ಮಾಡುವುದು? ನಾವು ಯಾರ ಶ್ರೇಯಸ್ಸಿಗಾಗಿ ಹಾರೈಸುವುದು? ಸುಭದ್ರ ಅಲ್ವೇನೋ? ನಿಮ್ಮ ತಂಗಿಯಮ್ಮ ಅಲ್ವೋ? ಹೌದು. ನಮಗೆಲ್ಲ ಆಗುವುದೆಲ್ಲ ಆಗಿದೆ, ಅವಳಿಗೆಲ್ಲೂ ಆಗ್ಲಿಕ್ಕೆ ಉಳಿದಿರುವುದಿನ್ನು. ಮತ್ತೆ ಯಾಕೆ ಯೋಚನೆ ಮಾಡ್ತಿ? ಓಡು, ಸುಭದ್ರೆಯನ್ನು ಬರ್ಲಿಕ್ಕೆ. ವಂದಿಸಿಕೊಂಡಿದ್ದೇನೆ ತಂಗಿ. ತಂಗಿ ಸೇವೆಯನ್ನೆಸಗಿ ಅವರ ಇಷ್ಟವನ್ನೂ ಸಂಪಾದಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾದದ್ದು ನಮಗೆ ಆದ್ಯ ಕರ್ತವ್ಯ. ಅದಕ್ಕೆ ನನ್ನ ಬದಲಾಗಿ, ಅಂದ್ರೆ ನಾನೇ ನೀನಾಗಿ ಅಲ್ಲಿದ್ದುಕೊಂಡು ಆ ಯತಿವರೇಣ್ಯರ ಸೇವೆಯನ್ನು ಮಾಡಿ ನಿನ್ನ ಜೀವನದ ಭವಿಷ್ಯವನ್ನು ಭದ್ರವಾಗಿಸಿಕೊಳ್ಳಬೇಕು ಅಂತ ನನ್ನ ಅಪೇಕ್ಷೆ. ಅಣ್ಣ, ಒಂದು ಮಾತು ಕೇಳ್ತೀಯಾ? ಮಾತಾ? ಹೌದು. ಅಣ್ಣ ಗಾಡಿಸು ಪರಗಂಡ ಕಂಡ ಕಂಡೆಂದಿಗಾದರೂ ಅರಿಯನು ನಾನು ತಂಗಿ, ನನಗೆ ಯಾವ ಕೊರತೆಯನ್ನು ನೀನು ಮಾಡಿದವನಲ್ಲ, ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿ
ಕೊಟ್ಟಿದ್ದೀಯಾ? ಅಯ್ಯೋ, ನಮಗ ಮತ್ತೇನು 10 ಮಂದಿ ತಂಗಿಯಂದ್ರು ಇದ್ದಾರಲ್ಲ, ನೀನೊಬ್ಬಳೆ ಅಲ್ವಾ? ನನಗೆ ಯಾವ ಕೊರತೆಯೂ ಆದದ್ದಿಲ್ಲ. ಸೇವೆ ಮಾಡುವುದಕ್ಕೆ ಸೇವಕಿಯರು ಇದ್ದಾರೆ. ಅಣ್ಣ, ಅರಮನೆಯ ಒಳಗೇ ಇದ್ದವಳು ನಾನು, ಹೊರಗೆ ಹೋಗಿ ಅಭ್ಯಾಸ ಇಲ್ಲ. ಹಾಗೆಂದು ಪ್ರಮದಾವನದಲ್ಲಿ ಸಖಿಯರೊಂದಿಗೆ ಸುತ್ತಾಡುತ್ತಾ ಇದ್ದವಳೇನು ಸತ್ಯ. ಯಾವ ಗಂಡಸರನ್ನು ಈ ತನಕವು ಕಣ್ಣೆತ್ತಿ ನಾನು ನೋಡಿದವಳೇ ಅಲ್ಲ. ನಾನೇ ನಿನಗೆ ಕಟ್ಟೆಚ್ಚರವನ್ನು ವಿಧಿಸಿದ್ದೆ. ಹೌದು, ಕಾಮುಕರ ಕಣ್ಣಿಗೆ ಆಹಾರವಾಗಕೂಡದು ತಂಗಿ, ನಿನ್ನ ಎಚ್ಚರಿಕೆಯಲ್ಲಿ ನೀನಿರಬೇಕು. ಅಣ್ಣ, ಹಾಗೆಂದು ಅಂತಹ ವರ್ಗಕ್ಕೆ ಸೇರಿದವರು ನಮ್ಮ ರಾಜ್ಯದಲ್ಲಿದ್ದಾರೆ ಅಂತ ಅರ್ಥ ಅಲ್ಲ. ಆದರೂ ಹೇಗೆ ಹೇಳುವುದು, ಸಂದರ್ಭದಲ್ಲಿ ಅವರ ಮನಸ್ಸು ಹೇಗೆ ವಿಚಲಿತವಾಗ್ತದೆ ಅಂತ ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಒಂದು ವೇಳೆ ನಾನು ಹೋಗಿ ಆ ಸನ್ಯಾಸಿಗಳ ಸೇವೆ ಮಾಡುವುದಕ್ಕೆ ಮುಂದಾದ್ರೆ ಪರಿಣಾಮ ಏನಾದೀತು ಎನ್ನುವುದನ್ನು ನಾನು ಊಹಿಸಿಕೊಂಡವಳಿ. ಈ ತನಕ ಪರಪುರುಷರನ್ನು ನೀನು ಕಂಡವಳಲ್ಲ, ಆಹಾ, ಪರಪುರುಷರ ಸಹವಾಸವನ್ನು ನೀನು ಅನುಭವಿಸಿದವಳಲ್ಲ. ಅಣ್ಣ ಅಥವಾ ಸಣ್ಣಣ್ಣ, ತಂದೆ ತಾಯಿಗಳು, ಅಷ್ಟೇ ಓರಗೆಯ ಸಖಿಯರು, ಇವರನ್ನು ಹೊರತುಪಡಿಸಿದ್ರೆ ಮಿಕ್ಕವರೊಂದಿಗೆ ಒಡನಾಟದ ಅನುಭವ ನಿನಗಿಲ್ಲ. ಖಂಡಿತ ಈಗ ಹೋಗಿ ಆ ಯತೀಂದ್ರರ ಬಳಿಯಲ್ಲಿ ಹೇಗಿರಲಿ? ಅಮ್ಮ, ಅವರನ್ನು ಪರರು ಅಂತ ಯಾಕೆ ತಿಳಿಯಬೇಕು? ಅಥವಾ ಪರ ಗಂಡಸುವನ್ನು ಹಾಗೆ ಯಾಕೆ ನೋಡಬೇಕು? ಅವರು ಈ ಲೋಕದಲ್ಲಿ ಇದ್ದಾರೆ ಅನ್ನುವುದನ್ನು ಬಿಟ್ರೆ ಈ ಲೋಕದ ಯಾವುದೇ ಹಿತವಾದ ಅನುಭವ ಅಂತ ನಾವೇನ ಆಡುತ್ತೇವೆ ಅದರ ಬಗ್ಗೆ ಆಸಕ್ತಿ ಇದ್ದವರಲ್ಲ, ಎಲ್ಲದರಿಂದಲೂ ನಿಸ್ಪೃಹ. ಅಣ್ಣ, ನೀವು ಹೇಳಿದಂತೆ ನಾನು ಆ ಸನ್ಯಾಸಿಗಳ ಸೇವೆ ಮಾಡುವುದಕ್ಕೆ ಹೋಗಬಹುದು. ಆದ್ರೆ ಪರಿಣಾಮದಲ್ಲಿ ಏನಾದೀತು ಗೊತ್ತೇ? ಏನಾದೀತು ಅಣ್ಣ, ಅವರು ನಿಸ್ಪೃಹರಲ್ವೋ ತಂಗಿ? ಆಯತೀಂದ್ರರು ನಿಸ್ಪೃಹರಾದರೆ, ಆಯತೀಂದ್ರರು ನಿಸ್ಪೃಹರಾದರೆ, ಅವರು ನಿಸ್ಪೃಹರಾಗಿದ್ದಾರೆ. ನಾನು ಸೇವೆಯನ್ನು ಮಾಡಿ ಅವರ ಮನಸ್ಸನ್ನು ಸಂತುಷ್ಟಿಗೊಳಿಸಬಹುದು. ನಿನ್ನ ಮಾತನ್ನು ವಿರೋಧಿಸ್ತೇನೆ ಅಂತ ತಿಳ್ಕೊಳ್ಬಾರದು. ನಮ್ಮ ರಾಜ್ಯದಲ್ಲಿ ಅಂತಹ ಒಂದು ವರ್ಗಕ್ಕೆ ಸೇರಿದವರು ಇದ್ದಾರೆ ಅಂತ ಅಲ್ಲ. ನಿನ್ನ ಅಧಿಕಾರದ ಮೇಲಾಗ್ಲಿ ಇಲ್ಲಿಯ ಸಂಪತ್ತಿನ ಮೇಲಾಗ್ಲಿ ಏನಾದ್ರೂ ಒಂದು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಏನಾದ್ರೂ ಅಸೂಯೆ ಪಡುವವರು ಇದ್ದಾರೋ ಇಲ್ಲವೋ ಹೇಳುವುದಕ್ಕಾಗುವುದಿಲ್ಲ. ಒಂದೊಮ್ಮೆಗೆ ಅಂತಹ ವರ್ಗದವರು ಇದ್ದಾರೆ ಅಂತ ಆದ್ರೆ ನಾನು ಹೋಗಿ ಆ ಯತೀಂದ್ರನ ಸೇವೆ ಮಾಡುವುದನ್ನು ಅವರು ತಿಳಿದುಕೊಂಡ್ರು ಅಂತ ಆದ್ರೆ ಕೆಲವರು ಬಾಯಿ ಬಡುಕರಿದ್ದಾರಪ್ಪ. ಏನು ಎಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಏನಾದ್ರೂ ಕೆಟ್ಟ ಅಪಪ್ರಚಾರ ಮಾಡಿ ಬಿಡ್ತಾರೆ. ಪರಿಣಾಮದಲ್ಲಿ ನನಗೂ ಕೆಡುಕು, ಮೇಲಾಗಿ ನಿನ್ನ ಮಾನವೂ ಹಾನಿಯಾಗ್ತದೆ. ಆದ್ರಿಂದ ಇದು ಸರಿಯಾಗ್ತದ ಅಣ್ಣ ತಂಗಿ.
ನೀನು ಹೀಗಾಡುವುದೇನು? ಬಂಗಾರದ ಬಳ್ಳಿಯಂತೆ ಬಳುಕುವ ಮೈಯನ್ನು ಹೊಂದಿದ ನೀನು ನನ್ನ ಆಧಾರದಲ್ಲಿ ಆಶಯದಲ್ಲಿ ಈ ತನಕ ಬದುಕನ್ನು ಸಾಗಿಸಿದವನು. ಹೌದು. ನಾಳೆ ಹಾ ಸಮರ್ಥನಾದ ಒಬ್ಬ ಪುರುಷನ ಕೈ ಹಿಡಿದು ಹಾ ಆ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಬೆಳಕು ಚೆಲ್ಲಬೇಕಾದ ಹಾ ಹರೆಯಕ್ಕೆ ಕಾಲಿರಿಸಿದವನು. ಹಾ ಎಳೆಯ ಹರೆಯಲ್ಲ ನಿನ್ನದು. ಯೌವನದ ಪ್ರೌಢಾವಸ್ಥೆಯ ಹೊಸ್ತಿಲಲ್ಲಿ ಕಾಲನಿರಿಸಿದ್ದೆ. ಹಾ ಸಭೆಯಲ್ಲಿ ತೀರಾ ಬಾಲಿಶವಾದ ಬುದ್ಧಿಯಿಂದ ನೀನು ಪ್ರಪಂಚವನ್ನು ಅಳತೆ ಮಾಡಿದರೆ ಹಾ ಆಕ್ಷೇಪಕ್ಕೆ ಕಾರಣ ಇದೆ. ಹಾ ಬಲಭದ್ರನ ತಂದೆ ಆಡುವಂತಹ ಮಾತಿನಲ್ಲಿ ಹಾ ಸರಿಯಾದ ಯೋಚನೆ ಬೇಡವೇನೆ? ಅಂದ್ರೆ ನಮ್ಮ ಭಾಗ್ಯೋದಯ ಯತೀಂದ್ರ ರಾಘವನ ಹಾ ಅವರ ಸೇವೆಯಿಂದ ಹಾ ಅವರ ಕೈಂಕರ್ಯದಿಂದ ಹಾ ಜೀವನ ಸಾಫಲ್ಯವನ್ನು ಕಂಡುಕೊಳ್ಳುವಂತಹ ಅವಕಾಶ ಹಾ ನಮ್ಮ ಪೂರ್ವ ಸುಕೃತ ವಿಶೇಷದ ಮೂಲಕವಾಗಿ ನಮಗೆ ಒದಗಿದೆ ಅಂತ ನಾನೆಣಿಸಿದ್ರೆ ಅಂತವರ ಪಾದ ಸೇವೆ ಮಾಡಿ ನಿನ್ನ ಭವಿಷ್ಯವನ್ನು ಭದ್ರವಾಗಿಸಿಕೊಳ್ಳುವುದಕ್ಕೆ ಬದಲಾಗಿ ಕಂಡವರೇನು ಅಸೂಯೆ ಮಾತಾಡ್ತಾರೆ. ಹೌದು. ಬಿಡು, ಈ ಪ್ರಪಂಚದಲ್ಲಿ ಹಾ. ಪ್ರಳಯಾಗ್ನಿಯನ್ನಾದ್ರೂ ನಂದಿಸ್ಲಿಕ್ಕೆ ಬಂದಿತ್ತು, ಹಾ ಆದರೆ ಹೊಟ್ಟೆ ಕಿಚ್ಚನ್ನು ನಂದಿಸ್ಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಅದು ಸತ್ಯ. ಅಸೂಯಾಗ್ನಿ ಅನ್ನುವುದಷ್ಟು ಪ್ರಬಲವಾದದ್ದು. ಹಾ. ಕಂಡವರು ಆಡುತ್ತಾರೆ. ಹಾ ನಾಳೆ ನಿನ್ನ ಸೌಭಾಗ್ಯದಲ್ಲಿ ಅವರಿಗೆ ಪಾಲು ಸಿಗುವುದಾದ್ರೆ ಅವರು ಸುಮಗೆ ಕೂತುಕೊಳ್ಳುತ್ತಿದ್ದರು. ಹಾ ಆದ್ದರಿಂದಲೇ ಇನ್ನೊಬ್ಬರ ಉತ್ಕರ್ಷವನ್ನು ಕಂಡು ಹಾ. ಅದನ್ನು ಹೊಂದುವುದಕ್ಕೆ ಸಾಧ್ಯವಾಗದೇ ಇದ್ದಂತಹ ಅಸೂಯಾ ಬುದ್ಧಿಯುಳ್ಳವರು ಹಾ. ಬಾಯಿಗೆ ಬಂದ ಹಾಗೆ ಆಡಿದರೆ ಹಾ. ವಿವೇಕಗಳಾದವರು ಪುರಸ್ಕರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಹಾ. ಯಾವುದು ಒಳಿತು, ಯಾವುದು ಕೆಡುಕು, ಯಾವುದು ಬೇಕು, ಯಾವುದು ಬೇಡ ಹಾ. ಅನ್ನುವುದನ್ನು ವಿಮರ್ಶಿಸುವುದಕ್ಕೆ ಹಾ. ಹಿರಿಯಣ್ಣನಾಗಿ ನಿನ್ನ ಪಿತೃಸ್ಥಾನೀಯನಾಗಿ ನಾನಿರುವಾಗ ಹಾ. ನಿನಗೆ ಯಾಕೆ ಹೊಣೆ ಹೇಳು? ಹಾ. ಯಾರು ಕೇಳಿದ್ರು ನನ್ನನ್ನು ತೋರಿಸು. ಆಗಲಿ ಅಣ್ಣ. ಆ ಅಸೂಯೆ ಮಾತಾಡೋರು ನನ್ನ ಮುಂದೆ ಬರಲಿ, ಅವರ ಸುಡಿನ ಅಣ್ಣ ಹೇಳಿ ಮುಗಿಸಲಿಲ್ಲ ನಾನು. ಅಣ್ಣ, ಇನ್ನು ನಾನು ಯೋಚಿಸುವುದಿಲ್ಲ. ನೀನಿಷ್ಟು ಭರವಸೆಯ ಮಾತುಗಳನ್ನು ಆಡುತ್ತಿ ಅಂತ ಆದ್ರೆ ನಿನ್ನ ಮಾತಿನಂತೆ ನಡೆಯುವ. ಎಂದು ದತ್ತಿಯ ನಡವಡಿಸಿ ಬರನೊಂದು ಯತಿಗಳ ಬಲದೊಳಗಿಸಿಗೆ ಮೊದಲಾಗಿರುವ ಪರ್ಯಂತಿ ವರದೇಯನು ಅಂದದಿ ಕೈಗೊಂಬುದಿ ಪೂರ್ಣೇಂದು ಮುಖಿ ಸಲೆ ನಿಮ್ಮ ವಶವೆಂದೊಂದಿದುರುದರ ಭಕ್ತಿಯಲ್ಲಿ ಕೈವರ್ತಿಸಿದರು ನೀಡು ವಿಳಂಬಕ್ಕೆ ಮೊದಲು ಕ್ಷಮೆ ಕೇಳುತ್ತೆ. ಅಡ್ಡ ವಿಳಂಬ ಪಾಪ ದೇಹ ಬೆಳೆ ಕಲ್ಯಾಣವಾಗಲಿ, ದೇಹ ಶೀಘ್ರಾತಿ ಶೀಘ್ರವಾಗಿ ಕಲ್ಯಾಣವಾಗಲಿ. ದೇಹ ಬೆಳೆದಷ್ಟು ಬುದ್ಧಿ ಬೆಳೀಲಿಲ್ಲ ನನ್ನ ತಂಗಿಗೆ. ಇನ್ನು ಬೆಳೆಯುತ್ತದೆ. ಏನು ಎಂತದ್ದು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಹೇಳಿದಷ್ಟು ಕ್ರಮೇಣ ಎಲ್ಲ ಅನುಭವವೂ ಬರ್ತದೆ. ಹೇಳಿದಷ್ಟು ಮಾಡುವುದಕ್ಕೆ ಯಾವ ಕೊರತೆಯೂ ಆಗುವುದಿಲ್ಲ. ನನ್ನ ತಂಗಿ ಇವಳು, ಒಬ್ಬಳು ತಂಗಿ. ನನ್ನ ಸೇವೆಗೆ ಬೇಕಾದ ಹಾಗೆ ಒದಗಿದರೆ ಶುಭಾಂತವಾಗುತ್ತದೆ. ಸ್ವಾಮಿ, ತಂದೊಪ್ಪಿಸಿದ್ದೇನೆ. ನಿಮ್ಮ ವಾಕ್ಯದ ಆಶಯದ ಹಿನ್ನೆಲೆಯಲ್ಲಿದ್ದಂತಹ ಉದ್ದೇಶವನ್ನು ಅರ್ಥವಿಸಿಕೊಂಡ ಬಗೆಯಿಂದ ಇವಳೇ ಸರಿ ಅಂತ ನಿರ್ಣಯಕ್ಕೆ ಬಂದೆ. ಇವಳಿಗೆ ಕಲ್ಯಾಣವಾಗಬೇಕು ಅಂತ ಬಯಸುವವ ಬಲಭದ್ರ, ಇವಳ ಶ್ರೇಯೋಕಾಂಕ್ಷಿಯಾಗಿ ಜೀವನದಲ್ಲಿ ಮುನ್ನಡೆಯುವವ ಈ ಬಲಭದ್ರ. ಆದ್ದರಿಂದ ನಿಮ್ಮ ವಾಕ್ಯದಲ್ಲಿ ಸೂಚಿತವಾದ ಮರ್ಮ ಸರಿಯಾಗಿ ಪಾಲಿಸಲ್ಪಡಬೇಕು ಅನ್ನುವಂತಹ ಉದ್ದೇಶದಿಂದ ಇವಳನ್ನೇ ಕರೆತಂದಿದ್ದೇನೆ. ಸೇವೆ ಮಾಡಿ ಅಭ್ಯಾಸ ಇಲ್ಲ, ಇಷ್ಟರವರೆಗೆ ಇನ್ನೊಬ್ಬರಿಂದ ಅವಳೇ ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದವಳು. ನಿಮಗೆ ಹೇಗೆ ಬೇಕು, ನಿಮ್ಮ ಅನುಕೂಲಕ್ಕೆ ಹೇಗೆ ಎಲ್ಲ ನೀವು ಹೇಳಿ ಬೇಕಾದಾಗ ಮಾಡಿಸಿಕೊಳ್ಬೇಕು. ಅನುಕೂಲ ಆದರೆ ಸಾಕು. ಸರಿ, ಈ ಚಂದ್ರಮುಖಿ ಅಲ್ಲ ಪೂರ್ಣೇಂದು ಮುಖಿ ಇಂದಿನಿಂದ ನಿಮ್ಮ ವಶ. ನಾನು ನಿಮ್ಮ ಕೈಗೆ ಒಪ್ಪಿಸಿದ್ದೇನೆ. ಒಳ್ಳೆ ಇದು ಇವಳನ್ನು ಒಳ್ಳೇದು ಮಾಡುದು ಕೆಟ್ಟದ್ದು ಮಾಡುದೆಲ್ಲ ನಿಮಗೆ ಬಿಟ್ಟದ್ದಲ್ಲ. ಕೆಟ್ಟದ್ದು ಮಾಡುದಿಲ್ಲ, ನೀವು ಗೊತ್ತುಂಟು ನನಗೆ. ಎಲ್ಲ ಒಳ್ಳೆಯದಾಗುತ್ತದೆ, ಕಲ್ಯಾಣವಾಗುತ್ತದೆ. ನೀನು ಅವಳ ಯೋಚನೆಯನ್ನು ಬಿಟ್ಟು ಬಿಡು. ಯೋಚನೆ ಬಿಡು ಅಂದ್ರೆ ಅವಳ ಕುರಿತು ಇನ್ನು ಹಾಗೋ ಹೀಗೋ ಅಂತ ಹೇಳಿ ಅನುಮಾನಿಸ. ಸರಿ 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 ಆಯ್ತು. ಇದು ಹಾಗಿದ್ರೆ ಮನದಿ ಶ್ರೇಯೋಭಿವೃದ್ಧಿಯನ್ನು ಬಯಸುವ. ಸರಿ ಸರಿ ಒಳ್ಳೆಯದು. ಇದು ಅವಳಿಗೊಂದು ಧೈರ್ಯವನ್ನು ನೀವೇ ಹೇಳಬೇಕಷ್ಟೇ. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತೇನೆ. ಒಳ್ಳೆ ಅರುಣಿ ಗುರುಗಳೇ, ಕರುಣಿ ಬಾ
ದೇಹದ ಕುರಿತಾದಂತಹ ಹ. ಬೇಕು ಬೇಡಗಳೇನು ಹ. ಅದನ್ನು ಪೂರೈಸುವುದಕ್ಕೆ ನೀನು ಸಿದ್ಧಳಾಗಿ ನಿಂತಿರಬೇಕು. ಹ. ಯಾವ ಕಾಲಕ್ಕೆ ನನ್ನ ದೇಹಕ್ಕೆ ಆಹಾರ ಬೇಕು, ಹ. ಯಾವಾಗ ಪಾನೀಯ ಬೇಕು, ಯಾವಾಗ ಈ ಕಾವಿ ವಸನಗಳು ಬೇಕು, ಹ. ಭೂಷಣಗಳು ಬೇಕು, ಹ. ಅದನ್ನೆಲ್ಲ ಕಾಲ ಕಾಲಕ್ಕೆ ಸರಿಯಾಗಿ ನೀನು ಒದಗಿಸಿಕೊಡುವವಳಾಗಬೇಕು. ಈ ರೂಪದಲ್ಲಿ ನೀನು ನನ್ನ ಸೇವೆಯನ್ನು ಮಾಡುತ್ತಾ ಇದ್ದರೆ ಹ. ತ್ರೈಲೋಕ ವಿಜಯಿ ಪಾರ್ಥ ನಾ ಪತ್ನಿಯಾಗಿ ಬಾಳುತ್ತೆ. ಆಗಲಿ ದೇವ, ನಿಮ್ಮ ಆಜ್ಞೆಯಂತೆ ನಡೆಯುವುದಕ್ಕೆ ಸಿದ್ಧಳಾಗಿದ್ದೇನೆ. ಬಾಹಿ ರಾಜಮಂದಿರವನ್ನು ಸಾರಿ ವಾರಗವನ್ನು ಕೊಟ್ಟೆ. ಇಷ್ಟೆಲ್ಲ ವೈಭವದಿಂದ ದ್ವಾರಕೆಗೆ ದ್ವಾರಕ್ಕೆ ಸೇರಿಕೊಂಡರೂ ಕೂಡ ಇವೊಬ್ಬ ಕಾಣಿಸ್ತಾನ. ಹೋಗಿದ್ದಿಷ್ಟರವರೆಗೆ ಏನು ನಡೆಯುತ್ತದೆ ದ್ವಾರಕೆಯಲ್ಲಿ ಅನ್ನುವುದರೊಂದು ಗೊಡವೆ ಬೇಕೋ ಬೇಡುವ. ನಾನು ಯತಿವರೆಣ್ಯರು ಬಂದ್ರು, ಏನು ವೈಭವದ ಮೆರವಣಿಗೆ, ಸರಿ. ಏನು ಜನಸಂದಣಿ, ಏನು ವಿಜೃಂಭಣೆ, ಏನು ನಮ್ಮ ಶ್ರದ್ಧೆ. ಎಲ್ಲಿ ಹೋಗಿಸಿ ನೀನು ನನ್ನ ಮರ್ಯಾದೆ ಕಡಿಲಿಕ್ಕೆ ಸುಮ್ಮನೆ? ಅಣ್ಣ, ನೀವು ಇಷ್ಟು ಮಾಡಿದ್ದು ಸರಿ, ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಏನಾಯ್ತು? ಮರುಳಾದ ಏತಕ್ಕೆ ಮರುಳಾಗಿರಿ ಅಣ್ಣಯ್ಯ ನೀವೇತಕ್ಕೆ ಬರುಳಾಗಿರಿ ಏತಕ್ಕೆ ಮರುಳಾಗಿರಿ ಅಣ್ಣಯ್ಯ ನೀವೇತಕ್ಕೆ ಮರುಳಾಗಿರಿ ಏತಕ್ಕೆ ಬರಿ ಮರುಳಗಿರಿ ಮರುಳಾಗಿರು ಮುಳನಲೆಯ ನುಡಿಯದೆ ಆ ತಿರುಕುಳನ ಇದು ಬಾಗಿಲು ನಾಗಿ ನಂಗಿಯ ಗೋಪುವ ಪಡೆಸಿಕೊಳ್ಳುವಂತೆ ಅಣ್ಣಯ್ಯ ನೀವೇತಕ್ಕೆ ಮರುಳಾಗಿರಿ ಅಣ್ಣಯ್ಯ ನೀವೇತಕ್ಕೆ ವೈಭವವನ್ನು ನಾನು ಕೇಳಿದ್ದೇನೆ, ಆದರೆ ಪ್ರತ್ಯಕ್ಷವಾಗಿ ಅನುಭವಿಸುವುದಕ್ಕೆ ನಾನು ಬರಲಿಲ್ಲ. ಕಾರಣ ಒಂದಿದೆ ಅಣ್ಣ, ನೀವು ಮರುಳಾದಿರೋ ಅಂತ ಅನ್ನಿಸ್ತದೆ ನನಗೆ. ಮರುಳ ಮರುಳು ಅಂದ್ರೆ ಪ್ರಮಾದೀನರಾದಿರೋ ಭ್ರಮೆ. ಅಲ್ಲದೆ ಇದ್ರೆ ಉಂಟೇ ಇಲ್ಲಿ ಅದು? ಯಾವುದು ಭ್ರಮೆ, ಯಾವುದು ಭ್ರಮೆ? ಯಾವನು ಒಬ್ಬ ತಿರುಕೂಳಿ ಕಾವಿ ಬಟ್ಟೆ ಉಟ್ಟುಕೊಂಡು ಬಂದಿದ್ದಾನೆ ಅಂತ ಹೇಳಿ ಅವನ ಕಾಲಿಗೆ ಅಡ್ಡ ಬಿದ್ದು ಅವನ ಪಾದ ತೊಳೆದು ಕೊಡಪಾನ ಕಟ್ಲೆ ನೀರು ಕುಡಿದು ನೀವು ಯಾಕೆ ನೀವು ಹೀಗೆ ಮಾಡಿದ್ರಿ? ಅಷ್ಟೇ ಅಲ್ಲ, ಈಗ ಆ ತಿರುಕುಳಿಗೆ ಓತು ತಂಗಿಯ ಸೇವೆಗಾಗಿ ಇರಿಸಿದಿರಲ್ಲ, ಇದಕ್ಕಿಂತ ದೊಡ್ಡ ಹುಚ್ಚುಂಟ ಬೇರೆ? ಏನಂದ? ಬಾಯೊಳಗಿರುವ 32 ಹಲ್ಲುಗಳ ತಡೆಯುವುದು ಹಾಗಾಗುವುದಿಲ್ಲ ನಾಲಗೆಗೆ. ಅದರ ನಿಯಂತ್ರಣವನ್ನು ಮೀರಿ ಅದು ಹೊರಗೆ ಪ್ರವಹಿಸುತ್ತದೆ ಅನ್ನುವುದಕ್ಕೆ ಉದಾಹರಣೆಯಾಗಿ ಹೋಯ್ತಲ್ಲ ನಿನ್ನ ಮಾತುಗಳು ಇಂದಿನ ದಿನ. ಎಂತದಾಗಿ? ಗುರು ಹಿರಿಯರನ್ನುವ ಶ್ರದ್ಧೆ, ಆಡಬೇಕಾದ ವಿವೇಕಾವೇಕಗಳ ಕುರಿತಾದ ತೀರ್ಮಾನ ಯಾವುದಾದರೂ ಒಂದು ಉಂಟೇನೋ ನಿನ್ನ ಜನ್ಮದಲ್ಲಿ? ನಿನಗೆ ಹಾಗೂ ಇಲ್ಲಲ್ಲ ಶ್ರದ್ಧೆ ಇದ್ದವರನ್ನು ಆಕ್ಷೇಪ ಮಾಡುವುದಕ್ಕೆ ತೊಡಗಿತ್ತು. ಏನನ್ನು ಸೂರಿದೆಯೋ ತಮ್ಮ ಬಂದಂತಹ ಯತಿವರಣ್ಯರು ಯಾರು, ಅವರ ಯೋಗ್ಯತೆ ಏನು, ಅವರ ಹಿನ್ನೆಲೆ ಅಂತದ್ದು, ಅವರೇನು ಮಹಾತ್ಮರು, ಅವರ ಸೇವೆಯಿಂದ ಏನು ಸಾಧ್ಯವಾಗುತ್ತದೆ ಅನ್ನುವುದರ ಯಾವ ಯೋಚನೆಯೂ ಇಲ್ಲದೆ ಹೊಟ್ಟೆ ಬೆಳೆಸಿಕೊಂಡು ತಿರುಗುವ ಡೊಳ್ಳ ನೀನು ಬಾಯಿಗೆ ಬಂದಾಗ ನಿಮಗೆ ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ರೆ ಕೆಂಡದಂತಹ ಸೆಟ್ಟು ಅಂತ ಒಂದು ಮಾತಿದೆ. ನುಡಿದೆ
ಎಂಬುದು ನನ್ನ ಉದ್ದೇಶ ಅಲ್ಲವೇ ಅಲ್ಲ. ಆದ್ರೆ ನನಗಾಗ್ತದಲ್ಲ. ಕಂಡುದ ನುಡಿದರೆ ಖಾತಿಗೊಂಡು ನುಡಿಯುವುದು. ನೀನು ನೋಡಿ ಹೇಳ್ತಿದ್ರೆ ಸುಮ್ಮಗಿರ್ತಿದ್ದೆ ನಾನು. ನೋಡಿ ಅಲ್ಲ, ಕೇಳಿದ್ದನ್ನು ನೋಡಿದ ಹಾಗೆ ಅನುಭವಿಸಿದವನು ನಾನು. ಈಗ ನನಗೆ ಅನ್ನಿಸ್ತದೆ, ಏನು ಎಂತದ್ದೇ ಆಗಲಿ, ನೀವು ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವುದರ ಬಗ್ಗೆ ನಿಮಗೆ ನಿಖರವಾದಂತಹ ಪ್ರಜ್ಞೆ ಉಂಟು ಅಂತ ನಾನು ತಿಳಿದದ್ದಿದ್ರೆ ನನ್ನ ಜಾಗೃತವಾದ ಪ್ರಜ್ಞೆಯೇ ತಪ್ಪು ಅಂತ ಈಗ ಅರ್ಥವಾಗುತ್ತಾ ಇದೆ. ಒಂದು ಕೆಲಸ ಮಾಡಿ, ಹೇಗೂ ಅವಳನ್ನು ಸೇವೆಗೆ ಕಳಿಸಿ ಆಯ್ತಲ್ಲ, ಇನ್ನು ತಂಗಿಗೆ ಅವಳನ್ನು ಗಂಡನನ್ನಾಗಿ ಮಾಡಿಬಿಟ್ರೆ ನಮ್ಮ ಕೆಲಸ. ಎಂತದ್ದು? ತಂಗಿಗೆ ಅವನನ್ನು ಗಂಡನನ್ನಾಗಿ ಮಾಡುವುದು. ಒಂದು ಗಂಡು ಒಂದು ಹೆಣ್ಣು ಒಟ್ಟಿಗೆ ಆಯ್ತು ಅಂತಾದ್ರೆ ಗಂಡ ಹೆಂಡತಿ ಸಂಬಂಧ ಒಂದೇ ಕಾಣುದು ನಿನಗೆ. ಊರಿನವರು ಹೇಳುದು ಯಾವ ಮನೆಯಲ್ಲಿ ಹೆಣ್ಣಿಗೆ 6-7 ವರ್ಷ ಆಗಲಿ ಅವಳ ಮೈ ಬಣ್ಣ ಬದಲಾಗುವುದು ಬೇಡ, ಅವಳ ಕಣ್ಣ ಕೊನೆ ಅರಳುವುದು ಬೇಡ, ಅವಳ ತುಟಿ ಹಂಚಿ ಬಿರುವುದು ಬೇಡ. ಅದಕ್ಕಿಂತ ಮೊದಲು ಅವಳಿಗೆ ಕೈ ಕೊಡುವುದು ಹೇಗೆ ಅನ್ನುವ ಯೋಚನೆ ಮಾಡುವ ಪುಂಡ ನೀನು. ಆದರೂ ತಲೆಗೆ ಮಂತ್ರಾಕ್ಷತೆ ಹಾಕಿದ್ದು ನೀವೇ ಅಲ್ಲ. ಅದೇ ಹೆಚ್ಚಿಗಾದದ್ದು ಈಗ. ನನ್ನ ತಮ್ಮ ಅಲ್ವಾ, ಊರಿನಲ್ಲಿ ನನ್ನ ಮರ್ಯಾದೆ ಉಳಿಸಿಕೊಳ್ಬೇಕಲ್ಲ ಅನ್ನುವುದಕ್ಕಾಗಿ ನೀನು ಮಾಡಿದ್ದನ್ನೆಲ್ಲ ಒಪ್ಪುತ್ತಾ ಬಂದ್ರೆ ಈಗ ನನ್ನನ್ನು ಮರುಳ ಮಾಡಿ ತಂಗಿಗೆ ಯತೀಂದ್ರವನ್ನು ಗಂಡ ಮಾಡುವ ಆಲೋಚನೆ ಮಾಡ್ತೀನಿ. ಪುಂಡ. ಕಾವಿ ಅಂದ್ರೆ ಏನು ಗೊತ್ತುಂಟ ನಿನಗೆ? ವೈರಾಗ್ಯ ಅಂದ್ರೆ ಏನು ಗೊತ್ತುಂಟ ನಿನಗೆ? ಈಗ ನನ್ನ ಮುಂದೆ ನಿಟ್ರೆ ನಿನ್ನ ಬಾಯೊಳಗಿನ ಹಲ್ಲೆಲ್ಲ ಹೊಟ್ಟೆ ಒಳಗೆ ಹೋಗ್ತದೆ. ಹೌದಾ? ಯಾರು ಈಗ ನಾನು ಪುಂಡನ? ಹೌದು, ಗೊತ್ತಾಯ್ತು. ಯಾರು ಪುಂಡರೆಂಬ ಬಗೆಯ ನಾರಿಯನ್ನು ಕದ್ದೊಯ್ಯುವಾಗ ಗೊತ್ತಾಗ್ತದೆ. ಈಗ ಅರ್ಥ ಆಗಿರ್ತಿಲ್ಲ ನಿಮಗೆ, ನೀವು ನಾನು ಅಂತ. ಅಮ್ಮ, ನೀನು ಯಾರನ್ನಾದ್ರೂ ವೇಷ ಮಾಡಿಸಿ ಕಳ್ಕೊಂಡು ಬಂದದಲ್ಲ? ನನಗೆ ನಾನು ಕಾವಿ ಹುಟ್ಟವರು ಹತ್ತಿರವೇ ಹೋಗುದಿಲ್ಲ. ತಂಗಿಯನ್ನು ಕದ್ದುಕೊಂಡು ಹೋಗ್ತಾನ? ಅಲ್ಲ, ಹೋದನಾದರೆ ಮತ್ತೆ ನನ್ನನ್ನು ದೂರಬಾರ್ದು ಅಂತ. ಏನು ನನ್ನ ತಲೆ ಕಂಕುಳ ಕೆಳಗಿರುವುದು ಅಂತ ಆಲೋಚನೆ ಮಾಡಿದ್ಯಾ? ಎಲ್ಲ ಹೆಗಲ ಮೇಲೆ ಉಂಟು. ನಿನಗೆ ಮಾತ್ರ ಒಂದು ತಂಗಿಯ ಬಗ್ಗೆ ಹೊಣೆಗಾರಿಕೆ, ನನಗಿಲ್ವಾ? ನಿನಗೆ ತಂಗಿ ಅಣ್ಣ ಸಂಸಾರ ಅನ್ನೋದ್ರ ಬಗ್ಗೆ ಯೋಚನೆ ಉಂಟು ನಿನಗೆ? ನನ್ನ ತಂಗಿ ಅವಳು ಸುಭದ್ರೆ, ನಿನ್ನ ತಂಗಿ ಅಲ್ಲ. ನಾನು ಒಪ್ಪಿದ್ರೆ ನಿನಗೆ ತಂಗಿ ನೆನಪಿರಲಿ. ಸುಭದ್ರೆಗೆ ಹೇಗೆ ಹೊಡಿತಾಗುತ್ತದೆ, ಸುಭದ್ರೆಯ ಭವಿಷ್ಯ ಏನು ನಿರ್ಣಯಿಸುವುದಕ್ಕೆ ಬಲರಾಮನೇ ಹೊರತು ಕೃಷ್ಣನಲ್ಲ. ಎಚ್ಚರ ಇರಲಿ, ನಿನ್ನ ಹತ್ರ ಕೇಳುವುದಿಲ್ಲ. ಯಾರಿಗೆ ಬೇಕಿದ್ರು ಕೊಡ್ತೇನೆ, ಯಾವಾಗ ಬೇಕಿದ್ರು ಮದುವೆ ಮಾಡ್ತೇನೆ. ನೀನ್ ಯಾರು ಕೇಳಲಿಕ್ಕೆ? ನೀನ್ ಯಾರು? ಹೌದು, ಎಲ್ಲ ನಿನ್ನಿಂದಾಗಿ ಆಗುದಲ್ವ ಇಲ್ಲಿ ದ್ವಾರಕ್ಕೆ? ಹಬ್ಬ ಏನು ಮಾಡದಿದ್ರು ಕೊನೆಗೊಂದು ವಾಕ್ಯ ಉಂಟು ಅವನ ಅಂತ. ನನ್ನನ್ನು ದೂರ ಬಿಡಿ ಅಂದ್ರೆ ಎಲ್ಲ ಇವನದ್ದೇ ಆಗುದು ಅಂತ ಅರ್ಥ. ಇಲ್ಲಿ ಬೆವರಿಳಿಸ್ಲಿಕ್ಕೆ ನಾವು ಲಾಭ ನಿನಗಲ್ವ? ಮೂರ್ಖ. ಒಳ್ಳೆಯದಾಯ್ತು. ಮುಂದಪ್ಪ ಕಜ್ಜಕ್ಕಿದು ಅನುಕೂಲವಾಯಿತು. ಹೇಗೆ ನಾನು ಯೋಚಿಸಿದ್ದೇನೋ, ಹೇಗೆ ನನ್ನ ಯೋಜನೆ ಇದೆಯೋ ಅದರಂತೆ ನಡೆಯುತ್ತಾ ಇದೆ. ಆದ್ರಿಂದ ದಾರುಕನಿಗೂ ಸೂಚನೆಯನ್ನು ಕೊಡಬೇಕಾಗಿದೆ, ಕೊಟ್ಟಿದ್ದೇನೆ ನೋಡಿ.
ಇರುವಂತಹ ಸ್ಥಳ ಹಸ್ತಿನಾವತಿಯ ಅಧಿಕಾರಿ ಪ್ರಭುಗಳು ಅಂತ ಕೇಳಿ ಬರ್ತೀವಿ. ಹಾಗಂದು ಕಳವು ಬಂದಂತಹ ಕಾರ್ಯ ಅನೇಕವಿದೆ. ಆಲಿಸಿ. ಮಗಳೇ, ಸುಯೋಧನ ನಮಃ. ಹೇಳಪ್ಪ. ಆತ್ಮೀಯ ಗುರುಗಳು. ನಮಸ್ಕಾರ ಭಯ್ಯ. ಪ್ರತಿ ನಮಸ್ಕಾರ. ಕೊಡ್ತಾ ಇದ್ದೇನೆ. ನಮಸ್ಕಾರ. ಅಯ್ಯೋ, ಸಂತೋಷದ ಸುದ್ದಿನವಿದು. ಯಾವ ನಿಮ್ಮಲ್ಲಿ ಹೇಳಿಕೊಳ್ತಾ ಇದ್ದಾರೆ ಕೇಳೋಣ. ಅಯ್ಯೋ, ಹೇಳಿ. ಸಂತೋಷ ಉಮ್ಮಳಿಸ್ತಾ ಇದೆ. ಕಾರಣವೇನು ಗೊತ್ತೇ? ಬಲಭದ್ರ ಸ್ವಾಮಿ, ಆ ಸ್ವಾಮಿಯು ಕರೆ ಕಳುಹಿಸಿದ್ದಾರೆ. ಕೃತವರ್ಮನ ಮೂಲಕ ಹೇಳಿ ಕಳುಹಿಸಿದ್ದಾರೆ. ಅವರ ಪ್ರೀತಿಯ ಭಗಿನಿಯಾದ ಸೌಭದ್ರೆಯನ್ನು ನನಗೆ ಮದುವೆ ಮಾಡಿ ಕೊಡ್ತಾರಂತೆ. ಹೆಚ್ಚು ದಿವಸವಿಲ್ಲ, ಬರುವ ಸಪ್ತಮಿಯ ದಿವಸ ಮದುಮಗನಾಗಿ ಕಾಚಿಗೆ ಕಟ್ಟಿಕೊಂಡು ತಿಪ್ಪಳ ಸಮೇತರಾಗಿ ಬರಬೇಕು. ಈ ರೀತಿ ಹೇಳಿ ಕಳುಹಿಸಿದ್ದಾರೆ. ಅಯ್ಯೋ, ಈ ಮದುವೆಯ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹೇಳುವಲ್ಲಿ ಹಗಲು ಕನಸು ಕಾಣುತ್ತಾ ಇದೆಯಾ? ಆಲೋಚನೆ ಮಾಡಿಕಪ್ಪ. ಈ ಬಲಭದ್ರ ಸ್ವಾಮಿ ತನ್ನ ಸಹೋದರಿಯಾದಂತಹ ಸುಭದ್ರೆಯನ್ನು ನಿನಗೆ ಇಯುತ್ತೇನೆ ಎಂಬ ಹಾಗೆ ಓಲೆಯ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾನೆ. ಆದ್ರೆ ನಾವು ಆಲೋಚನೆ ಮಾಡಿಕೊಳ್ಳಬೇಕಿಷ್ಟು ಯಾವುದರ ಬಗ್ಗೆ? ಬಲಭದ್ರ ಸ್ವಾಮಿಗೆ ಅಲ್ಲಿ ಸ್ವಾತಂತ್ರ್ಯ ಎಂಬುದಿಲ್ಲ. ಅಂದ್ರೆ ಅನುಬಂಧಗಳೆಲ್ಲ ನಡೆಯುತ್ತಾ ಇರುವುದು ಶ್ರೀಕೃಷ್ಣನಲ್ಲಿ. ಹಾಗಾದ್ರೆ ಕೃಷ್ಣನ ಅಭಿಮತವನ್ನು ತಿಳಿಯದೆ ಬಲರಾಮ ಈ ರೀತಿಯಾಗಿ ಮಾಡಿದ್ರೆ ಕಾರ್ಯವನ್ನು ಸಾಧಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಕೃಷ್ಣನ ಒಪ್ಪಿಗೆ ಇದೆಯೋ ಇಲ್ಲವೋ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಅದು ಅಲ್ಲ, ಸುಭದ್ರೆಯ ಅಭಿಮತ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಸುಭದ್ರೆಗೆ ಒಂದು ವೇಳೆ ಮನಸ್ಸಿಲ್ಲದಿದ್ರೆ ಮನವಿಲ್ಲದಂತಹ ಗಂಡನನ್ನು ವರಿಸುವುದಕ್ಕೆ ಅವಳು ಸಿದ್ಧಳೆ ಹೇಳು. ಅದು ಅಲ್ಲ, ಕೃಷ್ಣ ಪತ್ನಿಯರಾದಂತಹ ರುಕ್ಮಿಣಿಯ ಸತ್ಯಭಾಮೆಯೋ ಇನ್ನು ಮಿಕ್ಕುಳಿದಂತಹ ಅಷ್ಟಮಹಿಷಿಯರು ಇದಕ್ಕೆ ಒಪ್ಪಿಗೆಯನ್ನಿದ್ದಾರೆ. ಅಲ್ಲ, ವಸುದೇವ ದೇವಕಿಯರು ಸುಭದ್ರೆಯರು ನಿನಗೆ ಈವುದಕ್ಕೆ ಒಪ್ಪಿಗೆ ಕೊಟ್ಟಾರೆ ಹೇಳು. ಮಾತ್ರ ಅಲ್ಲ, ಕೃಷ್ಣ ಯಾವಾಗ ನೋಡಿದ್ರು ಪಾಂಡವರ ಪಕ್ಷಪಾತಿ. ಹಾಗಾಗಿ ಪಾಂಡವರ ವಿರೋಧ ಸ್ಥಾನದಲ್ಲಿದ್ದಂತಹ ನಿನಗೆ ಸುಭದ್ರೆಯರು ಕೊಡುವುದಕ್ಕೆ ಆತ ಒಪ್ಪಿಯನೇ ಹೇಳು. ಹಾಗಾಗಿ
ಹಾಗಾಗಿ ಇದನ್ನೆಲ್ಲ ಆಲೋಚನೆ ಮಾಡಬೇಡ. ನೀನು ಎಣಿಸಿದ ಹಾಗೆ ಸುಭದ್ರೆ ಕೈ ಹಿಡಿಯುವಂತ ಯೋಗ ನಿನಗೆ ಖಂಡಿತವಾಗಿ ಬರುವುದಕ್ಕೆ ಸಾಧ್ಯ. ಭಾಷಣ ಮುಗಿಯಿತು. ಆಚಾರ್ಯರು ಏನು ಮನಸ್ಸಿಗೆ ಬಂತು ಅದನ್ನಿಲ್ಲಿ ನಿನ್ನ ಮುಂದಿರಿಸಿದ್ದಾರೆ. ಅವರ ಭಾಷಣ ಮುಗಿಯಿತು ಅಂತ ತಿಳಿದು ನಾನು ಮುಂದೆ ಬಂದಿದ್ದೇನೆ. ನನಗೂ ಒಂದು ಅವಕಾಶ ಕೊಡಬೇಕು. ನಾನು ಅವರಲ್ಲೆರಡು ಮಾತಾಡ್ತೇನೆ. ಗುರುಗಳೇ, ಏನು ಕರ್ಣ, ನಿಮ್ಮ ಹಿರಿತನಕ್ಕೂ ನಿಮ್ಮ ವಿದ್ಯೆಗೂ ಮೊದಲಾಗಿ ತಲೆಬಾಗುತ್ತೇನೆ. ಆದ್ರೆ ನಿಮ್ಮ ಬುದ್ಧಿಗೆ ಮಾತ್ರ ನಾನು ತಲೆಬಾಗುವುದಿಲ್ಲ. ಅದಕ್ಕೆ ವಿರೋಧವಾದಂತಹ ವಾಕ್ಯಗಳನ್ನಾಡುವುದಕ್ಕಾಗಿಯೇ ನಾನು ಮುಂದೆ ಬಂದಿದ್ದೇನೆ. ಅದು ನಿನ್ನದು ಇದ್ದದ್ದೇ, ನಿಮ್ಮದು ಇದ್ದದ್ದೇ. ಯಾವುದೇ ಒಂದು ಶುಭ ಸಮಾರಂಭ ನಡೆಯುತ್ತದೆ ಅಂತ ಆದಾಗ ಅದಕ್ಕೆ ಅಪಶಕುನವನ್ನು ಆಡಬಾರದು. ಶುಭ ಸಮಾರಂಭ ಸಾಂಗವಾಗಿ ನೆರವೇರಬೇಕು. ಈ ಮನಸ್ಥಿತಿ ಉಳ್ಳವರಾಗಿರಬೇಕು. ನಮ್ಮ ಕುರುಭೂಪಾಲನಿಗೆ ಮದುವೆ ಅನ್ನುವಂತಹ ವಿಚಾರವನ್ನು ಕೇಳಿದಂತಹ ನೀವು ಸಂತೋಷಗೊಳ್ಳುವುದಕ್ಕೆ ಬದಲಾಗಿ ಅದು ಹಾಗಾಗ್ತದೆ, ಅವರು ಒಬ್ಬರಿಲ್ಲ ಇವರು ಒಬ್ಬರಿಲ್ಲ ಎನ್ನುವಂತಹ ಮಾತನ್ನಾಡುವುದಕ್ಕೆ ತೊಡಗಿದ್ದೀರಿ. ಇದು ನೀವು ಎಲೆಯ ಮುಂದೆ ಕುಳಿತು ಬೋಧನ ಮಾಡುವಂತಹ ಸಂದರ್ಭದಲ್ಲಿ ಹೋಳಿಗೆಯ ರುಚಿ ಹೇಗುಂಟು, ಆಮೇಲೆ ಪಾಯಸದ ಸವಿ ಹೇಗುಂಟು ಎಂದು ಸವಿದು ಅದನ್ನು ನಿಮ್ಮ ಪಂಕ್ತಿಯಲ್ಲಿ ಕುಳಿತವರಿಗೆ ಹೇಳಿದ ಹಾಗಲ್ಲ. ಇದು ಆಲೋಚನೆ ಮಾಡಿಯೇ ನುಡಿಯಬೇಕು. ಮತ್ತು ಒಂದಿದೆ, ಯಾಕಂದ್ರೆ ವಿದ್ಯೆ ಅದು ತಮ್ಮ ಅಭ್ಯಾಸ ಬಲದಿಂದ ಬರ್ತದೆ, ಬುದ್ಧಿ ಕರ್ಮ ಬಲದಿಂದ ಬರ್ತದೆ. ನಿಮಗೆ ವಿದ್ಯೆ ಉಂಟು ಆದ್ರೆ ಬುದ್ಧಿ ಇಲ್ಲ, ಅದು ನಿಮ್ಮ ಕರ್ಮ ಬಲದಿಂದ ಬಂದದ್ದು. ಯಾಕಂದ್ರೆ ಉಂಡ ಮನೆಗೆ ಎರಡೆಣಿಸುವಂತಹ ವ್ಯಕ್ತಿತ್ವ ನಿಮ್ಮದು. ಕೌರವನಲ್ಲಿ ಸರಿಯಾಗಿ ಊಟ ಮಾಡ್ತೀರಿ, ಅಲ್ಲಿ ಹಾಗಾಗ್ತದೋ ಹೀಗಾಗ್ತದೋ ಏನು ಹಾಗೆ ಮತ್ತೊಂದು ಪಕ್ಷದವರನ್ನು ನೀವು ಹೊಗಳುವುದಕ್ಕೆ ಪ್ರಾರಂಭ ಮಾಡ್ತೀರಿ. ನಿಮ್ಮದು ಇದು ಇದ್ದದ್ದೇ. ಆದ್ರೆ ಈಗ ಬಂದೊದಗಿದಂತಹ ಸುಸಂದರ್ಭ ಯಾವುದು? ಬಲರಾಮನಲ್ಲಿ ಸ್ನೇಹ ಅಲ್ಲ ಬಂಧುತ್ವ, ಅದು ಬಲವಾಗ್ತದೆ. ಹಾಗೆ ಬಲವಾಯಿತು ಅಂತ ಆದ್ರೆ ನಮ್ಮ ಈ ಕುರುಭೂಪಾಲನಿಗೆ ಎಡೆಯುಂಟೆ. ಪ್ರಪಂಚದಲ್ಲಿ ಅವರನ್ನು ಎದುರಿಸುವಂತಹ ವ್ಯಕ್ತಿಗಳು ಯಾರೂ ಇಲ್ಲ. ಬಲರಾಮನ ಬಲ ಹೊಂದಿದ್ದರೆ ಸಾಕು. ತಂಗಿಯನ್ನು ಕೊಟ್ಟ ಬಳಿಕ ಆ ಬಲ ಉಂಟೋ ಇಲ್ವೋ ಹೇಳಿ, ಖಂಡಿತವಾಗಿ ಉಂಟು. ಆದ್ರಿಂದ ಇಂತಹ ಅಪಶಕುನದ ಮಾತುಗಳನ್ನು ಆಡಬೇಡಿ. ಸ್ವಲ್ಪ ಸುಮ್ಮನೆ ಏನು ಆಚಾರ್ಯರೇ, ನಾನು ಸೂತನ ಮಗನೇ, ನೀವು ಆಚಾರ್ಯರ ಮಗ, ಆಚಾರ್ಯರ ಮಗನೇ. ಕಣ್ಣು ನೀನು ಯಾಕೆ ಈ ರೀತಿ ಮಾತಾಡಿದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡವನಿದ್ದೇನೆ. ಹೌದಾ? ಯಾಕೆ ಯಾಕೆ? ನಿನ್ನ ರಕ್ಷಣೆಗೆ ಗೌರವ ಇದ್ದಾನೆ ಎಂಬ ಅಹಂಕಾರ. ಕೌರವರ ರಕ್ಷಣೆಗೆ ನಾನು ಇದ್ದೇನೆ ಎನ್ನುವಂತ ವಿಶ್ವಾಸ. ನಿನಗೆ ಅಹಂಕಾರ ತಲೆಗಡೆಗೆ ಹೋಗಿದೆ. ಏನು ಏನು? ನಿನ್ನ ಬಗ್ಗೆ ನಿನ್ನ ಯೋಗ್ಯತೆ, ನಿನ್ನ ಹಣೆ ಬರ ಏನೆಂಬುದನ್ನು ಹಣ ಬರಕ್ಕೆ ಕೈ ಹಾಕ. ಏನ ಚೆನ್ನಾಗಿ ತಿಳಿದುಕೊಂಡವನಿದ್ದೇನೆ. ಇಕೋ
ಇದಕ್ಕೆ ಎಷ್ಟು ಕೆಲಸ ಉಂಟು ಅಷ್ಟು ಮಾಡಿದ್ರೆ ಸಾಕು. ಬ್ರಾಹ್ಮಣರ ಬಗ್ಗೆ ವಿರೋಧಿಸೋದಕ್ಕೆ ಬಂದ್ರೆ ಈ ಸುಮ್ಮನಿರುವ ಅಶ್ವತ್ಥಾಮ ಅಲ್ಲ. ವಿರೋಧಿಸ್ತೀಯಾ? ನಾನು ನಿನ್ನ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಜಾತಿ ಬಗ್ಗೆ ಮಾತಾಡ್ತಾರೆ. ಬುದ್ಧಿ ಇವರ ಜಾತಿ ಯಾವ್ದು ಇವನಿಗೆ ಗೊತ್ತು. ಬುದ್ಧಿ ಶೂನ್ಯರ ಹಾಗೆ ಅವಸರ ಮಾಡಬೇಡಿ, ಅನರ್ಥಕ್ಕೆ ಕಾರಣ ಆಗ್ತದೆ. ಸಮಾಧಾನ. ನೀವು ಹೇಳಿದ್ರೆ ಸುದ್ದಿ ಇಲ್ಲ ನಾನು. ನಾವು ಹೊರಟದ್ದು ಯಾಕೆ, ಉದ್ದೇಶ ಯಾವುದು, ಇದನ್ನು ಚೆನ್ನಾಗಿ ನೀವು ತಿಳಿದುಕೊಂಡಿದ್ದೀರಾ? ಶುಭ ಸಮಾರಂಭದ ವೇಳೆ ಅಶುಭ ಇಲ್ಲಿಂದ ಪ್ರಾರಂಭ ಆಯಿತಲ್ಲ, ಇನ್ನು ಪ್ರತ್ಯೇಕ ಹೇಳಬೇಕ ನಾನು? ಅದು ಅಶುಭದ ಮಾತು ಎತ್ತಿದ್ದೆ ಅವರು. ಒಂದು ವೇಳೆ ಅವರು ಎತ್ತಿದ್ರು ಅಂತ ಇಟ್ಟುಕೊಳ್ಳುವ, ನೀನು ಅದಕ್ಕೆ ಪ್ರೋತ್ಸಾಹ ಕೊಡುವುದಾ? ಅಲ್ಲ, ಅದನ್ನ ನಾನು ತಡೆದದ್ದು. ಏ ಕರ್ಣ, ನಿಲ್ಲಯ್ಯ, ನಿಲ್ಲ, ಅವಸರ ಮಾಡಬೇಡ. ಏನೋ ಮನಸ್ಸಿನಿಂದ ಹೇಳಿಬಿಟ್ರು. ಎಷ್ಟಾದ್ರೂ ಆಚಾರ್ಯ ಪುತ್ರರು, ಜೊತೆಯಲ್ಲೇ ಬ್ರಾಹ್ಮಣರು, ನಾವು ದುಡುಕಬಾರದು. ನಿಲ್ಲಿ. ಯುದ್ಧ ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಧಾರಾಳವಿದೆ. ಅದು ಎಲ್ಲಿ, ಆಯಾ ಸ್ಥಳವನ್ನು ನೋಡಿ ಸಂದರ್ಭಕ್ಕೆ ಸರಿಯಾಗಿ ನಾವು ಹೊಂದಿಕೊಳ್ಳಬೇಕೇ ವಿನಃ ಇಲ್ಲಿ ಯುದ್ಧವಲ್ಲ. ನೀವೇ ಹೊಡೆದುಕೊಂಡ್ರೆ ಹೇಗೆ? ಹಾಗಾದ್ರೆ ವಿದ್ಯವನ್ನು ಬಯಸುವವರು ನಾವು. ಅವನಿಲ್ಲದಿದ್ದಂತಹ ವಿದ್ಯವನ್ನು ಕಂಡಿದ್ದಾನೆ, ನಿನ್ನ ಸಖ್ಯತನವನ್ನು ಬೆಳೆಸಿಕೊಂಡಿದ್ದಾನೆ. ಆದ ಕಾರಣ ನಾವು ಆಡಿದ್ದು ಅವನಿಗೆ ಪಥ್ಯ. ಆಚಾರ್ಯರೇ, ಅದು ಯಾವುದೂ ಬೇಡ ಇಲ್ಲಿ. ಮುಂದೆ ನಡೆಯಬೇಕಾದಂತಹ ಶುಭ ಸಮಾರಂಭ ಏನಿದೆಯೋ ಇದರಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕೆನ್ನುವಂತಹ ಉದ್ದೇಶದಿಂದಲೇ ನಿಮ್ಮೆಲ್ಲವರನ್ನು ಕರೆಸಿಕೊಂಡವನಿದ್ದೇನೆ. ಇಲ್ಲಿಗೆ ನೀವೆಲ್ಲ ಸಮಾಧಾನ ಚಿತ್ತರಾಗಬೇಕು. ಅಯ್ಯ, ಮದುವೆ ಕಾರ್ಯಕ್ರಮ ದಿಬ್ಬಣ ಸಮೇತರಾಗಿ ಬರಬೇಕು. ಕೌರವ ಎನ್ನುವ ಹಾಗೆ ಬಲರಾಮ ಸ್ವಾಮಿಯ ಕರೆಯುವಲೆ ಇದಕ್ಕೆ ನಾವು ಗೌರವ ಕೊಡಬೇಕು, ಸ್ಪಂದಿಸಬೇಕು. ಖಂಡಿತ. ಅಯ್ಯ, ಅದಕ್ಕಾಗಿ ಹಸ್ತಿನಾವತಿಯಲ್ಲಿರುವಂತಹ ನಾವು ಮಾತ್ರ ಹೋಗುವುದಲ್ಲ, ಮತ್ತೆ ಧರಣಿ ಪಾಲಕರಾದ ಎಷ್ಟೋ ಮಂದಿಗಳು ನಮ್ಮ ಹಿತೈಷಿಗಳು ಮಿತ್ರರಿದ್ದಾರೆ, ಅವರನ್ನೆಲ್ಲ ಕರೆಸಿಕೊಳ್ಬೇಕು. ಎಲ್ಲರಿಗೂ ರಂಗಭೂಮಿಗೆ ಹೋಗಬೇಕು. ಅದರಲ್ಲಿಯೂ ಮಗಧ ಭೂಪತಿ ಜರಾಸಂಧ ನಮಗೆಲ್ಲವರಿಗೂ ಮಾರ್ಗದರ್ಶಕ ಹಿರಿಯವನು ಇದ್ದಾನೆ. ಅವನಮ್ಮ ಜೊತೆಯಲ್ಲೇ ಇದ್ರೆ ಅಲ್ಲಿ ದ್ವಾರಕೆಯಲ್ಲಿರುವವ ಯಾರು? ಕೃಷ್ಣನ. ಅವನ ಯಾವ ನಾಟಕವೂ ಮುಂದೆ ಫಲಿಸುವ ಹಾಗಿಲ್ಲ. ಆದ್ದರಿಂದ ನಾನು ಈ ಕ್ಷಣವೇ ಮಗಧಾಧಿಪತಿಗೆ ಕರೆಯನ್ನು ಕಳುಹಿಸಿಕೊಡ್ತೇನೆ. ದೂತರ ಮೂಲಕ ಪತ್ರ ಬರೆದು ಕಳುಹಿಸ್ತೇನೆ ಮಗಧ.
ಮಗಜ ಮಹಾಪ್ರಭುಗಳು ಅಂತ ಕೇಳಿ ಬಂದೆವು. ಸರಿ, ಬಂದಂತಹ ಕಾರ್ಯ ರಾಜಕೀಯ ಕಾರ್ಯಕಾರಣಗಳು ಅನೇಕವಿದೆ. ಈ ಮಗನ ಪರಿಚಯವನ್ನು ಇಲ್ಲದವರು ಯಾರೂ ಇಲ್ಲ. ಈ ಹೊತ್ತು ನಾನು ಎಷ್ಟು ಎತ್ತರಕ್ಕೆ ಬೆಳೆದು ಎದ್ದಿದ್ದೇನೆ ಎಂಬುದನ್ನು ನಮ್ಮವರೇ ಹಾಡಿ ಹೊಗಳಬೇಕಷ್ಟೇ. ಚೇದಿ ದೇಶದ ರಸನಾದಂತಹ ಪ್ರಾರ್ಥನ ಇರುವರು ಮಡದಿಯರಿಗೆ ಋಷಿ ಇದ್ದಂತಹ ಪ್ರಸಾದದ ಹಣ್ಣನ್ನು ಹೋಳುಗಳನ್ನಾಗಿ ಮಾಡಿಕೊಟ್ಟಾಗ ಆ ಹೋಳುಗಳ ಮೂಲಕವಾಗಿ ಇರುವರು ಪತ್ನಿಯರಲ್ಲಿ ದೇಹದ ಸೀಳುಗಳಾಗಿ ಜನಿಸಿಕೊಂಡವರಾರು. ಹೋಳು ಶಿಶು ಮಾಂಸದ ಮುದ್ದೆ ಎಂಬ ಹಾಗೆ ಹೊರವಲಯಕ್ಕೆ ಎಸಗಾದ ಜನ ಎಂಬಂತಹ ರಕ್ಕಸಿ ಆ ದಾರಿಯಾಗಿ ಬಂದು ಮಾಂಸದ ಮುದ್ದೆಗಳನ್ನು ಕೈಯಲ್ಲಿ ಎತ್ತಿ ತಿನ್ನುವುದಕ್ಕಾಗಿ ಜೋಡಿಸಿ ಕೈಯಲ್ಲಿ ಬಾಯಿಯ ಬಳಿಗೆ ತಂದಾಗ ರೋಧಿಸುತ್ತಾ ಇದ್ದಂತೆ ರೋಧಿಸುತ್ತಿರುವಂತಹ ಮಗುವನ್ನು ತಿನ್ನುವುದಕ್ಕೆ ಬಳಸಬಾರದೆ ಊರಿನ ಅರಸರಾದಂತಹ ನಮ್ಮಯ್ಯನಿಗೆ ಕೊಟ್ಟು ಬೆಳೆದು ದೊಡ್ಡವರಾದೆ. ಜನರಿಂದ ಸಂಧಿಸಲ್ಪಟ್ಟಂತಹ ನಾನು ಜರಾಸಂಧನಾದೆ. ಮುಂದೆ ಲೋಕದಲ್ಲಿ ವಿದ್ಯಾ ಬುದ್ಧಿಗಳನ್ನು ಕಲಿತು ನನ್ನದೇ ಆದಂತಹ ಸಾಧನೆಯಿಂದ ಮಗದ ದೇಶವನ್ನು ಕಟ್ಟಿಕೊಂಡವರು ನಾನು. ಮಗದ ದೇಶಕ್ಕೆ ಗಿರಿಗಳಿಂದ ಆವೃತವಾದಂತಹ ಗಿರಿವ್ರಜವನ್ನೇ ರಾಜಧಾನಿಯನ್ನಾಗಿಸಿ ನನ್ನದೇ ಆದಂತಹ ಸಾಮ್ರಾಜ್ಯವನ್ನು ಕಟ್ಟಿಕೊಂಡವನು ನಾನು. ನಮ್ಮದೇ ಆದಂತಹ ಯುದ್ಧದಲ್ಲಿ ನಮ್ಮದೇ ಆದಂತಹ ರೀತಿ ನೀತಿಗಳನ್ನು ರೂಢಿಸಿಕೊಂಡವ ನಾನು. ನಾನು ಪರಮೇಶ್ವರನಿಂದಲೇ ಮೆಚ್ಚಿಸಿಕೊಂಡು ಬೇರಿಗಳನ್ನು ನಮ್ಮ ಪುರದಲ್ಲಿ ಸ್ಥಾಪನೆ ಮಾಡಿದೆ. ಉತ್ಸಾಹ ಬೇರಿ, ರಣಬೇರಿ, ಜಯಬೇರಿಗಳೇ ಮೊದಲಾದವುಗಳು ಇವುಗಳನ್ನು ಮೂರನ್ನು ಭಾವಿಸಿ ತಾರಗಕ್ಕೆ ಹೊರಟನೆಂದಾದರೆ ಎಂತಹ ಕ್ಷತ್ರಿಯನೇ ಈ ಮೋಘರದ ಮುಂದೆ ತಲೆ ಬೋಗಲೇಬೇಕು. ಅಂತಹ ಕ್ಷತ್ರಿಯರಾದ ಕರೆತಂದು ನನ್ನ ಸೆರೆಯಲ್ಲಿರಿಸಿದವನಿದ್ದೇನೆ. ನಮ್ಮದೇ ಆಧಿಪತ್ಯವನ್ನು ಸ್ಥಾಪಿಸಿದವನಿದ್ದೇನೆ. ಅದರಲ್ಲೂ ನನಗೆ ಕೆಲವರೆಲ್ಲ ಮಿತ್ರರಿದ್ದಾರೆ. ಶಿಶುಪಾಲ, ನರಕ, ಪೌಂಡ್ರಕ ಮೊದಲಾದವರು ನನ್ನ ಆತ್ಮೀಯರಾಗಿ ನನ್ನ ಜೊತೆಯಲ್ಲೇ ಇದ್ದಾರೆ. ಓಲಗವನ್ನು ರಚಿಸಿ ನಮ್ಮವರ ಕ್ಷೇಮ ಸಮಾಚಾರವನ್ನೆಲ್ಲ ತಿಳಿದು ಅವರಿಗೆ ಬೇಕು ಬೇಕಾದ ವ್ಯವಸ್ಥೆ ಮಾಡಿದ ಕೊಟ್ಟಾಗಲೇ ಚಾರಣರ ಬಂದನಲ್ಲ, ಬಂದವ ಎಲ್ಲಿಂದ ಎಂಬುದಾಗಿ ವಿಚಾರಿಸಿದೆ. ಹಸ್ತಿನಾವತಿಯವನಂತೆ ದುರ್ಯೋಧನ ಕಳುಹಿಕೊಟ್ಟಂತಹ ಆಳು. ಆ ಆಳು ಪತ್ರದ ಒಕ್ಕಣೆಯನ್ನು ವಾಚಿಸಿದಾಗ ಸಂತೋಷವಾಗುತ್ತಾ ಇದೆ. ಆ ಕಡೆಗೆ ತೆರಳಬೇಕು, ತಡಮಾಡುವುದಲ್ಲ. ನಮ್ಮ ಹಸ್ತಿನಾವತಿಯನ್ನು ಸೇರಿದ್ದೀರಿ. ಸರಿ, ಬಹಳ ಸಂತೋಷವಾಯಿತು. ಓಹೋ ಸ್ವಾಮಿ, ಪತ್ರದಲ್ಲಿ ಬರೆದಿದ್ದೇನೆ ವಿಷಯವನ್ನು. ಆದರೂ ನಾವು ಹೇಳಿಕೊಳ್ಳುವುದು ನಮ್ಮ ಸನ್ನಿಧಿಯಲ್ಲಿ ಬಲರಾಮದೇವರು ಅವರ ತಂಗಿ ಸೌಭದ್ರೆಯನ್ನು ನನಗೆ ಮದುವೆ ಮಾಡಿಕೊಡ್ತೇನೆಂತಹ ಉತ್ಸಾಹದಿಂದ ಬರೆದ ಪತ್ರಿಕೆಯ ಸರಿಯಾಗಿ ನಾನು ಹೋಗಬೇಕಾದುದು ಸರಿ. ಆದರೆ ತಮ್ಮಂತಹ ಮಹಾಪರಾಕ್ರಮಿಗಳು ನನ್ನ ಜೊತೆ ಇರುವಾಗ ಯಾರಿಂದ ಏನು ಮಾಡುವುದಕ್ಕೂ
ಸಾಧ್ಯವಿಲ್ಲ. ಈ ಶುಭ ಸಮಾರಂಭ ಸರಿಯಾಗಿ ನಡೆಯುವುದರಲ್ಲಿ ಅನುಮಾನವಿಲ್ಲವೆನ್ನುವಂತಹ ಭಾವನೆಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟನ್ನೇ. ಏನು ಸ್ವಾಮಿ, ನಮ್ಮ ಜೊತೆಯಲ್ಲಿ ತಾವು ದ್ವಾರಕೆಯವರೆಗೆ ಪಯಣ ಬೆಳೆಸಿ ಮದುವೆಯ ಸಮಾರಂಭ ಸರಿಯಾಗಿ ನಡೆಯುವ ಹಾಗೆ ತಾವು ಅನುಗ್ರಹ ಮಾಡಬೇಕು. ಈ ಮದುವೆಯಲ್ಲಿ ತಾವು ಪಾಲ್ಗೊಳ್ಳಬೇಕು, ನನ್ನನ್ನು ಹೊರಸಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮ ಸನ್ನಿಧಿಗೆ ವಂದಿಸ್ತಾ ಇದ್ದೇನೆ. ಇಷ್ಟಕ್ಕೆ ಸ್ವಾಮಿ, ನಿನಗೆ ಸ್ವಾಮಿಯಾಗಿರಬಹುದು, ನಮಗಿರುವ ಹುಡುಗರು ಅವರ ಹುಡುಗರು ನಿನಗೆ ಮದುವೆ ಮಾಡಿ ಕೊಡುತ್ತೇನೆ ಎಂಬುದಾಗಿ ತಂಗಿಯನ್ನು ಸ್ವಾಮಿ ಈ ರೀತಿಯಾಗಿ ಹೇಳಿ ಕಳುಹಿಸಿದ್ದಾರೆ. ನನ್ನನ್ನು ಸಂಶಯ ಬಾಧಿಸುವುದಲ್ಲ, ಅವರು ಕೊಟ್ಟ ಮಾತಿನಂತೆ ಒಪ್ಪಿ ತನ್ನ ತಂಗಿಯನ್ನು ಮದುವೆ ಮಾಡಿಕೊಡುವಂತಹ ಉತ್ಸಾಹದಲ್ಲಿ ಮುಂದೆ ಬರ್ತಾರೆ ಅನ್ನುವಂತಹ ಭರವಸೆ ನನಗಿದೆ. ಆದ್ರೆ ಒಬ್ಬ ಇದ್ದಾನಲ್ಲ, ಅವರ ತಮ್ಮ ಕೃಷ್ಣ ಕೋಪಾಯ, ಅವನದ್ದೇನಾದ್ರೂ ನಾಟಕ ಅಲ್ಲಿ ನಡೆದು ಹೋಯ್ತು ಅಂತ ಆದ್ರೆ ನನ್ನನ್ನು ಕೇಳುವವರು ಯಾರು, ಹೇಳುವವರು ಯಾರು? ಅದಕ್ಕಾಗಿ ತಾವು ಬೇಕು. ಗೌರವೇಶ್ವರ, ಆ ಬಗ್ಗೆ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ಯಾಕಂದರೆ ಆ ಹುಡುಗರು ಅವರು ಹೇಳಿಕೊಳ್ಳುವುದಕ್ಕೆ ನಮ್ಮವರೇ ಆಗಿದ್ದಾರೆ. ಕಾಳ ಎಲ್ಲಿಯಾದರೂ ಮದುವೆ ಮಾಡಿ ಕೊಡದೇ ಇದ್ರೆ ಏನು ಮಾಡ್ತೇನೆ ಎಂಬುದಾಗಿ ಅಲ್ಲ, ನಾನು ಏನಾದ್ರೂ ಅಲ್ಲಿ ಅನಾಹುತ ನಡೆದ್ರೆ ಅದನ್ನು ತಡೆಯುವ ಸಮರ್ಥರು ಯಾರು? ಅವರನ್ನು ಊರಿನಿಂದಲೇ ಹೊಡೆದೋಡಿಸಿ ಸಮುದ್ರದಲ್ಲಿ ಮನೆ ಮಾಡುವ ಹಾಗೆ ಮಾಡಿದವ ನಾನು. ಇನ್ನು ಇಲ್ಲಿ ಎಲ್ಲಿಯಾದರೂ ಅವರು ಚಕಾರವಲ್ಲೆತ್ತಿದ್ರೆ ಅವರನ್ನು ಬಿಡ್ತೇನೆ. ಧೈರ್ಯ ಆಯ್ತು. ಈಗ ನೀವು ನಮ್ಮ ಬಳಗದಲ್ಲಿ ಇದ್ರೆ ಯಾರು ಮಾತೆತ್ತುವ ಹಾಗಿಲ್ಲ. ಇನ್ನು ಹೆದರಬೇಕು. ಈಗ ಭರವಸೆ ಬಂತು ನನಗೆ. ಈಗ ದಿಬ್ಬಣ ಹೊರಡಬೇಕಲ್ಲ. ಹೌದು, ಈಗ ಹೊರಡಬೇಕಾದ್ರೆ ಮುಂದಿನ ವ್ಯವಸ್ಥೆ ಏನೆಲ್ಲ ಆಗಬೇಕು ಅದು ತಮ್ಮ ನಿರೂಪಣೆಯಂತೆ, ತಮ್ಮ ಮಾರ್ಗದರ್ಶನದಂತೆ ಮದುಮಗನ ಶೃಂಗಾರದಲ್ಲಿ ದಿಬ್ಬಣ ಸಮೇತರಾಗಿ ಆ ಕಡೆಗೆ ಹೋಗುವುದಲ್ವೋ? ವಂದಿಸಿಕೊಳ್ಳುವುದು ಗುರುಗಳು. ಅಯ್ಯೋ, ಗುರು ಶಿಷ್ಯ ಸಂಬಂಧ ಇಲ್ಲ. ನೀನು ಇವತ್ತು ಮದುಮಗಲು ಭೂಪತಿಗಳಿದ್ದಾರೆ, ಅವರಿಗೊಂದು ಪ್ರತ್ಯೇಕ ಆಗ್ಬೇಕಲ್ಲ. ಕೂತುಕೊಳ್ಳಿಕ್ಕೆ ಆಸನ ಬಂದಿದ್ದಾನೆ. ನಮಸ್ಕಾರ ಮಾಡುವುದಕ್ಕೆ ನಮಸ್ಕಾರ. ನಮಗೆ ನಮ್ಮ ಗುರುಗಳಿದ್ದಾರೆ, ದ್ರೋಣಾಚಾರ್ಯರು. ನಮಸ್ಕಾರ. ಅವರ ಮಗ ಅಶ್ವತ್ಥಾಮಾಚಾರ್ಯ ಇದ್ದಾರೆ. ಎಲ್ಲರಿಗೂ ತುಂಬಾ ಮಂದಿ ಬಂದುದು ಬಹಳ ಸಂತೋಷ ಆಗಿದೆ. ಬನ್ನಿ ಬನ್ನಿ, ಎಲ್ಲರೂ ಆಸನ ಸ್ವೀಕಾರ ಮಾಡಬೇಕು. ನಿಮಗೆ ಬೇಕಾದದ್ದು ಏನು, ಬಿಸಿಯ ತಣ್ಣಗಿನದ್ದು ಎಂತದ್ದು ಬೇಕಿದ್ರು ಹೇಳಿ ಕೇಳಿ ನೀವು ಮಾಡಿಸಿಕೊಳ್ಬೇಕು. ಈ ಮನೆಯಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಯಾರು ಮಾತಾಡುವ ಹಾಗಿಲ್ಲ. ಯಾಕೆ? ನಮ್ಮ ಮನೆ, ನಮ್ಮ ಮನೆಯ ಕಾರ್ಯಕ್ರಮ ಹೀಗೆಲ್ಲವರು ಭಾವಿಸಿದ್ರೆ ಆಯಿತು. ಮದುವೆಯಾಗುವುದಕ್ಕೆ ಎಂಬುದಾಗಿ ಬಂದಿದ್ದೇವೆ. ಮದುವೆ ಆಗಬೇಕಾದ್ರೆ ಹುಡುಗಿಯನ್ನು ನೋಡಬೇಕು, ಹುಡುಗಿಯನ್ನು ನೋಡ್ಬೇಕು. Oh,
ಮದುವೆ ಆಗುವುದಕ್ಕೆ ಬಂದವರು. ನೀನು ಹುಡುಗಿಯನ್ನು ನೋಡಿದ್ಯಾ? ನೋಡ್ಲಿಲ್ಲ. ಹುಡುಗರು ಹೇಳಿದ್ದಾರೆ ಎಂಬುದಾಗಿ ಹೊರಟು ಬಂದ ಬಲರಾಮಸ್ವಾಮಿಯ ತಂಗಿಯಲ್ಲೂ ಹಾಗೊಂದು ವಿಶ್ವಾಸ. ಹುಡುಗಿ ನೋಡಬೇಕೋ ಬೇಡ? ನೋಡ್ಬೇಕು. ಆಮೇಲೆ ಮದುವೆ ಆದ ಮೇಲೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಆಗುವುದಿಲ್ಲ. ಅದಾಗುವುದಿಲ್ಲ. ಮೊದಲೇ ಹೇಳಿಯೇ ತೋರಿಸುವ ಕ್ರಮ ಮಾಡಿ ಇನ್ನು ನೋಡಿ ಆಗ್ಲಿಕ್ಕೆ ಎಂತದುಂಟು ಎಲ್ಲ ಸಿದ್ಧತೆಯಿಂದ ಒಂದು ವೇಳೆ ಈಗ ಹುಡುಗಿ ನೋಡುವಾಗ ನಿನಗೆ ಆಗಲಿಲ್ಲ ಅಂತ ಗಟ್ಟಿ ಈಗ ಮದುವೆ ಆಗದೆ ಹಿಂದೆ ಹೋಗ್ಲಿಕ್ಕೆ ಮುಹೂರ್ತ ಬಂದಿದೆ. ಅಮ್ಮ, ಇದು ವರ್ಣಮಾಲಿಕೆ ಕೈಯಲ್ಲಿ ಹಿಡ್ಕೊ. ಸಂಪ್ರದಾಯ ಬಿಡ್ಲಿಕ್ಕಿಲ್ಲ. ನಾವೇನಿದ್ರು ಪರಂಪರೆಯ ಬಗ್ಗೆ ಬಹಳ ಗೌರವ ಉಳ್ಳವರು ನಾವು. ನಮ್ಮ ಮನೆತನದಲ್ಲಿ ಒಂದು ಮಂಗಲ ಮಹೋತ್ಸವ ಆಗಬೇಕು ಅಂತ ಆದ್ರೆ ಕಾಳಿಕಾಂಬೆಯ ಅನುಗ್ರಹ ಬೇಕು. ತಂಗಿ, ಅಣ್ಣ, ಸಖಿಯರನ್ನು ಕೂಡಿಕೊಂಡು ಕಾಳಿಕಾಲಯವನ್ನು ಸೇರಿ ಕಾಳಿಕಾಂಬೆಯ ಆಶೀರ್ವಾದವನ್ನು ಪಡ್ಕೊ. ಮತ್ತೆ ಯತಿವರೇಣ್ಯರಿದ್ದಾರೆ ಚಾತುರ್ಮಾಸ್ಯಕ್ಕೆ ಕೂತವು. ಅವರು ಬಂದಾಗಲೇ ಹೇಳಿದ್ದಾರೆ ಬೇಗ ಕಲ್ಯಾಣ ಆಗುತ್ತದೆ ಅಂತ. ಅವರ ಆಶೀರ್ವಾದವನ್ನು ಪಡ್ಕೊಂಡು ಬೇಗ ಬನ್ನಿ. ಕರ್ಕೊಂಡೋಗಿ ಏನು ಜಾಗ್ರತೆ ಇದೆ. ಈ ಸಂದರ್ಭದಲ್ಲಿ ತಪೋಮಗ್ನರಾಗಿದ್ದಾರಲ್ಲ ಯತಿವರೇಣ್ಯರು, ಅವರ ಪಾದ ಸನ್ನಿಧಿಯನ್ನು ಸೇರಿಕೊಳ್ಳಬೇಕು. ಕಾಳಿಕಾ ಗುಡಿ ಆ ಮಹಾತಾಯಿಯನ್ನು ದರ್ಶಿಸಬೇಕು. ಅದಕ್ಕಾಗಿ ನೀವು ಸ್ವಲ್ಪ ಹೊರಗೆ ಇದ್ದುಕೊಳ್ಳಿ, ಆ ಬಳಿಕ ನಿಮ್ಮನ್ನು ಕರೆಯುತ್ತೀನಿ. ಏನು ಮಾಡಲಿ, ತ್ರಿಲೋಕ ವಿಜಯಿ ಪಾರ್ಥನೆ ನನ್ನ ಪತಿಯಾಗುತ್ತಾನೆ. ಈ ವಿಶ್ವಾಸವನ್ನು ನಾನು ಇರಿಸಿಕೊಂಡಿದ್ದೆ. ನಾರದರಾಡಿದಂತಹ ಮಾತು ಸುಳ್ಳಾಗುವಂತಹ ಸ್ಥಿತಿಯೇ ಇದು. ಏನು ಮಾಡಲಿ, ಮುಂದೆ ದಾರಿ ಕಾಣದೇ ಆಗಿದೆಯಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಸುಭದ್ರಾ, ಪೂಜ್ಯರೇ, ನೀನೆಂತದಕ್ಕೆ ಕಣ್ಣೀರ್ಗರೆಯುವುದಿಲ್ಲ? ನಿನ್ನ
ಬಳಿಗೆ ಬಂದಿದ್ದಿ. ಬದಿಯಲ್ಲೇ ಕುಳಿತಿದ್ದಂತಹ ನನ್ನನ್ನೂ ಗಮನಿಸದೆ ದೇವಿಯಲ್ಲೇ ಪ್ರಾರ್ಥನೆ ಮಾಡುತ್ತಾ ಇದ್ದಿ, ಕಣ್ಣೀರುಗರೆಯುತ್ತಾ ಇದ್ದಿ. ನಯನ ದ್ವಯದ ವಾರಿಯ ಧಾರೆಯಿಂದ ಪಾದ ಪ್ರಕ್ಷಾಳನಗೈದು ದುಃಖಿಸುತ್ತಿರುವುದಕ್ಕೆ ಕಾರಣ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಏನಾಗಿದೆ ನಿನಗೆ? ತೊಂದರೆ ಆದದ್ದೇನು? ಪೂಜ್ಯರೇ, ನನ್ನ ಬದುಕು ಅತೀವ ನೋವಿನಿಂದ ಕೂಡಿದೆ. ನನ್ನ ಪತಿ ಪಾರ್ಥನಾಗುತ್ತಾನೆ, ಈ ವಿಶ್ವಾಸವನ್ನು ನಾನು ಇರಿಸಿಕೊಂಡವಳು. ಆದರೆ ನನ್ನ ಅಣ್ಣ ಸುಯೋಧನನಿಗೆ ನನ್ನನ್ನು ಮದುವೆ ಮಾಡಿಕೊಡುವುದಕ್ಕೆ ನಿಶ್ಚಯಿಸಿದ. ನಾರದರಾಡಿದಂತಹ ಮಾತು ಸುಳ್ಳಾಗುವಂತಹ ಸ್ಥಿತಿ ಉಂಟಾಯಿತೆ. ಮುಂದೆ ನನ್ನ ಜೀವನದ ಗತಿ ಏನು? ಇದನ್ನೇ ಎಣಿಸುತ್ತಾ ದುಃಖಿಸುತ್ತಾ ಇದ್ದೇನೆ. ಮಹಾತ್ಮರಾದಂತಹ ನಿಮ್ಮ ಸೇವೆಯನ್ನು ನಾನು ಮಾಡಿದ್ದೇನೆ, ಆದರೆ ಆ ಸೇವೆಯು ತಕ್ಕುದಾದಂತಹ ಪ್ರತಿಫಲ ನನ್ನ ಬದುಕಿಗೆ ಕೂಡಿ ಬರಲಿಲ್ಲವಲ್ಲ. ಸುಭದ್ರ, ನಾರದರಂತಹ ಕಾಲಜ್ಞರ ಮಾತು ಸುಳ್ಳಾಗುವುದಕ್ಕೆ ಸಾಧ್ಯ ಉಂಟು? ಒಂದಲ್ಲ ಒಂದು ಕಾಲಕ್ಕೆ, ಒಂದಲ್ಲ ಒಂದು ರೂಪದಲ್ಲಿ ಅದು ಕೈಗೂಡಲೇಬೇಕು. ಅಂತಹ ಭವಿಷ್ಯವನ್ನು ಬಲ್ಲವರು ಹೇಳಿದ ಮಾತು ಒಂದು ಹಾಗೆ. ಎಷ್ಟು ಸಮಯದಿಂದ ನನ್ನ ಸೇವೆ ಮಾಡುತ್ತಾ ಇದ್ದೀನಿ ಅಲ್ವಾ? ಏನು ನಾನು ಬರೇ ಯತಿ ಅಂತ ತಿಳ್ಕೊಂಡಿದ್ದೀಯ ನೀನು? ಯತಿ ವರ ನಾನು ಗೊತ್ತುಂಟ ನಿನಗೆ? ಹೌದೇ? ಯತಿ ವರ, ಯತಿ ವರ, ಯತಿ ಯತಿ ವರ, ಯತಿ ವರ ಗೊತ್ತುಂಟ. ಆದ್ರಿಂದ ನನ್ನ ಸೇವೆ ಮಾಡಿದ್ದು ವಿಫಲ ಆಗಿ ಹೋದೀತು. ಆದ್ರಿಂದ ನೀನು ಯೋಚನೆ ಮಾಡಬೇಡ, ನಿನ್ನ ಧ್ಯಾನದಿಂದ ಹಿಮ್ಮಗಳಾಗಬೇಡ. ನಿನಗೊಂದು ಸೂಚನೆ ಕೊಡ್ತೇನೆ. ಏನದು? ಕಣ್ಣು ಮುಚ್ಚಿ ಮನಸ್ಸಿನ ಒಳಗೆ ಆ ಪಾರ್ಥನನ್ನೇ ಧ್ಯಾನಿಸುತ್ತ ಜಗದಂಬಿಕೆಯಲ್ಲಿ ಅವನೇ ನಿನ್ನ ರಮಣನಾಗಬೇಕು ಎನ್ನುವುದನ್ನು ಬೇಡುತ್ತಾ ಇರು. ಹೊರಗಿನ ಪ್ರಪಂಚವನ್ನು ನೋಡಬಾರದು, ಕಣ್ಣು ಮುಚ್ಚಿಕೊಂಡಿರ್ಬೇಕು. ಒಳಗಣ್ಣಿನಿಂದ ಅವನನ್ನು ನೋಡುತ್ತಾ ಇರಬೇಕು. ಆವಾಗ ಅವಳು ಬಂದು ನಿನಗೆ ಪ್ರತ್ಯಕ್ಷ ಆಗ್ತಾಳೆ, ಅನುಗ್ರಹ ಮಾಡ್ತಾಳೆ. ಆದ್ರಿಂದ ಈಗಲೇ ನಿಮ್ಮ ಕಣ್ಣು ಸರಿ ಮುಚ್ಚಿದ್ಯಲ್ಲ, ನಿಮ್ಮ ಮಾತಿನಂತೆ ನಡೆಯುತ್ತೆ. ಸರಿ. ಈಗ 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 ನಿನಗೆ ನಿನ್ನ ವರನನ್ನು ಅವಳು ಕಾಣಿಸಿಕೊಳ್ತಾಳೆ. ಇದು ಯತಿ ವರನ ಆಶೀರ್ವಾದ. ಈಗ ಯಾರು ಅಂತ ಗೊತ್ತಾಯ್ತಲ್ವಾ? ಅರ್ಜುನ. ಈಗ ಸಮಾಧಾನವಾಯಿತು. ನಾವಿರುವರು ಒಂದಾಗಿದ್ದೇವೆ. ಆದರೆ ನನ್ನದೊಂದು ಕೇಳಿಕೆ ಇದೆ. ಏನೇ? ಈ ಸ್ಥಿತಿಯಲ್ಲಿ ನಾವಿಲ್ಲಿರುವುದು ತುಂಬಾ ಕೆಡುಕನ್ನುಂಟು ಮಾಡುತ್ತದೆ. ಯಾರಿಗೂ ತಿಳಿಯದಂತೆ ಮುಂದುವರಿಯುವಂತಹ ಯೋಚನೆಯನ್ನು ಮಾಡಬೇಕಲ್ಲ. ಇಲ್ಲಿಂದ ನಾವು ಹೊರಗೆ ಸಾಗಬೇಕು. ಸರಿಯಾದಂತಹ ದಾರಿ, ಆದ್ರೆ ನೇರವಾಗಿ ಹೋಗುವುದಕ್ಕೆ ಆಗುವುದಿಲ್ಲ. ಯಾವತ್ತು ಯಾವುದೇ ಒಂದು ಕಷ್ಟ ಸಂಕಷ್ಟ ಒದಗಿ ಬಂತು ಅಂತಾದ್ರೆ ಅದನ್ನು ನಿವಾರಿಸಬೇಕಾದುದು ನಮ್ಮ ಧರ್ಮ. ಹಾಗಾಗಿ ನಮಗೆ ಈಗ ಒದಗಿದಂತಹ ಸಂಕಷ್ಟವನ್ನು ದೂರೀಕರಿಸುವವರು ಯಾರಿದ್ದಾರೆ? ಒಬ್ಬ ಇದ್ದಾನೆ, ಅವನೇ ಆಂಜನೇಯ. ಅವನನ್ನೇ ಸ್ಮರಿಸೋಣ. ಶ್ರೀಕೃಷ್ಣ ಪರಮಾತ್ಮ ಮಾತ್ರವೇ ಅಲ್ಲ, ನಾನು ಮೊದಲು ಆಡಿದಂತಹ ಮಾತಿನಲ್ಲಿ ನಿನ್ನ ರಥದ ಆ ಪತಾಕೆಯನ್ನು ನೆನೆಸ್ತೇನೆ. ಮಾತ್ರವೇ ಅಲ್ಲ, ನೀನು
ಇವಳಲ್ಲಿಗೆ ಬಂದೆ. ಹೌದೇ? ಹಾಗಾಗಿ ನಾವಿರೋರು ಒಂದಾಗಿದ್ದೇವೆ. ಆದ್ರೆ ಇಲ್ಲಿಂದ ನಾವು ಹೊರ ಸಾಗಬೇಕು, ಜನರಿಗೆ ಗೊತ್ತಾಗಕೂಡದು. ಹೋಗ್ಬೇಕಿದ್ರೆ ನಮಗೆ ದಾರಿ ಕಾಣುವುದಿಲ್ಲ. ಇದಕ್ಕಾಗಿ ಚಿತ್ರಗಳಿಗೆ ವರಿಸುವುದಕ್ಕೆ ಮನ ಮಾಡಿದ್ದೀನಿ ನೀನು. ಸರಿ, ಅದಕ್ಕಾಗಿ ಇಂತಹ ಉದ್ಯೋಗಕ್ಕೆ ಮುಂದಾಗಿದ್ದಿ. ಈ ಕಾಲಕ್ಕೆ ಇಲ್ಲಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬಂತಹ ಚಿಂತೆ. ದಾರಿಯೇ ಕಾಣುವುದಿಲ್ಲ. ಚಿಂತೆಯನ್ನು ಬಿಡು. ನಿನ್ನ ಸಹಾಯಕ್ಕೆ ಈ ಮಾರುತಿ ಸದಾ ಸಿದ್ಧನಿದ್ದಾನೆ. ನಿಮ್ಮಿಯು ಇಲ್ಲಿಂದ ಕರೆಯುವಂತಹ ಸಮಯದಲ್ಲಿ ಆ ಇಂದ್ರಾದಿ ದೇವತೆಗಳೇ ಜಯಿಸಲಿ. ಅಲ್ಲ, ಶೂಲವನ್ನು ಹಿಡಿದು ಆ ಶೂಲಿಯೇ ಮುಂದಾಗಲಿ. ಯಮನೇ ತನ್ನ ದಂಡವನ್ನು ಹಿಡಿದುಕೊಂಡು ನನ್ನನ್ನು ತಡೆಯುವುದಕ್ಕೆ ಬರಲಿ. ಯಾರನ್ನು ರಕ್ಷಿಸುವುದಿಲ್ಲ. ಈ ಕ್ಷಣದಲ್ಲಿ ತಡ ಮಾಡದೆ ನನ್ನ ಉಭಯ ಭುಜಗಳನ್ನು ಏರಿಕೊಳ್ಳಿ. ಈ ಕ್ಷಣದಲ್ಲಿ ಕರೆದೊಯ್ಯುತ್ತೇನೆ ನಿಮ್ಮನ್ನು. ಕಾಳಿಕಾದೇವಿಯನ್ನು ಆರಾಧಕ್ಕಾಗಿ ಹೋದ ಹುಡುಗಿ ಇನ್ನು ಬರಲಿಲ್ಲ. ಇದು ಆಲಯ ತುಂಬಾ ದೂರ ಅಲ್ಲಪ್ಪ. ಇಲ್ಲಿ ಪ್ರಮದಾಮ ಬರಲಿಲ್ಲ. ಅವಳು ಯಾಕೆ ಬರಲಿಲ್ಲ? ನಡೆದಂತಹ ವಿಚಾರವನ್ನು ಯಾವ ರೀತಿಯಲ್ಲಿ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಏನಾಯ್ತು? ನೀವು ಹೇಳಿದ ಪ್ರಕಾರ ತಾಯಿಯ ಜೊತೆಯಲ್ಲಿ ಹೋದವರು ನಾವು. ಕಾಳಿಕಾಂಬೆ ಪೂಜೆಯನ್ನು ಮಾಡಿದ ಬಳಿಕ ನೀವು ಹೇಳಿದ ಹಾಗೆ ಯಜ್ಞ ಪಾದ ಸೇವೆಯನ್ನು ಮಾಡುವುದಕ್ಕೆ ಹೋದಂತಹ ತಾಯಿ ಸಮಯಗಳಿಗೆ ಉರುಳಿ ಹೋದರೂ ತಾಯಿ ಬರುವುದು ಕಾಣಲಿಲ್ಲ. ನೀವು ಹೋಗಿ ಹುಡುಕಬೇಕಿತ್ತು. ನೋಡಿದ್ರಲ್ಲಿ ತಾಯಿ
ಸರಿ ಸರಿ, ಒಡನಾಟ ದೋಷವಂತಹ ಬುದ್ಧಿ ನಿನಗೆ ಬಂದಿದೆ. ನೀನು ಕೃಷ್ಣನೊಟ್ಟಿಗೆ ಇರುವವ, ಆತ ಹೆಣ್ಣುಗಳನ್ನು ಕದಿಯುವಂತಹ ಬುದ್ಧಿ ಉಳ್ಳವ. ಅದೇ ಬುದ್ಧಿ ನಿನಗೆ ಬಂದಿದೆ. ಆತನನ್ನು ನುಡಿಯಬಹುದಿಲ್ಲ. ಇದು ನನ್ನ ಬಾಲವತಿಯ ಒಂದು ರೋಮ. ಈ ರೋಮಕ್ಕೆ ಆ ಮಂತ್ರವನ್ನು ಅಭಿವರ್ತಿಸಿ ಸೇನೆಯ ಮೇಲೆ ಪ್ರಯೋಗಿಸು. ನಿನಗೆ ಜಯವಾಗುತ್ತದೆ.
ಒಂದು ಹೆಜ್ಜೆ ಮುಂದೆ ಕಪಟ ಸನ್ಯಾಸಿ ಕಾವ್ಯ ಬೆಲೆ ಕಡಿಮೆ ಮಾಡಿದವನೇ ಭಂಡ ಜೊತೆಗೊಬ್ಬ ಮಂಗವ ಇದ್ದಾನೆ. ಇಷ್ಟು ದಿವಸ ನೀನು ನನ್ನನ್ನಾದ್ರೂ ಮಾಡಿದೆ, ಈಗ ನೀನು ಅದನ್ನು ಹಿಡಿದುಕೊಂಡು ಹೋಗ್ತಾ ಇದ್ದೀನಿ. ನಿನ್ನ ಮಾಡಿದೆಯಲ್ಲ ಪಾಪಿ. ಇನ್ನು ಇದು ಯಾವ ಉಪಯೋಗಕ್ಕೂ ಬರಬಾರದು.
ಸಾಧ್ಯತೆ ಇಲ್ಲದೇ ಇಲ್ಲ ಅಂತ. ಆದರೂ ನೀನು ಕೇಳಲಿಲ್ಲ. ಈಗ ಸ್ಪಷ್ಟವಾಗಿ ಗೊತ್ತಾಯಿತು. ಈಗ ನಾವು ಮಾಡಬೇಕಾದ ಕೆಲಸ ಇತ್ತು. ಎರಡು ಕಾರಣಗಳಿಗಾಗಿ ಸುಭದ್ರೆಯನ್ನು ಅರ್ಜುನಿಗೆ ಮದುವೆ ಮಾಡಿಕೊಡುವುದು. ಒಂದು, ಅವಳು ಅವನಲ್ಲಿ ಅನುರಕ್ತಳಾಗಿದ್ದಾಳೆ ಎನ್ನುವುದು. ಹೌದಾ? ಮತ್ತೆ ನನಗದು ವಿಷಯವೇ ಗೊತ್ತಿಲ್ಲ. ಇದೇ ನಾನು ಇಷ್ಟು ಮಾಡಿದ್ದು. ಇನ್ನೊಂದು, ಅವನೊಟ್ಟಿಗೆ ಓಡಿ ಹೋಗಿದ್ದಾಳೆ ಎನ್ನುವುದು. ಈ ಎರಡು ಕಾರಣಕ್ಕಾಗಿ ಮದುವೆ ಮಾಡಿಕೊಳ್ಳುವ ಹುಡುಗ ಒಳ್ಳೆಯವ, ಹೇಗೆ ನಮ್ಮ ಸೋದರತೆ ಮಗನೇ ಅಲ್ಲ. ನೀನಿದಕ್ಕೆ ಪ್ರೋತ್ಸಾಹ ಕೊಡದೆ ಉಳಿಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ತಲೆಗೆ ಹೊಯ್ದ ನೀರು ಕಾಲಿಗೆ ಅಲ್ವ ತಮ್ಮ ಬರುವುದು. ನೀನು ರುಕ್ಮಿಣಿಯನ್ನು ಕದ್ದು ತಂದೆ ಮದುವೆ ಆದ್ದಲ್ವ. ಈಗ ಕದ್ದುಕೊಂಡು ಹೋದವರಿಗೆ ಹುಡುಗಿ ಅಂತ ಹೇಳಿದ್ರೆ ನೀನು ಇರ್ತೀಯ ಪಾಪ. ಅಲ್ಲದೆ ಇದ್ರೂ ಪ್ರಯೋಜನ ಇಲ್ಲ, ಮರ್ಯಾದೆ. ಅವ ಈಗ ಬಾಸಿಂದ ಕಟ್ಟಿಕೊಂಡು ಬಂದವನಿಗೆ ಅಂತ ಉತ್ತರ ಕೊಡುದಪ್ಪ. ಅವರಿಗೆ ಒಳ್ಳೆಗಾರಿ ಸಾಧ್ಯ. ಅದಷ್ಟೇ, ಮಳೆಗೆ ಹೋಗ್ಲಿ, ನಮಗೇನು. ನಾವು ಈ ಸಲ ಎಲ್ಲಿಗೆ ಕಳಿಸಬೇಕು ಅಲ್ಲಿಗೆ ಕಳಿಸ್ತೇನೆ.
ಎಂಬ ಕಾರಣಕ್ಕಾಗಿ ಬಿಡಬೇಕಾಗಿದೆ. ಆದರೆ ಇವನನ್ನು ಸದ್ಯಕ್ಕೆ ನಿವಾರಿಸಬೇಕಾಗಿದೆ. ಅದು ಈ ಅಸ್ತ್ರವನ್ನು ತೆಗೆದು ಅರಿಷ್ಟ ವ್ಯವಸ್ಥೆ ಆಯಿತು. ಅಣ್ಣ ಅಡ್ಡ ಬಂದವರನ್ನೆಲ್ಲ ನಾವು ಆವಾಗಲೇ ಸರಿಸಿದ್ದಾಗಿದೆ. ಇನ್ನು ಮದುವೆ ಕಾರ್ಯಕ್ರಮ ಒಂದು ನಿಮ್ಮ ಸಮಕ್ಷದಲ್ಲಿ ಮದುವೆ ಮಾಡಿಸಬೇಕಾದವರು ನೀವು. ಪರೋಪಚಾರದಲ್ಲಿ ವರನ ಪೂಜೆ ಎಲ್ಲ ಏನು ಮಾಡಬೇಕು ಅದೆಲ್ಲ ಆವತ್ತಾಗಿದೆ 4 ತಿಂಗಳಿಗೆ ಮೊದಲು. ಹೌದೌದು. ಸನ್ಯಾಸ ಕಾಲು ತೊಳೆದು ಆರತಿ ಮಾಡಿ ಎಲ್ಲ ಆಗಿದೆ. ಸಾಕಿದ್ದ ಕೆಲಸ ನೀವು ಮಾಡಿಸಿದ್ರೆ ಸಾಕು. ಹೌದು. ಆದಷ್ಟು ಬೇಗ ಮದುವೆ ಆಗುದು ಒಳ್ಳೆ. ಮದುವೆ ಒಂದು ಬೇಗ ಮುಹೂರ್ತ ಮೀರಿದೊಳಗೆ ನಮ್ಮ ಕಾರ್ಯಕ್ರಮ ಮುಗಿದಿದೆ. ಹೌದು. ಎಲ್ಲಿ ಹುಡುಗಿಯ ಕರ್ಕೊಂಡು ಬನ್ನಿ. ಹುಡುಗಿಯಲ್ಲಿ ಅದಕ್ಕೆ ಆಗುವುದು ಉದ್ದದ ಹೆಂಡತಿಯನ್ನೇ ಹಾಗೂ ಹೆಣ್ಣನ್ನೇ ಮದುವೆ ಆಗಬೇಕು. ಸಿಡಿಮದ್ದಿನ ವ್ಯವಸ್ಥೆ ಉಂಟೆ. ಅದು ದೂರ ಬಿಡ್ಲಿಕ್ಕೆ ಹೇಳಿ ಸ್ವಲ್ಪ ಆದಷ್ಟು ದೂರ ಬಿಡುವುದು ಒಳ್ಳೆಯದು. ನಾನೇ ಕಾಲಿಗೆ ಬಿದ್ದಿದ್ದೆ. ಈಗ ಆಗಲಿ ಏನೋ ಒಂದು ನಡೆಯಬಾರದು ಮಧ್ಯದಲ್ಲಿ ಆಗಿ ಹೋದ ಸುಖಾಂತವಾಗಿದೆ. ಸುಭದ್ರ ಕಲ್ಯಾಣ ಸುಖಾಂತವಾಯಿತು. ಸಂಸ್ಕಾರ
ಸ್ವಾಭಾವಿಕ, ಸಜ್ಜನರನ್ನು ರಕ್ಷಿಸಬೇಕು, ಧರ್ಮವನ್ನು ಸ್ಥಾಯಿಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ವಸುದೇವ ದೇವಕಿಯರಿಗೆ ಕಂದನಾಗಿ ವಾಸುದೇವ ಎನ್ನುವಂತಹ ಅಭಿಧಾನದಿಂದ ಕಾಣಿಸಿಕೊಂಡವ ನಾನು. ಈ ಧರೆಯಲ್ಲಿ ಅಧರ್ಮವೇ ತಾಂಡವೆತ್ತಿರುವಾಗ ಅಂತಹ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸುವುದಕ್ಕಾಗಿ ನಾನು ಮುಂದೆ ಬಂದವ. ಸಂಬಂಧವನ್ನು ಇರಿಸಿಕೊಂಡವನಲ್ಲ, ಅದೆಷ್ಟೋ ದುಷ್ಟ ಶಕ್ತಿಗಳನ್ನು ನಾನು ನಿಗ್ರಹಿಸಿದ್ದೇನೆ. ಹಾಗೆ ಅಂತ ನನ್ನನ್ನು ಕೊಲ್ಲುವಂತಹ ಪ್ರಯತ್ನವನ್ನು ಪಟ್ಟವರು ಹಲವು ಮಂದಿಗಳಿದ್ದಾರೆ. ಅವರು ಯಾರೂ ಉಳಿದಿಲ್ಲ, ಎಲ್ಲರ ಸರ್ವನಾಶವಾಗಿದೆ ಎನ್ನುವಲ್ಲಿಗೆ ನನ್ನ ಸಮಾಧಾನವಿದೆ. ಹಾಗೆ ಅಂತ ಮುಂದೊಂದು ದಿನ ಅಂತಹ ಶಕ್ತಿಗಳು ಹುಟ್ಟಿ ಬರ್ಲಿಕ್ಕಿಲ್ಲ ಎನ್ನುವ ಹಾಗೆ ಹೇಳುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ಶ್ರೇಷ್ಠ ವ್ಯಕ್ತಿಗಳನ್ನು, ಉತ್ತಮ ವ್ಯಕ್ತಿಗಳನ್ನು ನಾನು ಆಯ್ಕೆ ಮಾಡುವುದಕ್ಕಾಗಿ ಒಂದು ಸಂಬಂಧವನ್ನು ಬೆಳೆಸಿಕೊಂಡೆ. ಯತಿ ವೇಷದಿಂದ ಬಂದಂತಹ ಪಾರ್ಥರೊಡನೆ ಸಂಬಂಧವನ್ನು ಬೆಳೆಸಿದ ಹೇಗೆ ತಂಗಿಯಾದಂತಹ ಸುಭದ್ರೆಯನ್ನು ಆತನಿಗೆ ಮದುವೆ ಮಾಡಿ ಕೊಡುವ ಮೂಲಕ ಸಂಬಂಧ ಗಟ್ಟಿಯಾಯಿತು. ಹಾಗೆಂತ ಅವನ ಸತ್ವ ಏನು, ಅವ ಪಡೆಯಬೇಕಾದ್ದೇನನ್ನು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ ಖಾಂಡವ ದಹನ ಎನ್ನುವಂತಹ ಒಂದು ಪ್ರಕರಣದಲ್ಲಿ ಬೇಕಾದಂತಹ ಅಸ್ತ್ರಗಳನ್ನು, ರಥವನ್ನು ಪಡೆದವನಿದ್ದಾನೆ ಆ ಪಾರ್ಥ. ಈಗೊಂದು ಸಂತೋಷದ ವಿಷಯ ಅಂದ್ರೆ ನನ್ನ ತಂಗಿಯಾದಂತಹ ಸುಭದ್ರೆ ಒಬ್ಬ ಕಂದನಿಗೆ ಜನ್ಮವನ್ನಿಟ್ಟಿದ್ದಾಳೆ. ಅಭಿಮನ್ಯು ಎನ್ನುವ ಹಾಗೆ ಹೆಸರನ್ನಿರಿಸಿದ್ದೇವೆ. ಆತನ ಲಾಲನೆ ಪಾಲನೆಯನ್ನು ಕಂಡು ಮನಸ್ಸಿಗೆ ಸಮಾಧಾನ, ಸಂತೋಷ. ಸದ್ಯ ಈ ದ್ವಾರಕೆಯಲ್ಲಿ ಸಂತೋಷದಿಂದ ಇರುವಂತಹ ಸಂದರ್ಭ ಬಂದನಲ್ಲ ಇಂದ್ರಸೇನ. ಒಂದು ವಿಚಾರವನ್ನು ತಿಳಿಸಿದ್ದಾನೆ. ಆದಷ್ಟು ಬೇಗನೆ ಪುರಹರನು ಇಂದ್ರಪ್ರಸ್ಥಕ್ಕೆ ಬರಬೇಕೆನ್ನುವ ಹಾಗೆ ಆತ ಕೇಳಿಕೊಂಡಿದ್ದಾನೆ. ಸರಿ, ಯಾಕೆ ಎನ್ನುವುದು ಅರ್ಥವಾಯಿತು. ರಾಜಸೂಯಾಧ್ವರದ ಸಂಕಲ್ಪವನ್ನು ಮಾಡಿದ್ದಾನೆ ಆ ಧರ್ಮರಾಯ. ಹಾಗಿದ್ರೆ ಈ ಪ್ರಕರಣದಲ್ಲಿ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸುವಂತಹ ಕಾಲ ಸನ್ನಿಹಿತವಾಯಿತಲ್ಲ ಎನ್ನುವಂತಹ ಸಂತೋಷ ನನಗಾಗ್ತಾ ಇದೆ. ಈಗಾಗಲೇ ಹುಟ್ಟಿ ಬೆಳೆಯುತ್ತಾ ಇದ್ದಾರೆ ಮಾಗದನೋ ಶಿಶುಪಾಲನೋ, ಅಂಥವರ ಅವಸಾನವಾಗಬೇಕು. ಹಾಗೆ ಅಂತ ನಾನು ಹೋಗುವ ಪೂರ್ವದಲ್ಲಿ ಯೋಚಿಸಬೇಕು. ಈ ದ್ವಾರಕೆಯ ರಕ್ಷಣೆಗೆ ಯಾರಿಂದಲೂ ತೊಂದರೆ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನನಗಿದೆ. ಹಾಗಾಗಿ ಯದು ಸೇನೆಯನ್ನು ಇಲ್ಲಿಯ ರಕ್ಷಣೆಗೆ ನಿಲ್ಲಿಸಿದ್ದೇನೆ. ನನ್ನ ಭಕ್ತರನ್ನು ಕಾಣುವಂತಹ ಉದ್ದೇಶದಿಂದ ಆದಷ್ಟು ಬೇಗನೆ ಇಂದ್ರಪ್ರಸ್ಥಕ್ಕೆ ಹೋಗ್ತೇನೆ. Oh,
ಈ ರೀತಿಯಾಗಿ ಯಾವುದೋ ಒಂದು ಯೋಚನಾಮಗ್ನಾಗಿದ್ದೀರಿ ನೀವು. ಈ ರೀತಿಯ ದುಃಖ ನಿಮಗೆ ಯಾರಿಂದ ಬಂತು, ಏನು ತೊಂದರೆ ಬಂತು? ಹಾಗಾಗಿ ಧರ್ಮಜ ಪ್ರಶ್ನಿಸ್ತಾ ಇದ್ದೇನೆ, ಏನಾಯ್ತಯ್ಯ? ಸ್ವಾಮಿ, ಇದು ನಿನ್ನ ಪದಾರ ವಿಷಯಗಳಿಗೆ ಎರಗಿಕೊಳ್ತಾ ಇದ್ದೇವೆ ನಾವೆಲ್ಲವರು. ಏನು ಪರಿಸ್ಥಿತಿದೆಪ್ಪ? ಏನು ನಮಸ್ಕಾರ ಮಾಡುವಲ್ಲಿಯೂ ನಿಮ್ಮ ಮುಖವನ್ನು ನೋಡ್ತಾ ಇದ್ದೇನೆ. ದುಃಖಿತರಾಗಿದ್ದೀರಿ, ಯಾವುದೋ ಒಂದು ಕಷ್ಟಕ್ಕೆ ನೀವು ಒಳಗಾಗಿದ್ದೀರಿ ಎನ್ನುವುದಂತೂ ಸತ್ಯ. ನಿಮಗೆ ತೊಂದರೆ ಕೊಡುವವರು ಯಾರು ಎನ್ನುವ ಹಾಗೆ ಯೋಚಿಸಿದ್ರೆ ಇದ್ದಾರೆ. ಅಡಿಗಳಿಗೆ ನಿಮ್ಮ ಅವಸಾನವನ್ನೇ ಬಯಸುವವರು ಅಕ್ಷರಿಗಳಾದಂತಹ ಆ ಕೌರವಾದಿಗಳು. ಅವರೇನಾದರೂ ನಿಮಗೆ ತೊಂದರೆಯನ್ನು ಕೊಟ್ಟರೆ ಅಥವಾ ವಿರೋಧಿ ರಾಯರಿಂದ ಯಾವುದಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಬಂತೆ, ಮುರಹರ ನಿರ್ವಾಗ ಯಾವುದೇ ಕಷ್ಟ ಬಂದರೂ ಸಂಕೋಚ ಪಡಬೇಕಂತಹ ಅವಶ್ಯಕತೆ ಇಲ್ಲ. ಧರ್ಮಜ, ಧೈರ್ಯವಾಗಿ ಹೇಳು, ಯಾಕೆ ನನ್ನನ್ನು ಕರೆಸಿಕೊಂಡಿದ್ದಿ? ನನ್ನಿಂದ ಏನಾಗಬೇಕು? ಯಾರಿಂದ ಕಷ್ಟ ಎಂಬ ಹಾಗೆ ಪ್ರಶ್ನಿಸ್ತಾ ಇದ್ದೇನೆ. ಹೌದು, ನಮ್ಮದಾದಂತಹ ಧರ್ಮ ನಮ್ಮನ್ನು ಉದ್ಧರಿಸುತ್ತದೆ. ಆದ ಕಾರಣ ನಮಗೆ ಯಾರ ಭಯವೂ ಇಲ್ಲ, ನಾವು ಅದಕ್ಕಾಗಿ ಚಿಂತಿಸುವುದಿಲ್ಲ. ಕಾರಣ ನಮ್ಮನ್ನು ಬರೆಯುವಂತಹ ಶ್ರೀಕೃಷ್ಣ ನೀರು ಇರುವ ಕಾರಣ ನಮಗೆ ಯಾವ ಭಯವೂ ಇಲ್ಲ ಸ್ವಾಮಿ. ಆದ್ರೆ ಒಂದು ವಿಷಯ, ನಾವೆಲ್ಲವರು ಸಂತೋಷದಲ್ಲಿ ಸಭೆಯ ಆಸೀನರಾಗಿದ್ದಾಗ ದೇವಋಷಿಗಳಾದಂತಹ ನಾರದರ ಆಗಮನವಾಯಿತು. ಸುರಮುನಿ ಷೋಡಶೋಪಚಾರವಾದಂತಹ ಪೂಜೆಯನ್ನು ಗೈದ ಬಳಿಕ ಬರವು ಏನಾಯಿತು ಎಂಬ ಹಾಗೆ ಕೇಳಿದ್ರೆ ಉತ್ತರವೊಂದನ್ನು ಹೇಳಿದೆವು. ನೀವೆಲ್ಲ ಇಲ್ಲಿ ಸುಖಿಗಳಾಗಿದ್ದೀರಿ, ನಿಮ್ಮನ್ನು ಪಡೆದಂತಹ ನಿಮ್ಮ ತಂದೆ ಪಾಂಡು ಚಕ್ರವರ್ತಿಗೆ ಪಿತೃಲೋಕದಲ್ಲಿ ಸ್ಥಾನ ಇಲ್ಲ ಎಂಬಂತಹ ಕೊರಗು ಆತ ನಿತ್ಯವಾಗಿದ್ದು ಕಣ್ಣೀರು ಸುರಿಸ್ತಾ ಇದ್ದಾರೆ. ನೀವು 5 ಮಂದಿ ಮಕ್ಕಳಿದ್ದು ಪ್ರಯೋಜನ ಇಲ್ವಲ್ಲ ಎಂಬ ಹಾಗೆ ಕೇಳಿದಾಗ ಭೃಗುಳ ಹೆಚ್ಚಾಯಿತು, ಭೃಗು ಜಲ ಸುರಿಯಿತು. ಮುಂದೇನು ಮಾಡಬೇಕು ಎಂಬ ಹಾಗೆ ಕೇಳಿಕೊಂಡಾಗ ಅವರು ಹೇಳಿದಂತಹ ಮಾತು ರಾಜಸೂಯ ಆತ್ಮರ. ಅದರಿಂದಲಾಗಿ ದೇವತೆಗಳೆಲ್ಲ ತೃಪ್ತರಾಗುತ್ತಾರೆ, ಪಿತೃಲೋಕದಲ್ಲಿ ಸ್ಥಾನ ಲಭ್ಯವಾಗುತ್ತದೆ ಎಂಬ ಹಾಗೆ. ತಂದೆ, ನಾವಂತಹ ಘನ ಕಾರ್ಯವನ್ನು ಮಾಡದೇ ಇದ್ರೆ ಈ ಪ್ರಪಂಚದಲ್ಲಿ ಇದ್ದು ಏನು ಪ್ರಯೋಜನ? ಇನ್ನು ಉಳಿದವರು ನಮ್ಮನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ವೇ? 5 ಮಂದಿ ಪಾಂಡವರಿದ್ದು ಪಾಂಡು ಚಕ್ರವರ್ತಿಗೆ ಸದ್ಗತಿಯನ್ನು ಕೊಡಲಿಲ್ಲ, ಸದ್ಗತಿಯನ್ನು ನೀಡಲಿಲ್ಲ ಎಂಬ ಹಾಗೆ. ಹಾಗಾಗಿ ಕೊರಗುತ್ತಾ ಇದ್ದೇವೆ. ಈಗ ನಿನ್ನ ತೀರ್ಮಾನ ಏನು ಮಾಡಬೇಕು?
ನೀನಲ್ಲದೆ ನಮಗಿನ್ಯಾರು ಗತಿ. ನಿನ್ನದಾದಂತಹ ಸೂಚನೆಯ ಮೇರೆಗೆ ನಾವೀ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ನಮ್ಮ ತಂದೆಗೆ ಸದ್ಗತಿ ಇಲ್ಲ ಎಂಬುದನ್ನು ಕೇಳಿದಾಗ ಯಾಕೋ ಏನೋ ನಾವಿದ್ದು ಪ್ರಯೋಜನ ಇಲ್ಲ ಎಂಬ ಹಾಗೆ ತಿಳಿದು ಮರುಗುತ್ತಾ ಇದ್ದೇವೆ. ಆದ್ರೆ ಸೂಕ್ತವಾದಂತಹ ಕಾರ್ಯಗಳು ದೇವರುಗಳಾದಂತಹ ನಾರದರು ಹೇಳಿಕೊಟ್ಟ ಬಳಿಕ ನಾವು ಆ ಕಾರ್ಯದ ಕಡೆಗೆ ಮನ ಮಾಡಬೇಕು. ಹಾಗಾಗಿ ನಾವು ಕೈಗೊಳ್ಳುವಂತಹ ಯಾಗವನ್ನು ಪೂರೈಸಿ ಭವಸಾಗರವನ್ನು ಉತ್ತರಿಸುವುದಕ್ಕೆ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಕೇಳಿಕೊಂಡು ಅದಕ್ಕಾಗಿ ಬರಮಾಡಿಸಿಕೊಂಡವನು ಧರ್ಮಜ. ನೀನು ಮನಸ್ಸಿನಲ್ಲೇನೋ ಸಂಕಲ್ಪಿಸಿಕೊಂಡೆ ಹಾಗೆ ಅಂತ ರಾಜಸೂಯಾಧ್ವರ ಎನ್ನುವಂತಹ ವಿಚಾರವನ್ನು ಕೇಳಿದ ಕ್ಷಣ ಇದು ಮಾಡುವುದಕ್ಕೆ ಸಾಧ್ಯವೋ ಎನ್ನುವ ಹಾಗೆ ಪೂರ್ವಾಪರ ವಿವೇಚನೆ ಇಲ್ಲದೆ ನೀನು ಈ ಸಂಕಲ್ಪಕ್ಕೆ ಬದ್ಧನಾಗಿದ್ದೀಯ. ಯಾಕಂದ್ರೆ ಇನ್ನೊಬ್ಬ ರಾಜ ಅಸೂಯೆ ಪಡುವಂತಹ ಅಧ್ವರ ಅಂತಹ ಅಧ್ವರವನ್ನು ಮಾಡುವಲ್ಲಿ ಯಾರಿಂದ ಯಾವ ತೊಂದರೆ ಬರ್ತದೆ ಎನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡಬೇಕು. ಯಾಕಂದ್ರೆ ಒಳ್ಳೆಯ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಘ್ನವನ್ನು ತರುವಂತಹ ವ್ಯಕ್ತಿಗಳು ಅದೆಷ್ಟೋ ಮಂದಿಗಳಿದ್ದಾರೆ. ನಿಮಗೆ ಯಾರು ತೊಂದರೆಯನ್ನು ಕೊಡುವವರೇನೋ ಹಾಗೆ ಯೋಚಿಸಿದ್ರೆ ಇದ್ದಾರಲ್ಲ ನಿಮ್ಮವರೇ ಆದಂತಹ ಕೌರವಾದಿಗಳು. ಆ ಕೌರವಾದಿಗಳ ವಿಚಾರವನ್ನು ಬಿಡು, ಇನ್ನು ಅನೇಕ ಮಂದಿಗಳು ಈ ಧರೆಯಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದಾರೆ. ಅವರು ಯಾರು ಗೊತ್ತಾ? ಅವನೇ ಮಗಧ ನೃಪಾಲ, ಮಾಗಧ ನಿಲ್ಲುವವ. ಅವ ಬಿಟ್ಟರೆ ಶಿಶುಪಾಲಾದಿಗಳು. ಇಂತಹ ವ್ಯಕ್ತಿಗಳೆಲ್ಲ ಯಜ್ಞ ಕಂಟಕರಾಗಿದ್ದಾರೆ. ಇನ್ನೊಬ್ಬರಿಗೆ ತೊಂದರೆ ಬರುವುದನ್ನು ನೋಡಿಯೇ ಸಂತೋಷ ಪಡುವಂತಹ ವರ್ಗಕ್ಕೆ ಸೇರಿದವರು ಅವರು. ಒಂದು ಕಾರ್ಯಕ್ಕೆ ನಾವು ತೊಡಗಿದ ಮೇಲೆ ಅದಕ್ಕೆ ಎಷ್ಟೆಲ್ಲ ಸಲಕರಣೆಗಳು ಬೇಕು ಎನ್ನುವುದನ್ನು ಯೋಚಿಸಬೇಕು. ಯಾಗ ಅಂತ ಹೇಳಿದರೆ ಬೇಕಾದಷ್ಟು ಸಂಪತ್ತು ಬೇಕಾಗ್ತದೆ. ಮಾತ್ರವಲ್ಲ, ಈ ಧರೆಯನ್ನು ಸಂಚರಿಸಿ ಧರೆಯಲ್ಲಿರುವಂತಹ ಆ ರಾಯರ ದರ್ಪವನ್ನು ಮುರಿದು ದಪ್ಪವನ್ನು ಸಂಗ್ರಹಿಸಬೇಕಾಗ್ತದೆ. ಎಂತಹ ಬಲಾಢ್ಯರು ಪ್ರಪಂಚದಲ್ಲಿ ತಲೆ ಎತ್ತಿ ಮೆರೆಯುತ್ತಾ ಇದ್ದಾರೆ. ಸಾಮಾನ್ಯ ಅರಸರ ವಿಚಾರ ಬಿಡು, ಒಬ್ಬ ಮಗಧ ನೃಪಾಲನೋ ಶಿಶುಪಾಲನೋ ಇಂಥವರೆಲ್ಲ ಬಂದಿರುವಂತಾದ್ರೆ ನಿಮ್ಮ ಯಾಗ ಸಾಂಗವಾಗಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಈ ತೀರ್ಮಾನವನ್ನು ಕೈಗೊಂಡೆ? ಅವರೆಲ್ಲರೂ ಜಯಿಸುವಂತಹ ವೀರರು ಯಾರು?
ಪೂರ್ಣ ಬೆಂಬಲ ನಮ್ಮದುವೆ. ನೇರವಾಗಿ ಹೋಗ್ತೇವೆ. ಹರೆಯ ಧರಣಿ ಪಾಲನೆ ಮುಡಿಯುತ್ತೇನೆ. ಹೊರೆಯಾಗಿ ಕಪ್ಪುಗಾಣಿಕೆ ಸಂಗ್ರಹ ನಾನು ಮಾಡ್ತೇನೆ. ಅವರನ್ನು ಜಯಿಸಬೇಕಿದ್ರೆ ಸಾಮರ್ಥ್ಯ ಬೇಕು.
ಆಶೀರ್ವಾದದಿಂದ ರಕ್ಷಾ ಕವಚ ನನ್ನ ಮೇಲಿರುವಾಗ ಎಂತಹ ದುರುಳರಾಗಲಿ ಯಾರ ವೀರಪಟ್ಟು ಬಡವೇ ಆಗಲಿ ಕೂಡ ಅವರ ಕರವನ್ನು ನಾನು ಮುರಿಯುತ್ತೇನೆ. ಕ್ಷತ್ರಿಯ ಕುಲ ಸಂಜಾತರಾದಂತಹ ನೀವು ಇಷ್ಟನ್ನು ಹೇಳಲೇಬೇಕು. ಇಷ್ಟು ನಿಮ್ಮ ಬಾಯಿಂದ ಬರಬೇಕೆನ್ನುವ ಹಾಗೆ ನಾನು ಇಷ್ಟು ನಿಮ್ಮನ್ನು ಎಚ್ಚರಿಸಿದ್ದು. ಆಗಲಿ, ನಿಮ್ಮ ಸತ್ವದ ಬಗ್ಗೆ ನನಗೆ ಸಂಶಯವಿದ್ದು ಈ ರೀತಿ ಆಡಿದ್ದೇನೆ ಎನ್ನುವ ಹಾಗೆ ತಿಳಿಯಬೇಡಿ. ನೀವು ಸಮರ್ಥರೇ ಹೌದು, ಏನನ್ನು ಮಾಡುವುದಕ್ಕೂ ಸಮರ್ಥರಾಗಿದ್ದೀರಾ. ಈ ಕಾರ್ಯದಲ್ಲಿ ನಿಮ್ಮ ಸಹಾಯ ಸಹಕಾರದಿಂದಲಾಗಿ ಯಾಗ ಖಂಡಿತ ಈಡೇರ್ತದೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಹೊಂದಿದ್ದೇನೆ. ಹಾಗಾಗಿ ಧರ್ಮಜ, ಪರಮಾತ್ಮ, ಕೊಡು ನಿನ್ನ ತಮ್ಮಂದಿರಾದಂತಹ ಭೀಮಾರ್ಜುನರನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಡು. ಮಾತ್ರವಲ್ಲ, ಮಿತ ಪರಿವಾರವನ್ನು ನನ್ನ ಜೊತೆಯಲ್ಲಿ ಕಳುಹಿಸು. ನೀನು ಯಾಗದ ಸಿದ್ಧತೆಯನ್ನು ಮಾಡುವ ಮೂಲಕ ನಾಡಿನ ನೃಪಾಲಕರಿಗೆಲ್ಲರಿಗೂ ಓಲೆಯನ್ನು ಕಳುಹಿಸು. ಯಾಗ ದೀಕ್ಷಿತನಾಗು, ಯಾಗ ಪೂರ್ತಿಗೊಳ್ಳುವ ಹಾಗೆ ನಾನು ಮಾಡಿ ತೋರಿಸ್ತೇನೆ. ಪ್ರಭು, ಭೀಮಾರ್ಜುನನು ನಿನ್ನ ಕೈಗೆತ್ತಿ ಕೊಡ್ತಾ ಇದ್ದೇನೆ. ಕಪ್ಪ ಸಂಗ್ರಹದೊಂದಿಗೆ ನೀವೆಲ್ಲರೂ ಹೋಗು, ನಿಶ್ಚಿಂತೆಯಿಂದ ನಾವು ಹೋಗಿ ಬರ್ತೇವೆ. ಸರಿ, ನಾವು ಹೊರಟಿದ್ದೇವೆ.
ಹೊರಟಿದ್ದೇವೆ. ಜೊತೆಯಲ್ಲಿದ್ದ ಕಾರಣ ಎಷ್ಟು ದೂರ ಬಂದಿದ್ದೇವೆ ಅಂತ ಗೊತ್ತಾಗುದಿಲ್ಲ. ಹೌದಾ? ಹೌದು. ಅದಕ್ಕೆ ಕಾರಣ ಏನು? ಏನು? ಮಾತಾಡ್ತಾ ಮಾತಾಡ್ತಾ ನಾವು ಪ್ರಯಾಣ ಬೆಳೆಸಿದ್ರೆ, ನೀನು ಮಾತನಾಡುವುದಕ್ಕೆ ತೊಡಗಿದ್ರೆ ದಾರಿ ಮುಂದೆ ಸಾಗಿದ್ದೆ ಗೊತ್ತಾಗುದು. ನನಗಿಂತ ಹೆಚ್ಚು ಮಾತಾಡುವವರು ಇದ್ದಾರೆ. ಹೌದಾ? ಹೌದಪ್ಪ. ಭೀಮಾರ್ಜುನರೇ ನೋಡಿ, ಈ ಪುರವನ್ನು ಕಾಣುವಾಗ ನಿಮಗೆ ವಿಚಿತ್ರವಾಗಬಹುದು. ಗಿರಿ ಪಂಚಕಗಳ ಮಧ್ಯದಲ್ಲಿ ಒಂದು ಪುರ ಶೋಭಿಸ್ತಾ ಇದೆ. ಹೌದು ಹೌದು. ಅದೇ ಗಿರಿವ್ರಜ ಪಟ್ಟಣ. ಗಿರಿವ್ರಜ ಅಂದ್ರೆ ಇದು? ಹೌದು. ಅದೋ ನೋಡಿ, ಆ ಪುರದ ಅಧಿಪತಿ ಮಾಗಧನಾಗಿದ್ದಾನೆ. ಹೌದು. ಅವ ಬಲಾಢ್ಯನಾಗಿದ್ದಾನೆ ಎನ್ನುವುದನ್ನು ಮೊದಲೇ ನಿಮಗೆ ಸೂಚಿಸಿದ್ದೇನೆ. ಮಾತ್ರವಲ್ಲ, ಶಿವನಿಂದ ದತ್ತವಾದಂತಹ ಭೇರಿತ್ರಯಗಳು, ರಣಭೇರಿ, ಉತ್ಸಾಹಭೇರಿ, ಜಯಭೇರಿ, ಅದು ಶಬ್ದ ಕೇಳುವುದು. ಹೌದು. ಆ ಭೇರಿತ್ರಯಗಳನ್ನು ಪಡೆದಂತಹ ಆತ ಮಹಾಬಲಾಢ್ಯನಾಗಿದ್ದಾನೆ. ಬೇರೆಯನ್ನು ಬಾರಿಸಿ ಯುದ್ಧಕ್ಕೆ ತೊಡಗಿದ ಎಂದಾದ್ರೆ ಅವನನ್ನು ಜಯಿಸುವಂತಹ ಸಮರ್ಥರು ಯಾರೂ ಇಲ್ಲ. ಬೇರೆ ಎಲ್ಲಿಯವರೆಗೆ ಗುರಿಬಿಡ್ತಾ ಇರ್ತದೋ ಅಲ್ಲಿಯವರೆಗೆ ರಣಕ್ಷೇತ್ರದಲ್ಲಿ ಆತನಿಗೆ ಸೋಲಿಲ್ಲ. ಇಂತಹ ಸಮರ್ಥನಾಗಿದ್ದಾನೆ. ಯಾಕೆ ನಾನು ಆತನ ಎಚ್ಚರಿಸ್ತಾ ಇದ್ದೇನೆ ಗೊತ್ತಾ? ಈ ಸಂದರ್ಭದಲ್ಲಿ ಮೊದಲಾಗಿ ಕಂಟಕಪ್ರಾಯಕನಾಗಿರುವಂತಹ ಆ ಮಾಗಧನ ವಧೆಯಾಗಬೇಕು. ವಧೆ ಆಗಬೇಕಿದ್ರೆ ಕಾಣಿಸ್ತಾ ಇದೆಯಲ್ಲ ಬೇರಿ, ಆ ಬೇರಿಯನ್ನು ಅವ ಈಗ ಬಾರಿಸುವುದಲ್ಲ, ನಾವು ಮೊದಲಾಗಿ ಬಾರಿಸಬೇಕು. ಆವಾಗ ನಮ್ಮ ಪಾಲಿಗೆ ಜಯ ಸಿಗ್ತದೆ. ಯಾರು ಅದನ್ನು ಬಾರಿಸುತ್ತಾರೋ ಅವರ ಪಾಲಿಗೆ ಜಯ. ಹೌದು. ನಮಗೆ ಜಯ ಆಗ್ಬೇಕಾದ್ರೆ ನಾವೇ ಬಾರಿಸಬೇಕು. ಹೌದು. ನಾವು ಮೂವರು ಒಟ್ಟಾಗಿ ಆ ಬೇರಿಯನ್ನು ಬಾರಿಸೋಣ. ಬೇರೆಯ ಶಬ್ದ ಕೇಳಿದಾಕ್ಷಣ ಆ ಮಾಗದ ಬಂದೇ ಬರ್ತಾನೆ. ಯಾರಿಗಾದ್ರೂ ಎಚ್ಚರ ಆಗ್ಲೇಬೇಕು. ಹೌದು. ಆದ್ರೆ ಅವನ ಹತ್ತಿರಕ್ಕೆ ನಾವು ಹೋಗುವಾಗ ಈ ರೀತಿಯಾಗಿ ಹೋಗುವುದಲ್ಲ. ಈ ರೀತಿ ಅಂದ್ರೆ ಇದನ್ನೆಲ್ಲ ನಾವು ತೆಗೆದಿರ್ಬೇಕಾಗ್ತದೆ. ಹಾಗಲ್ಲ. ಈಗ ನಾವೊಂದು ವೇಷ ಮಾಡಬೇಕು. ವೇಷದಿಂದ ಬೆಳೆಸಿ ನಾವು ಈಗ ಅಲ್ಲಿಂದ ಇಲ್ಲಿ ಬಂದು ಸಾಕಾಗಿದೆ. ಇನ್ನೂ ವೇಷ ಮಾಡುವುದಕ್ಕೂ ವೇಷ ಮಾಡಬೇಕು. ನಾನು ಈ ಮೊದಲೊಂದು ವೇಷ ಮಾಡಿದ ಪ್ರಯೋಜನ ಆಗಿದೆ. ಹೌದು. ವೇಷ ಮಾಡಿ ಮೋಸ ಮಾಡುವುದಕ್ಕಾಗಿ ಅಲ್ಲ, ಮೋಸ ಆಗುವುದನ್ನು ತಪ್ಪಿಸುವುದಕ್ಕಾಗಿಯೂ ಅಲ್ಲ. ಈಗ ನಮ್ಮ ಲಾಭಕ್ಕಾಗಿ ನಾವು ವೇಷ ಮಾಡಲೇಬೇಕು. ಕೇವಲ ನೀವು ಹೇಳಿದ ಮೇಲೆ ನಾವು ಆಗುವುದಿಲ್ಲ ಅಂತ ಹೇಳಲಿಕ್ಕೆ ವೇಷ ಯಾವುದು? ಸುಲಭದಿಂದ ಆಗುವ ವೇಷ ಅಂದ್ರೆ ಬ್ರಾಹ್ಮಣರ ವೇಷ. ಬ್ರಾಹ್ಮಣರು. ಹೌದು. ಮರ್ಯಾದೆ ಸಿಗ್ತದೆ, ಗೌರವ ಸಿಗ್ತದೆ. ಆತನ ಮುಂದೆ ಹೋಗುವಾಗ ನಾವು ಬ್ರಾಹ್ಮಣರ ವೇಷಧಾರಿಗಳಾಗಿಯೇ ಹೋಗಬೇಕು. ಬ್ರಾಹ್ಮಣರಿಗೆ ಮರ್ಯಾದೆ ಕೊಡ್ತಾರೆ. ಅವನು ಕೂಡ ಹೌದು ಹೌದು ಕೊಡ್ತಾನೆ. ಕೇಳಿದ್ದನ್ನು ಕೊಡುವಂತಹ ಸಮರ್ಥ ಆತನಾಗಿದ್ದಾನೆ. ಬ್ರಾಹ್ಮಣರ ಮೇಲೆ ಒಳ್ಳೆ ಗೌರವ ಉಂಟವನಿಗೆ. ಈಗಲೇ ಮಾರು ವೇಷದಿಂದ ಆ ನೃಪಾಲ ಬಳಿಗೆ ತರಲೋಣ. ಏನೆಂಬುದು ಅರ್ಥವಾಗುವುದಿಲ್ಲ. ಇಂತಹ ಕಣ್ಣ ಕರ್ಕಶವಾದ ಶಬ್ದ ನಮ್ಮ ಗಿರಿಪ್ರಜರಲ್ಲಿ ಬರಬೇಕಿದ್ದರೆ ಬೇರೆದಕ್ಕೆ ಕಾರಣ ಯಾರಿದಕ್ಕೆ ಮೂಲಕರ್ತಗಳು ಅರ್ಥವೇ ಆಗಲಿಲ್ಲ. ಏನಿದ್ದರೂ ಕೂಡ ರಾತ್ರಿ ಕಂಡ ಕೆಟ್ಟ ಕನಸಿಗೆ ಬೇಕಾಗಿ ಪರಿಹಾರಕ್ಕಾಗಿ ಯಾಗವನ್ನನ್ನು ಮಾಡಿ ಧನವನ್ನಾದಿಗಳನ್ನು ಮಾಡ್ತಾ ಇದ್ದೆ. ಈ ಹೊತ್ತಿಗೆ ಇಂತಹ ಶಬ್ದವಂತು ಸರಿ 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 ಇದು ನನ್ನ ಬೇರಿತ್ರಯಂಗ ಶಬ್ದವಲ್ಲವೇ? ಚಿಕ್ಕ ಬೆತ್ತಿನ ನಮ್ಮ ಯುವಕರಲ್ಲಿ ರಕ್ಷಣೆ ನಿರ್ವಹಣ ಯಾವಾಗ ಮಾತ್ರ ಇರಲಿ
ನೀವೆಲ್ಲ ಬನ್ನಿ, ದಾನವನ್ನು ಮಾಡಿಕೊಂಡು ಹೋಗಿ ಬನ್ನಿ.
ಹೌದು ಅಂತ ಹೇಳಿದ್ರೆ ಅವರ ದೇಹ ವರ್ಚಸ್ಸನ್ನು ನೋಡಿದರೆ ಗೊತ್ತಾಗೋದಿದೆ. ನೀಡುವಂತಹ ಕಾಯೊಬ್ಬರಿಗೆ ಆಜಾನುಬಾಹು ಮಗನೊಬ್ಬ, ಮತ್ತೊಬ್ಬ ಕಪ್ಪು ವರ್ಣದಿಂದ ಕೂಡಿದ್ದಾನೆ. ಬ್ರಾಹ್ಮಣರು ಹೀಗಿರುವುದಕ್ಕೆ ಸಾಧ್ಯ ಉಂಟೆ? ಒಬ್ಬನ ಬೆನ್ನಲ್ಲಿ ಬತ್ತಳಿಕೆಯನ್ನು ಕಟ್ಟಿದಂತಹ ಕುರುಹುಗಳು ಮಗನೊಬ್ಬನ ದೇಹದ ಅರ್ಜಿತ ಮಾಡಿದರೆ ಹೊಂಡೆ ಕಲ್ಲಿನಂತಿನ ಎದೆ ಇಲ್ಲ ಇಲ್ಲ. ಹಾಗೆಂದು ಇವರು ಸ್ನಾತಕರೇ? ಸ್ನಾತಕ ಅನ್ನೋದು ವ್ರತ, ಅದು ಹೇಗೆ ಬೇಕು? ಗುರುಮಠದಲ್ಲಿ ವಿದ್ಯೆಯನ್ನು ಕಲಿತು ಗುರುಗಾಣಿಕೆಯನ್ನು ಕೊಡುವುದಕ್ಕೆ ಅಶಕ್ತನಾದಂತಹ ಒಬ್ಬ ವ್ಯಕ್ತಿ ಪ್ರಭಾವಿಗಳ ಬಳಿಗೆ ಹೋಗಿ ಏನನ್ನಾದರೂ ಬೇಡಿ ಗುರುದಕ್ಷಿಣೆಯನ್ನು ಸಲ್ಲಿಸುವುದು ಇದು ಸ್ನಾತಕ. ಇವರನ್ನು ನೋಡಿದರೆ ಹಾಗೆ ಬೇಡುವುದಕ್ಕೆ ಬಂದವರಂತ ಅರ್ಥವಾಗುವುದಿಲ್ಲ. ಹಾಗಿದ್ದರೆ ಯಾರು? ದೇಹ ವರ್ಚಸ್ಸನ್ನು ನೋಡಿದರೆ ಇಂದ್ರಾದಿ ದೇವತೆಗಳ ತೇಜಸ್ಸು, ಮೂರ್ತಿಗಳ ಓಜಸ್ಸು ಇವರ ಮೈಯನ್ನು ಎದ್ದು ಕಾಣುತ್ತಾ ಇದೆ. ಏನಿದ್ದರೂ ಕೂಡ ನನಗನುಮಾನ ಇವರಲ್ಲಿ ನನ್ನ ಶತ್ರುಗಳೇ ಇವರು. ನನ್ನ ಶತ್ರುಗಳೇ ಖಂಡಿತ ಹೌದು. ನನ್ನ ಅನುಮಾನ ಸತ್ಯವಾಗುವಂತಹ ಸಾಧ್ಯತೆ ಉಂಟು. ಯಾರಾಗಿರ್ಬೋದು? ಯಾರು ನನ್ನ ವಿರೋಧಿಗಳ ಆಗಿದ್ದರೆ ಅಪದರ ಪಾಂಡವರು ಇದ್ದಾರೆ. ಪಾಂಡವರು ಹಸ್ತಿನಾಪುರೀಶ್ ಇಲ್ಲ, ನಮ್ಮ ಆತ್ಮೀಯರು. ಅವರು ಯಾವತ್ತಿಗೂ ನಮ್ಮನ್ನು ದ್ವೇಷವನ್ನು ಕಟ್ಟಿಕೊಳ್ಳುವವರೇ ಅಲ್ಲ. ಹಾಗಿದ್ದರೆ ಯಾದವರು ಅದೊಂದು ನಮಗೆ ಲೆಕ್ಕಕ್ಕಿದ್ದದ್ದೇ ಅಲ್ಲ. ಮತ್ತಿರ ಒಬ್ಬ ಇದ್ದ ಕೃಷ್ಣ, ಎಷ್ಟೋ ಸಲ ಬೆಟ್ಟದಿಂದ ಓಡಿದ ಅವ ಮತ್ತೆ ಇಲ್ಲಿಗೆ ಬರುವಂತಹ ಧೈರ್ಯ ಮಾಡ್ಯಾದ. ಅವರು ಅಲ್ಲ, ಇವರು ಅಲ್ಲ. ಹಾಗಿದ್ದರೆ ಯಾರು? ನಿಮ್ಮ ಜಿಜ್ಞಾಸೆ ಪರಿಹಾರ ಆಗಬೇಕಿದ್ರೆ ಇವರೆಲ್ಲ ಪ್ರಶ್ನೆ ಮಾಡಬೇಕು. ಸಮಸ್ಯೆಗಳಿಗೆ ನಿಮ್ಮಿಂದ ಸರಿಯಾದ ಸ್ಪಂದನ ಸಿಗ್ತಾ ಇಲ್ಲಲ್ಲ, ಹಾಗಾಗಿ ಕೇಳ್ತಾ ಇದ್ದೇನೆ. ಯಾರು ಚಿತ್ತ ಬರುವುದಕ್ಕೆ ಕಾರಣ ಏನು ಎನ್ನುವುದನ್ನು ಸ್ಪಷ್ಟಪಡಿಸಬೇಕು. ಜೊತೆಗೆ ನನ್ನ ವಿರೋಧಿಗಳೇ
ಅಥವಾ ನನ್ನ ಆತ್ಮೀಯರೇ ಅವ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಬಂದವರೇ ಅಥವಾ ವಿರೋಧವನ್ನು ಸಾಧಿಸುವಂತಹ ಛಲ ಉಂಟೆ ಹೇಗಿದ್ದರೂ ಕೂಡ ಧಾರಾಳವಾಗಿ ನಿರ್ಧರಿಸಿ ನಾವು ಸ್ವೀಕರಿಸಲಿಲ್ಲ ಯಾಕೆ ಅಂತಲ್ಲ ನಾನು ಶತ್ರುಗಳಿಗೆ ಸಂವಾದಿಗದ ಸತ್ಯವಚನ ಮಾರ್ಗಗಳನ್ನು ನೀನು ಕೊಟ್ಟಂತಹ ಮಧುಬರ್ಕಾರಿಗಳನ್ನು ನಾವು ಸ್ವೀಕರಿಸಿದ್ದಿಲ್ಲ ಕೇಳಿದಂತಹ ಯಾವ ಪ್ರಶ್ನೆಯಲ್ಲಿಯೂ ಮಾರುತ್ತರವನ್ನು ಕೊಟ್ಟುವುದಿಲ್ಲ ಎನ್ನುವಲ್ಲಿಗೆ ಕೃತ್ರಿಮರ ಸಹಜದ ಎನ್ನುವಂತಹ ನಿನ್ನ ಪ್ರಶ್ನೆ ಸ್ವೀಕರಿಸಲಿಲ್ಲ ಯಾಕೆ ಎನ್ನುವುದಕ್ಕೂ ನಿಜ ವಿಚಾರವನ್ನು ಹೇಳುವುದಕ್ಕೇನು ಎನ್ನುವ ಎರಡು ಪ್ರಶ್ನೆಗೆ ಉತ್ತರ ಒಂದೇ ಏನು ಶತ್ರುಗಳಿಗೆ ತನ್ನ ಮೇಲಿನ ವರ್ತಮಾನವನ್ನು ಯಾವ ಕಾಲಕ್ಕೂ ವಿಸ್ತರಿಸಕೂಡದು ಎನ್ನುವುದು ಶಾಸ್ತ್ರ ವಚನ ಅದನ್ನು ನೀನು ತಿಳಿಯದವರು ಹೇಳು ಹೌದು ಹಾಗಿದ್ರೆ ನೀವು ಶಕ್ತಿಗಳಲ್ಲಿ ಸೇರಿಸುವುದು ನಮಗೂ ನೀನು ನಿಮಗೂ ನಾನು ಏನು ವೈರತ್ವ ಏನು ನನ್ನಿಂದ ಅನ್ಯಾಯ ಆಗಿದೆ ನಿಮಗೆ ಎನ್ನುವುದನ್ನು ಹೇಳಿದೆ ಜೊತೆಗೆ ನಿಮ್ಮ ಮೇಲೊಂದು ಅನುಮಾನ ಹುಟ್ಟುತ್ತಾ ಏನದು ನಿಮ್ಮ ವೇಷಭೂಷಣಕ್ಕೂ ನಿಮ್ಮ ಮಾತಿಗೂ ತುಂಬ ವ್ಯತ್ಯಾಸಗಳಿವೆ ಹಾಗಾಗಿ ಇದರ ಸ್ಪಷ್ಟತೆಯೂ ಬೇಕು ಏನು ವೈರತ್ವ ಎನ್ನುವುದಕ್ಕೂ ಉತ್ತರ ಬೇಕು ಮೂರಿ ಕಾರಣಗಳು ಹೌದು Oh,
ಕಾರಣಗಳೇ ಉಂಟು. ದಿಗ್ವಿಜಯವನ್ನು ಸಾಧಿಸ ಹೊರಟಂತಹ ನೀನು ಎಷ್ಟೋ ಮಂದಿ ನೃಪಾಲಕರನ್ನೆಲ್ಲ ಬಂಧಿಸಿ ನಿನ್ನ ಮನೆಯಲ್ಲಿ ಸೆರೆಯಲ್ಲಿರಿಸಿದ್ದಿ. ಭೂರಿ ನೃಪರ ಸೆರೆಯೊಳಟ್ಟು ಅವರ ಬದುಕಿಗೂ ಮತ್ತೊಮ್ಮೆ ಅವಕಾಶವನ್ನು ಕೊಡದಿ ನನ್ನ ಅಧಿಕಾರಕ್ಕೆ ಯಾರು ಒಪ್ಪಲಿಲ್ಲ ಅಂತವರಿಗೆ ಶಿಕ್ಷೆ ಕೊಟ್ಟದ್ದು ಇರಬಹುದಪ್ಪ. ಯಾವನೇ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ಸೋಲಿಸಬಹುದು, ಆದರೆ ಸೋತವನಿಗೂ ಬದುಕುವಂತಹ ಹಕ್ಕುಂಟು. ಮತ್ತೊಮ್ಮೆ ಸಂಘಟಿಸಿ ತನ್ನದ್ದಾದನ್ನು ಸ್ಥಾಪಿಸಬಹುದಾದ ಹೊಣೆಯೂ ಉಂಟು. ಅಂತಹ ಮಾನುಷವಾದಂತಹ ಮೌಲ್ಯಕ್ಕೆ ತಡೆಯನ್ನೊಡ್ಡಿ ಅವರನ್ನು ಸೆರೆಮನೆಯಲ್ಲಿ ಇರಿಸಿದವನು ನೀನು ಎನ್ನುವುದನ್ನ ನಮಗೆ ನಿನ್ನೊಳು ವೈರವು ಸಂಭವಿಸಿದು ಸಂಘಟಿಸಿ ಒಂದು ಹೇಳಿಕೆ ಉಂಟು. ಸೆರೆಯಲ್ಲಿದ್ದಂತಹ ನೃಪಾಲರನ್ನು ಬಿಡು. ಹಾಗಿದ್ರೆ ಈಗ ನನಗೆ ಅರ್ಥ ಆಯಿತು. ನಿನ್ನನ್ನು ಗಮನದಲ್ಲಿ ಯಾರೋ ನಿನ್ನ ಸಂಬಂಧಿಕರು ನನ್ನ ಸೆರೆಮನೆಯೊಳಗಿದ್ದಾರೆ. ಹೇಗೆ ಸಂಬಂಧ? ಹಾಗಾಗಿ ಅವನನ್ನು ಬಿಡಿಸಿಕೊಳ್ಬೇಕು ಅಂತ ನೀನು ಪರಿತಪಿಸುತ್ತಾ ಇದೆಯಾ. ನೀನು ಬಂದು ಕೇಳಿದ ಮೇಲೆ ನಾಸ್ತಿ ಅನ್ನುವ ನಾನಲ್ಲ. ಹಾಗಾಗಿ ನೀನು ಸ್ಪಷ್ಟವಾಗಿ ಹೇಳಬೇಕು. ಏನು? ನಿನ್ನ ಅಜ್ಜನು, ಪಿಜ್ಜನು, ಮಗನು, ಮಾವನು, ಬಾವನು, ಅಣ್ಣನು, ತಮ್ಮನು ಯಾರು ನಿನ್ನ ಸಂಬಂಧಿಕರು ನನ್ನ ಸೆರೆಯಲ್ಲಿದ್ದಾಗ ತಿಳಿಸೋ ಬಿಟ್ಟು ಬರ್ತೇನೆ. ನನಗೆ ಸಂಬಂಧ ಏನು ಅಂತಲ್ಲ. ಈ ಕೆಲವು ದರೆಯ ಧರ್ಮಾದಿಗಳ ಸ್ವಲ್ಪ ಯೋಚನೆ ಮಾಡು. ಸಂಬಂಧಗಳ ಬೆಸುಗೆ ಹತ್ತುವುದು ಎಲ್ಲಿ? ಸದ್ಧರ್ಮ ಮತದಲ್ಲಿದ್ದಾಗ ಮಾತ್ರ. ನನಗೂ ಒಂದು ಉದ್ಯೋಗ ಉಂಟು, ನಾನು ನಿರ್ಣಯವನ್ನು ಮಾಡಿಕೊಂಡು ಉಂಟು. ದರೆಯೊಳಗೆ ಸದ್ಧರ್ಮಗಾಮಿಗಳಾಗಿ ಯಾವರಿದ್ದಾರೋ ಅವರೆಲ್ಲರೂ ನನ್ನ ಸಂಬಂಧಿಗಳು. ನಾನು ಒಂದು ರೀತಿಯ ವಿಶ್ವ ಕುಟುಂಬಿ ಇದ್ದ ಹಾಗೆ ದರೆಯ ಧರ್ಮಾದಿಗಳನ್ನು ರಕ್ಷಿಸುವಂತಹ ಹೊಣೆ ಹೊತ್ತವನು. ಧರ್ಮ ರಕ್ಷಣೆಗಾಗಿ ಹೊರಡುವ ಸಂದರ್ಭದಲ್ಲಿ ದುಷ್ಟರು ಖಡರು ಅಂತ ಯಾರಿದ್ದಾರೋ ಅವರನ್ನು ತರಿದು ಶಿಷ್ಟರನ್ನು ರಕ್ಷಿಸಿ ಇಳೆಯನ್ನು ಪೊರೆಯವಲ್ಲಂತಹ ಪೊರೆಯಬಹುದಾದಂತಹ ಶ್ರೇಷ್ಠತ್ವವನ್ನು ಹೊಂದಿರುವವನು ಎಳ ಬಾಯಿಗೆ ಬಂದು ಹಾಗೆ ಬರುತ್ತೆ.
ಮಾಡ್ತೀರಾ? ಇದಕ್ಕೆ ಒದರುವುದು ಅಂತ ಹೆಸರು. ಇದು ಯಾರ ಆಸ್ಥಾನ ಗೊತ್ತಾ ನಿನಗೆ? ನನ್ನ ಸ್ವಭಾವ ನಿನಗೆ ಗೊತ್ತಿಲ್ಲ. ನಾನು ಟಾಟಾ ಟಾಟಾಣ. ನಮ್ಮದೆಲ್ಲ ವಿನಯವೇ ಇಲ್ಲ. ಆದರೆ ಇಷ್ಟರವರೆಗೆ ನಿಮ್ಮ ಬಗ್ಗೆ ಒಂದು ಕರುಣೆ ತೋರಿ ನಾನು ಬಿಟ್ಟದ್ದು. ಇನ್ನು ಹೀಗೆಲ್ಲ ಎಂಥದ್ದು ರೀ, ಎಂಥದ್ದು ರಕ್ಷಣೆ, ಲೋಕ ಧರ್ಮಾದಿಗಳ ರಕ್ಷಿಸುವ ಮೊದಲು ನಿನ್ನ ಮನೆಯ ಬೆಟ್ಟದಲ್ಲೂ ಸರಿ ಉಂಟ ನೋಡು, ಮತ್ತೆ ಊರಿನವರ ರಕ್ಷಣೆ ಮಾಡು. ಕೆಟ್ಟವರ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಕೊಂದು ಬೇರೆ ಗೊತ್ತಾ ನಿನಗೆ? ಯಾರು ನೀನು ಹೇಳು? ಪರಿಚಯ ಹೇಳಬೇಕು. ಅಯ್ಯ ನಾನು ಹೇಳಿದ್ದನ್ನು ಕೇಳಿ ನೀನು ಮಾಡುವುದು ಏನು? ಮಾಡುವುದೇನು ತಾನ ಗುರಾಣಿ ಧೂಳಿ ಬಡಲ ಬಾಳ ಜೌಬಡ ಬಲ್ಲದಿದರು ಖಂಡಿತ ಖಂಡಿತ. ಓ ಈ ದೃಢವಾದಂತಹ ಕಾಯವನ್ನು ಹೊಂದಿದವರ ಕುರಿತಾಗಿ ಅನುಮಾನ ದೃಷ್ಟಿಯಿಂದಲೇ ಯಾವನು ಅಂತ ನೀನು ಪ್ರಶ್ನೆ ಹೊರಟುದು. ಕದನ ಚೌಪಟಮಲ್ಲ ಭೀಮಸೇನ ಕಣ ಇವ. ನೀನು ಅವನನ್ನು ವೇಷ ಮಾಡಿಸಿದ್ದ ಅಲ್ಲ, ನೀನು ಅವನ ಕಟ್ಟಿಕೊಂಡು ನಾನು ಹೇಳಿದ ಹಾಗೆ ಅವರು ವೇಷ ಹಾಕುತ್ತಾರೆ. ಹೌದಾ? ಹೌದಪ್ಪ. ಓಹೋ, ನಿನ್ನ ಹಾಗೆ ಹೇಳಿ ನೀನು ಹೇಳಿದಾಗ ಕುಣಿಯುವ ಸ್ನಾತಕರಾಗಿಯೇ ಬರಬೇಕು ಅಂತ ಹೇಳಿದ್ದು ನಾನು. ಸ್ನಾತಕತ್ವದಲ್ಲಿ ಬರ್ತಾರೆ ಯಾಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದೇ ಉದ್ದೇಶ ಇಟ್ಟುಕೊಂಡೇ ಬಂದುದು. ಆಮೇಲೆ ಹೂ ಅವನಿದ್ದಾನೆ ನೋಡು. ಹೌದು. ಹಳನೆತ್ತನ ಭುಜ ಬಲದ ಸಮಪಾಡಿ ಅರ್ಜುನ ದೇವ ಕಣ. ಹೌದಾ? ಪರಶಿವನಿಗೆ ಸಮಾನವಾಗಿರುವಂತ ಅರ್ಜುನ ದೇವ. ನೀನು ಮುಖದಲ್ಲಿ ಮೂಗು ಬಿಟ್ಟು ಮುಖದ ಪರಿಚಯ ಮಾಡಿದ ಹಾಗಾಯ್ತು. ಯಾಕೆ? ನಾನು ನಿನ್ನಲ್ಲಿ ಕೇಳಿದ್ದಲ್ಲ. ನೀನೀಗ ಮೊದಲು ನಿನ್ನ ಪರಿಚಯ ಹೇಳಬೇಕಾಗಲ್ಲ. ನನ್ನ ಪರಿಚಯ ನಾನು ಕೊನೆಗೆ ಹೇಳೋಣ ಅಂತ ಇಟ್ಟುಕೊಂಡುದು. ಜೊತೆಗೆ ಬಂದವರನ್ನು ಮೊದಲೇ ಹೇಳಿರೋಣ. ಅದೇನು ಅಷ್ಟು ಹೆದರಿಕೆ? ಅಲ್ಲಪ್ಪ, ನನ್ನ ಪರಿಚಯ ಹೇಳಿದ್ರೆ ನೀನು ಬೇರೆ ಎಲ್ಲಿಗೂ ಹೋಗುತ್ತೀನಿ. ಆ ಉದ್ದೇಶಕ್ಕಾಗಿ ಹೇಳಿದ್ದು. ನಾನು ಅಸುರಾರಿ. ಅಸುರಾರಿ ನೀನು? ನಾನು ಅಸುರಾರಿ ಕಣ. ಇನ್ನು ಹೇಳಬೇಕು ನಿಮಗೆ. ಹೌದಾ? ಕೃಷ್ಣ ನೀನು? ಹೌದು. ಹೌದೇನ? ಇಷ್ಟು ಹೆದರಿಕೆಯಲ್ಲಿ ಒಂದು ಕಡೆಗೆ ಹೋಗಬಾರ್ದು. ಯಾಕೆ? ಹೋಗುವಾಗ ಸ್ವಲ್ಪ ಎದೆಧೈರ್ಯ ಬೇಕು. ಹೋದೇನು ಬಂದೇನು ಅಂತ ಪೆಟ್ಟು ಮಾಡುವುದಕ್ಕೆ ಹೊರಟವ. ತಿನ್ನುವುದಿಲ್ಲ ಅಂತ ಶಪಥ ಹಾಕಬಾರ್ದು. ಒಂದೆರಡು ತಿನ್ನುತ್ತೇನೆ, ಇಲ್ಲ ಒಂದೆರಡು ಕೊಡ್ತೇನೆ, ಈ ಭರವಸೆ ಬೇಕು. ಹಾಗೆಯೇ ನೀನು ಈ ವೇಷ ಕಟ್ಟಿಕೊಂಡು ಈ ಸ್ವರೂಪದಲ್ಲಿ ಹೀಗೆ ಒಂದು ಕಳ್ಳರ ಹಾಗೆ ಬರಬೇಕಿದ್ದರೆ ಏನು ಅಷ್ಟು ಏನು ಹೆದರಿಕೆ? ಮಾಗದ ಒಳ್ಳೆಯವನಾಗಿ ಉಳಿಬೇಕು ಅಂತ ನಾನು ವೇಷ ಹಾಕಿದ್ದೀಗ. ನಾನು ನಿನ್ನ ವೇಷದಲ್ಲಿ ಒಳ್ಳೆಯದಾಗುವುದು ಅಲ್ಲಪ್ಪ. ಮತ್ತೆ ನೀನು ಕೇಳಿದ್ದನ್ನು ಕೊಡದೇ ಹೋದ್ರೆ, ಕೇಳಿದ್ದನ್ನು ಕೊಡಲೇಬೇಕಾದಂತಹ ಸ್ಥಿತಿಯನ್ನು ನಾನು ತಂದು ನಿನ್ನ ಮುಂದಿರಿಸಿದ್ರೆ ನೀನು ಕೊಡಬೇಕಾಗ್ತದೆ. ನಾನು ವೇಷಕ್ಕಾಗಿ ಕೊಡುವುದಲ್ಲ, ನನಗೆ ಈ ವೇಷವೆಲ್ಲ ಅಗತ್ಯವೂ ಇಲ್ಲ. ಹೌದಾ? ನನಗೆ ನಿನ್ನ ನಿಜ ಸ್ವರೂಪ. ಆದ್ರೆ ಮೊದಲು ನಾನು ಬೇಡಿಕೆ ಹೇಳ್ತೇನೆ. ನಮ್ಮ ಅನಿಬರೊಳಗೆ ಯುದ್ಧವನ್ನು ನೀನು ಕೊಡಬೇಕು. ಏನು ಬೇಕು ಅಂತ ಕೇಳಿದ್ದೆ ನೋಡು. ಯುದ್ಧ. ನಮ್ಮ ಮೂವರಲ್ಲಿ ನೀನು ಯುದ್ಧ ಕೊಡಬೇಕು. ಅದರ ಉದ್ದೇಶವನ್ನು ಇರಿಸಿಕೊಂಡೇ ಈ ರೀತಿಯಾಗಿ ಬಂದವನು ಅಲ್ಲ. ಈ ಯುದ್ಧ ಬೇಡುವವನ ಒಮ್ಮೆ ಮುಖ ನಿರೀಕ್ಷೆ ಮಾಡಬಹುದಲ್ಲ. ಏನು ಮಾಡ ತೋರಿಸಬಾರದು. ನನಗೆ ನಿನ್ನ ನಿಜ ಸ್ವರೂಪ ಬರಲಿ.
ಅಯ್ಯೋ ಪುಣ್ಯಾತ್ಮ, ಇವರನ್ನೊಂದು ನೀನು ಕಟ್ಟಿಸಿದ ವೇಷವೇ, ನೀನೊಂದು ಮಾಡಿದ ವೇಷ, ಛೇ 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 ಛೇ, ಮೆಚ್ಚಬೇಕು ಮೆಚ್ಚಬೇಕು. ಇಂಥದ್ದನ್ನು ಎಲ್ಲರಿಗೂ ಮಾಡ್ಲಿಕ್ಕೆ ಕೊಡ್ಲಿಕ್ಕಿಲ್ಲ. ಅಯ್ಯೋ ದೇವರ, ನಗದೆ ಮತ್ತೇನು ಸಾಯಿ. ಇದನ್ನೆಲ್ಲ ನೋಡಿದ್ರೆ ಏನು ನೀವೆಲ್ಲ ಕಂಡು ಬಿಡ್ತಾ ಇರೋದು? ಏನು ನೋಟಕರಾಗಿದ್ದೀರಿ? ನಿಮ್ಮ ಇವನ ಪರಿಚಯ ಸಿಗಲಿಲ್ವೇ? ಅಯ್ಯೋ ಮಕ್ಕಳಿಗೂ ಗೊತ್ತುಂಟು ಇವನ ವಿಷಯ. ನೋಡದಿದ್ರು ಕೂಡ ಅವನ ಕಥೆ ಕೇಳಿ ಆದ್ರೂ ಗೊತ್ತೇ ಇರಬೇಕು. ಇವ ಸಾಮಾನ್ಯನಲ್ಲ. ನಮ್ಮ ಪಟ್ಟಣದ ಕಂಸ ಇರುವೆ ಮಧುರಾಧಿಪತಿ, ಅವನ ಅಳಿಯನಲ್ಲವೇ ಇವ. ಆ ಕಂಸನ ತಂಗಿ ದೇವಕಿಯ ಮಗ. ಇವನಿಗೊಂದು ದೊಡ್ಡ ಹೆಸರುಂಟು, ಹಣೆಪಟ್ಟಿ, ಚೋರ ಶಿಖಾಮಣಿ ಅಂತ. ಕಳ್ಳತನ ಮಾಡುವಲ್ಲಿ ಇವನಷ್ಟು ಜಾಣವರು ಈ ಪ್ರಪಂಚದಲ್ಲಿ ಮತ್ತೊಬ್ಬ ಸಿಗಲಿಕ್ಕೆ. ಅಂತಹ ಕಳ್ಳರ ಕುಲಗುರು ಅವ. ಅವನಿಗೆ ಕೆಲಸವೇ ಅದೇ, ಕಳ್ಳತನ ಮಾಡುವುದೊಂದೇ ಅಭ್ಯಾಸ. ಅವನ ಸಾಹಸಿಗಳು ಅಂಥವನೇ. ಹಾಗೆಂದು ನನಗೊಂದು ಸಂಬಂಧ ಇದೆ. ನನ್ನ ಮೊಮ್ಮಗ ಅಲ್ವ ಇವ. ಮತ್ತೆ ಆದರೆ ಇವ ಮಾಡಿದ ಕೃತ್ಯವನ್ನು ಹೇಳದೆ ಉಪಯೋಗ. ನಾನು ಕಂಡದ್ದನ್ನು ಕಂಡಂತೆ ಹೇಳುವ ಸ್ವಭಾವದ, ಅಡಗಿಸಿಡುವ ಕ್ರಮ ಇಲ್ಲ. ಹಾಗಾಗಿ ಹೇಳಿದೆ ಅಷ್ಟೇ. ಮಾತ್ರ ಇವ ಮಾಡಿದ ಕೆಲವು ಕೆಲಸಗಳುಂಟು. ಪರೀಕ್ಷೆಗೆ ಇಟ್ಟರೆ ಪ್ರಥಮ ಬಹುಮಾನ ಇವನಿಗೆ ಸಿಕ್ಕು. ಅವ ಓಡಿದ ಸ್ಥಳದಲ್ಲಿ ಹುಲ್ಲು ಹುಟ್ಟಲಿಕ್ಕಿಲ್ಲ. ಹಾಗೆಂತ ಓಡಬೇಕಿದ್ರೆ ಏನಾಗಬೇಕು? 4 ಬೆನ್ನಿಗೆ ಬೀಳಬೇಕು. ಇದು ನನ್ನ ಅನುಭವ. ನನ್ನ ಜೊತೆಗೆ ಎಷ್ಟೋ ಸಲ ಕಾಳಗಕ್ಕೆ ಬಂದದ್ದಲ್ಲ. ಈ ಮಗನ ಧೈರ್ಯ ನೋಡಿ ಅಂತೆ. ಬಂದ, ಪೆಟ್ಟದಿಂದ ಓಡಿದ, ಮತ್ತೆ ಪುನಃ ಬರ್ತಾನೆ. ಅಂದ್ರೆ 4 ಕಾಯಿಸಿ ಬೀಳುತ್ತಿದ್ರೆ ಮತ್ತೆ ಬರ್ತಿದ್ರು. ಇವಾಗ ಬಹುಶಃ ನನ್ನ ಪೆಟ್ಟು ಕಡಿಮೆ ಆಗಿದೆ ಅಂತ ಕಾಣ್ತದೆ. ಹಾಗಾಗಿ ಓಡುವುದರಲ್ಲಿ ಜಾಣ ಈತ. ಎಲ್ಲ ಹೌದಲ್ಲ? ಏನು ಸಾಯುವುದಕ್ಕೆ ಬಂದಿದ್ದೀಯ? ಸಾಯುವುದಕ್ಕೆ ಬಂದಿದ್ದೀಯ?
ಮಾಡೋದಕ್ಕೆ. ನಮ್ಮ ವಂಶಸ್ಥರನ್ನೆಲ್ಲ ನಿರ್ಮೂಲದಂತಹ ಧಮ ನೀನು. ಏನು ಮಾಡೋಣ ಹೇಳು? ನಿನಗೆ ಆಯುಷ್ಯ ಸ್ವಲ್ಪ ಗಟ್ಟಿ ಬರೆದಿದ್ದಾನೆ ಬ್ರಹ್ಮ. ಹಾಗಾಗಿ ಇಷ್ಟರವರೆಗೆ ಬದುಕಿ ಉಳಿದಿದ್ಯೋ ಹಾಗೆಂದು ಶಾಶ್ವತ ಅಂತ ಭಾವಿಸಬೇಡ. ಹಂಸ ಡಿಬಿಕರನ್ನು ಕೊಂದಂತಹ ದ್ವೇಷ ನನಗೆ ಯಾವತ್ತೂ ಹೋಗ್ಲಿಕ್ಕಿಲ್ಲ. ಆ ಹೆಣ್ಮಕ್ಕಳ ಕಣ್ಣೀರು ನಿನಗೆ ಶಾಪವಾಗಿ ಪರಿಣಮಿಸ್ತಾ ಆಲೋಚನೆ ಮಾಡು. ಈಗ ನನ್ನ ಕೈಗೆ ಸಿಕ್ಕಿದೆಯಲ್ಲ, ನಿನ್ನ ತಂದು ಕೊಂದಂತ ಋಣವನ್ನು ಇಂದ ವಿಪ್ರರೂಪದಿಂದ ಬಂದಂತಹ ನಾವು ಯುದ್ಧ ಭಿಕ್ಷೆಯನ್ನು ಯಾಚಿಸಿದ್ದೇವೆ. ಯುದ್ಧ ಭಿಕ್ಷೆಯನ್ನು ಯಾಚಿಸಿದಂತಹ ನಮಗೆ ಯುದ್ಧ ಮಾಡುವುದಕ್ಕೆ ಮುಂದಾಗಿದೆ. ಮದಮುಖರಂತೆ ವ್ಯವಹರಿಸ್ತಾ ಇದ್ಯ. ಏನು ಕುಡಿದ ಮತ್ತು ಹೆಚ್ಚಾಯಿತೋ ಅಲ್ಲ, ಹೋಮದ ಧೂಮವನ್ನು ಆಘ್ರಾಣಿಸಿ ಪಿತ್ತ ಹೆಚ್ಚಾಗಿದೆ ಎನ್ನುವ ಹಾಗೆ ನಾನು ತಿಳ್ಕೊಂಡಿದ್ದೇನೆ. ಯುದ್ಧ ಮಾಡುವ ಬದಲಾಗಿ ನಿನ್ನ ಈ ಸಭಿಕರ ಮುಂದೆ ಈ ರೀತಿಯಾಗಿ ಆಡ್ತಾ ಇದೆಯಲ್ಲ, ಮಾಡೋ ಯುದ್ಧ. ಮಾಡಿದ್ಯಾ? ಯುದ್ಧ ಕಾಳಕ್ಕೆ ಪ್ರಾಣಿ ಎಲ್ಲಿಯಾದ್ರೂ ಹೆಂಗಸರು ನೀರಿಗಿಳಿದಿದ್ದಾರೆ ಅನ್ನೋ ಸ್ನಾನ ಮಾಡುವುದಕ್ಕೆ, ಅವರ ಶೀಲ ಅಪಹರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದೇ ಇದ್ರೆ ಹಟ್ಟಿಯಿಂದ 4 ದನಗಳನ್ನು ಬಿಟ್ಟುಕೊಂಡು ಗುಡ್ಡೆ ಹತ್ತು, ಅದನ್ನೇ ಬಿಟ್ಟು ನನ್ನಲ್ಲಿ ಯುದ್ಧ ಕೇಳ್ತಾ ಇದ್ದೀಯ. ಇನ್ನು ಹಣೆ ಬರ ಯಾರಿಗ ಗೊತ್ತಿರುವ ತಾಯಿಯ ಯುದ್ಧ ಅಂತ. ಇವನಿಗೆ ಯುದ್ಧ ಬೇಕು. ಯುದ್ಧ ನಿನಗೆ ಬೇಕಾ ಅಂತ ಯುದ್ಧ ಮಾಡುವುದಕ್ಕೆ? ಎಷ್ಟೋ ಸಲ ಅನುಭವಿಸಿದವನ, ಅದನ್ನು ಬಿಡು. ನೀನು ಸ್ವಲ್ಪ ಬದಿಗೆ ನಿಲ್ಲು. ಮಕ್ಕಳೇ, ಒಂದು ಸಹವಾಸ ಮಾಡುವಾಗ ಯಾರೊಡನೆ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ವೇ? ಏನಾಯ್ತು? ಒಂದು ಮಾತು ಗೊತ್ತಾ ನಿನಗೆ? ಹೇಗೆ? ಸೆಗಣಿ ಹೊರುವನ ಕೂಡ ಅತಿ ಸ್ನೇಹಕ್ಕಿಂತ ಗಂಧ ಹೊರುವನ ಕೂಡ ಜಗಳವೇ ಲೇಸು ಅಂತ. ಯಾಕೆ ಈಗ ಸೆಗಣಿ ಹೊತ್ತವನಲ್ಲಿ ನಾವು ಸ್ನೇಹ ಬೆಳೆಸಿರಿ, ಅವನ ಒಂದು ಬಿಂದು ಬಿದ್ದರೂ ನಮಗೆ ವಾಸನೆ ಬರು. ಗಂಧ ಹೊತ್ತವನಲ್ಲಿ
ನಾವು ಜಗಳವೇ ಮಾಡುವ. ಒಂದು ಬಿಂದು ಬಿತ್ತರಪ್ಪೆ ಅದು ಪರಿಮಳವೇ ಅಲ್ವಾ? ಹಾಗೆ ಏನು ಒಂದು ಜನ ನೋಡಿ ವ್ಯವಹಾರ ಮಾಡಬೇಕು. ನಮ್ಮ ಜನ ಏನು ತಪ್ಪಿ ಹೋಯ್ತಾ? ಅವ ನಾಚಿಗೆಟ್ಟ, ನಿರ್ಲಜ್ಜ, ಅವನ ವಂಶವೇ ಹಾಗೆ. ಅವ ಯಾವುದಕ್ಕೂ ಆಗ್ಲಿಕ್ಕಿಲ್ಲ. ಎಲ್ಲಾ ಕಡೆಯಲ್ಲಿ ನೀವು ಹಾಗಲ್ಲ. ಮತ್ತೆ ಹಸ್ತಿನಾಪುರಾಧೀಶರ ಮಕ್ಕಳು, ನಿಮಗೆ ರಾಜಪುತ್ರರು ಎನ್ನುವಂತಹ ಒಂದು ಗೌರವ ಉಂಟು, ಮರ್ಯಾದೆ ಉಂಟು. ಸರಿ, ಅದನ್ನೇ ಬಿಟ್ಟು ಈ ಕೊಳಕನೊಟ್ಟಿಗೆ ಬಂದು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿರಲ್ಲ ನೀವು. ಎಂತಕ್ಕೆ ಇವನ ಸಹವಾಸ ನಿಮಗೆ? ಆ ಹೆಸರಿನಿಂದ ಕರೆಯುವುದಕ್ಕೆ ನಿನ್ನನ್ನು ಭ್ರಷ್ಟ ಅನ್ನಬೇಕಾಗಿದೆ. ನೀನು ಇದುವರೆಗೂ ಮಾತನಾಡಿದ್ದಲ್ಲ, ಬೊಗಳಿದ್ದು. ನಾವು ಬಂದು ನಿಂತ ಮೇಲೆ ನಿನ್ನ ಮಾತು ಪ್ರಾರಂಭ ಆಗಿದೆ. ಎಲ್ಲವನ್ನೂ ಸರಿಯಾಗಿ ನಾನು ಆಲಿಸುತ್ತಾ ಇದ್ದೇನೆ. ತದ್ದನ್ನು ಇದ್ದಂತೆ ಹೇಳಿದರೆ ಎದ್ದು ಒಂದು ಎದೆಗೆ ಒದ್ದಂತೆ. ಹೌದಾ? ಮಾಡುವುದು ಮಾತಾಡುವ ಮಾತು ಅದು ಸರಿ ರೀತಿಯಲ್ಲಿ ಇದ್ರೆ ಮಾತ್ರ ಕೇಳುಗರಿಗೂ ಕೂಡ ಸರಿಯಾಗಿರ್ತದೆ. ನಮ್ಮ ಬಗ್ಗೆ ನೀನು ಹೇಳುವುದಿದ್ರೆ, ನೀನು ಏನು ಹೇಳಿದ್ದು, ನಾವು ರಾಜಕುಮಾರರು ಅವನ ಜೊತೆಯಲ್ಲಿ ಸೇರಿ ಹಾಳಾಗ್ತಾ ಇದ್ದೇವೆ ಎಂಬುದಾಗಿ. ಹೌದೇನೋ? ನಮ್ಮನ್ನು ಕೆಳಗುತ್ತಾ ಇದ್ದಿ, ನೀನು ಕೇಳಿಸುತ್ತಾ ಇದ್ದಿ. ಯುದ್ಧ ಮಾಡಬೇಕೆಂಬ ಆಸೆ ಇದ್ರೆ ನೀನು ಹಾಗಲ್ಲ. ನಿನ್ನಲ್ಲಿ ಪರಾಕ್ರಮ ಉಂಟೆಂದಾದರೆ ಸಮರಕ್ಕೆ ಸಿದ್ಧರಾಗಿ ಬಾಣ ಮುಂದೆ. ಯಾರಲ್ಲಿ ಮಾತನಾಡುವುದು ಅನ್ನುವಂತ ಪರಿಜ್ಞಾನ ನನಗಿಲ್ಲ. ಗೋಪಾಲ ಕೃಷ್ಣ ಏನು ಅನ್ನುವುದನ್ನು ನಾವು ತಿಳಿದಿದ್ದೇವೆ. ಅವ ಏರಿದ ಎತ್ತರ, ಬೀರಿದ ಪ್ರಭಾವ, ಮಾಡಿದಂತ ಸಾಹಸ, ಇದನ್ನೆಲ್ಲ ವರ್ಣಿಸುವುದಕ್ಕೆ ಸಾಧ್ಯ. ಕರೆಯ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಕೃಷ್ಣನಾಗಿ ಅವತಾರ ಅಂತ ಬಂದಿದ್ದಾನೆ. ಹಾಗಾಗಿ ಎಲ್ಲರೂ ಕೇಳುತ್ತಾರೆ ಅನ್ನುವಂತ ಉದ್ದೇಶದಿಂದ ಅವನನ್ನು ಬಾಯಿಗೆ ಬಂದ ಹಾಗೆ ಹೇಳುತ್ತಾ ಇದ್ದಿ. ಇದು ನಿನ್ನ ಮಾತಲ್ಲ. ಈಗೋ ಪಾರ್ಥವಿದ್ದೇನೆ ನನ್ನ ಭುಜದಲ್ಲಿ ವೀರ ಹೊಡಿತ ರಚಿಸುತ್ತಾ ಇದ್ದಾಳೆ. ನಿನ್ನ ಪರಾಕ್ರಮ ಏನು ಅನ್ನುವುದನ್ನು ನೋಡಲೇಬೇಕು. ನಿಮಗೆ ಯುದ್ಧವೇ ಬೇಕಲ್ಲ? ಮೂರು ಜನರು ಬಂದಿರ್ತಾರೆ. ಮನಸ್ಸಿಗೆ ತೋಚಿದ್ದಲ್ಲಿ ಹೇಳಿ, ವ್ರತ ಸಾಯಿಬೇಡಿ, ಒಂದು ಕಾರಣ ಇದ್ದು ಸಾಯಿರಿ ಅಂತ. ಆದರೆ ನಿಮಗದು ಬೇಡ. ನಿಮ್ಮ ಪ್ರಾಣ ಹೇಗಾದರೂ ಹೋದ್ರೆ ಸರಿ. ಹಾಗಂತಿದ್ದವರಿಗೆ ನಾವೇನು ಮಾಡ್ಲಿಕ್ಕಾಗ್ತದೆ? ಬದುಕುವವನಿಗೆ ಮದ್ದುಂಟು, ಸಾಯುವವನಿಗೆ ಮದ್ದಿಲ್ಲ. ಒಬ್ಬನನ್ನು ಒತ್ತಾಯದಲ್ಲಿ ಎಷ್ಟು ದಿನ ಬದುಕಿಸಬಹುದು? ನಿಮ್ಮ ಹಣ ಎಲ್ಲಿ? ನನ್ನ ಕೈಯಲ್ಲೇ ಪ್ರಾಣ ಹೋಗುವುದು ಅಂತಿದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಒಳ್ಳಿತು ಮಕ್ಕಳೇ, ನಿಮಗೇನು 3 ಜನವು ನನ್ನ ಜೊತೆಗೆ ಬನ್ನಿ. ಮೂವರನ್ನು ಯುದ್ಧಕ್ಕೆ ನೀನು ಆಹ್ವಾನಿಸ್ತಾ ಇದ್ದೀಯ.
ಮೂವರನ್ನು ಯುದ್ಧಕ್ಕೆ ನೀನು ಆಹ್ವಾನಿಸ್ತಾ ಇದ್ಯಾ? ಹಾಗೆಂತ ಮೂವರು ಯುದ್ಧ ಮಾಡುವುದಕ್ಕೆ ನಾವಂತೂ ಸಿದ್ಧರಾಗುವುದಿಲ್ಲ. ಯೋಧ ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವ ನೀನು. ಹಾಗಾಗಿ ನಿನ್ನನ್ನು ಎಚ್ಚರಿಸ್ತಾ ಇದ್ದೇನೆ. ಮೂವರಲ್ಲಿ ಒಬ್ಬರನ್ನು ನೀನು ಆಯ್ಕೆ ಮಾಡಿದೆ ಅಂತಾದ್ರೆ ಯಾರು ಬರುವುದಕ್ಕೂ ನಾವು ಸಿದ್ಧರಿದ್ದೇವೆ. ಒಂದು ವೇಳೆ ನನ್ನ ಆಯ್ಕೆ ನಿನ್ನದಾಗಿದ್ದರೆ ನಾನು ಬರ್ತೇನೆ ಯುದ್ಧಕ್ಕೆ. ಸಿದ್ಧನಾಗ್ತೇನೆ. ಯುದ್ಧ ಮಾಡ್ತೇನೆ. ಬರಿಗೊಂದು ನಿದ್ದೆ ಹೇಳುವುದು ಏನಾದ್ರೂ ಸ್ವಲ್ಪ ಪ್ರಯೋಜನ ಆಗಬೇಕು. ಆದರೆ ನಿನ್ನ ಪ್ರಯೋಜನ ಎಷ್ಟು ಅಂತ ನಾನು ಮೊದಲೇ ನೋಡಿ ಎಷ್ಟು ಸಲ ಆಯ್ತು ನೀನು ನನ್ನಲ್ಲಿ ಪೆಟ್ಟು ತಿಂದು ಓಡಿದ್ದು. ಆದರೆ ಮತ್ತು ನಿನಗೆ ನಾಚಿಕೆ ಇಲ್ಲ. ನೀನು ಬರ್ತಿ, ಇನ್ನು 4 ತಿನ್ನುತ್ತಿ, ಓಡುತ್ತಿ. ಹಾಗೆಲ್ಲ ಪೆಟ್ಟು ತಿನ್ನುವವನಿಗೆ ಕೊಡುವ ಜನ ನಾನಲ್ಲ. ಅವನು ಕೂಡ ಕೈ ಎತ್ತಿ 2 ಕೊಡಬೇಕು ಅಂತ ಜನವೇ ನನಗೂ ಬೇಕಾದ. ನಾನು ಯಾವತ್ತು ಆನೆಯ ಕಾವಲಿಗೆ ಬಿದ್ದು ಸತ್ತೇನು ಹೊರತು ಮತ್ತೊಂದು ಅದರ ಕಾವಲಿಗೆ ಬೀಳುವ ನಾನಲ್ಲ. ನೀನು ಬಿಡ, ನೀನು ಲೆಕ್ಕಕ್ಕಿಲ್ಲದ. ನೀವು ಅರ್ಜುನ ಆದಿಂದ ನಿನಗೆ ಮಾತ್ರ ಭಾವ ಆದೀತ. ಅವನ ಭಾವ ಮತ್ತೆ ಯಾರಿಗೂ ಆಗಲಿಕ್ಕಿಲ್ಲ. ಅವ 3 ಲೋಕದ ಗಂಡ. ಊರಿನೆತ್ರನ ಪಿಂಡ, 3 ಲೋಕಕ್ಕೆ ಗಂಡ, ಮಧ್ಯಾಹ್ನಕ್ಕಿಷ್ಟು ಉಂಡ. ಗಾಂಡೀವಿ ಕೋದಂಡ, ದಶನಾಮಗಳ ಮನೆ. ಅವನ 10 ಹೆಸರುಗಳನ್ನು ಬರೆದು ಹಣೆಗೆ ಅಂಟಿಸಿಕೊಳ್ಳದೆ. ಯಾರಾದ್ರೂ ಓದುವವರಿದ್ದರೆ ಓದಲಿಕ್ಕೆ. ಮತ್ತೆ ನಿನಗೆ ನನ್ನಲ್ಲಿ ಕೂಗುವುದಿಲ್ಲ ಹಾಗೆ. ಅಲ್ಲ, ನನಗೆ ನೀನೊಂದು ಲೆಕ್ಕಕ್ಕೆ ಜಾಣವೇನು? ಮುಂದಿನ ಪೀಳಿಗೆಗೆ ಆದರ್ಶ ವ್ಯಕ್ತಿ ಅವ. ಅದು ನೀವೇ ಹೇಳಬೇಕು, ಅವ ಕೇಳಬೇಕು. ಮತ್ತೆ ಯಾರಾದರೂ ಕಿವಿ ಕೇಳುವವರಿದ್ರೆ ಕೇಳಿದ್ರೆ ಒಳ್ಳೇದು, ಕೇಳದಿದ್ರೆ ಈ ಚತುರ್ಥ ಉಂಟಲ್ಲ ಕಿವಿಯಲ್ಲಿ ಹೋಗುತ್ತದೆ. ಇವ ಆದಿತ್, ಆ ಕೈ
ಆದಿತ್ತಲ್ಲ ಬಾ. ನೀನು ಅದರಲ್ಲಿ ಏನಾದ್ರೂ ಜೋಡಿಸಿ, ಯಾವುದರಲ್ಲಿ? ಉದ್ದಕ್ಕೆ ಎಳೆದು ಬಿಡುವುದಕ್ಕೆ. ಅದು ಬೇಕಾದ ಹಾಗೆ ನಾವು ಜೋಡಿಸ್ತೇವೆ. ನಿನ್ನಂಥವರಲ್ಲಿ ಕಾಳಗ ಕೊಡುವ ನಾನಲ್ಲ. ಎದೆಗೆ ಎದೆ ಕೊಟ್ಟು, ಭುಜಕ್ಕೆ ಭುಜ ಕೊಟ್ಟು, ಹಣಕ್ಕೆ ಹಣ ಇಟ್ಟು ಒಂದೆರಡು ಪೆಟ್ಟು ಕೊಡಬೇಕು, ಒಂದೆರಡು ಪೆಟ್ಟು ತಿನ್ನಬೇಕು. ಅಂಥವನಲ್ಲಿ ನಮ್ಮ ಯುದ್ಧ. ಅಂಥವರು ಯಾರು? ಓ ಅವ ಗಾಳಿಯ ಮಗ, ಅವನೇ ಆಗ್ಬೇಕು. ಗಾಳಿಯ ಮಗ ಅವ ಮಾರುತಿ. ಮಾರುತಿ ಅವ. ಒಂದೆರಡು ತಿನ್ನುವುದಿದ್ರೆ ಅವನಿಗೆ ಮಾತ್ರ ಸಾಮರ್ಥ್ಯ ಇರು. ಒಳ್ಳೆ ನೀವು ಯಾರು ಆಗಲಿಕ್ಕಿಲ್ಲ. ನನಗೆ ಬೇಕು ಅಂತಿದ್ರೆ ಅವನೇ ಅವನನ್ನು ಗಳಿಸಿಕೊಡು. ಭೀಮನನ್ನು ನೀನು ಆಯ್ಕೆ ಮಾಡಿದ್ಯಾ? ಹಾಗೆ ಅಂತ ಯುದ್ಧ ಆಗಬೇಕಿದ್ರೆ ಯಾವಾಗ, ಎಲ್ಲಿ, ಹೇಗೆ? ಅದಕ್ಕೊಂದು ಕ್ರಮ ಉಂಟು. ನಮ್ಮ ರಾಜಾಂಗಣದಲ್ಲಿ ಶುಕ್ಲ ಪಕ್ಷದ ಪಾಡ್ಯದ ದಿನ ನಾಳೆ ಆ ದಿನದಲ್ಲಿ ಯುದ್ಧಕ್ಕೆ ಸುಮುಹೂರ್ತ ಇಟ್ಟಿದ್ದೇನೆ. ಈಗ ನಿಮಗೆ ಯುದ್ಧಕ್ಕೆ ಬೇಕಾದಂತಹ ಎಲ್ಲಾ ಸಾಮಗ್ರಿಗಳನ್ನು ನಾನು ಒದಗಿಸಿಕೊಡ್ತೇನೆ. ಆಗಲಿ. ಬೇಕಾದಂತಹ ಪುಣುಗು, ಜಾಜಿ, ಅಲ್ಲ ಏನು ಶ್ರೀಗಂಧ ಬೇಕು, ಅಲ್ಲ ಏನು ಆಯುಧ ಬೇಕು, ಎಲ್ಲವನ್ನು ಸಿದ್ಧಪಡಿಸಿಕೊಳ್ಳಿ. ನೀವಿಬ್ಬರು ನೋಟಕರಾಗಿ ನಾಳೆ ನಿಲ್ಲಬೇಕು ರಾಜಾಂಗಣದಲ್ಲಿ. ಅವನೊಂದಿಗೆ ನಮ್ಮ ಯುದ್ಧ, ನಮ್ಮದು ತುಂಗುಲ ಯುದ್ಧ. ನಾಳೆ ಸಿದ್ಧರಾಗಿ ಬರ್ತೇವೆ. ಬೇಕಿದ್ದರೆ ನಿಮಗೆ ನಮ್ಮ ಸೇನೆಯ ಬಲ ಬೇಕು. ನಮ್ಮಲ್ಲಿ ಸೇನೆ ಉಂಟು. ಉಂಟಲ್ಲ? ಹಾಗಿದ್ರೆ ಸರಿ. ಯಾವುದಕ್ಕೂ ನಾಳೆ ಮಗದರು ಪಾಲ ಮಾಡಿದರೆ ರಾಜಾಂಗಣದಲ್ಲಿ ಮುರಾರಿ ಬರುಗುಣರು ಎರಡು ಬಲ ಮೋಹರಿಸಿರುವುದು ಪುರದ ಹೊರಬಾರಿಯಲ್ಲಿ ಕೃತ ಸಂಕಲನ ಕಾರ್ತಿಕ ಶುದ್ಧ ಪಾದ್ಯದುಳವಾರವ ಎನ್ನುವುದರೇ ಶುಕ್ಲ ಪಕ್ಷದ ಶುದ್ಧ ಭಾಗ್ಯ ಪ್ರಾರಂಭವಾಗಿದೆ. ನಾನು ಇಟ್ಟಂತಹ ಮುಹೂರ್ತ ಇದುವೇ ರಾಜಾಂಗಣ. ಮಿಕ್ಕವರ ಜೊತೆಗೆ ನೀವು ಕೂಡ ನೋಟಕರಾಗಿ ನಿಲ್ಲಿ. ಸರಿ. ಭೀಮನಿಗೂ ನನಗೂ ಮಾತ್ರ ಯುದ್ಧ. ಸರಿಯಾಗಿದ್ದೇನೆ. ಈತನ ಮಗನಾದಂತಹ ಸಹದೇವರಿಗೆ ಇಲ್ಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಈ ನಾಡನ್ನು ಪಾಲಿಸುವುದಕ್ಕೆ ಹೇಳಿದ ಹಾಗಾಯಿತು. ನಮ್ಮ ಜೊತೆಯಲ್ಲಿ ಸಹಕರಿಸುತ್ತಾನೆ ಅಂತ ಹೇಳಿದ್ದಾನೆ. ಹೌದೇ ಹೌದು. ಮುಂದಿನ ಕಾರ್ಯಕ್ರಮ ರಾಜಸೂಯಾಧ್ವರ ಸಾಂಗವಾಗಿ ಈಡೇರಬೇಕು. ಅದಕ್ಕಾಗಿ ಆ ಕಡೆಗೆ ಬೇಕಾದಲ್ಲಿ ಹಿಡ್ಕೊಂಡು ಹೋಗು. ನಿಮ್ಮನ್ನು ಭಾವವೇಶ್ವರದಿ ಗಂಭೀರನಾದರಲಿ ಬಾಲನೇತ್ರ ಬರೆಯ ನಿಮ್ಮ ಭೂಪಾಲನಿಗಳು ಗಗ್ರಪೂಜ್ಯರ ಸಮ್ಮತವಾದ ಧರ್ಮರಾಯ ಮಾಡಿದಿರ ನಮ್ಮ ಸಭೆ ತುಂಬಿದ ಸಭೆ ಮಾತ್ರ ಅಲ್ಲ, ಪರಾಕ್ರಮಶಾಲಿಗಳು ಇದ್ದಾರೆ. ಅದರ ಜೊತೆಯಲ್ಲಿ ಒಂದೆಡೆಯಿಂದ ಕ್ಷತ್ರಿಯರು, ಇನ್ನೊಂದೆಡೆಯಿಂದ ಬ್ರಾಹ್ಮಣರು, ವೇದ ವಿದ್ವಾಂಸರು ಇವೆಲ್ಲವರೂ ಇರುವಂತಹ ಈ ಮಹಾಸಭೆಯಲ್ಲಿ ಇವತ್ತಿನ ದಿವಸ ನಾವು ಮಾಡಬೇಕಾದಂತಹ ಕೆಲಸ ಅಮೋಘವಾದುದು. ಅಗ್ರಪೀಠವನ್ನಿಟ್ಟು ಅಗ್ರ ಪೂಜೆಯನ್ನು ಮಾಡಬೇಕು. ಹಸಿದಾರ ವೃತ್ತದಿಂದ ಶುಚಿರ್ಭೂತರಾದಂತಹ ನಾನಿಂದು ಪೂರ್ಣಾಹುತಿಯ ಘಟ್ಟದಲ್ಲಿದ್ದೇನೆ. ಈ ಹೊತ್ತು ನಾನು ಯಾರಿಗೆ ಅಗ್ರಪೀಠವನ್ನು ಕೊಡಬೇಕು ಎಂಬುದು ಗೊತ್ತಾಗುತ್ತಾ ಇಲ್ಲ. ಧರ್ಮರಾಯ, ನಿನ್ನ ಪ್ರಶ್ನೆ ಸಾಧುವಾದಂತೆ ಕರುಳ ಕೇಳವು ಬರದೊಳಗಿರುವವರು ನಿನ್ನ ಗಂಭೀರವಾದಂತಹ ಸ್ವರ
ಮನವನ್ನು ಮುಟ್ಟಿದೆ ಅಂತ ಬೇರೆ ಹೇಳಬೇಕಾದದ್ದಿಲ್ಲ. ವಿಚಾರವಾದಿ ನೀನಿದ್ದೀಯ. ಯಾವುದೇ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದರೂ ಕೂಡ ಅದನ್ನೆಲ್ಲವನ್ನು ಪರಿಹರಿಸಿ ತನ್ಮೂಲಕವಾಗಿ ಯಶಸ್ಸನ್ನು ಕಂಡುಕೊಳ್ಳಬೇಕು ಎನ್ನುವ ನಿನ್ನ ಧ್ಯೇಯ ಧೋರಣೆ ಸಾಧುವಾದದ್ದೇ. ನೋಡಿದ್ರೆ ಇಲ್ಲಿಯ ಬಗ್ಗೆ ಯೋಚನೆ ಮಾಡುವುದಲ್ಲ. ಇಂದ್ರಾದಿ ದಿಕ್ಪಾಲ ಪಂಕ್ತಿಯಲ್ಲಿ ಇಂದು ಶೇಖರನಿಗೆ ಪೂಜಾಗ್ರ ಪೀಠವನ್ನು ಕೊಡುವುದು, ಅವನ ಅಧ್ಯಕ್ಷ ಸ್ಥಾನದಲ್ಲಿ ರಂಜಿಸುವುದು, ಅದು ಅಲ್ಲಿಗೆ ಯೋಗ್ಯವಾದದ್ದು. ಹಾಗೆಂದು ಇಲ್ಲಿ ನೋಡಿದ್ರೆ ಬೇರೆ ಯಾರನ್ನೂ ಯೋಚನೆ ಮಾಡಬೇಕಾದದ್ದಿಲ್ಲ. ಪ್ರತ್ಯಕ್ಷವಾಗಿ ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕಾಗಿ ಗೋಪಾಲಕೃಷ್ಣನೇ ಇದ್ದಾರೆ ಅಂತಾದ್ರೆ ಅವನಿರುತ್ತ ಇನ್ನು ಯಾರ್ಯಾರಿಗೂ ಕೊಡುವುದರಲ್ಲಿ ಅರ್ಥ ಇಲ್ಲ. ಆದ ಕಾರಣ ಬೇಗ ಕಳಿಸು ನಿನ್ನ ತಮ್ಮ ಸಹದೇವನನ್ನು ಕರೆ ತಂದು ಪೂಜಿಸಲಿ. ನವರತ್ನಮಯ ಸಿಂಹಾಸನವ ಭೂಮಿ ಪರ ಮಧ್ಯದಲ್ಲಿ ತಂದಿರಿಸಿ, ಭೂಮಿ ಪರ ಮಧ್ಯದಲ್ಲೇ ತಂದಿರಿಸು. ವಿನಯದಿಯು ಕೈಗೊಟ್ಟು ಪೀತಾಂಬರ ದಿವ್ಯಾಸನಕ್ಕೆ ಕೊಂಡೊಯ್ದು ಉಳ್ಳಿರಿಸಿ ಭಕ್ತಿಯಲ್ಲಿ ಅರ್ಚಿಸಿ ನಮಿಸಿ ಪೂಜಿಸಿ. ಕೃಷ್ಣಾಯ ವಾಸುದೇವಾಯ ಸೇವಕಿ ನಂದನಾಯಕ ನಂದಗೋ ಭಗವಾನಾಯ ಶ್ರೀ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಜಯ 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 ಜಯ. ಕೆಲವರು ಹರಿಭಕ್ಷದಲ್ಲಿ ಕೆಲವರು ಅನುಚಿತವಾದ ರೀತಿಯಲ್ಲಿ
ವಸುಧಾವಲ್ಲಭರ ಮುಂದೆ ಸೂರ್ಯರಿಗೆ ಪೂಜಾಗ್ರ ಪೀಠವನ್ನು ನೀಡಿದೆಯಲ್ಲ, ಏನಿದು ವಾಸವನ ಸಮಗದ್ದುಗೆಗಳಲ್ಲಿ ಕುಳ್ಳಿರುವ ಯೋಗ್ಯತೆಯುಳ್ಳ ಈ ಮಹೀಪತಿಗಳ ಮಧ್ಯೆ ಇವನಿಗೆ ಪೂಜೆ ನಿನಗೆ ಗೊತ್ತಿಲ್ಲ. ನಿನಗೆ ಸರಿಯಾದ ವಿವೇಕವಿರುತ್ತಿದ್ದರೆ ಈ ರೀತಿ ಮಾಡುತ್ತಲೂ ಇರಲಿಲ್ಲ. ನಿಮ್ಮ ಯಾಗಕ್ಕೆ ಹಾನಿಯಾಯಿತು ಎಂಬುದನ್ನು ನೀನು ತಿಳಿದುಕೊಂಡಿರಬೇಕು. ಸ್ವರ್ಗಾನುಭವಕ್ಕೆ ನಿನ್ನ ಹಿರಿಯರು ಏನು ಮಾಡಿದರು, ಯಾಕಾಗಿ ಹೀಗಾಯ್ತು, ಇಷ್ಟೆಲ್ಲ ಮಾಡಿದವ ಯಾರು, ಹೇಳಿದವ ಯಾರು? ಹೆಚ್ಚಾಗಿ ಖಂಡಿತೆ ನಿನ್ನ ಉರುಳಿಸಬೇಕದನ್ನು. ಆ ಹಲ್ಲಿದ್ದುದೇ ತಪ್ಪಾಯ್ತು ಅಲ್ಲ. ಇಲ್ಲಿ ಸೇರಿದವರು ಸಾಮಾನ್ಯವೇ? ಕಲ್ಪನೆಯಾದರು ನಿನಗಿದೆಯೇನು? ಒಬ್ಬನಿಂದ ಒಬ್ಬ ಶ್ರೇಷ್ಠರೆಂದು ಗಣಿಸಲ್ಪಟ್ಟವ ಅವರ ಇದೆಯಲ್ಲಿ ಕೃಷ್ಣನಿಗೆ ಅಗ್ರಾಸ್ತ ಹಿರಿಯರಾದ ವ್ಯಾಸರಿದ್ದು, ಪೂಜ್ಯರಾದಂತಹ ದ್ರೋಣರಿದ್ದರು, ಕೃಪಾ ಶ್ವತ್ಥಾಮಾದಿಗಳಿದ್ದರು, ಬಾಲ್ಮೀಕರಿದ್ದ. ಅವರನ್ನೆಲ್ಲ ಬಿಟ್ಟರು ನಿನಗಾದರೂ ಕುಳಿತುಕೊಳ್ಳಬಹುದಾಗಿತ್ತು. ಹಾಗೇನು ಮಾಡದೆ ಕೃಷ್ಣನೊಂದಿಗೆ ಯೋಗ್ಯನೆಂದು ಹೇಳುತ್ತಾ ಕುಳ್ಳಿರಿಸಿರವ ಯಜ್ಞ ಹಾಳಾಯ್ತು. ಯಾಕೆ
ಕೊಟ್ಟದಲ್ಲ ನಾವು. ಈ ಯಜ್ಞ ಯಾಕೆ ಮಾಡಿದ್ರಿ ಇವರು? ಧರ್ಮಾತ್ಮರು ಎಂದರೆ ಧರ್ಮದ ಕ್ರತು, ಸತ್ಯದ ನೃಪ, ಎಲ್ಲಿ ಕರ್ಮವುದರ ಕೀತಲ. ಇದನ್ನು ನಾವು ಕೇಳಿ ನೋಡಿ ಸಹಿಸುವುದಕ್ಕಾದರೂ ಸಾಧ್ಯವೇ? ನಿನ್ನನ್ನು ಕರೆದು ಕೊಳ್ಳಿಸಿದ ಮಾತ್ರಕ್ಕೆ ಅದನ್ನೇ ಒಪ್ಪಿಕೊಂಡು ಗರುಡಗಂಬಳಲ್ಲಿ ಕಾಗೆ ಕುಳಿತ ಹಾಗೆ ಕುಳಿತೆಯಲ್ಲ. ನಾನೇನು ಅಂಥವರು ಅಂತ ತಿಳ್ಕೊಂಡಿದ್ದೆ. ನೀನೊಮ್ಮೆ ಸ್ವಲ್ಪ ಯೋಚಿಸಿಕೊಳ್ಳಬೇಕಿತ್ತು. ನಿನಗೇನಾದ್ರೂ ಯೋಗ್ಯತೆ ಇದ್ದೇನೋ? ಲೋಕಮಕ್ಕದಲ್ಲಿ ದನವನ್ನು ಕಾಯುವ ಕಳ್ಳರ ಕುಲಗುರು ಅಂತ ನೀ ನಾಯಕನು, ನಮ್ಮ ಗೆಳೆಯನಿಪ್ಪನು ಆಯಕನು. ನಮ್ಮೇನು ಅಲ್ಲದ ನೀನು ಈ ರೀತಿಯಲ್ಲಿ ಕುಳಿತೆಯಲ್ಲ, ನಾವೇನು ಅಂಥವರು ಅಂತ ತಿಳ್ಕೊಳ್ಳಿ. ದಕ್ಷಿಣೆ ಇತ್ಯಾದಿಗಳಿಗಾಗಿಯೇ ಬಂದವರಲ್ಲದೆ ಮತ್ತೇನೂ ಅಲ್ಲ. ನಾವು ಅಂಥವರಲ್ಲ. ಅಂಥದಿಂದ ಹೋರಾಟವನ್ನು ನಡೆಸುವವರು ಅಭಿಮಾನಧರರು. ನಮ್ಮ ಅಭಿಮಾನಕ್ಕೆ ಧಕ್ಕೆಯಾಗುವಂತಹ ಪ್ರಸಂಗ ಬಂದಾಗ ಸಿಡಿದೇಳುವ ಸ್ವಭಾವವುಳ್ಳವರು. ನೀನು ದಂತವಕ್ತ ಅವನಿಗೆ ಸ್ವಲ್ಪ ಹೇಳುವ ಯಾರು ಅರಿಯದೆ
ಯೋಗ್ಯತೆಯೇನು ಎಂಬುದನ್ನು ಅರಿಯದೆ ನೀನು ಹೋಗಿ ಕುಳಿತಿದ್ಯಲ್ವೇನೋ? ಹೌದೇನೋ? ಒಬ್ಬನಿಗೆ ಸ್ವಸ್ವರೂಪಚಾರ ಬೇಕು, ಅದು ನಿನಗಿಲ್ಲ ಎಂಬುದು ಈಗ ತಾನೇ ನಮಗೆ ಗೊತ್ತಾಗಿದೆ. ಅವರು ಹೇಳ್ತಾರಪ್ಪ, ನಿನ್ನ ಯೋಗ್ಯತೆ ಏನು? ದನ ಮೇಯಿಸುವುದು ಬಿಟ್ರೆ ಗುಡ್ಡಗಳನ್ನು ಅಲೆದು ಅಲ್ಲಿಯೇ ದನಗಳನ್ನು ಕಾವಲು ಮಾಡಿ ಆ ಮೂಲಕ ಬದುಕು ನೋಡಿದ ಇಂಥವು ಮಾತಿಲ್ಲ. ನಮ್ಮ ದೇವರನ್ನಿಸಿಕೊಂಡಂತ ಪರಮಾತ್ಮನನ್ನು ರುದ್ರ ಪೀಠದಲ್ಲಿ ಕುಳ್ಳಿರಿಸಿದ್ರೆ ಇವರು ಬಾಯಿಗೆ ಬಂದಾಗ ಬಹಿರ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಇವರನ್ನು ಸುಮ್ಮನೆ ಬೀಳುವುದಿಲ್ಲ. ಇವರಿಗೆ ತಕ್ಕ ಶಿಕ್ಷೆ ಮನದಿಷ್ಟ ಅಜ್ಜ, ಧರ್ಮರಾಯ ತಂದೆಯವರಿಗೆ ಸದ್ಗತಿ ಸಿಗಬೇಕು ಎಂಬ ಹಾಗೆ ಅಧ್ವರ ಪ್ರಾರಂಭ ಮಾಡಿದ್ದೇವೆ. ಈ ಪೂರ್ಣಾಹುತಿಯ ಸಂದರ್ಭದಲ್ಲಿ ಇವರೆಲ್ಲರೂ ಕೋಲಾಹಲವನ್ನು ಎಬ್ಬಿಸ್ತಾ ಇದ್ದಾರೆ. ಯಾಗವನ್ನು ಹಾಳು ಮಾಡುವಂತಹ ಸಿದ್ಧತೆಯಲ್ಲಿದ್ದಾರೆ. ಇವರು ಹಾಳು ಮಾಡಿದರೆಂದಾದ್ರೆ ನಾವಿದ್ದು ಪ್ರಯೋಜನ ಇಲ್ಲ. ನಮ್ಮ ತಂದೆಯವರಿಗೆ ಪಿತೃಲೋಕದಲ್ಲಿ ಸ್ಥಾನ ಲಭ್ಯವಾಗುವುದಿಲ್ವಲ್ಲ ಅಜ್ಜ? ನೀವು ಏನು ಬದುಕಿರುವುದು ಬೇಡ, ಆದಷ್ಟು ಬೇಗ ಸಾಯ್ಬೇಕು. ಧರ್ಮರಾಯ, ಕಣ್ಣೀರನ್ನು ಹರಿಸಬೇಡುವಪ್ಪ. ಈ ಯಾಗಶಾಲೆಯಲ್ಲಿ ಎಂತದ್ದು ಆಗಬಾರದು. ಮತ್ತೇನು ಮಾಡೋಣ? ಇವರಿಗೆಲ್ಲ ವಿಚಿತ್ರವಾದಂತಹ ಅನುಭವವೇ ಆಗಿ ಹೋಗಿದೆ ಅಂತ ಕಾಣ್ತದೆ. ಅನುಭವ ಅಧಿಕವಾಯಿತು ಅಂತಾದ್ರೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಇವರ ವಿಷಯಕವಾಗಿ ಎಲ್ಲೋ ಇವರೆಲ್ಲ ಇಷ್ಟು ಮಾತನಾಡಿದ್ದು. ಇವರ ವಿಷಯಕ ಯಾರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತಾದ್ರೆ ಗೊತ್ತುಪಡಿಸಬೇಕು ಬೇಡ. ಅವರು ಕೇಳಿದಂತಹ ಒಂದೊಂದೇ ಪ್ರಶ್ನೆಗೂ ಕೂಡ ಸಮರ್ಪಕವಾದಂತಹ ಉತ್ತರ ನೀಡುವಲ್ಲಿ ಇವನು ಆದಿಯಲ್ಲಿ ಯಾವ ಸ್ಥಿತಿಯಲ್ಲಿದ್ದ, ಇಲ್ಲಿವರೆಗೆ ನಡೆದು ಬಂದಂತಹ ಯಾವುದೇ ಚರಿತ್ರೆ ಇದೆಯೋ ಅದೇ ಅದಕ್ಕೆ ಸಾಕ್ಷಿಯಾಗಿ ಉಳಿದಿದೆ. ಬಹುಕಾಲದ ಹಿಂದೆ ಈ ಪ್ರಪಂಚವೆಲ್ಲವೂ ಜಲಮಯವಾಗಿದ್ದಂತೆ ಆ ಹೊತ್ತಿಗೆ ಆಲದೆಲೆಯಲ್ಲಿ ಬಾಲಮುಕುಂದನಾಗಿ ಪವಡಿಸಿದಂತಹ ಈತನಂತಹ ಕರ್ಣ ಕಿಲ್ಬಿಷದಿಂದ ಮಧುಕೈಟವರೆನ್ನುವಂತಹ ದಾನವರಿರುವರು ಹುಟ್ಟಿಕೊಂಡ್ರು. ಕಾಲಾನುಭಾಗದಲ್ಲಿ ಇವರಲ್ಲಿ ಸ್ಪರ್ಧೆಯನ್ನು ಕೊಟ್ಟು ತನ್ನದಾದಂತಹ
ಎನ್ನುವಂತಹ ಶಕ್ತಿಯ ಮೂಲಕ ಮಧುಕೈಟವರನ್ನು ನಾಶ ಮಾಡಿ ಈ ಮೇಧಿನಿಯನ್ನೇ ನಿರ್ಮಿಸಿದಂತಹ ನಿರ್ಮಾತ್ರ ಇವನಾಗಿದ್ದಾನೆ. ಅಷ್ಟೇ ಅಲ್ಲ, ಆಮೇಲೆ ಪ್ರಪಂಚದಲ್ಲಿದ್ದಂತಹ ಯಾವುದೇ ಸತ್ಯ ಧರ್ಮ ಉಳಿಯಬೇಕು ಅಂತಾದ್ರೆ ವೇದವೊಂದು ಅವಶ್ಯವಾಗಿ ಬೇಕು ಎನ್ನುವುದನ್ನು ಬ್ರಹ್ಮದೇವನು ಮನವರಿಕೆ ಮಾಡಿಕೊಂಡದ್ದು ಮಾತ್ರವಲ್ಲ, ಲೋಕಕ್ಕಾಗಿ ಅದನ್ನು ವಿನಿಯೋಗಿಸಬೇಕು ಎನ್ನುವಂತಹ ಉದ್ದೇಶದಿಂದ ವೇದವನ್ನೇ ಲೋಕಕ್ಕೆ ಕೊಟ್ಟನಂತೆ. ಅಂತಹ ವೇದವನ್ನು ಅಪಹರಿಸಿದಂತಹ ತಮ್ಮನನ್ನು ಕೊಲ್ಲಬೇಕಾದಂತಹ ಪ್ರಸಂಗ ಬಂದೊದಗಿತು. ಆವಾಗಲೇ ಮತ್ಸ್ಯ ರೂಪವನ್ನು ತಾಳಿ ವೇದವನ್ನು ಉದ್ಧರಿಸಿದಂತಹ ಮಹಾಮಹಿಮನಿದ್ದಾನೆ. ಸಾಕಾಗುವುದಿಲ್ಲ. ಆಮೇಲೆ ಆದಿದೈತ್ಯರೆನಿಸಿಕೊಂಡಂತಹ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ಹುಟ್ಟಿಕೊಂಡರು. ಲೋಕ ಕಂಟಕರಾಗಿ ಮೆರೆಯುತ್ತಿರುವಂತಹ ಅವರ ನಾಶಕ್ಕೆ ಬೇಕಾಗಿ ಶ್ವೇತ ವರಾಹನಾದ ಒಂದು ಗಳಿಗೆಯಲ್ಲಿ, ಆಮೇಲೆ ನರನೂ ಅಲ್ಲ ಮನುಷ್ಯನೂ ಅಲ್ಲ ನಾರಸಿಂಹ ರೂಪವನ್ನು ತಾಳಿ ಹಿರಣ್ಯ ಕಶ್ಯಪವನ್ನು ನಾಶ ಮಾಡಿದ. ಅಷ್ಟೇ ಅಲ್ಲ, ವಾಮನನಾಗಿ ಕಾಣಿಸಿಕೊಂಡು ಬಲಿಯನ್ನು ಪಾತಾಳ ಕಟ್ಟಿದ. ಪರ್ವತವನ್ನು ಎತ್ತುವುದಕ್ಕೆ ಬೇಕಾಗಿ ಕೂರ್ಮನಾಗಿ ಕಾಣಿಸಿಕೊಂಡ. ಆಮೇಲೆ ಭಾರ್ಗವನಾದ, ಇನ್ನೊಮ್ಮೆ ರಾಮನಾದ. ಹೀಗೆ ಆಗಿ ಇವಾಗ ಕೃಷ್ಣನಾಗಿ ಹುಟ್ಟಿಕೊಂಡಿದ್ದಾನೆ. ಇವರ ಬಾಲಕಿಯ ತಿರೆಯ ಬೆಳಕನ್ನು ಕಾಣುವಾಗಲೇ ಅನ್ಯಾಯ ಧರ್ಮವನ್ನು ಮಾಡಿದಂತಹ ಬಹಳಷ್ಟು ವ್ಯಕ್ತಿಗಳನ್ನು ತನ್ನ ಬಾಲಲೀಲೆಯ ಮೂಲಕವಾಗಿ ನಾಶ ಮಾಡಿದ. ತನಗೆ ಸಂಬಂಧ ಇದೆ ಮಾತುಳನೆನ್ನುವಂತಹ ಭಾವವಲ್ಲ. ಅನ್ಯಾಯವನ್ನು ಮಾಡಿದವನು ಯಾವನೇ ಆದರೂ ಕೂಡ ಸಂಬಂಧ ಇದೆ ಅಂತ ನೋಡ್ಲಿಲ್ಲ. ನಾಶ ಮಾಡಿದ್ದು ಒಂದು ದೃಷ್ಟಿಯಿಂದ ಸಹಸ್ರ ಕರಗಳುಳ್ಳಂತಹ ಬಾಣಾಸುರ, ಅವರನ್ನು ಕೂಡ ನಾಶ ಮಾಡಿದಂತಹ ಪುಣ್ಯಾತ್ಮನಿವರಿದ್ದಾರೆ. ಇವರೆಲ್ಲ ಕೇಳಿದ್ರಲ್ಲ ಒಂದೊಂದು ಪ್ರಶ್ನೆ, ಸ್ನಾತಕನೋ ಅಲ್ಲ ಅರಸನೋ ನಾಯಕನೋ, ಇದಕ್ಕೆಲ್ಲದಕ್ಕೂ ಸರಿಯಾದಂತಹ ಉತ್ತರ ಇಲ್ಲೇ ಉಂಟು. ಇವಾಗ ಇವ ಮಹತ್ತರ ಕಾರ್ಯ ಸಾಧನೆಯನ್ನು ಮಾಡಿದ್ದಾನೆ ಅಂತಾದ್ರೆ ಇವನನ್ನು ದೇವ ಅಂತ ಒಪ್ಪಿಕೊಳ್ಳದೆ ಬೇರೆ ಇನ್ನೇನು ಆಗುವುದಕ್ಕುಂಟು. ಇಷ್ಟರವರೆಗೆ ಇವರಿಗೆ ವಿಚಾರ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತಲ್ಲ. ಇನ್ನಾದ್ರೂ ಪುರಸ್ಕರಿಸ್ತಾರೆ, ನೋಡೋಣ ನೋಡೋಣ. ಕೃಷ್ಣನ ಕಥೆಯನ್ನು ನಿಷ್ಕಲವಾಗಿ ವಿವರಿಸುತ್ತಿರುವೆಯಲ್ಲ, ಇವನ ವಿಚಾರ ತಿಳಿದವರು ನಾವಲ್ಲ. ಆದ್ದರಿಂದ ಇವನಿಗೆ ತಕ್ಕ ಶಾಸ್ತಿಯನ್ನು
ನಮಗೆ ನ್ಯಾಯವಲ್ಲ. ಅವರು ಹಾಗೆ ಮಾಡುವಾಗ ನಾವು ಸುಮ್ಮನೆ ನಿಂತರೆ ನಮಗೆ ಪೆಟ್ಟು ಬೀಳುದಿಲ್ಲ. ಭೀಮಸೇನ, ನಮ್ಮ ಮನೆಯಲ್ಲಿ ಆಗುತ್ತಿರುವಂತಹ ಸತ್ಕರ್ಮ ಇದು. ನಾವೇ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ಏನಾದ್ರೂ ಮಾಡಿದೆವು ಅಂತಾದ್ರೆ ನಾಳೆ ಅಪವಾದ ಬರುವುದು ನಮಗೆ. ಹಾಗಾದ್ರೆ ಹೊರಗಿನಿಂದ ಯಾರು ಬಂದು ಮನೆ ಸೇರಿದ್ರೆ ಆಗ್ತದ? ಯಾರು ಬಂದ್ರು ಸೇರಿದ್ರೆ ಅಂತಲ್ಲ ಪ್ರಶ್ನೆ. ಮತ್ತೆ ಈ ರೀತಿಯಾಗಿ ಮಾಡುವುದಕ್ಕೆ ಕಾರಣ ಏನು ಅಂತ ಬೇಕೋ ಬೇಡುವ? ಇದಕ್ಕೂ ಕಾರಣ ಉಂಟಾ? ಇದು ಹಿನ್ನೆಲೆ ಇಲ್ಲದ ವಿಚಾರವೇ ಅಲ್ಲ. ಯಾವುದು? ಈ ಶಿಶುಪಾಲನ ಮೂಲ ಸಂಗತಿ ನನಗೆ ಚೆನ್ನಾಗಿ ಗೊತ್ತು. ನೀವು ಕಥೆಗಳನ್ನೆಲ್ಲ ಸಂಗ್ರಹ ಮಾಡ್ತೀರಿ, ಒಳ್ಳೇದು. ಮತ್ತೆ ಇಷ್ಟು ಪ್ರಾಯ ಆದದ್ದು ಎಂತದಕ್ಕೆ? ಎಂತೆಂತ ಕಥೆ ಈಗ ಹೇಳ್ತಿರುವುದು ನನ್ನ ಅಣ್ಣನ ಕತೆ, ಮೂಲ ಕತೆ. ಅದನ್ನು ಕಿವಿ ಕೊಟ್ಟು ಅಣ್ಣನದ್ದು ಮಾತ್ರ ಅಲ್ಲ, ನಿನ್ನದು ಹೇಳ್ತೇನೆ. ಮತ್ತೆ ಇಬ್ಬರ ಕಥೆಯನ್ನು ಹೇಳ್ತೇನೆ. ಎರಡು ಕಥೆ ಒಂದೇ. ಹೌದು. ಇವರು ಇಲ್ಲಿಯವರಲ್ಲ, ಮತ್ತೆ ಎಲ್ಲಿಯವರು? ವೈಕುಂಠ ಲೋಕದಲ್ಲಿ ದ್ವಾರಪಾಲಕರಾಗಿ ಜಯ ವಿಜಯ ನಾಮಕರಾಗಿದ್ರು. ಓಹೋ. ಅಲ್ಲಿಗೆ ಸನಕಾದಿ ಮುನಿಗಳು ಬಂದಾಗ ಅವರನ್ನು ಗೌರವಿಸದೆ ಹೊರ ದಬ್ಬಿದ್ರು. ಅಲ್ಲೇ ಪ್ರಾರಂಭ ಆಗಿದೆ ಸ್ವಲ್ಪ ಸ್ವಲ್ಪ. ಹೌದು. ಕೋಪಿಷ್ಠರಾದಂತಹ ಅವರಿಗೆ ಇವರನ್ನು ನಾಶ ಮಾಡ್ಲಿಕ್ಕೆ ಏನೂ ಕಷ್ಟ ಇರಲಿಲ್ಲ. ಶಾಪ ಕೊಟ್ರೆ ಅಳೆದು ಹೋಗುತ್ತಿದ್ರು. ಋಷಿಗಳು ಶಾಪ ಕೊಟ್ರೆ ಅಲ್ಲೇ ಸತ್ತು ಹೋಗ್ತಾರೆ. ಆದ್ರೆ ಹಾಗೆ ಮಾಡ್ಲಿಲ್ಲ. ಸಿಟ್ಟುಕೊಂಡಂತಹ ಅವರು ಶಾಪವನ್ನು ಕೊಟ್ಟದ್ದು ಯಾವ ರೀತಿ ಅಂತ ಕೇಳಿದ್ರೆ, ಹೇಗೆ? ರಾಕ್ಷಸರಾಗಿದ್ದೀರಿ ನೀವು ಅಂತ. ನಿಮ್ಮ ದೌಷ್ಟ್ಯ ಎನ್ನುವುದು ಮೇರೆ ಮೇರೆ ಹೋಗಿದೆ. ಪ್ರವೃತ್ತಿ ಹಾಗಿತ್ತು. ಆದ ಕಾರಣದಿಂದಲೇ ನೀವು ಭೂಲೋಕದಲ್ಲಿ ಹುಟ್ಟಬೇಕು ಅಂತ. ಓಹೋ. ಆವಾಗ ಇವರಿಗೆ ಯಥಾರ್ಥ ವಿಚಾರ ಗೊತ್ತಾಯ್ತು, ನಾವು ಮಾಡಿದ್ದು ತಪ್ಪು ಅಂತ. ಮಹಾವಿಷ್ಣುವಿನಲ್ಲಿ ಹೋಗಿ ಕಣ್ಣೀರ ಕೋಡಿಯನ್ನು ಹರಿಸಿ ನಮ್ಮನ್ನು ರಕ್ಷಿಸಬೇಕು ಅಂತ ಕೇಳಿಕೊಂಡ್ರು. ಏನಂದ್ರು ಅವರು? ಎಷ್ಟಾದ್ರೂ ವಿಷ್ಣುವಿನ ಮೊನೆಯ ದ್ವಾರಪಾಲಕರಲ್ವಾ, ಯಾರ ಮಮಕಾರ ಇರ್ತದೆ. ಅವರಿಗೆ ಯೋಗ್ಯವಂತ ಆಶಯವನ್ನು ಕೊಡಬೇಕು ಎನ್ನುವಂತಹ ದೃಷ್ಟಿಯೋ ದೇವರ ದೃಷ್ಟಿ ಏನು ಅಂತ ಹೇಳಲಿಕ್ಕೆ ಬರುವುದಿಲ್ಲ ನಮಗೆ. ಹೌದು. ಮಹಾವಿಷ್ಣುವೇ ನೇರವಾಗಿ ಸರಕಾರಿಗ ಋಷಿಗಳ ಬಳಿಗೆ ಹೋಗಿ ಅವರ ಪರವಾಗಿ ಕ್ಷಮೆಯನ್ನು ಬೇಡಿದ್ರಂತೆ.
ಮಾಡಿದ್ದು ತಪ್ಪು ಇವರು, ಹೌದು. ಕ್ಷಮೆ ಕೇಳುವುದಕ್ಕೆ ಮತ್ತೊಬ್ಬರು. ನಾವಾಗಲೇ ಹೇಳಿದ್ರಂತೆ ಹಾ. ಬೇರೇನೂ ಇಲ್ಲ, ಹಾ. 3 ಜನ್ಮ ಸಾಕೋ ಇವರಿಗೆ, ಅಲ್ಲ ಇನ್ನು ಮತ್ತಷ್ಟು 7 ಜನ್ಮಗಳು ಬೇಕಾದೀತು ಅಂತ. ಹೌದಾ? ಇವರು ಒಪ್ಪಿಕೊಂಡದ್ದು ಯಾವುದು? ಇವರು ಮೂರರ ಲೆಕ್ಕಾಚಾರ ಬಹಳ ಬೇಗ ಮುಗಿಸಬಹುದು ಅಂತ ಗ್ರಹಿಸಿ ಕಡಿಮೆಯಲ್ಲಿ ಮುಗಿಸಬಹುದು. ಎಷ್ಟು ದೀರ್ಘವಾದಂತಹ ಅವಧಿ ಉಂಟು ಅದನ್ನು ಲೆಕ್ಕ ಹಾಕಲಿಲ್ಲ. 3 ಜನ್ಮ ಅಂತ ಹೇಳುವಾಗ ಹುಟ್ಟಿಕೊಂಡದ್ದು ಹಿರಣ್ಯಾಕ್ಷ ಹಿರಣ್ಯಕಶ್ಯಪ. ಇದು ಮೊದಲನೆಯದ್ದ? ಇದು ಮೊದಲನೆಯದ್ದಲ್ಲ, ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ಮೊದಲನೆಯವರು. ಓ, ಅದು ಮೊದಲನೆಯದ್ದು. ಆಮೇಲೆ ರಾವಣ ಕುಂಭಶ್ರವಣರು, ಅದು ಎರಡನೆಯದ್ದು. ಅದು ಎರಡನೆಯದ್ದು. ಶಿಶುಪಾಲ ದಂತ ವಕ್ರರು ಇವರು. ಹಾಗಾದ್ರೆ ಇದು ಮೂರನೆಯದ್ದು. ಇದು 3 ಹೌದು. ಮೊದಲಿದ್ದು ಎಲ್ಲಿ ಹೋಯ್ತು? ಮೊದಲಿನನ್ನು ನಾಶ ಮಾಡಿದ್ದು ಶ್ರೀಹರಿ ಅಲ್ವಾ? ಹೇಗೆ? ಹಾಗೆಲ್ಲೇ ನಾನು ಹೇಳಿದರಲ್ಲ, ಹೇಗೆ ವರಾಹನಾಗಿ ನಾರಸಿಂಹನಾಗಿ ಅಂತ ಇಬ್ಬರನ್ನು ಮುಗಿಸಿದ್ರು. ರಾವಣ ಕುಂಭಕರ್ಣರಾಗಿ ಬಂದವರನ್ನು ರಾಮಾವತಾರದಲ್ಲಿ ನಾಶ ಮಾಡಿ. ಹಾಗಾದ್ರೆ ಈಗ ಇವರು ನಾನು ಮುಗಿಸ್ತೇನೆ. ನೀನು ಮುಗಿಸುವುದಕ್ಕಾಗುವುದಿಲ್ಲ. ಅಲ್ಲ, ಒಂದು ಕೆಲಸ ನಿನಗೆ ಎಷ್ಟು ಅವಸರ ಮುಗಿಸಬೇಕಷ್ಟೇ. ಹೀಗೆಲ್ಲ ಮಾತನಾಡಿದ್ರೆ ಹೇಗಾಗ್ತದೆ ಅಂತ ಬೇಕೋಬೇಡ, ಸ್ಥಿತಪ್ರಜ್ಞನಾಗಿ ವ್ಯವಹರಿಸಬೇಕಾಗ್ತದೆ. ಸುಮ್ಮನಲ್ಲ, ಇವ ಹುಟ್ಟುವಾಗ ಬಹಳಷ್ಟು ವಿಶೇಷತೆಯನ್ನು ಹೊಂದಿದ್ದ. ಏನಜ್ಜಯ್ಯದು? ಇವನಿಗೆ 4 ಕೈಗಳು, ವಿಶೇಷವಾದಂತಹ ಕಣ್ಣೊಂದು ಹೆಚ್ಚಿನದ್ದು. ಪ್ರಭು ಪರಮೇಶ್ವರ ದೇವರ ಪರಾವತಾರ. ಅದು ತೆಂಗಿನಕಾಯಿಗೂ ಉಂಟು 3 ಆಯ್ತಾ? ಅದನ್ನು ಹೋಗಿ ಹೊಡೆದು ತಿನ್ನು. ಅಪರಾವತಾರವಾಗಿದೆ ಅಂತ ಹೌದು, ಪರಮೇಶ್ವರನದ್ದು ಮಾತ್ರವಲ್ಲ. ಇವರು ಹುಟ್ಟಿಕೊಂಡಾಗಲೇ ವಿಶೇಷವಾದಂತಹ ಅನುಭವವಾದರ ದಸೆಯಿಂದಲಾಗಿ ಇವನ ತಾಯಿ ಬಹಳಷ್ಟು ಕಣ್ಣೀರನ್ನು ಹರಿಸಿರಂತೆ. ನನಗೆ ಇಂತಹ ಮಗ ಯಾಕೆ ಹುಟ್ಟಿಕೊಂಡ ಅಂತ ಇದನ್ನೇ ಎಡಿಸ್ತಾ ಇರುವಾಗ ನಾರದ ಮಹರ್ಷಿಗಳ ಆಗಮನವಾಯಿತಂತೆ. ಅವರಲ್ಲಿ ಬೇಡಿಕೊಂಡದ್ದು ಇಂಥದ್ದೆಲ್ಲ ಹುಟ್ಟಿದ್ರೆ ಇನ್ನೇನು ಮಾಡಬೇಕು ಅಂತ ನನಗೆ ಗೊತ್ತಾಗುವುದಿಲ್ಲ, ಎಲ್ಲಿ ನೋಡಿದ್ರು ಅಪಶಕುನಗಳೇ ಕಾಣ್ತಾ ಇದೆ ಅಂತ. ಅಮ್ಮ, ನೀನು ಯೋಚನೆ ಮಾಡಬೇಡ, ಯಾರೆಲ್ಲ ಬರ್ತಾರೆ ಅವರ ಕೈಗೆ ಈ ಮಗುವನ್ನು ಕೊಟ್ಟು ಬಿಡು. ಹೌದಾ? ಎತ್ತಿಕೊಳ್ತಾರಲ್ಲ ಮಗುವನ್ನು ಕಂಡಾಗ, ಯಾರ ಕೈಗೆ ಇದ್ದಾಗ ಇವರದ್ದಂತಹ ಹೆಚ್ಚಿನ ಕಣ್ಣು ಕರಗಳು ನಾಶವಾಗುತ್ತದ, ಅವರಿಂದ ಇವನ ಪಾಲಿಗೆ ಮರಣ ಅಂತ. ಅಜ್ಜಯ್ಯ, ಇದು ಹೇಗೆ ಹೋದದ್ದು? ಹೇಗೆ ಹೋದದ್ದಲ್ಲ, ಒಂದು ದಿವಸ ಅತ್ತೆಯನ್ನು ನೋಡುವುದಕ್ಕೆ ಬೇಕಾಗಿ ಭಗವಂತ ಅಲ್ಲಿಗೆ ಹೋದನ. ನಮ್ಮ ದೇವರು ಹೋಗುವಾಗ ಸಂತೋಷದಿಂದ ಈ ಮಗುವನ್ನು ಎತ್ತಿಕೊಂಡ. ಇವರು ಎತ್ತಿಕೊಂಡಾಗಲೇ ಇವನಲ್ಲಿರಬಹುದಾದಂತಹ ಹೆಚ್ಚಿನ ಕರಗಳು ನೇತ್ರವು ಮಾಯವಾಗಿ ಹೋಯಿತು. ದೇವರಲ್ಲ, ಆ ಕರಿಯ ಮುಟ್ಟಿದ್ರೆ ಬಂಗಾರ ಮುಟ್ಟಿದ್ರು ಅದು ಮಸಿಯಾದಿ. ಮಸಿಯ ತುಂಡು ಆದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಮಸಿಯ ತುಂಡು ಇದು ಎಂತದ್ದು? ಇದೆಲ್ಲ ಮಸಿಯ ತುಂಡೆ ಅಲ್ವಾ? ಆದ್ರೆ ಒಂದುಂಟು, ಆವಾಗಲೇ ಹೇಳಿಕೊಳ್ಳಂತೆ ಮಗನನ್ನು ಮನ್ನಿಸಬೇಕು ಅಂತ. ಶತ ಅಪರಾಧ ಅಂತ. ಶತ ಅಂದ್ರೆ 100 ಅಂತ ಕೆಲವರು ಹೇಳ್ತಾರೆ. ಸೈರಿಸುವೆ ನಾನು ಸೈರಿಸ್ತೇನೆ. ಕುಮಾರನನು ಕೊಳಲೆನು ಗಲಾಟೆಗೆ ಶೌರ್ಯ ಭಾಷೆಯ ಹೇಗಂತ ಹೇಗಿದರವರ ತಾಯೊಡನೆ ಇವರ ತಾಯಿಯೊಡನೆ ಅರಿವನ ಮರಣಕ್ಕೆ ಮೊದಲು ಆರಿವನ ಮರಣಕ್ಕೆ ಮೊದಲು ಮುರಾರಿಯು ನೀನು ವಿಚಾರಿಸುತ್ತೀರ ಮಾರುತಿ, ವಿಚಾರಿಸುತ್ತೀರ ಮಾರುತಿ ಎನ್ನನು ಕೇಳಿದನು ಶಿಶುಮಣ. ಸೈರಿಸುವೆನ ಬರಳ ಶತಕ್ಕೆ ಶತಾಪರಾಧವನ್ನು ಮಾಡುವಲ್ಲಿವರೆಗೆ ನಾನು ಇವನನ್ನು ಏನೂ ಮಾಡುವುದಿಲ್ಲ. 100ರ ಲೆಕ್ಕಾಚಾರದಲ್ಲಿ ಹೇಳಿದ್ದಾಗಿರ್ಲಿಕ್ಕಿಲ್ಲ ಅಂತ ನನ್ನ ಒಂದು ಊಹನೆ ಅಷ್ಟೇ. ಅದು ಯಾಕೆ? ಸಹಿಸಲಾರದ ಅಪರಾಧವನ್ನು ಯಾವಾತನು ಮಾಡಿದ್ದಾನೋ ಅದುವೇ ಇವನ ನಾಶಕ್ಕೆ ಕಾರಣವಾಗುತ್ತದೆ ಎನ್ನುವಂತಹ ಅರ್ಥದಿಂದ ಹೇಳಿದ್ದೋ ಏನೋ. ಏನು? ಭಗವಂತನ ಮನಸ್ಥಿತಿಯನ್ನು ತಿಳಿಯುವುದಕ್ಕೆ ಯಾರಿಂದ ಸಾಧ್ಯವಾಗುತ್ತದೆ ಹೇಳು? ಇಲ್ಲ. ಆದರೂ ಕೂಡ ಹೇಳಿದಂತಹ ಮಾತು, ಕೊಟ್ಟಂತಹ ಭಾಷೆ
ಉಳಿಸುವುದಕ್ಕೆ ಬೇಕಾಗಿ ಇಲ್ಲಿಯವರೆಗೆ ಜಾಗೃತನಾಗಿದ್ದಾನೆ. ಅವ ಲೆಕ್ಕ ಮಾಡ್ತಾ ಇದ್ದ. ಲೆಕ್ಕ ಮಾಡುವುದು ಬೇರೆ ಯಾವುದಲ್ಲ. ಹೌದಾ? ಹೋಗುವಾಗ ನಿನಗೆ ಕೊಟ್ಟೇ ಹೋಗುದು, ಏನು ಕಡಿಮೆ ಮಾಡುವುದಿಲ್ಲ. ಆದ್ರೆ ನಿನ್ನ ಮನೆಗೆ ಬರುವಷ್ಟು ಬರುವುದಿಲ್ಲ ಮಾತ್ರ, ನಿನ್ನ ಮನೆಗೆ ಹೋಗುದಿಲ್ಲ. ಆದ್ರೆ ಒಂದು ನೀನು ಯೋಚನೆ ಮಾಡ್ಬೇಕು. ಮಾರುತಿ, ಇವನ ಮರಣಕ್ಕೆ ಕಾರಣ ಮುರಾರಿಯೋ ನೀನೋ ನಾನೋ ಅಲ್ಲ, ಇಲ್ಲಿದ್ದವರ. ಅಜ್ಜಯ್ಯ, ದೇವರು ಇಂತಹ ಘನ ಕಾರ್ಯ ಮಾಡುವುದು ನಾನಂತಲ್ಲ. ನಮ್ಗೆ ಯಾಕೆ ಇಲ್ಲಿ ಏನ್ ಕೆಲಸ ಉಂಟು? ನೀನು ಒಳಗಿದ್ದು ನನಗೊಂದು ಮಾತನ್ನು ಹೇಳಲಿಕ್ಕೆ ಉಂಟು. ನೀನು ಒಳಗೆ ಹೋಗು. ಇಲ್ಲಿರುವಂತಹ ದರಪಾಲಕರೆಲ್ಲರೂ ಕೇಳಬೇಕು. ಪುನ್ನಾದ ಒಂದು ತಲೆಯನ್ನು ಎತ್ತಿತು ಅಂತಾದ್ರೆ ಅದು ನಾಗರವಾಗುವುದಿಲ್ಲ. ಆರುವ ದೀಪಕ್ಕೆ ಪ್ರಕಾಶ ಹೆಚ್ಚು ಅಂತ. ಇದಕ್ಕೆ ಸ್ವಲ್ಪ ಪ್ರಕಾಶ ಉಂಟು. ಆರುವ ಸಮಯ ಸನ್ನಿಹಿತವಾಗಿದೆ. ಯಾರು ಯೋಚನೆ ಮಾಡಬೇಡಿ, ಬೇಕಾದ್ರೆ ಈಗ ಆಗ್ತದೆ. ಶುಭ ಅದನ್ನೀಗ ತಿಳಿಯಬೇಕಾಗಿದೆ. ಪೀಠದಿಂದ ಶೀಘ್ರವಾಗಿ ಈ ದುಷ್ಟರನ್ನು ವಧಿಸಿ ಯಾಗವನ್ನು ಸಮಾಪ್ತಿಗೊಳಿಸುತ್ತೇವೆ.
ಕುಳಿತವರ ಯೋಗ್ಯತೆ ಏನು ಎನ್ನುವುದನ್ನು ಅರಿಯದೆ ಯಾಗ ಮಂಟಪವನ್ನು ಪ್ರವೇಶ ಮಾಡಿದಂತಹ ನೀವು ಯಾಗಕ್ಕೆ ಸಹಕಾರಿಗಳಾಗಬೇಕಿತ್ತು. ಅದರ ಬದಲಾಗಿ ಯಾಗವನ್ನು ಧ್ವಂಸಗೊಳಿಸುವುದಕ್ಕಾಗಿ ಹಣ ಮಾಡ್ತಾ ಇದ್ದೀರಾ. ಹೌದು, ನಿಮ್ಮಂತಹ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸ್ತೇನೆ. ಸರಿಯಾದ ಸಂದರ್ಭದಲ್ಲಿ ನೀನು ಸಿಕ್ಕಿದೆ. ಯಾಕೆ ಇನ್ನೊಮ್ಮೆ ನಮ್ಮ ಪುರವನ್ನು ಪ್ರವೇಶ ಮಾಡಿ ನಮ್ಮ ತಂದೆಯಾದ ನರಕದವರನ್ನು ಕೊಂದವ ನೀನಾಗಿದ್ದಿ. ಆ ವೇಳೆಯಲ್ಲಿ ನಾನು ಸಣ್ಣವನಾಗಿದ್ದೇನೆ. ಆದರೆ ತಂದೆಯನ್ನು ಕೊಂದ ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕಿದ್ರೆ ಇನ್ನು ಒಬ್ಬ ವ್ಯಕ್ತಿ ಒಳ್ಳೆಯವನಾಗುವುದು ಕೆಟ್ಟವನಾಗುವುದು ಸಹವಾಸ ದೋಷದಿಂದ. ನಿನ್ನ ಅಪ್ಪನನ್ನು ನಾನು ಕೊಂದಿದ್ದೇನೆ. ಆ ಸಂದರ್ಭದಲ್ಲಿ ಆ ನಾಡಿನ ಅಧಿಕಾರವನ್ನು ನಿನ್ನ ಪಾಲಿಗೆ ಬಿಟ್ಟುಕೊಟ್ಟವ ನಾನು. ಆ ಸಂದರ್ಭದಲ್ಲಿ ನಿನ್ನ ಮೇಲೆ ಪ್ರೀತಿ ಗೌರವ ನನಗೆ ಇದ್ದೇ ಇತ್ತು. ಹಾಗೆಂದು ಈ ಸಂದರ್ಭದಲ್ಲಿ ಈ ಕೃತ್ಯವನ್ನು ಮಾಡುವಾಗ ಯಾಕೆ ನೀನು ಯುದ್ಧಕ್ಕೆ ಸಿದ್ಧನಾಗಿದ್ದಿ ಅರ್ಥವಾಯಿತು. ಆ ಶಿಶುಪಾಲನ ಜೊತೆಯಲ್ಲಿ ಕೂಡಿಕೊಂಡು ಅವ ಹೇಳಿದ ಹಾಗೆ ಮುಂದುವರಿತಾ ಇದ್ಯಾ. ಯಮನ ಊರನ್ನು ತೋರಿಸ್ತೇನೆ. Thank you.
ನಿನ್ನ ಬುದ್ಧಿಯೇ ವಕ್ರ ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ನಿಮ್ಮ ಕಡೆಯಿಂದ ಬಂದಂತಹ ಪ್ರತಿಯೊಬ್ಬರು ನನ್ನ ಕೈಯಿಂದ ಸತ್ತು ಹೋಗಿದ್ದಾರೆ. ಅದನ್ನು ಕಂಡು ನೀನು ಮತ್ತು ಯುದ್ಧಕ್ಕೆ ಸಿದ್ಧನಾಗುವುದಿದ್ರೆ ನೀನು ಕಣ್ಣಿದ್ದು ಕುರುಡನೇ ಸರಿ. ಅಂತ ವಕ್ರ ನಿನ್ನ ಸಾವನ್ನು ನಾನು ತಿಳಿಯಲವನೇನುವಲ್ಲ. ಯಾವ ಹೊತ್ತು ನಮ್ಮವರಾಗಿ ವೈದಗ್ಧ್ಯ ಬರಬೇಕಾಗಿತ್ತು ಆ ವೇಳೆಗೆ ನೀನು ಅಪಹಾರವನ್ನು ಮಾಡಿದೆ. ರುಕ್ಮಿಣಿ ಅಪಹರಣದ ಮೇಲೆ ನಮಗೆ ಪರಸ್ಪರ ವಿರೋಧ. ಕೃಷ್ಣ, ನನ್ನ ಹೆಂಡತಿಯನ್ನು ನೀನು ಕದ್ದುಕೊಂಡು ಹೊರೆಯಲ್ಲ. ನಿನಗೆ ಹೆಂಡತಿ ಆಗ್ಲಿಲ್ಲಲ್ಲ? ನನಗೆ ನಿಶ್ಚಯವಾದ. ಹೌದಾ? ಆದ್ದರಿಂದ ಎಲ್ಲ ಪರಸ್ತ್ರೀ ಅಪಹಾರಕನೇ, ಅದಕ್ಕೆ ತಕ್ಕ ಶಾಸ್ತಿ. ಪಶು ಪತ್ನಿ ಸುತ ಆಲಯ. ಯಾರಿಗೆ ಯೋಗ ಉಂಟು ಅವರಿಗೆ ಹೆಣ್ಣು ಮಣ್ಣು. ಅದು ಹೇಳಿದವರು ಈವರೆಗೆ ಬದುಕಲಿಲ್ಲ. ಇಲ್ಲ, ಹಾಗಾಗಿ ನನ್ನ ಹಣೆಯಲ್ಲಿ ರುಕ್ಮಿಣಿಯೇ ಹೆಂಡತಿ ಎನ್ನುವ ಹಾಗೆ ಬರೆದಿದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದ? ನಿನ್ನ ಹಣೆಯಲ್ಲಿಯೋ ಅವರ ಹಣೆಯಲ್ಲಿಯೋ ಇಬ್ಬರ ಹಣೆ ಬರಹವನ್ನು
ಅರ್ಧದಲ್ಲೇ ನಿಂತು ಹೋಗ್ತದೆ ಎನ್ನುವಂತಹ ಭಯ ಪ್ರತಿಯೊಬ್ಬರನ್ನು ಕಾಡ್ತಾ ಇತ್ತು. ಭಯ ನಿವಾರಣೆಯಾಯಿತು. ದುಃಖದಿಂದ ಇರುವಂತಹ ಧರ್ಮಜನಿಗೆ ಧೈರ್ಯದ ಮಾತುಗಳನ್ನು ಹೇಳಿದೆ. ಯಾಗ ಸಮಾಪ್ತಿಗೊಂಡಿತು. ಈ ಸಂದರ್ಭದಲ್ಲಿ ದೇವತೆಗಳು ಅಂಬರ ಪಥದಿಂದ ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ. ಆಗಲಿ, ಇಂತಹ ಶುಭಾವಸರದಲ್ಲಿ ಲೋಕಕ್ಕೆ ಮಂಗಳವಾಗಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಈ ಪುಣ್ಯಕಥೆಗೆ ಮಂಗಳಾಚರಣೆಗೆ ಅಪ್ಪಣೆಯನ್ನು ಕೇಳೋಣ. ಭದ್ರಂ ಶುಭಂ ಮಂಗಳಂ. ಕಲಾಭಿಮಾನಿಗಳೇ,